ಬೇಗ ಬರುವಂತ ಸ್ಟೆಪ್ ಬೇವ ಮೆರವಣಿಗೆ ಮಾಡ್ತೀನಿ.
ಬೇಲಾಪುರ ಚೆನ್ನ ಬೇಲಾಪುರ ಚೆನ್ನ ಬೇಲಾಪುರ ಚೆನ್ನ ಬೇಲಾಪುರ ಚೆನ್ನ ಜಗದಮ್ಮ 이게 남이 들렸대, 남이 들렸대. 남이 들렸대, 남이 들렸대. Lagi di nama.
ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ
ದೇವನೇ ನಿನಗೆ ವಂದನೆ, ಗಜಮುಖದ ದೇವನೇ ನಿನಗೆ ವಂದನೆ, ಗಜಮುಖದ ದೇವನೇ ನಿನಗೆ ವಂದನೆ. ಭಕ್ತಿಯ ಸೇವೆಯಲ್ಲಿ ಆರಾಧನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ, ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ, ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ, ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ. ಕಾಪಾಡು ಕರುಣಾಳು ವಿಘ್ನನಾಶಕ, ಕಾಪಾಡು ಕರುಣಾಳು ವಿಘ್ನನಾಶಕ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ, ಶರವು ಮಹಾಗಣಪತಿ ನಮಗೆ ನಿಮ್ಮದೇ. ಅನುದಿನ ಹೋ ಭಕ್ತರೋ ನಿನ್ನ ನಂಬಿರುವರು, ಅನುದಿನ ಹೋ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ, ಶರವು ಮಹಾಗಣಪತಿ. ಶರವೋ ಶ್ರೀವಾಲಯದ ತೆಂಗುತಿತ್ತಿನಲ್ಲಿ, ಶರವೋ ಶ್ರೀವಾಲಯದ ತೆಂಗುತಿತ್ತಿನಲ್ಲಿ. ದಿವ್ಯ ಮಹಾಗಣೇಶ ಅವತರಿಸಿದನಲ್ಲಿ, ದಿವ್ಯ ಮಹಾಗಣೇಶ ಅವತರಿಸಿದನಲ್ಲಿ. ನಿತ್ಯವೋ ಎಡಬಿಡದೆ ನಾವು ವಂದಿಪೆ, ನಿತ್ಯವೋ ಎಡಬಿಡದೆ ನಾವು ವಂದಿಪೆ. ಸಕಲಾಗಿ ಸಾರ್ಥವ ಪರಿಪಾಲಿಸು, ಸಕಲಾಗಿ ಸಾರ್ಥವ ಪರಿಪಾಲಿಸು, ಸಕಲಾಗಿ ಸಾರ್ಥವ ಪರಿಪಾಲಿಸು, ಸಕಲಾಗಿ ಸಾರ್ಥವ ಪರಿಪಾಲಿಸು. ಶರವು ಮಹಾಗಣಪತಿ ನಮಗೆ ನಿಮ್ಮದೇ, ಶರವು ಮಹಾಗಣಪತಿ ನಮಗೆ ನಿಮ್ಮದೇ. ಅನುದಿನ ಹೋ ಭಕ್ತರೋ ನಿನ್ನ ನಂಬಿರುವರು, ಅನುದಿನ ಹೋ ಭಕ್ತರೋ ನಿನ್ನ ನಂಬಿರುವರು. ಶರವು ಮಹಾಗಣಪತಿ, ಶರವು ಮಹಾಗಣಪತಿ. ಪುಣ್ಯ ಪ್ರಸಾದವೇ ಪಂಚಾಗಜಾಯ, ಪುಣ್ಯ ಪ್ರಸಾದವೇ ಪಂಚಾಗಜಾಯ, ಪುಣ್ಯ ಪ್ರಸಾದವೇ ಪಂಚಾಗಜಾಯ, ಪುಣ್ಯ ಪ್ರಸಾದವೇ ಪಂಚಾಗಜಾಯ. ಮುಕ್ತಿಯನ್ನು ನೀಡುವೋ ಭಕ್ತ ಜನಪ್ರಿಯ, ಮುಕ್ತಿಯನ್ನು ನೀಡುವೋ ಭಕ್ತ ಜನಪ್ರಿಯ. ಸತ್ಯ ಧರ್ಮಾತಿ ತೋರು ನಿನ್ನ ಮಾಯಯ, ಸತ್ಯ ಧರ್ಮಾತಿ ತೋರು ನಿನ್ನ ಮಾಯಯ, ಸತ್ಯ ಧರ್ಮಾತಿ ತೋರು ನಿನ್ನ ಮಾಯಯ, ಸತ್ಯ ಧರ್ಮಾತಿ ತೋರು ನಿನ್ನ ಮಾಯಯ. ಸಾಧೇಂದ್ರ ಪೂಜಿತ ಸಿದ್ಧಿ ವಿನಾಯಕ, ಸಾಧೇಂದ್ರ ಪೂಜಿತ ಸಿದ್ಧಿ ವಿನಾಯಕ, ಸಾಧೇಂದ್ರ ಪೂಜಿತ ಸಿದ್ಧಿ ವಿನಾಯಕ, ಸಾಧೇಂದ್ರ ಪೂಜಿತ ಸಿದ್ಧಿ ವಿನಾಯಕ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ, ಶರವು ಮಹಾಗಣಪತಿ ನಮಗೆ ನಿಮ್ಮದೇ. ಅನುದಿನ ಹೋ ಭಕ್ತರೋ ನಿನ್ನ ನಂಬಿರುವರು, ಅನುದಿನ ಹೋ ಭಕ್ತರೋ ನಿನ್ನ ನಂಬಿರುವರು. ಶರವು ಮಹಾಗಣಪತಿ, ಶರವು ಮಹಾಗಣಪತಿ, ಶರವು ಮಹಾಗಣಪತಿ, ಶರವು ಮಹಾಗಣಪತಿ. ಮಾದೇವ 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 ಮಾದೇವ. ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ
ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಂಬಾಚಿ ಗಣಪತಿ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಂಬಾಚಿ ಗಣಪತಿ ಶರಣು. ಅತ್ಯಂಗ್ರಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಅತ್ಯಂಗ್ರಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರು ಗಣಪತಿ ಶರವು ಗಣಪತಿ ಕುಂಬಾಚಿ ಗಣಪತಿ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಂಬಾಚಿ ಗಣಪತಿ ಶರಣು. ಅತ್ಯಂಗ್ರಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಅತ್ಯಂಗ್ರಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಲನೆ ಕೂರ್ಮವರ್ಣನೆ ಗಣನಾಥ ನಿನಗೆ ವಂದನೆ. ವಿಕಟನೆ ವಿಮಲನೆ ಕೂರ್ಮವರ್ಣನೆ ಗಣನಾಥ ನಿನಗೆ ವಂದನೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ಮಧುರು ಗಣಪತಿ ಶರವು ಗಣಪತಿ ಕುಂಬಾಚಿ ಗಣಪತಿ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಂಬಾಚಿ ಗಣಪತಿ ಶರಣು. ಅತ್ಯಂಗ್ರಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಅತ್ಯಂಗ್ರಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಒಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ
ಚರಣು ವಿನಾಯಕ ಮಂಗಳವರ ಚರಣು ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಸ ಕೃಷ್ಣನು ತಾಗೊಳಲನೂದುವ ಬಾರೆ ಸಖಿ ರಾಸ ಕ್ರೀಡೆಯಾಡುವ ಸಾರ
ನೈವೇದ್ಯ ಒಡಲು ಹಸಿಗಲುವನ್ನವಿಲ್ಲದಲೆಗಿರಬಹುದು ಒಡಲು ಹಸಿಗಲುವನ್ನವಿಲ್ಲದಲೆಗಿರಬಹುದು ಪಡೆದ ಕ್ಷೇತ್ರವ ಬಿಟ್ಟು ತೊಲಗಬಹುದು ಮಡಲಿ ಮಕ್ಕಳ ಕಡೆಗೆ ತೊಲಗಿಸಿಗೆ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಗೆ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಬೇಡುವೆ ನೈಯ ತಾಯಿ ತಂದೆಯ ಬಿಟ್ಟು ಒಡಲು ಹಾಕಲುಬಹುದು ತಾಯಿ ತಂದೆಯ ಬಿಟ್ಟು ಒಡಲು ಹಾಕಲುಬಹುದು ಪಡೆದ ಕ್ಷೇತ್ರವ ಬಿಟ್ಟು ತೊಲಗಬಹುದು ಪಡೆದ ಕ್ಷೇತ್ರವ ಬಿಟ್ಟು ತೊಲಗಬಹುದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಇನ್ನು ಅರಿತು ಬೇಡುವೆ ನೈಯ ಬರಿದೆ ಮಾತೆ ಇನ್ನು ಅರಿತು ಬೇಡುವೆ ನೈಯ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋ ತಾರ ಗೋಪಾಲನ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋ ತಾರ ಗೋಪಾಲನ ಗೋವರ್ಧನೋ ತಾರ ಗೋಪಾಲನ ರಮಣೀನ ಚೋರ ನೀಲನೇ
ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ. ನಡವ ಮನಗಳೇ ಎಂದು ಪರಮ ಪಾವನ, ನಡವ ಮನೆಗಳೇ ಎಂದು ಪರಮ ಪಾವನ, ನಡವ ಮನಗಳೇ ಎಂದು ಪರಮ ಪಾವನ, ನಡವ ಮನೆಗಳೇ ಎಂದು ಪರಮ ಪಾವನ, ಜ್ಞಾನ ದೈವ ಮನಗಳೇ ನಿನ್ನ ಬೃಂದಾವನ, ಜ್ಞಾನ ದೈವ ಮನಗಳೇ ನಿನ್ನ ಬೃಂದಾವನ, ನಿನ್ನ ಹರಿದ ಹೃದಯವೇ ದೇವನಿರುವ ಮಂದಿರ, ನಿನ್ನ ಹರಿದ ಹೃದಯವೇ ದೇವನಿರುವ ಮಂದಿರ, ನಿನ್ನ ಬೆರವ ಭಾಗ್ಯವೇ ನಿತ್ಯ ಸತ್ಯ ಸುಂದರ, ನಿನ್ನ ಬೆರವ ಭಾಗ್ಯವೇ ನಿತ್ಯ ಸತ್ಯ ಸುಂದರ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ. ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವೋ, ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವೋ, ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವೋ, ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವೋ, ನಿನ್ನ ನಾಮಕರಣವೇ ನಿತ್ಯ ವೇದ ಮಂತ್ರವೋ, 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 ನಿತ್ಯ ನಿನ್ನ ಸೇವೆಗೆ ಮುಕ್ತಿ ಪಡೆವ ತಂತ್ರವೋ, ನಿತ್ಯ ನಿನ್ನ ಸೇವೆಗೆ ಮುಕ್ತಿ ಪಡೆವ ತಂತ್ರವೋ, ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ದೇವಾಲಯ. ವಂದಿಪೆ ಶ್ರೀ ಗಣನಾಥನೇ, ಮಂದಾರ ತೇರಾ ಮಂದಹಾಸವದನನೇ, ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಓ ಎನ್ನುವ ಗಣಪನ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪನ ಕರೆದಾಗ, ಓ ಎನ್ನುವ ಗಣಪ, ಓಂಕಾರನಾದ ಲೋಲ ಗಣಪ, ಓಂಕಾರ ರೂಪ ಗಣಪ.
पाहि शान्त भुवनेश्वर सुमनोहर भुवनसार पाहि शान्त भुवनेश्वर सुमनोहर भुवनसार पापहार आनन्दसार पापहार आनन्दसार भयविधूर भवसंहार भयविधूर भवसंहार पाहि शान्त भुवनेश्वर सुमनोहर भुवनसार पाहि शान्त भुवनेश्वर सुमनोहर भुवनसार पापहार आनन्दसार पापहार आनन्दसार भयविदूर भवसंहार भयविदूर भव संहार भुवनेश्वर सुमनोहर भुवनसार पापहार आनन्दसार पापहार आनन्दसार भयविदूर भवसंहार भयविदूर भवसंहार पाहि शान्त भुवनेश्वर सुमनोहर भुवनसार पाहि शान्त भुवनेश्वर सुमनोहर भुवनसार जगदम्ब देवी भवानी जगन्माते शक्ति दुर्गे जगन्माते शक्ति दुर्गे जगन्माते शक्ति दुर्गे जगदम्ब देवी भवानी जगन्माते शक्ति दुर्गे जगन्माते शक्ति दुर्गे जगन्माते शक्ति दुर्गे कुमार गणनाथांगा कल्याणी श्यामलांबा कुमार गणनाथांगा कल्याणी श्यामलांबा जननी दुर्गे वरदा माता जननी दुर्गे वरदा माता उमा महेश्वरी कलावती उमा महेश्वरी कलावती अम्मा उमा महेश्वरी कलावती जगन्माते शक्ति दुर्गे जगन्माते शक्ति दुर्गे माते शक्ति दुर्गे जगन्माते शक्ति दुर्गे ओंकारनाद रूपिणी संसारतापारिणी ओंकारनाद रूपिणी संसारतापहरिणी जननी दुर्गे वरदा माता जननी दुर्गे वरदा माता उमा महेश्वरी कलावती उमा महेश्वरी
ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಗೌರಿವರ ಗಂಗಾಧರ ಚಂದ್ರಮೌಳೇಶ್ವರ ಗೌರಿವರ ಗಂಗಾಧರ ಚಂದ್ರಮೌಳೇಶ್ವರ ಜಯ ಹೇ ಮಂಜುನಾಥ ಜಯ ಹೇ ಜಗನ್ನಾಥ ಜಯ ಹೇ ಮಂಜುನಾಥ ಜಯ ಹೇ ಜಗನ್ನಾಥ ಮಂಜುನಾಥ ಮಂಜು ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಮರಗಾದ ನವರತ್ನ ವಜ್ರ ಹರಳುಗೆ ಸಿಸಿದಾಜುಮಣಿ ಮರಗಾದ ನವರತ್ನ ವಜ್ರ ಹರಳುಗೆ ಸಿಸಿದಾಜುಮಣಿ ಕಿರಣ ಮೊಗುಟದಲ್ಲಿ ಶಿರ ಶಿರದಲ್ಲಿ ಕಿರಣ ಮುಗುಟದಲ್ಲಿ ಶಿರ ಶಿರದಲ್ಲಿ ಸರಿ 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 ದಾಡು ತಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಹಿಂದಿರುಗಿ ಹೋಗಿ ನೀನು ಅಂಗಾರಿಸಿ ದೂರದಲ್ಲಿ ಹಿಂದಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂದು ವಿಜಯ ವಿಠಲರಾಯನು ನಿಂತು ವಿಜಯ ವಿಠಲರಾಯನ್ ಇಂದಿರಿರಿರಿರಿರಿರಿರಿರಿ ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಆಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಕೃಷ್ಣ ಹೇ ಶ್ರೀ ಕೃಷ್ಣ
ಗಾಳಿಯ ಪಟದಂತೆ ನಾನಯ್ಯ ಆಡಿಸು ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಹೇ ಶ್ರೀಕೃಷ್ಣ, ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದು ಎಂದು ನಂಬಿದೆನಯ್ಯ ಶಾಶ್ವತವೆಂದು. ಎಲ್ಲವೂ ನಾನು ನನ್ನದು ಎಂದು ನಂಬಿದೆನಯ್ಯ ಶಾಶ್ವತವೆಂದೇ. ಎಲ್ಲ ಸುಳ್ಳು ಎಲ್ಲವೂ ಸುಳ್ಳು ತಿಳಿದೆನು ಎಂದು ನಾನು ನಿತ್ಯ ನೀನು ಸತ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು.
ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಶ್ರೀದೇವಿ ನಮ್ಮನ್ನು ಕಾಪಾಡಲಿ ಶ್ರೀದೇವಿ ನಮ್ಮನ್ನು ಕಾಪಾಡಲಿ ಶ್ರೀ ಭಕ್ತಿ ಸಾಮ್ರಾಜ್ಯ ಮೆರೆದಾಡಲಿ ಶ್ರೀ ಭಕ್ತಿ ಸಾಮ್ರಾಜ್ಯ ಮೆರೆದಾಡಲಿ ಮೋಕಾಂಬೆ ಕಾರುಣ್ಯ ಸ್ಥಿರವಾಗಲಿ ಮೋಕಾಂಬೆ ಕಾರುಣ್ಯ ಸ್ಥಿರವಾಗಲಿ ಶೋಕಾವ್ಯ ಕುಲವೆಲ್ಲ ಲಯವಾಗಲಿ ಶೋಕಾವ್ಯ ಕುಲವೆಲ್ಲ ಲಯವಾಗಲಿ ನಾಸ್ತಿಕರು ನಿನ್ನಲ್ಲಿ ಕ್ಷಮೆ ಕೋರಲಿ ನಾಸ್ತಿಕರು ನಿನ್ನಲ್ಲಿ ಕ್ಷಮೆ ಕೋರಲಿ ಆತಿಕರ ಆಸೆಯು ಈಡೇರಲಿ ಆತಿಕರ ಆಸೆಯು ಈಡೇರಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಕರುನಾಡ ಶ್ರೀದೇವಿ ಕಾಪಾಡಲಿ ಕರುನಾಡ ಶ್ರೀದೇವಿ ಕಾಪಾಡಲಿ ಶ್ರೀರಕ್ಷೆ ಭಕ್ತರಿಗೆ ನೆರವಾಗಲಿ ಶ್ರೀರಕ್ಷೆ ಭಕ್ತರಿಗೆ ನೆರವಾಗಲಿ ಮೋಕಾಂಬೆ ಶಿರಕಾರ ಶುಭ ನೀಡಲಿ ಮೋಕಾಂಬೆ ಶಿರ ನೀಡಲಿ ಮೋಕಾಂಬೆ ಶಿರಕಾರ ಶುಭ ನೀಡಲಿ ಮೋಕಾಂಬೆ ಗಂಧಕಾರ ಶುಭ ನೀಡಲಿ ಶ್ರೀ ಕ್ಷೇತ್ರ ಎಂದೆಂದು ಮೆರೆದಾಡಲಿ ಶ್ರೀ ಕ್ಷೇತ್ರ ಎಂದೆಂದು ಮೆರೆದಾಡಲಿ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಮೂಕಾಂಬಿ ಮಾತೆಗೆ ಜಯ ಮಂಗಳ ಮೂಕಾಂಬಿ ಮಾತೆಗೆ ಜಯ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಟಿಲದ ದೇವಿಗೆ ಜಯ ಮಂಗಳ ಜಟಿಲದ ದೇವಿಗೆ ಜಯ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಶ್ರೀ ಕೃಷ್ಣ ದೇವರಿಗೆ ಜಯ ಮಂಗಳ ಶ್ರೀ ಕೃಷ್ಣ ದೇವರಿಗೆ ಜಯ ಮಂಗಳ ಜಯವಾಗಲಿ ನಿತ್ಯ ಶುಭವಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಮಾರುರುದ ಊರುಡುಂಜೆ ಪುಣ್ಯಕ್ಷೇತ್ರಯೇ ಅಲ್ತಪುದರು ಗೋಪಿನಾಥ ದೇವಸ್ಥಾನಯೇ ಮಾರುರುದ ಊರುಡಂಜಿ ಪುಣ್ಯಕ್ಷೇತ್ರಯೇ ಮಾರುರುದ ಊರುಡುಂಜೆ ಪುಣ್ಯಕ್ಷೇತ್ರಯೇ ಅಲ್ತಪುದರು ಗೋಪಿನಾಥ ದೇವಸ್ಥಾನಯೇ
ஏரம்மா ஈரு కులుదిన పొర్లు ఇరువైల్ దక్షేత్రుడు నెలయాయిన పొర్లు ತುಳುವೆರೆ ನಾಡಿಡು ಕುಲುದಿನ ಪೊರ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಏರಮ್ಮ 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 ఏరమ్మ పొర్లోడు కులుదీన పొర్లు ఏరమ్మ పొర్లోడు కులుదీన పొర్లు ఇరువైల్ దక్షేత్రుడు నిలయాయిన పొర్లు ఇరువైల్ దక్షేత్రుడు నిలయాయిన పొర్లు కొలువెరె నాడెడు కులుదిన పొర్లు కొలువెరె నాడెడు కులుదిన పొర్లు మల్లిಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಭಕ್ತಿಡು ತೂಂಡ ಭಗವತಿ ಪೊರ್ಲು ಮುಕ್ತಿಡು ತೂಂಡ ಮೂಕಾಂಬೆ ಪೊರ್ಲು ಭಕ್ತಿಡು ತೂಂಡ ಭಗವತಿ ಪೊರ್ಲು ಮುಕ್ತಿಡು ತೂಂಡ ಮೂಕಾಂಬೆ ಪೊರ್ಲು ಶಕ್ತಿಡು ತೂಂಡ ರಕ್ತೇಶ್ವರಿ ಪೊರ್ಲು ಶಕ್ತಿಡು ತೂಂಡ ರಕ್ತೇಶ್ವರಿ ಪೊರ್ಲು ಶಕ್ತಿಡು ತೂಂಡ ರಾಜೇಶ್ವರಿ ಪೊರ್ಲು ಶಕ್ತಿಡು ತೂಂಡ ರಾಜೇಶ್ವರಿ ಪೊರ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಮನಸ್ಸೆಡು ತೂಂಡ ಮಹಾಲಕ್ಷ್ಮಿ ಪೊರ್ಲು ಬಾನೊಡು ತೂಂಡ ಮಹಾಮಾಯೆ ಪೊರ್ಲು ಮನಸ್ಸೆಡು ತೂಂಡ ಮಹಾಲಕ್ಷ್ಮಿ ಪೊರ್ಲು ಬಾನೊಡು ತೂಂಡ ಮಹಾಮಾಯೆ ಪೊರ್ಲು ನಿತ್ಯಲ ತೂಂಡ ಜಲದುರ್ಗೆ ಪೊರ್ಲು ನಿತ್ಯಲ ತೂಂಡ ಜಲದುರ್ಗೆ ಪೊರ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ವಿದ್ಯೆಡು ತೂಂಡ ಸರಸ್ವತಿ ಪೊರ್ಲು ಬುದ್ಧಿಡು ತೂಂಡ ಭುವನೇಶ್ವರಿ ಪೊರ್ಲು ವಿದ್ಯೆಡು ತೂಂಡ ಸರಸ್ವತಿ ಪೊರ್ಲು ಬುದ್ಧಿಡು ತೂಂಡ ಭುವನೇಶ್ವರಿ ಪೊರ್ಲು ಶಾಂತಿಡು ತೂಂಡ ಶಾಂಭವಿ ಪೊರ್ಲು ಶಾಂತಿಡು ತೂಂಡ ಶಾಂಭವಿ ಪೊರ್ಲು ಶಾಂತಿಡು ತೂಂಡ ಶಾಂಭವಿ ಪೊರ್ಲು ತೂಂಡ ಶಾಂಭವಿ ಪೊರ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪೊರ್ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಕೊಲುರುಡು ತೂಂಡ ಮೂಕಾಂಬೆ ಪೊರ್ಲು ಕಾಪುಡು ತೂಂಡ ಮಾರಮ್ಮ ಪೊರ್ಲು ಕುಂದೂರುಡು ತೂಂಡ ಮೂಕಾಂಬೆ ಪೊರ್ಲು ಕಾಪುಡು ತೂಂಡ ಮಾರಮ್ಮ ಪೊರ್ಲು ಕಟಿಲೆಡು
ಮರುಳಾಗಿನ ಪುಲ್ಲು ಏರಮ್ಮ 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 ಕಟೀಲೆಡುತ್ತುಂಡ ಆಟದ ಪುಲ್ಲು ಉರಲೆಡುತ್ತುಂಡ ಚೆಂಡದ ಪುಲ್ಲು ಕಟೀಲೆಡುತ್ತುಂಡ ಆಟದ ಪುಲ್ಲು ಉರಲೆಡುತ್ತುಂಡ ಚೆಂಡದ ಪುಲ್ಲು ಇರುವೆಳ್ಳುತ್ತುಂಡ ಭಜನದ ಪುಲ್ಲು ಇರುವೆಳ್ಳುತ್ತುಂಡ ಭಜನದ ಪುಲ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪುಲ್ಲು ಮಲ್ಲಿಗೆದ ಕಮ್ಮೆನುಗು ಮರುಳಾಯಿನ ಪುಲ್ಲು ಏರಮ್ಮ 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 ಏರಮ್ಮ. बोलो श्री कृष्ण परमात्मा की ಹಲೋ ಇದೆ ಜೈ ಭವಾನಿ ಭಜನಾ ಮಂಡಳಿ ಮಾರೋರು ಮಕ್ಕಳು ಹಿಡಿದು ಭಜನಾ ಕಾರ್ಯಕ್ರಮ ಇಡಬಿಟ್ಟು ನಡಪತ್ತು ಕೊಯ್ಯರು ಆಗ್ಲಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯನ್ನು ರವಿಪ್ರಸಾದ್ ಶೆಟ್ಟಿ ಬ್ರಹ್ಮಕಲಶದ ಸಮಿತಿಯ ಕಾರ್ಯದರ್ಶಿಯನ್ನು ರವಿಪ್ರಸಾದ್ ಶೆಟ್ಟಿ ಅವರು ಅಕ್ಲಿಗೆ ಹಾರ ಪಾಡ್ದು ಸ್ಮರಣಿಕೆ ಹೊರಡು ಬಂದಕ್ಕೆ ಏನೊಂದಿಲ್ಲ.
ಸರಿ. ಒಂದು
ಶ್ರೀರಮಣನೆ ಮಾರೂರು ಕ್ಷೇತ್ರದಿ ನೆಲೆ ನಿಂತವನೇ ಗೋಪಾಲರೊಡಗೂಡಿ ಗೋವನು ಪಾಲಿಪಗೆ ಗೋಪಾಲರೊಡಗೂಡಿ ಗೋವನು ಪಾಲಿಪಗೆ ಬ್ರಹ್ಮ ಕಲಶವಿಂದು ಈ ನೆಲದಲ್ಲಿ ಬ್ರಹ್ಮ ಕಲಶವಿಂದು ಬ್ರಹ್ಮ ಕಲಶವಿಂದು ಈ ನೆಲದಲ್ಲಿ ಬ್ರಹ್ಮ ಕಲಶವಿಂದು ಗೋಪಾಲ ಕೃಷ್ಣನೇ ಶ್ರೀರಮಣನೆ ಮಾರೂರು ಕ್ಷೇತ್ರದಿ ನೆಲೆ ನಿಂತವನೇ ಶ್ರೀ ತುಳಸಿ ನಿನಗೆ ಅರ್ಪಿಸಿ ಬೇಡುವೆ ಕಾಪಾಡೋ ರಂಗ ಕೈ ಹಿಡಿದು ಶ್ರೀ ತುಳಸಿ ನಿನಗೆ ಅರ್ಪಿಸಿ ಬೇಡುವೆ ಕಾಪಾಡೋ ರಂಗ ಕೈ ಹಿಡಿದು ಜ್ಞಾನದ ಜ್ಯೋತಿಯ ಬೆಳಗೆನ್ನಲಿ ನೀ ಮಾಧವ ಮಧುಸೂದನ ಗೋಪಾಲನೆ ಗೋಪಾಲ ಕೃಷ್ಣನೇ ಶ್ರೀರಮಣನೆ ಮಾರೂರು ಕ್ಷೇತ್ರದಿ ನೆಲೆ ನಿಂತವನೇ ಬಿನ್ನಣಿ ಸೀಮೆಯ ಮಗನೇ ದೇವನೇ ಧರ್ಮದ ದಾರಿಯಲ್ಲಿ ನಡೆಸಿನ್ನ ಬಿನ್ನಣಿ ಸೀಮೆಯ ಮಗನೇ ದೇವನೇ ಧರ್ಮದ ದಾರಿಯಲ್ಲಿ ನಡೆಸಿನ್ನ ಕೊಡಮಣಿ ತಾಯಿನ ಜೊತೆಗಿರುವವನೇ ಅಧ್ಯಕ್ಷರಾದಂತಹ ಪಡ್ಯಾರ ಬಿಟ್ಟು ಜೀವಂದರ್ ಕುಮಾರ್ ಅವರು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂತಹ ಶಂಭು ಶೆಟ್ಟಿ ಅವರು ಎಲ್ಲ ಅಭ್ಯಾಗತರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀರಮಣನೆ ಮಾರೂರು ಕ್ಷೇತ್ರದಿ ನೆಲೆ ನಿಂತವನೇ ಶಂಭು ಎನ್ ಶೆಟ್ಟಿ ಅವರು ದಯವಿಟ್ಟು ಗೋಪಾಲರೊಡಗೂಡಿ ಗೋವನು ಪಾಲಿಪಗೆ ಗೋಪಾಲರೊಡಗೂಡಿ ಗೋವನು ಅನಂತ ಪದ್ಮನಾಭ ಅಸರಣ್ಣ ಮಾರ್ನಾಡು, ಬ್ರಹ್ಮಶ್ರೀ ಮುರಳೀಧರ ತಂತ್ರಿ ಎಡಪದವು, ರಾಘವೇಂದ್ರ ಅಸರಣ್ಣ ನಾಳ, ಶ್ರೀನಿವಾಸ ಪೆಜತ್ತಾಯ ಪೆರ್ಮುದೆ, ಭಾಸ್ಕರ್ ಎಸ್ ಕೋಟ್ಯಾನ್ರವರು, ಪ್ರದೀಪ್ ಚಂದ್ರ ಬಾವಗುತ್ತು, ರಾಜೇಶ್ ಬಳ್ಳಾಲ್ ಆಡಳಿತ ಮುಕ್ತೇಶ್ವರ ಶ್ರೀ ಕ್ಷೇತ್ರ ಹೊಯ್ಪಾಲಬೆಟ್ಟ ಮಾರ್ನಾಡು, ದೇವೇಂದ್ರ ಹೆಗ್ಡೆ ಉದ್ಯಮಿಗಳು ಕೊಕ್ರಾಡಿ, ಶ್ರೀಮತಿ ಡಾಕ್ಟರ್ ಅಮರ್ಶ್ರೀ ಅಮರನಾಥ್ ಶೆಟ್ಟಿ ಮೂಡಬಿದ್ರಿ, ಅಮರೇಂದ್ರ ಹೆಚ್ ವಕೀಲರು ಮೂಡಬಿದ್ರಿ, ಅಶೋಕ್ ಬಿಬಿ ಹಾಸನ, ವಿಶಾಲ್ ಕೀರ್ತಿ ಬಲಿಪ ಧರ್ಮದರ್ಶಿಗಳು ಕೊಡಮಣಿತಾಯ ದೇವಸ್ಥಾನ ತೋಡಾರು, ಕೃಷ್ಣರಾಜ ಹೆಗ್ಡೆ ಕರಿಂಜೆಗುತ್ತು, ಶ್ರೀಕಾಂತ್ ಭಟ್ ನಂದಳಿಕೆ, ವೃಷಭರಾಜ್ ಬಳ್ಳಾಲ್ ಲಾಡಿಗುತ್ತು, ಶ್ರೀ ಪ್ರವೀಣ್ ಬಿಮಲ್ ಕನ್ಸ್ಟ್ರಕ್ಷನ್ ಮೂಡಬಿದ್ರಿ, ಮಂಜುನಾಥ್ BS ನಿರೀಕ್ಷಕರು ಮೂಡಬಿದ್ರೆ ಪೊಲೀಸ್ ಠಾಣೆ, ಶ್ರೀಕಾಂತ್ ಜೈನ್ ಕರ್ಪೆಗುತ್ತು, ಸ್ವಯಂಪ್ರಭಾ ಜೈನ್ ಬಾಳಿಕೆ ಬಿಟ್ಟು ಗೊತ್ತು, ದಿಲೀಪ್ ಕುಮಾರ್ ಶೆಟ್ಟಿ ಮರಿಯಾಡಿ ಹೊಸಮನೆ ಗೊತ್ತು, ಶಿವಾನಂದ ರಾವ್ ಮಾರೂರು, ರಾಜೇಂದ್ರ ಎಸ್ ಶೆಟ್ಟಿ ಹಾನ್ಯಗುತ್ತು ತೋಡಾರು,
ಉಮೇಶ್ ಕೊಂಗೊಟ್ಟು ಬರ್ಕೆ ಮಾರೂರು, ಶ್ರೀಮತಿ ಕುಶಲ ಯಶೋಧರ ದೇವಡಿಗ ಪುರಸಭಾ ಸದಸ್ಯರು ಮೂಡುಬಿದ್ರಿ, ಶ್ರೀಮತಿ ಧನಲಕ್ಷ್ಮೀ ರಾವ್ ಪುರಸಭಾ ಸದಸ್ಯರು ಮೂಡುಬಿದ್ರಿ, ಶ್ರೀ ಕೃಷ್ಣಕುಮಾರ್ ಶೆಟ್ಟಿ ವಿಪ್ರ ಎಂಟರ್ಪ್ರೈಸಸ್ ಬೆಂಗಳೂರು, ಶ್ರೀ ಹರೀಶ್ ಶೆಟ್ಟಿ ಕುಟೇಲು ಮನೆ ಮಾರೂರು, ರಾಜೇಶ್ ಕೋಟೆಗಾರ್ ಉದ್ಯಮಿ ಮೂಡುಬಿದ್ರಿ, ಭಾಸ್ಕರ್ ಕೋಟ್ಯಾನ್ ಜಲಗೋಳಿ ಪುತ್ತಿಗೆ, ಶ್ರೀ ರಘು ಪೂಜಾರಿ ಗುಮ್ಮಡಬೆಟ್ಟು ಮಾರ್ನಾಡು, ಸುಚರಿತ ಶೆಟ್ಟಿ ನಿರ್ದೇಶಕರು ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಶ್ರೀ ಪಿ ಶ್ರೀಧರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶರತ್ ಸುವರ್ಣ ಎನ್ಎಸ್ ಸದನ ಮಾರ್ನಾಡ್, ನಾಗೇಶ್ ಬಂಗೇರ ಕಟೀಲೇಶ್ವರಿ ಕನ್ಸ್ಟ್ರಕ್ಷನ್ ಅಳಿಯೂರು, ಶ್ರೀ ಕಿರಣ್ ಕುಮಾರ್ ವಲಯ ಅರಣ್ಯಾಧಿಕಾರಿ ಮೂಡಬಿದ್ರಿ ವಲಯ. ಇವರೆಲ್ಲ ವೇದಿಕೆಗೆ ಬಂದು ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಅವರನ್ನು ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಅರ್ರಪಂಡೆ ಅವು ಒಂದು ಬೇಕು. ಸರ್ ಬಹುಶಃ ನಮ್ಮ ಶಾಸಕರು ಬಹಳ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿರುವವರು. ಯಾಕಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮಗಳಿಗೂ ಒಮ್ಮೆ ಒಂದು ನಿಮಿಷ ಆದರೂ ಅವರು ಮುಖ ತೋರಿಸದೇ ಇದ್ದರೆ ಶಾಸಕರು ಬೈಜೇರು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಕಾರ್ಮಿಕರ ದಿನಾಚರಣೆ, ಬಹುಶಃ ಹಲವು ಕಾರ್ಯಕ್ರಮಗಳನ್ನು ಮುಗಿಸಿ ನಮ್ಮ ಮಾರೂರಿನ ಗೋಪಾಲಕೃಷ್ಣ ದೇವರ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯಕ್ಕೆ ಆಗಮಿಸ್ತಾರೆ. ಶಾಸಕರು ಅಂತ ಹೇಳಿದರೆ ಸಮಯಕ್ಕೆ ಬಹಳಷ್ಟೊಂದು ಒತ್ತು ಕೊಡುವಂತಹ ಒಂದು ವ್ಯಕ್ತಿತ್ವ ಅವರದು. ಇವತ್ತು ನಮ್ಮ ಎಲ್ಲರ ಮೇಲಿನ ಪ್ರೀತಿಯಿಂದ ಬಹಳಷ್ಟು ಬೇಗನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆದಷ್ಟು ಬೇಗನೆ ಕಾರ್ಯಕ್ರಮವನ್ನು ಮುಗಿಸಬೇಕು, ಹೋಗಬೇಕು ಅನ್ನುವ ತರಾತುರಿ ಅವರಲ್ಲಿದೆ. ಆದರೆ ನಮ್ಮ ಈ ಬ್ರಹ್ಮಕಲಶೋತ್ಸವದ ಸಭೆ ಸ್ವಲ್ಪ ದೊಡ್ಡ ಸಭೆಯಾಗಿದೆ. ಎಲ್ಲ ಅಭ್ಯಾಗತರು ನಮ್ಮ ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನೋ ಒಂದು ಆಮಂತ್ರಣವನ್ನು ಇಟ್ಟಿದ್ದೇವೆ. ಆದರೆ ಕೆಲವರು ಬಂದಿದ್ದಾರೆ, ಕೆಲವರು ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ಆದರೆ ನಾವು ಬರುವವರನ್ನು ಇನ್ನೂ ಆಗಮನ ಇರುವವರನ್ನೆಲ್ಲ ಮತ್ತೆ ಸ್ವಾಗತಿಸ್ತಾ ಈಗ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತೇವೆ ಅಂತ ಹೇಳಿ ನಮ್ಮ ಇವತ್ತಿನ ಅಧ್ಯಕ್ಷರಾದ ಶಂಭು ಶೆಟ್ಟಿಯವರಲ್ಲಿ ವಿನಂತಿಸ್ತಾ, ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮ ಯಶಸ್ಸಾಗಿ ನಡಿಬೇಕು, ಯಾವುದೇ ವಿಘ್ನ ವಿಡ್ಡೂರಗಳು ಬಾರದಂತೆ ನಾವು ದೇವರನ್ನು ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿದೆ. ಅದಕ್ಕೋಸ್ಕರ ಈ ದಿನ ಪ್ರಾರ್ಥನೆಯನ್ನು ನೆರವೇರಿಸಲಿಕ್ಕೆ ಬಹುಶಃ ಜಿನ ಭಕ್ತಿತೆಯನ್ನು ಹಲವು ಕಡೆ ಹಾಡಿ ಪ್ರಶಸ್ತಿಯನ್ನು ಗಳಿಸಿದಂತಹ ಒಂದು ತಂಡ ಅಂತ ಹೇಳಿದ್ರೆ ನಮ್ಮ ಸಮ್ಯತ ಪಿ ಬಳ್ಳಾಲ್ ಹಾಗೂ ಸಪ್ತಶ್ರೀ ಇವರದು. ಇವತ್ತು ಈ ವೇದಿಕೆಯಲ್ಲಿ ಭಕ್ತಿಯಿಂದ ನಮ್ಮ ಗೋಪಾಲಕೃಷ್ಣ ದೇವರನ್ನು ಅಥವಾ ಗಣಪತಿ ದೇವರನ್ನು ಸ್ತುತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ಪ್ರಾರ್ಥಿಸಲಿಕ್ಕೆ ಬರುವವರು ಸಮ್ಯತ ಪಿ ಬಳ್ಳಾಲ್ ಹಾಗೂ ಸಪ್ತಶ್ರೀ ಇವರು ಪ್ರಾರ್ಥನೆಗಾಗಿ. ಪರಹಿತ ಬಯಸೋ ಮನದ ಒಳಗೆ ದೇವರ ಇರುವು ಕಾಣಿಯ. ಪರಹಿತ ಬಯಸೋ ಮನದ ಒಳಗೆ ದೇವರ ಇರುವು ಕಾಣಿಯ. ಜೀವ ಜೀವದ ನೋವನಿಗಿಸೋ, ಜೀವ ಜೀವದ ನೋವನಿಗಿಸೋ ಪರಮಾತ್ಮನ ನೆಲೆ ಕಾಣಿಯ. ಪರಹಿತ ಬಯಸೋ ಮನದ ಒಳಗೆ ದೇವರ ಇರುವು ಕಾಣಿಯ. ಸಕಲ ಮಿತಿಗಳ ಮೀರುತ ನಿಂತ ಸಂತ ಜ್ಯೋತಿಯ ಕಾಣಿಯ. ಸಕಲ ಮಿತಿಗಳ ಮೀರುತ ನಿಂತ ಸಂತ ಜ್ಯೋತಿಯ ಕಾಣಿಯ. ನಡೆ ನುಡಿಗಳಲ್ಲಿ ಅರಿವಿನ
ಹರಿಸಿದ ಪ್ರಭೆಯ ಕಾಣೆಯ ಪರಹಿತ ಬಯಸೋ ಮನದ ಒಳಗೆ ದೇವರ ಇರುವು ಕಾಣೆಯ. ಪ್ರಾರ್ಥನೆಯನ್ನು ಹಾಡಿ ನಮ್ಮನ್ನೆಲ್ಲ ಭಕ್ತಿಯ ಲೋಕಕ್ಕೆ ಕೊಂಡೊಯ್ದಂತಹ ಸಂಯತ ಪಿ ಬಳ್ಳಾಲ್ ಹಾಗೂ ಸಪ್ತಶ್ರೀ ಇವರಿಗೆ ವಂದಿಸ್ತಾ ಅಮರಶ್ರೀ ಮೂಡುಬಿದಿರೆ ದಯವಿಟ್ಟು ವೇದಿಕೆ ಬರಬೇಕು. ದೇವೇಂದ್ರ ಹೆಗ್ಡೆ ಕೊಕ್ಕರಡಿ ಅವರು ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಬಂದಂತಹ ಅಭ್ಯಾಗತರನ್ನು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು, ಅವರ ಬರುವಿಕೆಗಾಗಿ ಅವರನ್ನು ವಂದಿಸಬೇಕು ಅಂತ ಹೇಳಿ ನಮ್ಮ ಪಡ್ಯಾರಬೆಟ್ಟಿನ ಧರ್ಮದರ್ಶಿಗಳು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಆದಂತಹ ಜೀವಂದರ್ ಕುಮಾರ್ ಪಡ್ಯಾರಬೆಟ್ಟು ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸ್ವಾಗತ ಪನ್ಲೆ ಸರ್ ಜ್ಞಾನ ಹಾಕ್ಲಿಕ್ಕೆ ಏರ್ ಮಾಲೆ ಪಡೆದು ನೆನಪಂತಾವೆ. ಮೊದಲಾಗಿ ಶ್ರೀ ಗೋಪಾಲಕೃಷ್ಣ ದೇವರಿಗೂ ಹಾಗೂ ಇತರ ಪರಿವಾರ ದೇವರುಗಳಿಗೆಲ್ಲ ಮತ್ತು ಶ್ರೀ ಕೊಡಮಣಿ ತಾಯನಿಗೆ ವಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಸಂಪ್ರದಾಯದಂತೆ ಸ್ವಾಗತ. ಇಂದು ಆಶೀರ್ವಚನ ನೀಡಲಿರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣರು, ಅನುವಂಶಿಕ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು. ಇವರನ್ನು ನಾನು ಊರಿನ ಪರವಾಗಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಮತ್ತು ಬ್ರಹ್ಮಗುರು ಸಮಿತಿಯ ಪರವಾಗಿ ನಾನು ಹಾರ್ದಿಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅನುವಂಶಿಕ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು ಇವರನ್ನು ಶ್ರೀಪತಿ ಭಟ್ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಂಪತ್ ಕುಮಾರ್ ಅವರು ಬರಬೇಕು ಸರ್, ವೇದಿಕೆ ಬನ್ನಿ. ಇಂದು ದೀಪ ಪ್ರಜ್ವಲನೆ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ನಮ್ಮ ಶಾಸಕರು, ಮುಲ್ಕಿ ಮೂಡುಬಿದಿರೆಯ ಶಾಸಕರಾದಂತಹ ಶ್ರೀ ಉಮಾನಾಥ್ ಎ ಕೋಟ್ಯಾನ್ ಇವರನ್ನು ನಾನು ದೇವಸ್ಥಾನದ ಪರವಾಗಿ ಹಾಗೂ ಊರಿನ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂತಹ ಶಂಭು ಶೆಟ್ಟಿ ಇವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ರಾಘವೇಂದ್ರ ಅಸ್ರಣ್ಣ ನಾಳ, ಇವರು ಇಲ್ಲಿಯ ಕ್ಷೇತ್ರದ ಅರ್ಚಕರಾದಂತಹ ಶ್ರೀ ವೆಂಕಟರಾಜ ಅಸ್ರಣ್ಣ ಅವರ ಮಗ, ನಾಳದ ಕ್ಷೇತ್ರದ ಒಂದು ಅರ್ಚಕರವರು. ಆದ್ದರಿಂದ ಅವರನ್ನು ಕೂಡ ನಾನು ಈ ಊರಿನ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಪತಿ ಭಟ್ ಅವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಇನ್ನೊಬ್ಬರು ಮುಖ್ಯ ಅಭ್ಯಾಗತರಾಗಿ ಆಗಮಿಸಿರುವಂತಹ ಕೊಡುಗೈ ದಾನಿಗಳೂ ಆಗಿರುವಂತಹ ಶ್ರೀ ಭಾಸ್ಕರ್ ಎಸ್ ಕೋಟ್ಯಾನ್, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು. ಇವರನ್ನು ಕೂಡ ನಾನು ಕ್ಷೇತ್ರದ ಪರವಾಗಿ ಹಾಗೂ ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೊಸಂಗಡಿ ಅರಮನೆಯ ಸಂಪತ್ ಕುಮಾರ್ ಇವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಪ್ರದೀಪ್ ಚಂದ್ರ ಬಾವಗುತ್ತು ಪುಚ್ಚೇರಿ, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ನಮ್ಮ ಊರಿನ ಪರವಾಗಿ ದೇವಸ್ಥಾನದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಿಲೀಪ್ ಶೆಟ್ಟಿ, ಸಭಾ ವೇದಿಕೆಯ ಸಂಚಾಲಕರಾದಂತಹ ದಿಲೀಪ್ ಶೆಟ್ಟಿ ಅವರು ಶ್ರೀ ರಾಜೇಶ್ ಬಳ್ಳಾಲ್, ಆಡಳಿತ ಮುಕ್ತೇಶ್ವರರು, ಶ್ರೀ ಕ್ಷೇತ್ರ ಹೊಯ್ಪಾಲ್ ಬೆಟ್ಟ ಮಾರ್ನಾಡು. ಇವರ ಬಗ್ಗೆ ನಾನು 2 ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಹೇಳಲೇಬೇಕಾಗ್ತದೆ. ದೇವಸ್ಥಾನದ ಧ್ವಜಸ್ತಂಭ ಇದನ್ನು ಸಂಪೂರ್ಣವಾಗಿ ಮತ್ತು ಒಳಗಿನ ದೈವದ ಕೊಡಮಣಿ ತಾಯಿನ ಮಂಚವನ್ನು ಸಂಪೂರ್ಣವಾಗಿ ಮಾರ್ನಾಡು ಗ್ರಾಮಸ್ಥರು ಅವರ ಮೂಲಕವಾಗಿ ಇಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. ತುಂಬ ಖರ್ಚು ಮಾಡಿ ಈ ಕೆಲಸಗಳನ್ನೆಲ್ಲ ಅವರು ಮಾಡಿಕೊಟ್ಟಿದ್ದಾರೆ. ಅವರನ್ನು ನಾನು ಕ್ಷೇತ್ರದ ಪರವಾಗಿ ಮತ್ತು ಊರಿನ ಪರವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ಶ್ರೀಪತಿ ಭಟ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ದೇವೇಂದ್ರ ಹೆಗಡೆ, ಉದ್ಯಮಿಗಳು, ಕೊಕ್ರಾಡಿ. ಇವರು ಹಾಗೆ ಕ್ಷೇತ್ರದ ಎಲ್ಲ ಕಾರ್ಯಕ್ರಮ ಭಾಗವಹಿಸುವಂತಹ ಒಬ್ಬ ಧನ ಸಹಾಯ ಮಾಡಿ ಪ್ರತಿಯೊಂದು ವಿಷಯಗಳಲ್ಲೂ ತಮ್ಮನ್ನು ತಾನು ಅರ್ಪಿಸಿಕೊಳ್ತಿರುವಂಥ ಒಂದು ವ್ಯಕ್ತಿ. ಅವರನ್ನು ಕೂಡ ನಾನು ಕ್ಷೇತ್ರದ ಪರವಾಗಿ ಮತ್ತು ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಗಣೇಶ್ ಶೆಟ್ಟಿ, ಮುಂಬೈ, ಇವರು ದಯವಿಟ್ಟು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀಮತಿ ಡಾಕ್ಟರ್ ಅಮರಶ್ರೀ ಅಮರನಾಥ್ ಶೆಟ್ಟಿಯವರು, ನಮ್ಮ ಹಿಂದಿನ ಶಾಸಕರಾದಂತಹ ಸಚಿವರೂ ಮಾಜಿ ಸಚಿವರು ಆಗಿರುವಂತಹ ದಿವಂಗತರಾದಂತಹ ಶ್ರೀ ಅಮರನಾಥ್ ಶೆಟ್ಟಿಯವರ ಸುಪುತ್ರಿ. ಅವರನ್ನು ಕೂಡ ನಾನು ದೇವಸ್ಥಾನದ ಪರವಾಗಿ ಹಾಗೂ ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಪ್ರೇಮ ಶೆಟ್ಟಿ ಅವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ತೋಡಾರಗುತ್ತಿನ ಶ್ರೀ ವಿಶಾಲಕೀರ್ತಿ ಬಲಿಪ, ಧರ್ಮದರ್ಶಿಗಳು, ಶ್ರೀ ಕೊಡಮಣಿತಾಯ ದೇವಸ್ಥಾನ ತೋಡಾರು. ಇವ್ರದ್ದು ಈ ಗ್ರಾಮದ ಸಹಕಾರ ನಾವು ಮರೆಯುವಂತಿಲ್ಲ. ಆದ್ದರಿಂದ ಅವರನ್ನು ಕೂಡ ನಾನು ದೇವಸ್ಥಾನದ ಪರವಾಗಿ ಮತ್ತು ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ನಮ್ಮ ಬ್ರಹ್ಮಕಲಶೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ರಮೇಶ್
ಎಸ್ ಶೆಟ್ಟಿ ಮಾರ್ನಾಡು ಇವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮುಂದಿನ ಅತಿಥಿಗಳು ಶ್ರೀ ವಿಶಾಲಕೀರ್ತಿ ಕೃಷ್ಣರಾಜ ಹೆಗಡೆ ಕರಿಂಜೆಗುತ್ತು, ನಮ್ಮ ಪಕ್ಕದ ಗ್ರಾಮದವರು, ಈ ಊರಿನ ಮುಖ್ಯಸ್ಥರು. ಅವರನ್ನು ಕೂಡ ನಾನು ದೇವಸ್ಥಾನದ ಪರವಾಗಿ ಮತ್ತು ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಸುಧಾಕರ್ ಶೆಟ್ಟಿ ಇವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ಶ್ರೀಕಾಂತ್ ಜೈನ್ ಕರ್ಪೆಗುತ್ತು. ಇವರು ನಮ್ಮ 9 ಗ್ರಾಮಗಳಲ್ಲಿ ಕರ್ಪೆ ಕೂಡ ನಮ್ಮದೇ ಗ್ರಾಮ. ಅವರನ್ನು ಕೂಡ ನಾನು ಈ ದೇವಸ್ಥಾನದ ಪರವಾಗಿ ಮತ್ತು ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ರವಿ ಪೂಜಾರಿ ಇವರು ದಯವಿಟ್ಟು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ದಿಲೀಪ್ ಕುಮಾರ್ ಶೆಟ್ಟಿ ಮರಿಯಾಡಿ ಹೊಸಮನೆಗುತ್ತು. ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಬಾಲಕೃಷ್ಣ ಶೆಟ್ಟಿ ಇವರು ಶಾಲು ಹಾಕಿ ಸ್ಮರಣಿಕೆ ಇತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ಪಿ ಶ್ರೀಧರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಇವರನ್ನು ಕೂಡ ನಾನು ದೇವಸ್ಥಾನದ ಪರವಾಗಿ ಹಾಗೂ ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಸುಶಾಂತ್ ಕರ್ಕೇರ ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಮಾಜಿ ಪುರಸಭಾ ಸದಸ್ಯರು ಶ್ರೀಮತಿ ಕುಶಲ ಯಶೋಧರ ದೇವಾಡಿಗ. ಇವರನ್ನು ಕೂಡ ನಾನು ಕ್ಷೇತ್ರದ ಪರವಾಗಿ ಮತ್ತು ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೀಕ್ಷಾ ಇವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀಮತಿ ಧನಲಕ್ಷ್ಮೀ ರಾವ್ ಪುರಸಭಾ ಸದಸ್ಯರು ಮೂಡಬಿದ್ರೆ. ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಪ್ರೇಮ ಶೆಟ್ಟಿ ಅವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ಕೃಷ್ಣಕುಮಾರ್ ಶೆಟ್ಟಿ, ವಿಪ್ರ ಎಂಟರ್ಪ್ರೈಸಸ್ ಬೆಂಗಳೂರು.
ಇವರನ್ನು ಇನ್ನೊಬ್ಬರು ಮುಖ್ಯ ಅತಿಥಿ ಶರತ್ ಸುವರ್ಣ NS ಸದನ ಮಾರ್ನಾಡು. ಇವರನ್ನು ಕೂಡ ನಾನು ಕ್ಷೇತ್ರದ ಪರವಾಗಿ ಮತ್ತು ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧರಣೇಂದ್ರ ಕುಮಾರ್ ಅವರು ಶಾಲು ಹಾಕಿ ಸ್ಮರಣಿಕೆ ನಿಂತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ಶ್ರೀ ಸುರೇಶ್ ಶೆಟ್ಟಿ. ಇವರನ್ನು ಕೂಡ ನಾನು ಊರಿನ ಪರವಾಗಿ ಮತ್ತು ದೇವಸ್ಥಾನದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುನಿಲ್ ಕುಮಾರ್ ಶೆಟ್ಟಿ ಕೂಟೇಲು ಇವರು ಶಾಲು ಹಾಕಿ ಸ್ಮರಣಿಕೆ ಇತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅಲ್ಲದೆ ಇನ್ನೊಬ್ಬರು ನಮ್ಮವರೇ ಆದಂತಹ ಮಾರೂರು ಖಂಡಿಗದ ನಮ್ಮ ಅಸ್ರಣರು ರಾಮದಾಸ್ ಅಸ್ರಣರು ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಹೊಸಂಗಡಿ ಅರಮನೆಯ ಸಂಪತ್ ಕುಮಾರ್ ಶೆಟ್ಟಿಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶಂಭು ಎನ್ ಶೆಟ್ಟಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೂ ಹೌದು, ಅಲ್ಲದೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರೂ ಹೌದು. ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಮುಂಚೂಣಿಯಲ್ಲಿ ಇದ್ದು ದೇವಸ್ಥಾನದ ಸಂಪೂರ್ಣವಾದಂತಹ ಒಂದು ಜೀರ್ಣೋದ್ಧಾರವನ್ನು ವಹಿಸಿಕೊಂಡು ನಮ್ಮ ಈ ದೇವಸ್ಥಾನವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಅವರು ಇಂದಿನ ಸಮಾರಂಭದ ಅಧ್ಯಕ್ಷರು. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಮತ್ತು ಬಹಳ ಆತ್ಮೀಯವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀಪತಿ ಭಟ್ ಅವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತ ಇತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ಶ್ರೀಪತಿ ಭಟ್ ನಮ್ಮವರೇ, ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದವರವರು. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ದೇವಸ್ಥಾನದ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಮತ್ತು ಕ್ಷೇತ್ರದ ಪರವಾಗಿ ಊರಿನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಶೋಕ್ BB ಹಾಸನ, ದಯವಿಟ್ಟು ಇವರು ಇವತ್ತಿನ ಅಭ್ಯಾಗತರು. ಹಾಗೆಯೇ ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿದ ಪತ್ರಕರ್ತರ ಮಿತ್ರರು ಹಾಗೂ ತಮ್ಮೆಲ್ಲರನ್ನು ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ತಮ್ಮೆಲ್ಲರನ್ನು ಬಂದು ಅಭ್ಯಾಗತರಾಗಿ ತಾವು ಬಂದಿದ್ದೀರಿ ಇಲ್ಲಿಗೆ. ತಮ್ಮ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ನಾನು ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡುವಂಥ ಶ್ರೀ ರವಿ ಪ್ರಸಾದ್ ಕೆ ಶೆಟ್ಟಿ ಇವರಿಗೆ ವಹಿಸಿಕೊಡ್ತಾ ಇದ್ದೇನೆ. ನಮ್ಮ ದೇವಸ್ಥಾನಕ್ಕೆ ಗುಡಿಗಳೆರಡು ಹೊಸದಾಗಿ ಬಂದಿವೆ. ಗಣೇಶನ ಮತ್ತು ಹನುಮಂತನ ಗುಡಿ. ಇದರಲ್ಲಿ ಒಂದನ್ನು ಹನುಮಂತನ ಗುಡಿಯನ್ನು ಕಟ್ಟಿಸಿಕೊಟ್ಟಂಥ ಶ್ರೀ ಅಶೋಕ್ BB ಹಾಸನ್, ಇವರು ಹಾಸನದಿಂದ ದೂರದ ಹಾಸನದಿಂದ ಇಲ್ಲಿಗೆ ಬಂದಿದ್ದಾರೆ.
ಅವರನ್ನು ಕೂಡ ನಾನು ಕ್ಷೇತ್ರದ ಪರವಾಗಿ ಮತ್ತು ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಹೊಸಂಗಡಿ ಅರಮನೆಯ ಸುಕುಮಾರ್ ಜೈನ್ ಇವರು ಶಾಲು ಹಾಕಿ ಸ್ಮರಣಿಕೆ ಇತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಿತ್ತೊಟ್ಟು ಗುತ್ತು ದಿನೇಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಗಣಪತಿಯ ಗುಡಿಯನ್ನು ಕಟ್ಟಿಸಿಕೊಟ್ಟಂಥ ಶ್ರೀ ಗಣೇಶ್ ಶೆಟ್ಟಿಯವರು ಮುಂಬೈ, ಇವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆ ಕಾರ್ಯಕ್ರಮವನ್ನು ಶ್ರೀ ರವಿಪ್ರಸಾದ್ ಕೆ ಶೆಟ್ಟಿ ಅವರಿಗೆ ವಹಿಸಿಕೊಡ್ತಾ ಇದ್ದೇನೆ. ಇವರಿಗೆ ದಿಲೀಪ್ ಶೆಟ್ಟಿ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅನಂತ ಪದ್ಮನಾಭ ಹಸರಣ್ಣ ಮಾರ್ನಾಡ್ ಇವರು ಆಗಮಿಸ್ತಾರೆ. ದಯವಿಟ್ಟು ವೇದಿಕೆಗೆ ತಮ್ಮನ್ನು ಎಲ್ಲರ ಪರವಾಗಿ ಆಹ್ವಾನಿಸ್ತಾ ಇದ್ದೇನೆ. ಇವರಿಗೆ ಶ್ರೀಪತಿ ಭಟ್ ಅವರು ಶಾಲು ಹಾಕಿ ಸ್ಮರಣಿಕೆಯನ್ನಿತ್ತು ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಮಯ ಓಡ್ತಾ ಇದೆ. ಎಲ್ಲರೂ ತರಾತುರಿಯಲ್ಲಿರುವವರು, ಅದರಲ್ಲಿಯೂ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನ್ ಅವರು ಬಹಳ ತರಾತುರಿಯಲ್ಲಿದ್ದಾರೆ. ತಡ ಆದದಕ್ಕೆ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸ್ತಾ ಈಗ ದೀಪ ಪ್ರಜ್ವಲನೆಯನ್ನ ನಮ್ಮ ನೆಚ್ಚಿನ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನ್ ಇವರು ನೆರವೇರಿಸಿಕೊಡ್ಬೇಕು, ಎಲ್ಲರೂ ಸಹಕರಿಸಬೇಕು ಅಂತ ಗಣ್ಯರೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರತಿನಿತ್ಯ ಸಭಾ ಕಾರ್ಯಕ್ರಮ ಆಗುವಾಗ ಒಬ್ಬೊಬ್ಬರು ಗಣ್ಯರು ದೀಪವನ್ನು ಪ್ರಜ್ವಲನೆ ಮಾಡಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಯಾವುದೇ ವಿಘ್ನ ವಿಡ್ಡೂರಗಳು ಬಾರದಂತೆ ನಮ್ಮ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿ ಅನ್ನೋ ಒಂದು ಭಕ್ತಿಯಿಂದ ಗೌರವದಿಂದ ಈ ದೀಪವನ್ನು ಪ್ರಜ್ವಲನೆಗೊಳಿಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ಶಾಸಕರು ಉಮಾನಾಥ್ ಎ ಕೋಟ್ಯಾನ್ ಇವರು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಶುಭ ಹಾರೈಸುವಂತಹ ನಮ್ಮ ಶಾಸಕರು ಎರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಮಾತೆಯರಿಗಳೇ ನಮಸ್ಕಾರ. ಗೋಪಾಲಕೃಷ್ಣ ಕೊಡಮಣಿತೆಯ ದೇವಸ್ಥಾನ ಹೊರ್ಮ ಮಗನೆ ದ ಒಡೆ ಮಾರೂರು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭಡು ನಡಪುನಂಚಿನ ಧರ್ಮಸಭೆತ ಗುರ್ಕಾರ್ಮೇನು ವಹಿಸೊಂದಿನಂಚಿನ ಮಾರೂರು ಗುತ್ತು ಅಂಚನೆ ವ್ಯವಸ್ಥಾಪನಾ ಸಮಿತಿದ ಕಾರ್ಯಾಧ್ಯಕ್ಷರು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶೋತ್ಸವ ಸಮಿತಿ ಗೋಪಾಲಕೃಷ್ಣ ದೇವಸ್ಥಾನ ಕೊಡಮಣಿತೆ ದೇವಸ್ಥಾನದ ಸುಮಾರು ಒಂಜಿ 6-7 ತಿಂಗಳೊಡ್ದಂಚಿ ಬಾರಿ ಪಿರೋಡ್ದು ಬೋಲ್ದು ಕೆಲಸ ಮಲ್ತಿನಂಚಿನ ಶಂಭು ಶೆಟ್ಟರಿಗೆ ನಮಸ್ಕಾರ ಮಲ್ತೊಂದು ಅಂಚನೆ ನಂಗೆ ಮಾತೆಯರಿಗಳ ಆಶೀರ್ವಚನ ಮಲ್ಪರ ಬೈದಿನ ಕಟೀಲ್ದ ಪೂಜ್ಯ ಹಸರಣ್ಣೇರ್ನ ಆಶೀರ್ವಾದ ನಟ್ಟೊಂದು ಅಂಚನೆ ಮಾರ್ನಾಡದ ಅನಂತ ಪದ್ಮನಾಭ ಹಸರಣ್ಣೇರ್ನ ಆಶೀರ್ವಾದ ನಟ್ಟೊಂದು ಶ್ರೀಪತಿ ಭಟ್ರು ಎಂಕಲ ಮಾತೆರಲ್ಲ ಮಾರ್ಗದರ್ಶಕರ ಮೇರೆಲ್ಲ ಆಶೀರ್ವಾದ ನಟ್ಟೊಂದು ವೇದಿಕೆ ಎಡ್ತಿನ ಮಾತ ಆದರಣೀಯ ಹಿರಿಯರಿಗೆ ಕಿರಿಯರಿಗೆ ಸಾಷ್ಟಾಂಗ ಕೈ ಮುಗಿದು ನಮಸ್ಕಾರ ಮಲ್ತೊಂದು ಮೂರು ಸೇರ್ದಿನಂಚಿನ ಮಾಗ್ತಾ ಗೋಪಾಲಕೃಷ್ಣ ದೇವರನ್ನ ಭಕ್ತರಿಗೆ ಸಹೋದರ ಸಹೋದರಿಯರಿಗೆ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಮಲ್ತೊಂದು ಇನಿ ಗೋಪಾಲಕೃಷ್ಣ ದೇವರನ್ನ ಪ್ರತಿಷ್ಠೆ ಆದ ಬ್ರಹ್ಮಕಲಶೋತ್ಸವ ಬಾರಿ ಪುರ್ಲುಡು ಬಾರಿ ಗೌಜಿಡು ಅತಿ ಶ್ರದ್ಧೆ ಬಕ್ಕ ಭಕ್ತಿರು ನಡತ್ತೇನಂತ ಬಂದ್ಬಿಟ್ಟು ನಂಗೆ ಮಾತೆಯರಿಗಳೇ ಗೊತ್ತಿತ್ತಿನ ನಂಗೆ ಮಾತೆಯರಿಗಳೇ ಗೊತ್ತಿತ್ತಿಲ್ಲಕ ಪರಶುರಾಮ ಸೃಷ್ಟಿದ ತುಳುನಾಡು
ಪಡ್ಡಾಯಿ ಕಡಲದ ಮೂಡಾಯಿ ಕಟ್ಟ ಬಡಕಾಯಿ ಬಾರ್ಕೂರ್ದು ತೆನಕಾಯಿ ಚಂದ್ರಗಿರಿ ಹಿಡಿದು ಲಕಾರ ಶಬರಿಮಲೆ ಮುಟ್ಟಲ ಒಂಜಿ ಕಾಲೋಡು ತುಳುನಾಡು. ಪರಶುರಾಮ ದೇವರು ಜಗತ್ತಿಗೆ 21 ಸುತ್ತು ಬತ್ತದ ಕಡೆಯಕ್ಕೆ ತಪಸ್ಸುಗಂದು ಬತ್ತು ಕುಲ್ನಾಗ ವಾ ಭೂಮಿ ಉಂಡ ಆ ಭೂಮಿನಾರ ಹಿಡಿದು ದುಂಬೆ ದಾರೆ ಮೈತದ್ದು ಬಕ್ಕೋರಿಯಾಗ ದಾನ ಮಲ್ತು ಕೊರ್ತೇರಿಗೆ ಅಂಚೆ ತಪಸ್ಸುಗೊಂದು ಕುಲ್ನಾಗ ಆ ದಾನ ಪಡೆತಿನಾರ ಬತ್ತದು ಪರಶುರಾಮ ಎರಡ ಪನ್ಪರಿ ಎಂಕಿ ಈ ಭೂಮಿ ನೀರು ದಾರೆ ಮೈತು ಕೊರಿ ಬೊಕ್ಕ ಮೂಲ ತಪಸ್ಸು ಕುಲ್ಯರ ಸರಿ ತಪಸ್ಸು ಕುಲ್ಲನ ಸರಿಯತ್ತು ತಪಸ್ಸು ಕುಲ್ಯರಿಗೆ ಸರಿಯಾಯಿನ ಜಾಗ ಒಂದು ಒತ್ತಂದು ಪನ್ನಾಗ ಪರಶುರಾಮರಿಗೆ ಅಂದಿಂದ ಆಪಣು ಪರಶುರಾಮರು ಸೀದಾ ಕಡಲ್ದಂಚಿ ಪೋದು ಪಡ್ಡಾಯಿ ಕಡಲ್ದಂಚಿ ಪೋದು ಕಡಲ ರಾಜ ಅಡಕೆಯವರಿಗೆ ಓ ಕಡಲ ರಾಜ ಕೈಟತ್ತಿನ ಕುಡರಿನ ಬೀಸದ ದಕ್ಕಿನಾತ್ ಪಾತಾಳ ಪುರಪೋದು ಕಡಲು ಪಿರಪೋದು ಭೂಮಿ ಉಂಡಾದು ಎಂಕ ತಪಸ್ ಮಲ್ಪೆರಂಜಾತ ಜಾಗನ ಕೊರ್ಲ ಅಂದ ಪನ್ನಾಗ ಪಾತಾಳ ಲೋಕ ಭೂಲೋಕ ಮೇಲ್ಲೋಕ ಮೂಜಿ ಲೋಕ ಪಾತಾಳ ಲೋಕ ಉಡುಪುಣಿಯರಿಗೆ ಅಂಡಾಗ ವಿಷ ಜಂತುರು ನಾಗರಾಜೆ ಮಿತ್ತು ಬದದು ಪರಶುರಾಮ ಪನ್ಪೆಗೆ ಪಾತಾಳ ಲೋಕ ನೀರು ಪಿರ ಕಡಪಡ್ದು ಕಡಲನ್ನು ನೂಕುದು ಪಿರ ಕಡಪಡ್ದು ಬೀಸದು ಪಿಡ ಕಡಪಡ್ದು ಭೂಮಿ ಉಂಡು ಮಲ್ತಾರ್ದಂಡ ಪಾತಾಳ ಲೋಕ ಹೊಡಿತೀನಿ ಎಂಕುಲು ದಾದ ಮಲ್ಪಡು ಪರಶುರಾಮರಂದಕ್ಕೆ ಎನ್ನಗ ಪರಶುರಾಮ ದೇವರ ಪನ್ಪೆರಿಗೆ ಯಾ ನೆಂಚಿನೇನಿ ಕೊಡಲಿನ ಬೀಸದು ದಕ್ಕದು ಕಡಲನ್ನು ಪಿರ ಕಡಪಡ್ದು ಭೂಮಿ ಸೃಷ್ಟಿ ಅಪಣ ಭೂಮಿ ಇತಿಹಾಸೋಡು ತುಳುನಾಡಂದು ಪ್ರಖ್ಯಾತಿ ಪಡೆಪಡು ಆಯ್ತಾ ತುಳುನಾಡದ ಸುರೂತ ಪೂಜೆನೆ ಅವು ನಾಗರ ಪಂಚಮಿ ನಾಗಾರಾಧನೆ ನಾಗಜಿರತ ಸರ್ಪಜಿರತ ಭೂಮಿಯಿಂದ ಈ ತುಳುನಾಡು ಪ್ರಖ್ಯಾತಿನ ಪಡೆಪುಂಡು ಸುರೂತ ಪೂಜೆ ನಿಕ್ಲಿಗೆ ಸಂದನು ಒಂದು ಪನ್ಪೆರಿಗೆ ಅಂಚೆ ಅದು ಒಂದು ತುಳುನಾಡು ನಾಗನಡತ ಸರ್ಪಜಿರತ ಭೂಮಿ ಕಡಲನ್ನು ಪರಶುರಾಮ ದೇವರು ಪಿರ ಕಡಪಡ್ದು ಉಂಡು ಮಲ್ತಿನ ಸೃಷ್ಟಿ ಮಲ್ತಿನ ತುಳುನಾಡು ಅಂಚಾದೀನಿ ನಮ್ಮ ಇಡೀ ತುಳುನಾಡು ಒಲ್ಪ ತುಂಡಲ ಬ್ರಹ್ಮ ಕಲಶೋತ್ಸವ ನಾಗಮಂಡಲ ನನೊಂಜಿ ಬಕ್ಕೊಂಜಿ ಕಲಶಾಭಿಷೇಕ ಪ್ರತಿ ತಿಕ್ಕಡು ಒಲ್ಪ ತುಂಡಲ ವರ್ಷ ಜಾಸ್ತಿ ಅತ್ತಂದೆ ಕಮ್ಮಿ ಆಪಿನ ನಮ್ಮ ತೂಪುಜ ಇನಿ ಭೂಕಂಪ ಆಪುಂಡು ಜಗತ್ತಿಡು ಲಡಯ ಒಂದೊಂದು ಪೆಟ್ಟ ಒಂದೊಂದು ಸಾವಿರಾರು ಜನಕ್ಕಲು ಸೈತ್ಯರು ಸುನಾಮಿ ಬತ್ತನ್ನು ದಾದ ಅಂಡು ಒವ್ವೊವ್ವ ಆಂಡದು ನಮ್ಮ ಟಿವಿಡು ತೂಪ ನ್ಯೂಸುಡು ಕೇನುವ ಪೇಪರ್ಡು ಓದ್ವ ಅಂಡ ಪರಶುರಾಮ ದೇವರ ಸೃಷ್ಟಿ ಮಲ್ತಿನಂಚಿನ ತುಳುನಾಡು ನಮ್ಮ ಕೇನುನು ತೂಪಿನಿ ಮಾತ್ರ ನಂಗೆ ವಾ ರೀತಿದ ತುಂದು ಕೊರತೆ ಬರ್ಪಿದೆ ಯಾಕಂದ್ರೆ ನಮ್ಮ ಪುಣ್ಯ ಭೂಮಿಡು ನಮ್ಮ ಉಲ್ಲ ಈ ಪರಶುರಾಮ ದೇವರ ಸೃಷ್ಟಿ ಮಲ್ತಿನ ಭೂಮಿ ಪುಣ್ಯ ಭೂಮಿ ಅಂಚಾದ ಇನ್ನು ಒಲ್ಪ ತುಂಡಲ ಇನ್ನು ಭಜನಾ ಮಂದಿರದ್ದು ಶುರುವಾಯಿನ ಕೊಡ್ದಬ್ಬು ದೇವಸ್ಥಾನದ ಶುರುವಾಯಿನ ಜುಮಾದಿ ಬಂಟೆ ದೇವಸ್ಥಾನದ ಶುರುವಾಯಿನ ಪ್ರತಿ ಒಂಜಿ ದೇವಸ್ಥಾನ ಭಜನಾ ಮಂದಿರ ದೇವಸ್ಥಾನಲೆಡೆ ಬೇತೆ ರೀತಿಯ ಕಲಶಾಭಿಷೇಕ ಬ್ರಹ್ಮ ಕಲಶೋತ್ಸವ ಜಾತ್ರಾ ಮಹೋತ್ಸವ ಪ್ರತಿ ಒಂಜಿಲ ಆಪಿನಟ್ಟ ಹತ್ರ ಇನಿ ನಿಜವಾದ ನಮ್ಮ ಧನ್ಯರು ಬಕ್ಕ ಪುಣ್ಯವಂತಿರಂದು ಪನಿಯರ ನಾನು ಮಸ್ತ್ ಸಂತೋಷ ಪಡೆಪೆ ಇನಿ ಮಾರೂರು ಕಡೆನ ಒಂಜರೆ 2 ವರ್ಷದ ದುಂಬು ನಮ್ಮ ತೂನಗೈ ಮಾರೂರು ಒಂಜಿ ಎಲ್ಲಿಯ ಗೋಪಾಲಕೃಷ್ಣ ದೇವರನ ಒಂಜಿ ಎಲ್ಲಿಯ ಒಂಜಿ ಗುಡಿ ಇತ್ತಂಡು ಮಾತಾದಿಕ್ಕಳ ದೇವಸ್ಥಾನಗಳು ಜೀರ್ಣೋದ್ಧಾರ ಒಂದು ಪುನಗ ಮಾರೂರ್ದ ಈ ಗೋಪಾಲಕೃಷ್ಣ ದೇವಸ್ಥಾನಲ ಆಯ್ತಾ ಜೊತೆ ಕೊಡುಮಣಿತಾಯನ ದೇವಸ್ಥಾನಲೊಂದು ಜೀರ್ಣೋದ್ಧಾರ ಅವಡೊಂದು ಬಂದ ದೃಷ್ಟಿಡು ಊರ್ದಕ್ಕಲು ಮಾತಾ ಸೇರ್ದು ನಮ್ಮ ಶ್ರೀಪತಿ ಭಟ್ರು ಬಕ್ಕ ಮಾತಾ ಹಿರಿಯರನ್ನು ದುಂಬುದಿದ್ದು ಒಂಜಿ ಸಮಿತಿ ಮಲ್ತದು ಕೆಲಸಕ್ಕೂ ಬಿದ್ದಾಡದು ಏನಿ ಅವಿತ ಪರಿಪೂರ್ಣವಾಯಿನಂಚಿನ ಪ್ರತಿಫಲನು ದೇವರಿಗೆ ನಮ್ಮ ಸಮರ್ಪಣೆ ಮಲ್ತ ನಮ್ಮ ಪ್ರಾಮಾಣಿಕವಾದ ನಮ್ಮ ಸಮರ್ಪಣೆ ಮಲ್ತ ದೇವರ ನಂಗೆ ಮಾತೆರಗಳ ಆ ಲೆಕ್ಕೊಡು ಸಂಪೂರ್ಣವಾದ ನಂಗೆ ಅನುಗ್ರಹ ಮಲ್ತ ನಮ್ಮನ್ನು ಆಶೀರ್ವಾದ ಮಲ್ಪಿರುವಂಚಿನ ನಂಬಿಕೆ ನಂಗೆ ಪ್ರತಿವರಿಯಗಳ ಉಂಡು ಇನ್ನು ದೇವೇರು ಪನ್ಪನಂಚಿನ ಒಂಜಿ ನಂಬಿಕೆ ದೇವೇರು ಓಲ್ಲೇರಿಂದ ನಮ್ಮ ಇಡೀ ಪ್ರಕೃತಿದ ಪ್ರತಿ ಒಂಜಿ ವಸ್ತುಗಳ ದೇವೇರನ್ನು ತೀನಂಚಿನ ಜನಕುಲಿಯರು ಕೆಂಡ ಭಾರತ ದೇಶದ ಈ ಸನಾತನ ಹಿಂದೂ ಧರ್ಮದ ಜನಕುಲ್ ನಮ್ಮ ಜಗತ್ತದ ಒಂದು 22 ಜನ ಸಾಧು ಸಂತಿರಂದುವೆ ಪೊರ್ತುಕು ಬೈಯಡು ಗೋಧೋಳಿ ಲಗ್ನೋಡು ಒಂಜಿ ತಿಕ್ಕಡು ಸೇರ್ದು ಜಗತ್ತದ ಪ್ರಪಂಚದ ಒಂಜಿ 25 ಜನ ಸಾಧು ಸಂತಿರು ಒಟ್ಟಿಗೆ ಸೇರ್ದು ಚರ್ಚೆ ಮಲ್ತೊಂದು ಉಪ್ಪೇರಿಗೆ ದಾದಾಂದಕ್ಕೆ ಎಂಡ ಜಗತ್ತು ನಮ್ಮೊಂಜಿ ಇಲ್ಲಿಂದ ಅಂಡ ಜಗತ್ತಿಗೊಂಜಿ ದೇವೇರ್ನ ಕೋನೆ ಬೊಡತ್ತ ಜಗತ್ತೇ ನಮ್ಮೊಂಜಿ ಇಲ್ಲಿಂದ ಅಂಡ ಇಲ್ಲಿಗೊಂಜಿ ದೇವೇರ್ನ ಕೋನೆ ಬೊಡತ್ತ ಓವು ದೇವೇರ್ನ ಕೋಣೆ ಜಗತ್ತು ಬನ್ಪಿನ ಇಲ್ಲಿಗೆಂದು ಚರ್ಚೆ ಮಲ್ಪನಾಗ 25 ಜನ ಒಟ್ಟು ಮಾತೆರ ಲಕ್ಕದ ಬನ್ಪೇರಿಗೆ ಭಾರತ ಜಗತ್ತದ ದೇವೇರ್ನ ಕೋಣೆ ಜಗತ್ತದ ಇಲ್ಲಿಗೆ ಭಾರತ ದೇಶನ ದೇವೇರ್ನ ಕೋಣೆ ಅಂತ ಪನ್ಪೇರಿಗೆ ಮಾತೆರೆಗಳು ಅಂದಿಂದ ಆಪಣದು ಯಾಕಂದ್ರೆ ಭಾರತದ ಮಣ್ಣದ ಕಣಕನೊಟ್ಲ ದೈವಾಂಶನು ತೂಯಿನ ಜನಕುಲು ನಮ ಸರಿ ಭಾರತ ಜಗತ್ತದ ಇಲ್ಲದ ದೇವೇರ್ನ ಕೋಣೆ ಅಂದ ಅಂಡ ಭಾರತನೇ ನಮ್ಮ ಒಂಜಿಲ್ಲದ ಅಂಡ ಆ ಭಾರತ ದೇಶದ ದೇವೇರ್ನ ಕೋಣೆ ಒಂದಿಗೆ ಅನ್ನಕ ಮಾತೆರ ಲಕ್ಕದ ಒಂಜೆಗೆ ಸೊರಟು ಪನ್ಪೇರಿಗೆ ಭಾರತ ದೇಶದ ದೇವೇರ್ನ ಕೋಣೆ ಪರಶುರಾಮ ದೇವರು ಸೃಷ್ಟಿ ಮಲ್ತಿನ ತುಳುನಾಡು ಎಂದು ಅಂಚಿನ ಪುಣ್ಯ ಭೂಮಿ ತುಳುನಾಡು ಇನಿ ತುಳುನಾಡು ಒಲ್ಪ ತೂಂಡಲಣ ಅನಕಡೆ ಪನ್ಲೆಕಣೆ ಪ್ರತಿ ಒಂಜಿ ತಿಕ್ಕಡು 400 ವರ್ಷ 800 ವರ್ಷ 1000 ವರ್ಷ ಪಿರಾವಡ್ದು ಅಡಿಕ್ಕ ಬುರ್ದಿನಂಚಿನ ಪ್ರತಿ ಒಂಜಿ ದೇವಸ್ಥಾನಲು ಇನಿ ಲಕ್ಕದುಂತದ್ದು ಜೀರ್ಣೋದ್ಧಾರ ಆಪಿನೇ ನಮ್ಮ ತೂಂದಲ್ಲ ಅಂಚಿನ ಒಂಜಿ ಪುಣ್ಯ ಮನ್ನಡು ನಮ್ಮ ಉಲ್ಲ ಇನಿ ಯಾನು ಹೆಚ್ಚ ಪಾತಿಯರ್ರೆ ಪೋಪುಜಿ ದೇವಣ್ಣ ಮಸ್ತ್ ಜನ ವೇದಿಕೆಡು ಉಲ್ಲೇರಿ ಎಂಕಲ ಬೇತೆ 2-3 ಕಾರ್ಯಕ್ರಮ ಭಾಗವಹಿಸ್ಯಾರ ಇತ್ತಿನಟ ಹತ್ರ ಇನಿ ಕಾಂಡೆ ಪ್ರತಿಷ್ಠಾಪನೆ ಅದು ಬ್ರಹ್ಮ ಕಲಶೋತ್ಸವ ಅದು ಇನಿ ಮಾತ ಅನ್ನದಾನದ ವ್ಯವಸ್ಥೆ ಮತ್ತು ಬಾರಿ ಶೋಕುಡಾದ 45,000 ಜನ ಇನಿ ಅನ್ನ ಪ್ರಸಾದನ ಸ್ವೀಕಾರ ಮಲ್ದಿರಂದು ಬಂದ ನಮಗೆ ತೆರೆಯೋಣ ಅಂಚಾದ ಬಹುಶಃ ಈ ಭಾಗದ ಪ್ರತಿ ವರಿಯಾಗ್ಲ ನಂಗೆ ಮಾತೆರೆಗ್ಲ ಗೋಪಾಲಕೃಷ್ಣ ದೇವರ ಅಂಚನೆ ಕೊಡಮಣಿತಾಯನ ಅನುಗ್ರಹ ಆಶೀರ್ವಾದ ತಿಕ್ಕಡು ನಮ್ಮ ಮಾತೆರ್ಲ ದುಂಬದ ದಿನಟ್ಟು
ಅಕ್ಲಗೆ ಕೈ ಮುಗಿದು ನಮ್ಮ ಜೀವನವನ್ನು ಸಾರ್ಥಕತೆಯನ್ನು ತೂವನ್ಗ ಅಂತ ಪಂಪಿನ ಪಾತ್ರವನ್ನು ಪನಂದು ಮಾತೆರೆಗಳ ತರತಕ್ಕದ್ದು ಕೈ ಮುಗಿದು ನನ್ನ ಪಾತ್ರವನ್ನು ಮುಗಿಪೋಯ. ನಮಸ್ಕಾರ. ಹಲೋ. ಬೇತೆ ಕಾರ್ಯಕ್ರಮಗೂ ಪೂಪುನ ತರಾತುರಿ ಇತ್ತನಲ್ಲ ಭಾರಿ ಪೊರ್ಲದ ಪಾತೆರನಂಚಿನ ನಮ್ಮ ನೆಚ್ಚಿನ ಶಾಸಕರ ಏನೇತ ಉಮನಾಥ್ ಕೋಟ್ಯಾನ್ ಮೇರೆಗೆ ಒಂದಿಸ ಒಂದು ಅರೇನ ಈ ಕಾರ್ಯಕ್ರಮದ್ದು ಬೀಳ್ಕೊಡುಗೆ ಮಲ್ತೊಂದಿಲ್ಲ ತುಂಬಗೂ ನಮ್ಮ ಈ ಕಾರ್ಯಕ್ರಮಗೂ ಆಶೀರ್ವಚನ ಮಲ್ಪರ ವೈದ್ಯನಂಚಿನ ಹಸ್ರಣ್ಣೇರು ಬಹುಶಃ ನಮ್ಮ ಮೂಲ್ಕಿ ಮೂಡಬಿದ್ರ ಕ್ಷೇತ್ರದ ಪ್ರಥಮ ಪ್ರಜೆ ತುಳುಟು ಪಾತೇರಿನದವರ ಯಾಲ್ ನಾವು ನೀನು ತುಳುಕ್ಕೆ ಪಾತೇರಿಯೇ. ಈಗ ನಮ್ಮ ಲಕ್ಷ್ಮೀನಾರಾಯಣ ಹಸ್ರಣ್ಣ ಅವರು ಆಶೀರ್ವಚನದ ನುಡಿಗಳನ್ನು ನುಡಿಬೇಕು, ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಅವರಲ್ಲಿ ಪಾದಕ್ಕೆ ಪಡಮಡುತ್ತಾ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯ ಬಿಸ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ಗೋಪಾಲಕೃಷ್ಣ ಗಣವಂತಾಯ ದೇವಸ್ಥಾನ ಮಾರೂರು ಇಲ್ಲಿಯ ಈ ಜೀರ್ಣೋದ್ಧಾರದ ವಿಶೇಷ ಸಂದರ್ಭದಲ್ಲಿ ನಡೆದಂತಹ ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾದಂತಹ ಮಾರೂರು ಆಸನರವರೇ, ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಕಾರ್ಯಕ್ರಮದ ಅಧ್ಯಕ್ಷರೇ, ಮುಂದುಗಡೆ ಕೂತಿದ್ದಂತಹ ಭಗವದ್ಭಕ್ತರೇ, ಬಹುಶಃ ನಮ್ಮ ಶಾಸಕರು ತುಳುವಲ್ಲೇ ಮಾತಾಡಿದರು, ನಾವು ತುಳುವಲ್ಲೇ ಮಾತಾಡಬೇಕಾಗ್ತದ ಅಂತ. ಯಾಕಂದರೆ ನಮ್ಮ ನಾಡೇ ತುಳುನಾಡು. ಏನೇ ಇರಲಿ, ನಮ್ಮ ಪೂರ ಭಕ್ತಿ ಶ್ರದ್ಧೆಡು ಕರ್ತವ್ಯ ಮಲ್ಪೊಂದು ವಿಶೇಷವಾಗಿ ಸಾನ್ನಿಧ್ಯ. ಬಹುಶಃ ನಾವು ಮಾತೆಲ್ಲ ಮಸ್ತ್ ಸಂತೋಷ ಪಡುತ್ತದೆ ಬಂಡ ನಮ್ಮ ಈ ಸನಾತನ ಧರ್ಮದ ಅಡ್ಡಿಟ್ಟು ಪುಟ್ಟಿದ ತಾನು ದಾಯಬಂಡ ಸನಾತನ ಧರ್ಮದ ಅಡ್ಡಿಟ್ಟು ಏರು ಪುಟ್ಟಿದಾರ ಆಕಲಿಗೆ ಜಗತ್ತಿನ ಮನಸ್ಸು ಶಾಂತಿ ಉಂಟು. ಮನಸ್ಸಿಗೆ ಶಾಂತಿ ಗುರುಪಿಂಚಿತಿ, ನೆಮ್ಮದಿ ಗುರುಪಿಂಚಿತಿ ಒಂದು ಧರ್ಮ ಅಂತ ಬಂಡ ನಮ್ಮ ಸನಾತನ ಧರ್ಮ ಮಾತ್ರ ಅವೇನು ಜಗತ್ತೇ ಒಪ್ಪುಂಡು. ಆನೇರದವರ ಈ ಧರ್ಮದ ಅಡಿಟ್ಟು ಏರು ಪುಟ್ಟಿದಾರ ಆಕಳು ಜೀವಾದ ಭಾಗ್ಯವಂತೇರು ದಯಬಂಡ ನಮ್ಮ ತೂಪ ಪರದೇಶದಾಕಳು ನಮ್ಮ ಅನೇಕ ದೇಶದಾಕಳು ಪೂರ ಮನಸ್ಸಿಗೆ ಶಾಂತಿ ಇಜ್ಜಲ್ಲ, ನೆಮ್ಮದಿ ಇಜ್ಜಲ್ಲ. ಭಾರತಡು ಬತ್ತದ ಮೂರು ಹರೇ ರಾಮ ಹರೇ ಕೃಷ್ಣ ಬಂದ ತಾಳ ಪಡೆದು ನಲಿತದೆ ನೆಟ್ಟು ಸುಖಂಡು ನೆಟ್ಟು ನೆಮ್ಮದಿಂಡು ಬಂದು ಕೃಷ್ಣ ಮಂದಿರಡು ಸೇವೆ ಮಾಡ್ತದೆ. ತನಕಳ ಜೀವನಲ್ಲ ಭಾರತದ ಜೀವನನೇ ಅವಳು, ಭಾರತದ ಕೆಲ ಸಂಸ್ಕೃತ ಜೀವನನೇ ಅವಳು ಅನ್ನೋದು ನಡೆತೊಂದು ಬರ್ಪನೆದಾರ ನಮ್ಮ ಮನಸ್ಸಿನಿಂದ ಆಲೋಚನೆ ಮಾಡ್ಬಿಟ್ರೆ ನಮಗೆ ಮಸ್ತ್ ಭಾಗ್ಯವಂತೇರು. ನನಗೆ ಪ್ರತಿ ಒಂದು ಸಂದರ್ಭ ನಮ್ಮ ತಾದಿ ತಪ್ಪದ ನಲ್ಕ ನಮ್ಮನ್ನು ನೆನಪು ಮಲ್ಪಿಂಚಿತ್ತಿ ದೈವಾಲಯಲು ಪೂರ ಐಟೈಟಿ ಇತ್ತಿರದವರ ಮನುಷ್ಯ ಆಯೆ ಸದ್ಧರ್ಮಿ ಆದ ಸುಗುಣೆ ಆದ ಎಡ್ಡೆ ಕರ್ತವ್ಯ ಮಲ್ತೊಂದು ಜೀವನಗಳು ಸುಖ ಶಾಂತಿ ನೆಮ್ಮದಿ ಬೆಳೆದವರಿಗೆ. ಬಹುಶಃ ನಮ್ಮ ಈ ತುಳುನಾಡದ ಜನಕ್ಕೂ ಧಾರ್ಮಿಕಕ್ಕೂ ಖರ್ಚು ಮಾಡ್ತನಕ ದುಡ್ಡು ಬೇರೆ ವಾಜನಕ್ಕಲ್ಲ ಕಲ್ಪನೆ ಮಾಡ್ತಾ ಇರು. ಪ್ರತಿ ಊರುಗಳ ಇತಿಥಿಯಲ್ಲ ದೇವಸ್ಥಾನತ್ತೆಲ್ಲ ಕೋಟಿ ಮಾತೆಲ್ಲ ಸೇರಿದು ಅವರಿಗೆ ಜೀರ್ಣೋದ್ಧಾರ ಮಾಡ್ತದೆ, ಪೊರ್ಲು ಮಾಡ್ತದೆ. ಆಯ್ತಾ ರುಚಿನ ನಮ್ಮ ಅನುಭವಿಸೋದಿಲ್ಲ. ಬಹುಶಃ ನಮ್ಮ ಧರ್ಮದ ಒಂದು ವಿಶೇಷವಾಗಿ ಮಹತ್ವವೇ ಬಹುಶಃ ಇತರಕ್ಕೂ ಕೆಲವರು ಮಾತಾಡ್ಕೊಂಡು ನಂಬಿಕೆಯನ್ನು ಮೂಢನಂಬಿಕೆ ಅನ್ನೋದು. ನಂಬಿಕೆ ಮೂಢ ಖಂಡಿತ ಆಯ್ತು. ಆ ಪಣಪುಳಾಕಲು ಮೂಢರಾನ ಹಿಡಿದವರ ನಮ್ಮ ನಂಬಿಕೆಯನ್ನು ಮೂಢನಂಬಿಕೆ ಮಮ್ಮಳ ಖಂಡಿತ ಆಯಿತು. ಜಗತ್ತಿಡು ವಿಶೇಷವಾಗಿ ಶಾಂತಿ ಕೊರ್ಮ ಧರ್ಮದ ಅಡಿಟ್ಟು ಆ ಧರ್ಮದ ರುಚಿನ ನಮ್ಮ ತೆರೆಯೋಲ್ಲ. ಬಹುಶಃ
ಅವಿಂತ ರುಚಿ ಎಂಚಿನಂದ್ಕೇಂಡ ನಮ್ಮ ಇಂಚನೆ ಪಟ್ಟ ಸಾಧ್ಯ ಪೂಜಿ ಒರಿ ಬಾಜಿಲು ಕೊರಿಯೇರಡ ಬಾಜಿಲು ಕೊರನ ಕಾಪಿಯ ಚಾನ ತುಳ್ಳ ಗೊತ್ತಾಪುಂಡು ಬೆಚ್ಚಂಡ ಚಪ್ಪೆಂಡ ಕೇಂದ್ರ ಕೈಟ್ ಪತ್ತಂಡ ಗೊತ್ತಾಪುಂಡು ಅಂಡ ಈಗ ಸಕ್ಕರೆ ಬಾರ್ದಿಂದ ಇಜ್ಜನ್ನು ಗೊತ್ತಾಗ್ರೆ ಪರ್ದೇತಿ ಒಳಗೆ ಅಂಚ ಧರ್ಮದ ರುಚಿನ ಈ ಪೂಜೆ ಪುರಸ್ಕಾರ ಪೂರ ಸೇರಿದು ಆ ಪೂಜೆ ಪುರಸ್ಕಾರ ಮಲ್ತದು ಐದು ನೆಮ್ಮದಿ ತಿಕ್ಕೊಳ್ಳೋದು ಸುಖ ತಿಕ್ಕೊಳ್ಳೋದು ನಮ್ಮ ಅನುಭವಿಸಿದ ಮಾತ್ರ ಪಟ್ಟರೆ ಸಾಧ್ಯ ಹೊರತು ಬಾಯಿಟ್ಟು ಪಟ್ಟರೆ ಸಾಧ್ಯ ಬಹುಶಃ ಅಂಚಿತಿ ಒಂದು ವಿಶೇಷವಾಗಿ ನಂಬಿಕೆಯ ಈ ಪರಶುರಾಮ ಶಿಷ್ಯರು ನಮ್ಮ ಉಲ್ಲ ಬಹುಶಃ ನಮ್ಮ ಶಾಸಕರು ಬಾರಲಾಗಿ ಬಂಡೇರು ಪರಶುರಾಮ ದೇವರ ಒಂದು ಕೊಡಲಿದಕ್ಕನ ಅಂಜನಿ ಪರಶುರಾಮ ಸೃಷ್ಟಿ ಇಡೀ ಜಗತ್ತಿಗೆ ದೇವರ ಗುಣದಲ್ಕೊಂಡು ಬಹುಶಃ ಅವು ಸತ್ಯಲ್ಲ ಅಂದರೆ ನಮ್ಮ ಆನೆ ದಿನಿ ಊಟ ಮಸ್ತ್ ಗಲೇಟು ಬಹುಶಃ ದಕ್ಷಿಣ ಕನ್ನಡಕ್ಕೆ ಸುನಾಮಿ ಹಾಕೊಂಡು ಬಂದು ಪ್ರತಿ ಸತಿ ಸುನಾಮಿ ಲೆಕ್ಕದಾಗೆಲ್ಲ ಪಡೊಂದು ಅಣ್ಣ ಇಡೀ ಊಟ ದೇವರು ನಮ್ಮ ಗೊತ್ತುಂಡು ಒಂಜಿ ಸುನಾಮಿ ಆವಡು ಹತ್ತು ಬೇತದಾರ ತೊಂದರೆ ನಂಗೆ ಬರಲ್ಕ ನಮ್ಮ ನಂಬಿಕೆ ದೇವರನ್ನ ಹಾಕೊಂಡು ನಮ್ಮನ್ನು ಕಾದೇರು ಅನೇದಾರ ಆ ವಿಶ್ವಾಸಡು ಭಕ್ತಿ ಶ್ರದ್ಧೆಡು ನಮ್ಮ ಹಿರಿಯರ ನಾಲ್ಕು ಒಡಬಿಡ ನಂಬಿಕೆ ಇದೇರು ಬಂಡ ಹಿರಿಯರ ನಾಲ್ಕುಗೆಲ್ಲ ಮಾಡ್ಬಿಡೋದು ತಿಂದು ಎನ್ನ ಬಂಟೆಗಳು ಯಾರು ಒಂಜಿಗಾರ ತುಂಬುದಿಲ್ಲ ದಾರ ಪೋಡಿಗೆ ಎನ್ನ ಬೆರಿಯಾಯ ಬರ್ಪೇದು ದಯ ಬಂಡ ಆತ ವಿಶ್ವಾಸ ಆತ ಭಕ್ತಿಡು ಆತ ಶ್ರದ್ಧೆಡು ಆತ ನಂಬಿಕೆಡು ನಮ್ಮ ದೇವರನ್ನು ಅವು ಗೊಡ್ಡು ಸಂಪ್ರದಾಯ ಹತ್ತು ಅವು ಮೂಢನಂಬಿಕೆ ಹತ್ತು ಅವು ಏಕಲ ನಿಜವಾದ ನಂಬಿಕೆ ಪಂಪುಣಿ ಸಮಾಜಕ್ಕೂ ತೋಜಿದು ಒಯ್ದು ಅಂಜಾನದಾರ ಮಾತ ಜನರಲ್ಲ ಏರಿ ನಮ್ಮ ಎಡ್ಡೆ ಸಂಸ್ಕಾರದಲ್ಲಿ ಒಳ್ಳೆರ ಆಕಳು ತಕ್ಕಳು ಸಂಪಾದನೆ ಮತ್ತು ದುಡ್ಡು ಹೆಚ್ಚಿದ ಅಂಶನ ಧಾರ್ಮಿಕತೆಗೆ ವಿನಿಯೋಗ ಮಾಡ್ತದೆ ಆಕಲ ಸಮಾಜ ಋಣ ಬಹುಶಃ ತೀರ್ಸಾದು ದೇವೇರನಂಜಿ ಪೊರ್ಲು ಮಾಡ್ತದೆ ದೇವರ ಪೊರ್ಲಾಂಡ ಅಂಕುಲ್ಲ ಪೊರ್ಲಾಪ ನಂಬಿಕೆಡು ಭಾಳ ಶ್ರದ್ಧೆಡು ಭಕ್ತಿಡು ದೇವರ ಸೇವೆ ಮಾಡ್ತೊಂದುಳ್ಳೇದು ಬಹುಶಃ ಈ ಮಾರೂರಿನ ಸುರುಟು ಮತ್ತು ಶಿಲಾನ್ಯಾಸ ಸಂದರ್ಭದಲ್ಲಿ ನಾನು ಬೈದ ಈ ಮಾರೂರು ದೇವಸ್ಥಾನ ಪರ ಒಂಜಿ ಎಲ್ಲಿಯ ಕೋಣಿಡಿ ದಾದನ ಒಂಜಿ ಪಾರನ ಒಂಜಿ ಮುಲ್ತ ಅರ್ಚಕರನ್ನ ಒಂಜಿ ಪೂಜೆ ಮಲ್ತೊಂದು ಪುರುಷೋದಿಪ್ಪನಾಗಿ ಪೂಜೆ ಮಲ್ತೊಂದು ಭಕ್ತಿ ಉತ್ತೇರಿ ಆರು ಮಾತಾಡೋದು ಈ ಶ್ರೀಪತಿ ಭಟ್ರು ಎಂದು ಬುದ್ಧಿದ್ದು ಜೀರ್ಣೋದ್ಧಾರ ಆಡೋದು ಸಿದ್ಧನ ಮಲ್ಪುಣಾಗ ಆರೇ ಪಡ್ತು ಇದ್ದೀರಿ ಹೆಂಚ ಹಾಕೊಂಡದಾರ ಅದನ್ನು ಹೆಂಚ ಜೀರ್ಣೋದ್ಧಾರ ಮಲ್ಪುಣಿದ್ದಕ್ಕೆ ಹೆಂಚ ಮಲ್ಪುಣಿದ್ದು ಅಲ್ಲ ನಮ್ಮ ನಂಬಿಕೆದಿಂದ ನಮ್ಮ ಭಕ್ತಿದಿಂದ ನಮ್ಮ ಶ್ರದ್ಧೆಯಿಂದ ನಮ್ಮ ಕರ್ತವ್ಯ ಮಲ್ಪರೆ ಪೋಂಡ ನಮ್ಮ ನಂಬಿಕೆಗೆ ದೇವರ ಅನುಗ್ರಹ ಮಲ್ಪೇರು ಪಂಬಣ ಈ ದೇವಸ್ಥಾನ ತೊಯ್ಪಾದು ಕರಿಯರು ಬಹುಶಃ ಎನ್ನ ಪಪ್ಪ ಇತ್ತೇರು ಎನ್ನ ಪಪ್ಪ ಗೋಪಾಲಕೃಷ್ಣ ದಿಕ್ಕಲಿ ಮಾತೆಲ್ಲ ಗೊತ್ತುಪ್ಪು ಆರು ಕಟೀಲು ಮಲ್ಲ ಬೊಲ್ಲ ಬತ್ತಿ ಸಂದರ್ಭಡು ಮಾತೆಲ್ಲ ಬೊಲ್ಲ ಬತ್ತಂದು ಏರಂದು ಬಿದಾಯಿ ಪೋನಾಗ ಆರು ಉಲಾಯಿ ಪೋನಾಗ ಮಾತೆಲ್ಲ ಬಾ ಗಲಾಟೆ ಬರ್ತೀರಿ ಈರೋ ಬಿದಾಯಿ ಬೆಲೆ ಎಂತದ್ದು ಯಾರು ನಂಬಿಸಿದ್ದು ದೇವರಿ ನಾನು ಮುಡುಪೂಜೆರನ್ನ ದೇವರಿ ಯಾಕೆ ಬೋರ್ಡು ಬಂದು ಯಾರು ಉಲಾಯಿ ಹೋದು ಕೀಲು ಬಾರ್ದು ಬಿಲ್ಲಿಯರಿಗೆ ಇಡೀ ದೇವಸ್ಥಾನ ಪೋಂಡು ಆರು ದೇವರನ್ನು ಗಟ್ಟಿ ಪತ್ತು ನಡೆದಾರ ದೇವರು ಆರನ್ನ ಗಟ್ಟಿ ಬತ್ತಿರು ಆರು ದಾರ வந்து பொருளோடு ಬದುಕಿದ್ದು ಹಿರಿಯರು ದೇವಸ್ಥಾನ ಇತ್ತೆ ಅಭಿವೃದ್ಧಿ ಆಡು ನೀವು ಎಂಕಲ್ಗೆ ಇದಾದ ಸಂದೇಶ ಕೊಂಡು ಗೊತ್ತುಕೊಂಡ ನಮ್ಮ ದೇವರನ್ನು ಗಟ್ಟಿ ಪತ್ತಿಲ್ಲ ದೇವರು ನಮ್ಮನ್ನು ಗಟ್ಟಿ ಪತ್ತು ಒಂಜಿ ನಂಬಿಕೆ ಒಂಜಿ ಸಂದೇಶ ನಂಗೆ ಅವಕ್ಕೆ ಎರೆದುಕೊಂಡು ಆನೇರದವರ ನಮ್ಮ ದೃಢ ವಿಶ್ವಾಸ ದೇವರ ದಾನ ಕೊರ್ಪೇರಿಗೆ ದಾನ ಕೊರ್ಪೂಜೆರು ಆಳ ನಮ್ಗೆ ದೇವರು ಕೊರ್ಪೇರು ನಮ್ಮ ನಂಬಿಕೆ ಇತ್ತಿಲ್ಲ ನಂಬಿಕೆಗೆ ತಕ್ಕ ದೇವರು ಖಂಡಿತ ಕೊರ್ಪೇರು ದೇವರಿಗೆ ಬಂಡ ನಂಗೆ ಕಣ್ಣು ತೋಜರು ದೇವರನ್ನು ತೋಯ್ಪಾರ ಬಂಡ ತೋಯ್ಪಾರ ಸಾಧ್ಯಜಿ ನಮ್ಮನ್ನು ರಕ್ಷಣೆ ಮಾಡ್ಬಿಡುತ್ತೆ ಕಣ್ಣದ ಮುದೇಳ್ಡು ಕಣ್ಣದ ರೆಪ್ಪೆಂಡು ದಿನಕ್ಕೆ 24 ಗಂಟೆ ಎಲ್ಲ ನಮ್ಮ ತಿತ್ತಿರಲ್ಲ ನಿದ್ರೆ ತಿತ್ತಿರಲ್ಲ ಅವು ನಮ್ಮ ಕಣ್ಣಿಗೆ ದಾಲ ತೊಂದರೆ ಬಂದ ಪಕ್ಕ ಅವು ಒಂದು ಆತು ಅವನ್ನು ಕಣ್ಣಿಗೆ ರಕ್ಷಣೆ ಕೊಡ್ಬೋದು ಆಂಡ ಉಜೇ ಒಂಜಿ ಸಂದರ್ಭ ನಂಗೆ ನಮ್ಮ ಕಣ್ಣು ತೋಜಿ ನಮ್ಮ ಕಣ್ಣದ ರೆಪ್ಪೆ ತೋಜಿ ಕಣ್ಣಿನ ಎಂಚೆ ರೆಪ್ಪೆ ಕಣ್ಣಿನ ಎಂಚೆ ನಮ್ಮ ರೆಪ್ಪೆ ಹಾಕೊಂಡು ಅಂಚೆನೆ ದೇವರ ನಮ್ಮನ್ನು ತಾಕೋರಿಗೆ ದೇವರ ಆರಾಧನೆ ಮಾಡ್ತಾರೆ ನಮ್ಮ ದುಮ್ಮದಾಕು ಪಂಬಳಗೆಂದ ಈ ದೇವಸ್ಥಾನದಲ್ಲೂ ಪೂರ ಐಟ ವಿಶೇಷವಾಯಿಸಿದ ಸಾನ್ನಿಧ್ಯ ಬಂಡ ಐಟ ಪರಸ್ಪರ ವಿರೋಧವಾಯಿಸಿದ ಪ್ರಾಣಿಲು ಸಮೇತ ಬಹುಶಃ ಕೆಲವು ಗಂಟೆ ಮಾಡ್ಬೇಡಿ ಪೆತ್ತ ಕಂಜಿ ಐಟಿನ ಪೆತ್ತಲ ಒಂದು ಪಿಲಿಲ ಒಟ್ಟು ಉಜಯಗಡ್ಡಿ ಜೊತೆ ಪುತ್ಯ ದೇವಸ್ಥಾನ ಕತೆ ಬಂಡ ಮಾಡಬೇಕು ಅವು ಪೂರ ದಯ ಬಂಡ ಆ ಪರಸ್ಪರ ದ್ವೇಷ ಪೂರ ಬೋದು ದೇವಸ್ಥಾನದಲ್ಲೂ ಕೂಡ ಆ ಶ್ರದ್ಧಾ ಕೇಂದ್ರವಾದ ದೇವಸ್ಥಾನ ಪೂರ ನಮ್ಮ ಒಂಜನೆ ಮಾತೆಲ್ಲ ಒಂಜೆ ಮಲ್ತದು ಒಂದೇ ರೀತಿಯಲ್ಲಿ ಪೊರ್ಲುಡು ನೆಮ್ಮದಿ ಜೀವನ ನಡಪಡಲ್ಕ ಎಡ್ಡೆಡ್ಡೆ ಕಾರ್ಯ ಮಾಡ್ಕೊಳಕ ಪ್ರಚೋದನೆ ಮಾಡ್ಪಿದ್ದು ಈ ಕ್ಷೇತ್ರಗ
ಬಹುಶಃ ನಮ್ಮ ಇತ್ತಿನ ಕಾಲದ ಉದಾಹರಣೆ ಕೊರ್ಪುಂಡ ಸರ್ವಸಾಮಾನ್ಯದ ಮಾತಾಡಕ ಇಟ್ಲ ಮೊಬೈಲ್ ಉಪ್ಪುಂಡು. ಮೊಬೈಲ್ ಕೈತಲ್ದ ಟವರ್ ಸರಿ ಇತ್ತುಂಡ ರೇಂಜ್ ತಿಕ್ಕೊಂಡು ಕರೆಕ್ಟ್ ಪಾತ್ರ ಹಾಪುಂಡು. ಟವರ್ ಸರಿ ಇಜ್ಜಡ ನಂಗೆ ರೇಂಜ್ ದಿಕ್ಕುಜಿ ಪಾತ್ರ ಹಾಪುಜಿ ಅಂಚ ಒಂಜಿ ಊರುಡು ದೇವಸ್ಥಾನ ಜೀರ್ಣೋದ್ಧಾರ ಅದು ಪುರ್ಲಾದಿತ್ತುಂಡ ಅವೊಂಜಿ ನಂಗೆ ರೇಂಜ್ ದರ್ಕ ಮುಲ್ತ ಮಾತ ಜನಕ್ಕೂ ಮಾತೆಲ್ಲ ಸುಕೊಟ್ಟು ನೆಮ್ಮದಿಡುಪ್ಪೇರು. ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿ ಇತ್ತುಂಡ ಆ ಊರದ ಜನಕ್ಕೂ ಅಜೀರ್ಣಾವಸ್ಥೆಯಲ್ಲಿ ಹೋಗ್ಬರ್ಗೆ. ಬಹುಶಃ ಅದು ಯಾನು ಬಂಡಿ ಮಾತಿರತ್ತೆ ಯಾನಾರ ಸುಳ್ಳೆಗೊರ ಶಿಲಾನ್ಯಾಸ ದೇವಿನ ದೇವಸ್ಥಾನದ ಶಿಲಾನ್ಯಾಸ ಓದಿತ್ತೆ. ಆ ಸಂದರ್ಭಗಳು ಶಿಲ್ಲೆಡ MLA ಆದಿತ್ನ ಅಂಗಾರೇಡಿ ಸಭೆ ಇತ್ತಾರು ಬಂದಿರು ಆರ್ನ ಅನುಭವನ ಬನ್ನಿ ಎನ್ನ ಅನುಭವ ಪ್ರಕಾರ ಒಂಜಿ ಊರ್ದ ದೇವಸ್ಥಾನ ಜೀರ್ಣೋದ್ಧಾರ ಅದು ಪೊರ್ಲಾದ ಇತ್ತುಂಡ ಆ ಊರ್ದ ಕೆಲಸಕ್ಕೆ ಏನು ಸರ್ಕಾರಡು ಪೋನಾಗ ಒವ್ವೇ ತೊಂದರೆ ಚೆಂದ ಪೂರ್ಣ ಯಶಸ್ವಿಯಾದ ಆಪುಂಡು. ಆ ಊರ್ದ ದೇವಸ್ಥಾನ ಅಜೀರ್ಣಾವಸ್ಥೆಯುಳ್ಳ ಆ ಊರ್ದ ಕೆಲಸ ಪೋನಾಗ ಅವಕ್ಕೆ ತಡೆ ಬರ್ತದೆ ಕಾಲ ಸುಮಾರು ಸಮಯದ ನೋಡುವುದು. ನಿನ್ನೆ ದಾಯಬಂಡ ದೇವಸ್ಥಾನ ಒಂಜಿ ಜೀರ್ಣೋದ್ಧಾರ ಅದು ಪೊರ್ಲಾದಿತ್ತಿಲ್ಲ ಆ ಊರ್ದ ಇಡೀ ಜನತೆ ಪೂರ ಪೊರ್ಲಾಪಟ್ಟಿಗೆ ಆ ದೇವಸ್ಥಾನದ ಒಂದು ದೈವಿಕ ಶಕ್ತಿ ನಮ್ಮ ಮಂತ್ರಪುರಾಣಗಳಜ್ಜನೆ ದುಷ್ಟ ಆಗಮಾರ್ತಂತು ದೇವಾನಾಂ ನಿರ್ಗಮನಾರ್ಥಂತು ರಾಷ್ಟ್ರ ಸಾಂದು ದಾಯಬಂಡ ದೈವಿಕ ಶಕ್ತಿ ದೇವತಾ ಶಕ್ತಿಲು ಪೂರ ಮುಟ್ಟಬಾರಡು, ದುಷ್ಟ ಶಕ್ತಿಲು ಪೂರ ದೂರ ಬಿಡಿಗೆ. ದುಷ್ಟ ಶಕ್ತಿಲು ನಮ್ಗೆ ಪ್ರಚೋದನೆ ಕೊರಲ ದುಷ್ಟ ಜನಕ್ಕೂ ಪ್ರಚೋದನೆ ನಮ್ಮ ಮನಸ್ಸು ಹಾಲಾಪುಂಡು. ಎಡ್ಡೆ ಶಕ್ತಿಲು ಇತ್ತಿಲ್ಲ ನಮ್ಮ ಮನಸ್ಸು ಎಡ್ಡೆ ಆಪಂಡಿಗೆ. ಆ ಮನಸ್ಸು ಎಡ್ಡೆ ಆಗ್ಬಿಟ್ಟ ನಂಗೆ ಎಡ್ಡೆ ಶಕ್ತಿಲು ನಮ್ಮ ಕೈ ತೊಳೆದು ನಮ್ಮ ಆರಾಧನೆ ಮಾಡ್ತದೆ ದುಷ್ಟ ಶಕ್ತಿಲಿ ಪೂರ ದೂರ ಮಲ್ತು ಪುಡಿಗೆ. ಅಂಚ ದೇವಸ್ಥಾನ ಬತ್ತಿ ಕೂಡ ದೈವಿಕ ಶಕ್ತಿಲ ಉಪ್ಪಳಾಗ ಆ ದುಷ್ಟ ಶಕ್ತಿಲ ಅವ್ರು ದೂರ ಆಗ್ಬಿಟ್ಟು ಶಾಸ್ತ್ರ ಅವು ನಂಬಿಕೆಲ್ಲ ಅಂದು ಬಹುಶಃ ನಮ್ಮ ಅನುಭವ ಸತ್ತಲ ಅಂದು ಅಂಚ ವಿಶೇಷವಾದ ಭಾಳಷ್ಟು ಭಕ್ತಿ ಶ್ರದ್ಧೆಯ ದೇವಸ್ಥಾನ ಜೀರ್ಣೋದ್ಧಾರ ಬಲ್ತದೆ ಪೊರ್ಲು ಮಲ್ದೇರು ಮಸ್ತ್ ಜನ ದಾನಿಲತ್ತೀರು. ದಾನಿಲಕ್ಕೆ ಬಹುಶಃ ನಮ್ಮ ಸರ್ಕಾರಕ್ಕೆ ಕೆಲವು ಕೋಟಿ ಖರ್ಚಾದವು. ಆ ಕೆಲವು ಕೋಟಿ ಖರ್ಚಾದ ಏತೋ ಜನಕ್ಕೆ ದುಡ್ಡು ಲಕ್ಷ ಶಕ್ತಿಯಾನುಸಾರದಕ್ಕೆ ಮಾಡಿದ್ದೇನೆ. ಕಾಯ ವಾಚ ಕಾಂಡಿಡ್ದು ಪಯ್ಯ ಮುಟ್ಟ ಬೆಂತು ಹಾಕುಲುಪ್ಪು ಹತ್ತು ನಿಕ್ಕೆ ಕೆಲಸ ಮಲ್ತನ ಹಾಕುಲುಪ್ಪು ಪಿರಬಡ್ದು ಬೊಕ್ಕನಾಯನ ಕೆಲಸ ಮಾಡ್ಪು ಬೊಕ್ಕರು ಎಡ ಕೇಂದ್ರದ ತುಂಡು ಕೊಳತು ಗೊತ್ತು ಹಾಕುಲುಪ್ಪು ಮಾತಿಲ್ಲ ಆ ಸೇವೆ ಮಲ್ಲ ಸೇವೆನೇ ದಯಬಂಡ ನಮ್ಮ ಜೀವನಡು ನಂಗೆ ತಿಕ್ಕಿಜಿತಿ ಸಂಪಾದನೆದ ದುಡ್ಡು ನಂಗೆ ದೇವರು ಕೋರಿಜಿತಿ ಶಕ್ತಿ ನಮ್ಮ ಕೇವಲ ತಮ್ಮ ಕೇವಲ ನಮನಗೂ ಜೀವನ ಮಾಡ್ಪರಾಗಿ ನಮ್ಮ ಎಡ್ಡೆಗೋಸ್ಕರ ಮಾತ್ರ ಉಪಯೋಗ ಮಾಡ್ಬಿಡತ್ತೆ. ಅವು ಕರ್ತವ್ಯ ನಮ್ಮ ಎಡ್ಡೆ ರೀತಿಯಲ್ಲಿ ಮಲ್ತಿಲ್ಲ. ನಂಗೆ ತಿಕ್ಕಿನ ಸಂಪಾದನೆದ ದುಡ್ಡು ಸದ್ವಿನಿಯೋಗ ಬರ್ತಿಲ್ಲ. ಅವು ಪುಣ್ಯ ಪಿಚ್ಚಿದ್ದ ನಾ ಪುಣ್ಯಗೆ ಬಹುಶಃ ನಮ್ಮ ಸಂಪತ್ತು ಮಲ್ತದ್ದು ಬ್ಯಾಂಕ್ ದೀಪ ಹತ್ತು ಫೈನಾನ್ಸಿಲ್ಲ ಹತ್ತು ಬಂಗಾರ ಬರ್ತದೆ ಅವು ಏಪಲ್ಲ ಶಾಶ್ವತ ಹತ್ತು ಇವರು ನಂಗೆ ದುಡ್ಡು ಇಚ್ಚಿತ್ತ ಸತ್ಕಾರ್ಯವು ಬಾಳಿಸಿದ್ದು ದುಡ್ಡು ಶಾಶ್ವತವಾದ ಪುಣ್ಯಗೆ ದೇವರಿಗೆ ನಮ್ಮ ರೆಡ್ಡಿಗೂ ಇಟ್ಕೊಂಡು ದೇವರು ಆರ ಸಹಸ್ರ ಕೈಟು ನಂಗೆ ಅವನು ಪಿರಗೊರ್ಪೇರಿಗೆ ಅಂಚ ದೇವರಿನ ಭಕ್ತಿ ಶ್ರದ್ಧೆ ನಮ್ಮ ಆರಾಧನೆ ಮತ್ತು ದೇವರ ಪೂಜೆಗೋಸ್ಕರ ವಿನಿಯೋಗ ಮತ್ತು ಈ ದುಡ್ಡು ಪುಣ್ಯ ಪಡಿಸಿದ್ದು ದನ ಅದು ನಮ್ಮನ್ನು ಅನುಗ್ರಹ ಮಾಡ್ಕೊಂಡಿಗೆ. ಎಂಚ ಮುಲ್ತ ನಾಣ್ಯ ಮುಲ್ತ ದುಡ್ಡು ಪರದೇಶ ಉಪನಾಗ ಅವಳ್ತ ಶೀಲಿಂಗ ಡಾಲರ ನಾವು ಮಾಡ್ಕೋಣ ಅಂಜನೆ ಪುಣ್ಯ ಪಡಿಸಿದ್ದು ದನ ಸಿಕ್ಕೊಂಡ ನಂಗೆ ಜೀವನದ ಸುಖ ಶಾಂತಿ ನೆಮ್ಮದಿ ಸಿಕ್ಕೊಂಡ ನಮ್ಮ ಸಂಪಾದನೆ ಮಾಡ್ತಾ ದುಡ್ಡು ಪುಣ್ಯ ಪಡಿಸಿ ದನ ವಿಚಿತ ಎರಡು ಸತ್ಕಾರ್ಯ ವಿನಿಯೋಗ ಮಾಡ್ತಂಡ ಆ ಸತ್ಕಾರ್ಯದ ಪುಣ್ಯ ನಂಗೆ ಜೀವನದ ಸುಖ ಶಾಂತಿ ನೆಮ್ಮದಿ ಹಿಡ್ಕೊಂಡಿಗೆ. ಆ ನಡೆದವರ ನಿಕ್ಕೆ ಏರೇರಿ ನಿಕ್ಕೆ ಏತು ಈ ದೇವಸ್ಥಾನಕ್ಕೂ ಖರ್ಚು ಮಲ್ಪರೆಗೆ ಆಕ್ಲ ಶಕ್ತಿ ಬೀದ ದುಡ್ಡು ಕೊಡ್ತೀರ ಅಥವಾ ಕಾಯ ವಾಚ ಹಾಕ್ಲು ಕರ್ತವ್ಯ ಬಲ್ದಿರ ಆ ಪುಣ್ಯದ ಧನ ಆಕ್ಲ ಭಾವಿ ಜೀವನಗೂ ಬ್ಯಾಂಕ್ ಹಿಡ್ದು ಒಂದು ಫಿಕ್ಸೆಡ್ ಡಿಪಾಸಿಟ್ ಇಟ್ಟು ಏನು ಪಡೋದಿಲ್ಲ ಹೆಚ್ಚಿನ ಪಡು ಅಂತ ಯಾರು ಹೆಚ್ಚಿ ಬಡಿಸು ಮಾತಾಡದೆ ಒಪ್ಪಿಸಿ ದೇವರ ನಂಬಿಕೆದ ವಿಶ್ವಾಸದ ಶಕ್ತಿ ನಂಗೆ ಏತಿ ನಂಬಿಕೆಯಿಂದ ಆತು ಆ ದೇವರ ಅನುಗ್ರಹ ಮಲ್ಪರಿಗೆ ಅಂಡ ಸರ್ವಸಾಮಾನ್ಯವಾದ ನಮ್ಮ ಮಾತೆಲ್ಲ ಕ್ರಮಂಚ ಬಂಡ ಬ್ರಹ್ಮಕಲಶ ಮತ್ತುಂಡು ಜೀರ್ಣೋದ್ಧಾರ ಅವಡು ಸಮಿತಿ ಮಲ್ತಂಡು ಪೂರ ಮಲ್ತಂಡು ರಾತ್ರಿ ಬಗೆಲು ಸ್ವಯಂ ಸೇವಕರ ನಮ್ಮ ಕರ್ತವ್ಯ ಮಲ್ತ ಬ್ರಹ್ಮಕಲಶ ಈ ಮನದಾನಿ ದೇವಸ್ಥಾನ ಓಲು ನಮ್ಮ ತೂಪುಜ್ಜ ಅವು ಮಾತ್ರ ನಮ್ಮ ಮಲ್ಲ ತಪ್ಪು ದಾಯ ಬಂಡ ದೇವರನ್ನು ಪ್ರತಿಷ್ಠೆ ಮಲ್ಪನಾಗ ಉಳ್ಳೇರು ತಂತಿದಾರನಾಗ ಪೂರ ಉಳ್ಳೇರು ವೇದಿಕೆ ಹಾಕ್ಲಕ್ಕೇನಿ ದೇವರನ್ನು ಪ್ರತಿಷ್ಠೆ ಮಲ್ಪಡಿದ ಬಂಡ ಭಕ್ತರಿಗೆ ಅನುಗ್ರಹ ಮಲ್ಪರಿಗೋಸ್ಕರ ಭಕ್ತರ ಪ್ರಾರ್ಥನೆಗೆ ಅಕ್ಲಿಂದ ಅನುಗ್ರಹ ಮಲ್ಪರಿಗೋಸ್ಕರ ಅವ್ರು ದೇವರನ್ನು ಪ್ರತಿಷ್ಠೆ ಮಲ್ಪಡಿಗೆ
ಅವಳು ಯಾವ ಚಂದ್ರಶ್ಚ ಸೂರ್ಯಶ್ಚ ಅಂದು ಸೂರ್ಯ ಚಂದ್ರ ಉಪನಾಟ ತಡೆ ಇತ್ತಿದ್ದು ಎಂಗಳಿಗೆ ಅನುಗ್ರಹ ಮಲ್ಪಲೇ ಬಂದು ನಮ್ಮ ದೇವರ ಪ್ರತಿಷ್ಠಾಪನೆ ಮಲ್ಪಡಿಗೆ ದೇವರವಳು ಕಾತೋರು ಉಪ್ಪಡಿಗೆ ದೇವರಿಂಚ ಬಣ್ಣ ಭಕ್ತಿಯರನ್ನ ಹಾಕ್ಲಿ ಇಂಚಿನ ಎರಡು ಕೇಣು ಇರಾಕ್ಲಿಗೆ ಅಂಚಿನ ಯಾರು ಕೊರುಡುದು ಸದಾ ಆರ್ದ್ರ ಚಿತ್ತ ಹಾರ್ಮಡ್ಬೇರಿ ದೇವಿ ಆರ್ದ್ರ ಚಿತ್ತ ಅದು ಭಕ್ತಿಯರನ್ನ ಹಾಕ್ಲಿ ಎರಡು ಏರು ಎಂಚಿನ ಕೇಣು ಇರಾಕ್ಲಿ ಏರು ಕೊರುಡು ಎಂಚಿನ ಕೊರುಡು ದಾದ ಕೊರುಡುದು ದೇವರ ಕಾತೋರು ಉಪ್ಪಿರಿಗೆ ಅಣ್ಣ ನಮ್ಮ ಭಕ್ತರೇ ಜಡ ಅವಳು ದೇವರ ದಾಯಕಳು ಇದು ಅನ್ನಿರ್ದ ಅವರ ಕೇವಲ ಬ್ರಹ್ಮಕಲಶ ಮಲ್ತದೆ ತತ್ತಿರ್ದಾರ ಅಭಿಷೇಕ ಮಲ್ತಲ್ಲ ಮಾತ್ರ ಅವಳು ಸಾನ್ನಿಧ್ಯ ಹತ್ತು ಅವಳು ಸಾನ್ನಿಧ್ಯ ಬೆಳಗೊಂಡ ನಿತ್ಯ ನಿರಂತರ ಅವಳು ಬರ್ತದೆ ಅವಳು ದೇವರನ್ನು ಪ್ರಾರ್ಥನೆ ಮಾಡ್ತದೆ ಆ ನಮ್ಮ ಭಕ್ತಿನ ಅವಳು ಸಮರ್ಪಣೆ ಮಲ್ಪಾಗ ನಮ್ಮ ಭಕ್ತಿ ಅವಳು ಪೋದು ತಾಗದು ಅವು ಮಹಾಶಕ್ತಿ ಅದು ಮಾತೆರೆಗಳ ಅನುಗ್ರಹ ಮಲ್ಪಣಿಗೆ ಅಂಜಾನ ಹೇಳ್ದವರ ಬ್ರಹ್ಮಕಲಶ ಮಲ್ತಲ್ಲ ನಮ್ಮ ಕರ್ತವ್ಯ ಮುಗಿರಂಜಿ ಬ್ರಹ್ಮಕಲಶ ಬೊಕ್ಕ ನಿರಂತರವಾದಿ ವಾರಗರನ ಅತ್ತು ಉಣ್ಣಮಗರನ ಸಂಕ್ರಾಂತಿಯ ಶುಕ್ರವಾರನ ಅತ್ತು ನಂಗೆ ಪುರುಷೋತ್ತಾನ ಅನಾಥ ಸಾಧ್ಯಮಟ್ಟಿಗೆ ದೇವರ ಕೈತಲೆ ಬರ್ತದೆ ದೇವರ ಪ್ರಾರ್ಥನೆ ಮಾಡ್ತದೆ ದೇವರ ನಮ್ಮ ಅವು ಕೊರಲೆಂದು ಕೊರಲೆಂದು ಕೇಂದ್ರ ಬೆಲ್ಲಿಗೆ ದೇವರ ಅವು ಕೊರಲೆಂದು ಕೇರಳ ನಾವು ಆಟೋಡಿ ಕೆಲವೊಬ್ಬರು ರೂಪ ಎಂಚಿನ ಕೇಂದ್ರ ರಾಕ್ಷಸನ್ನಾಗಲು ಬೇರೆ ಬೇರೆ ರೀತಿಯಲ್ಲಿ ವರ ಪಡೆಪೇರಿ ಅಣ್ಣ ವರ ಸುಳ್ಳು ಮಡ್ಪರೆಗೋಸ್ಕರ ವರದ ಪ್ರಭಾವ ತೊಂದರೆ ಅವನಕ ದೇವರು ಮಾಯಡು ಐಕ್ಯ ಅವನ ಆರೋಗ್ಯ ಮದುವೆ ಮಲ್ಪೇರು ಅಂಜಾರ ಒಂಜತ್ತರ ಒಂಜಿ ರೀತಿಯಲ್ಲಿ ದೇವರು ತಿಕ್ಕಾದ ಮಾಡಿರ್ಗೆ ಅಂಜಾರ ಬಲ್ಲಿ ದೇವರೇ ನನ್ನ ಅನುಗ್ರಹ ಮಲ್ಪಲೆ ಒಂದು ನಿತ್ಯ ನಿರಂತರ ನಾವು ಪ್ರಾರ್ಥನೆ ಮಾಡ್ತಿತ್ತಿಲ್ಲ ದೇವರಿಗೆ ಖಂಡಿತ ನನಗೆ ನಮ್ಮ ಭಕ್ತಿಗೆ ಸರಿಯಾದ ಅನುಗ್ರಹ ಮಲ್ಪೇರು ಬಳೊಂದು ಇಂಚಿತಿ ಕರ್ತ ಸಾನ್ನಿಧ್ಯ ಪರಿಪೂರ್ಣ ಅದು ಉಪ್ಪಡು ನಿತ್ಯ ನಿರಂತರ ನಮ್ಮ ಸಂಸ್ಕೃತಿ ಸಂಸ್ಕಾರನ ನಮ್ಮ ತೆರೆಯೋಣಗ ನಮ್ಮ ತೆರೆಯೊಂದು ನಮ್ಮ ಜೋಕ್ಲೆಲ್ಲ ಬೋಧನೆ ಬಿಡು ಇತ್ತೀಚೆ ಆತನಿಗೆ ಸರ್ವಸಾಮಾನ್ಯವಾದ ಪಸ್ತಿಯರ ಬೊಂಬಾಯಿ ಹೋಗ್ಬೇರು ಕಾಸಾಪುಂಡು ಉರುಳು ಬರ್ಬೇರು ಮಲಮಲ್ಲ ಭೂತಾಲಯ ದೇವಾಲಯ ಕಟ್ಟಾದ ಮಾಡುವೇರು ಮಲಮಲ್ಲ ಭೂತಾಲಯ ದೇವಾಲಯ ಕಟ್ಟಾದ ಬಂದಾಗ ಈ ಊರು ಬಂದಾಗ ಜೋಕ್ಲೆ ನಾವು ಹಾಕ್ಲು ಶಾಲೆ ಬೋರ್ಡು ಹಾಕ್ಲು ಊರು ಬರ್ಬಿಡಿ ವರ್ಷ ಊರು ಬತ್ತಿಲ್ಲ ಹಾಕ್ಲ ವಿದ್ಯೆ ಹಾಲಾಪುಂಡು ಪಾಠ ಹಾಲಾಪುಂಡು ನನ್ನ ಬಿಸ್ನೆಸ್ ಹಾಲಾಪುಂಡು ಬಂದು ಅವಲೇ ಬಿಡುದು ಜೋಕ್ಲೆಗೆ ಒಂದು ಹೆಚ್ಚಿನ ಅನ್ನ ಪಡ್ಬಿದ್ದೀರಿ ಆಕಲ ಬೊಕ್ಕ ಆ ಜೋಕ್ಲಿಗೆ ಭೂತ ಹೆಚ್ಚಿನ ದೀಪ ಹೆಚ್ಚಿನ ದೇವರ ಹೆಚ್ಚಿನ ದಿಂಡೇರ ಹೆಚ್ಚಿನ ಗೊತ್ತವಂದೆ ಆ ಮಲಮಲ್ಲ ಸಾನ್ನಿಧ್ಯ ಮಲ್ತಿನ ಪರಿಪೂರ್ಣ ಹಾಲಾಪುಂಡು ಅಂಚಪುರ ಅವರ ಬಲ್ಲಿ ನಮ್ಮ ಜೋಕ್ಲೆಗೆಲ್ಲ ಪೂರ ಎಡ್ಡ ಈ ಸಂಸ್ಕಾರ ಕೊರದು ಅವೇನು ತೆರಿಪಾದು ಆ ಸಂಸ್ಕಾರ ಮುಖಾಂತರ ಆಕುಲ್ಲ ಪೂರ ಜೀವನಗಳು ಸುಖ ಶಾಂತಿ ನೆಮ್ಮದಿ ಪಡೆದ ನಮ್ಮ ಪ್ರಯತ್ನ ಮಾಡ್ಪಡು ನಮ್ಮ ಮಿತ್ರ ಜನಾಂಗೋಗುಲ ಎಡ್ಡೆ ಹಾಪಡಲಿಕ್ಕೆ ಆ ಜೋಕ್ಲಿಗೆ ಬೋಧನೆ ಕೊರಡು ದಯಮಂಟ ಜೋಕ್ಲಿಗೆ ಸರಿಯಾಗಿ ಈ ಸಂಸ್ಕಾರ ನಮ್ಮ ಇಲ್ಲದಾಕಲು ಅಪ್ಪ ಮೇಲೆ ಆಯ್ಕೆಡು ಕೊರಡ ಆ ಸಂಸ್ಕಾರದ ಮುಖಾಂತರ ಆಕಳಿಗೆ ನಮ್ಮ ಮಿತ್ರ ಪ್ರೀತಿ ವಿಶ್ವಾಸ ಬರ್ತದೆ ನಮ್ಮ ಇಡೀ ಸಂಸಾರ ಎಡ್ಡೆ ಹಾಕೊಂಡು ಈ ಜನ ವೃದ್ಧಾಪ್ಯ ಕಾಲುಂಡು ಅಪ್ಪ ಅಮ್ಮಗೆ ವೃದ್ಧಾಶ್ರಮನೇ ಗತಿ ಹಾಕೊಂಡು ಅಂಜಿತ್ ನಳ್ಕಾವಂಟ ನಮ್ಮ ಪ್ರಯತ್ನ ಮಾಡ್ಬಿಡು ನಮ್ಮ ಇನ್ನು ಸಂಸ್ಕೃತಿ ಸಂಸ್ಕಾರದ ಜೋಕ್ಲಿಗೆಡ್ಡೆ ಬೋಧನೆ ಕೊರದು ಆ ಮುಖೇನ ನಮ್ಮ ಜೀವನ ಸಾರ್ಥಕ ಬಲ್ತಂದು ಜೀವನ ಸುಖ ಶಾಂತಿ ಪಡೆಬಿಡೋದಕ್ಕೆ ಆ ಕೃಷ್ಣ ದೇವರ ಅಪ್ಪ ಉಲ್ಲಾಲ್ತಿಲ್ಲ ಅನುಗ್ರಹ ಮತ್ತು ನಡಪಡೆ ಬಂದು ದೇವರೆಲ್ಲ ಪ್ರಾರ್ಥನೆ ಮಾಡ್ತದೆ ಈ ಒಂದು ವಿಶೇಷ ಸಂದರ್ಭಗಳು ವೇದಿಕೆ ಮಸ್ತಿಯರ ಪಾತ್ರೆಯಲ್ಲಿ ನಾನು ಹೆಚ್ಚು ಮಾತಾಡಿಸಿ ಈ ಒಂದು ಶುಭ ಸಂದರ್ಭಗಳು ನಮ್ಮ ವಿಶೇಷವಾದ ನಮ್ಮ ಸನಾತನ ಧರ್ಮಗಳು ವಿಶೇಷತ್ವ ಇಂಜಿನ ಬಂಡ ಯಾನ ಅಡ್ಡೆ ಅವಡು ಎಲ್ಲ ಇಲ್ಲಿ ಅಡ್ಡೆ ಅವಡು ಎಲ್ಲ ಇಲ್ಲ ಒಡದಿ ಬರೋ ಅಡ್ಡೆ ಅವಡು ಮಾತ್ರ ಬಂದ್ಬಿಡತ್ತೆ ಲೋಕ ಸಮಸ್ತ ಸುಖಿನೋ ಬಂದ್ಬಿಡೋಂಜಿ ಸಮಸ್ತ ಸುಖಿನೋ ಬಹುಂತು ಮುಂಜಿ ಪಾತೆರ ನಮ್ಮ ಒಂಜಿ ಇಡೀ ಜಗತ್ತಿಗೆ ಸುಖ ತಿಕ್ಕ ಪ್ರಾರ್ಥನೆ ಮಾಡ್ಬಿಡೋ ಈ ಪ್ರಾಕ್ರಮ ಅಂಚಿತಿ ಒಂಜಿ ಪ್ರಾರ್ಥನೆ ಇಡೀ ಇಡೀ ಜಗತ್ತೇ ಸುಖಮಯವಾಡು ಮಾತೆಲ್ಲ ದೇವರು ಸುಖ ಶಾಂತಿ ನೆಮ್ಮದಿ ಕೊರದು ಪೊರುಳುದ ಜೀವನ ಕುರಿತು ನಡ್ಪಡೆ ಬಂದು ದೇವರ ಪ್ರಾರ್ಥನೆ ಮಾಡ್ತದೆ ಅವಕಾಶ ಕಲ್ಪಿಸುವ ಮಕ್ಕಳಿಗೆ ಕೃತಜ್ಞತೆ ಸಲ್ಲಿಸೋದು ನನ್ನ ಪಾತ್ರೆಯನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ. ಕಟೀಲು ಕ್ಷೇತ್ರದ ಅರ್ಚಕರಾದಂತಹ ಲಕ್ಷ್ಮೀನಾರಾಯಣ ಅಸರಣ್ಣ ಅವರ ಆಶೀರ್ವಾದದ ನುಡಿಗಳಿಗೆ ಸಾಷ್ಟಾಂಗ ನಮಸ್ಕರಿಸ್ತಾ ವಂದಿಸ್ತಾ ಇದ್ದೇವೆ. ದೇವಿ ಪ್ರಸಾದ್ ಶೆಟ್ಟಿ ಅವರು ದಯವಿಟ್ಟು ಸರ್ ವೇದಿಕೆಗೆ ಬರಬೇಕು. ನೀವು ನಿಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದೇವೆ ಸರ್. ನಿಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇದು ಶ್ರೀಪತಿ ಭಟ್ ಅವರ ಕರೆ. ದೇವಿ ಪ್ರಸಾದ್ ಶೆಟ್ಟಿ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಇದರ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು. ವಿದ್ಯಾಸಂಸ್ಥೆಯನ್ನು ಕಟ್ಟಿಕೊಂಡು ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದಂತಹ ಓರ್ವ ನಮ್ಮ ಮೂಡುಬಿದ್ರಿಯವರಾದಂತಹ ದೇವಿ ಪ್ರಸಾದ್ ಶೆಟ್ಟಿ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಮೂಡುಬಿದಿರೆಯಲ್ಲಿ ನಮ್ಮ ಅಮರನಾಥ್ ಶೆಟ್ಟಿಯವರು ರಾಜಕೀಯದಲ್ಲಿ ಬಹಳ ಒಂದು ಪಳಗಿ ಮೂಡುಬಿದಿರೆಗೆ ಹಲವು ಕೊಡುಗೆಗಳನ್ನಿಟ್ಟು ಅಭಿವೃದ್ಧಿಯ ನೇತಾರರಾಗಿರುವಂತಹ ನಮ್ಮ ಅಮರನಾಥ್ ಶೆಟ್ಟಿಯವರ ಧರ್ಮಪತ್ನಿಯಾದಂತಹ ಜಯಶ್ರೀ ಅಮರನಾಥ್ ಶೆಟ್ಟಿಯವರು ಬಂದಿದ್ದಾರೆ. ಅವರನ್ನು ಕೂಡ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾದಂತಹ ದೇವೇಂದ್ರ ಹೆಗ್ಡೆ ಉದ್ಯಮಿಗಳು ಕೊಕ್ರಾಡಿ ಕಳೆದ ಸಾಲಿನ ಧಾರ್ಮಿಕ ಇಲಾಖೆಯ ವಿಧಾನ ಪರಿಷತ್ನ ಅಧ್ಯಕ್ಷರಾಗಿ ಹಲವು ಒಳ್ಳೆಯ ಕೆಲಸಗಳನ್ನು ಮಾಡಿ ಉದ್ಯಮಿಯಾಗಿದ್ದುಕೊಂಡು ಸಮಾಜಮುಖಿ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಓರ್ವ ಸಜ್ಜನ ವ್ಯಕ್ತಿತ್ವದ ದೇವೇಂದ್ರ ಹೆಗ್ಡೆ ಕೊಕ್ರಾಡಿ ಅವರಿಂದ 2 ಮಾತುಗಳು. ಎನ್ನ ಆರಾಧ್ಯ ಸ್ವಾಮಿ ಉಮಾಮಹೇಶ್ವರ ದೇವರನ್ನು ತುಂಬತ ಮನಸಾ ಸ್ಮರಿಸದ ಸ್ಥಳ ಸಾನ್ನಿಧ್ಯ ಗೋಪಾಲಕೃಷ್ಣ ಶ್ರೀ ಕೊಡಮಣಿತಾಯ ಸಾನ್ನಿಧ್ಯಗೂ ತರೆತಗ್ಗಾದಿ ವೇದಿಕೆ ಪುನಂಜಿತನ ನಮ್ಮ ಮಾರನಾಡದ ಹಸನಣ್ಣೆರೆ ಅಂಜನಿ ಮಾತ ಗೌರವಾನ್ವಿತ ಅತಿಥಿಲೆ ಸೇರ್ನೇಂಜನ ಮಾತ ಭಗವದ್ಭಕ್ತರೆ ಒಂಜಿ ಕ್ಷೇತ್ರ ಬೆಳಗೊಡುಂದ ಅಂಡ ನಮ್ಮಡ ರಡ್ ವಿಶೇಷವಾಯಿನ ಗುಣ ನಮ್ಮಡ ಇಪ್ಪುಡಿಗೆ ಒಂಜಿ ಪರಿಶ್ರಮ ಬೊಕ್ಕ ಬದ್ಧತೆ ಬಂಪನು. ಈ ಒಂಜಿ ಪರಿಶ್ರಮ ಬೊಕ್ಕ ಬದ್ಧತೆ ಇತ್ತಿಂಡ ನಮ್ಮ ಒಂಜಿ ಕೆಲಸಗೂ ಚೆತ್ತಂಡ್ಲ ಆ ಕಾರ್ಯಗತ ಬಾಪುಂಡು ಬೊಕ್ಕ ಎಂಗುಲು ಐತ ಒಂಜಿ ಗುರಿ ಮುಟ್ಟನೆ ಸಾಧ್ಯ ಪನ್ಪನಕ್ಕೆ ಈ ಒಂಜಿ ಗೋಪಾಲಕೃಷ್ಣ ಈ ಒಂಜಿ ದೇವಸ್ಥಾನದ ಸಾನ್ನಿಧ್ಯನೇ ಕಾರಣ ದಯಪನ್ನಗ ಯಾನ್ ಅವೇತೋ ಸಾರಿ ವೇಣೂರು ಮುಖಾಂತರ ಮುಳುವಿದ್ರೆ ಫೋನಗ ಈ ಒಂಜಿ ಕ್ಷೇತ್ರವನ್ನು ತೂವೊಂದಿತ್ತನಾಯ್ ಕರಿನ ಸರ್ತಿ ನಮ್ಮ ಕಂಡಿಗೆ ದಾಸರಣ್ಯರ್ಲ ಎನ್ನ ಮಾರ್ಗದರ್ಶಕರಾಯನಂಚಿದನ ಪಡ್ಯರ ಬುಟ್ಟದ ಜೀವಂದರಣ್ಣ ಬತ್ತದ ಈ ವಿಚಾರ ಪನ್ನಗ ಎಂಗೆ ಭಾರಿ ಸಂತೋಷಲಾಂಡ್ ದಾಯ ಪನ್ನಗ ಎಂಗುಲ್ಲ ಒಂಜಿ ಎಂಗಲ್ನ ತಾಲೂಕು ಒಂಜಿ ಆತು ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಲ್ತನ ಅನುಭವ ಇನಿಕ್ ಮರೋಡಿ ಉಮಾಮಹೇಶ್ವರ ದೇವಸ್ಥಾನದ ಕರ್ಣ 15 ವರ್ಷದ ಬೊಕ್ಕ ಆ ಒಂಜಿ ಜೀರ್ಣೋದ್ಧಾರ ಮಲ್ತದ ರಡ್ನೆ ಬ್ರಹ್ಮಕಲಶ ಮಲ್ತದ ಆ ಒಂಜಿ ದೇವಸ್ಥಾನದ ಮುಕ್ತೇಶ್ವರಾದ ಸೇವೆನು ಮಲ್ತೊಂದು ಬೈದ ಇವತ್ತಂದೆ ಕರಿನ ಅವಧಿಯ ಧಾರ್ಮಿಕ ಪರಿಷತ್ ಸದಸ್ಯಲಾದಲ ದಕ್ಷಿಣ ಕನ್ನಡದ ಇತ್ತನಂಜನ ಸರಿ ಸುಮಾರು 434 ದೇವಸ್ಥಾನಗಳ ಭೇಟಿ ನೀಡಿದ ಒಂಜಿ ಅನುಭವಡು ಯಾನು ಪನೊಂದುಲ್ಲೆ ದಾಯಪನ್ನಗ ಇನಿ ಹಸರಣ್ಯರ ಪಾಲನೆ ಕನಿ ಇನಿ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಲ್ಪುನ ದುಂಬುದಾತ್ ಬಂಗಾತ್ ದಾಯಪನ್ನ ಕರಿನ ಸುಮಾರು 20 ವರ್ಷೋಡದ ಬೊಕ್ಕ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಪಂಡ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಅವೇತು ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಆತನ ತೂದು ಇತ್ತೆ ಪುನರಬ್ಬಿ ರಡ್ನೆ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ಎಂಗಳು ತೂವೊಂದುಲ್ಲ ಪಂಡ ಅಪಗ ಒಂಜಿ ಕಾಲ ಇತ್ತಂಡು ನಮ್ಮ ಪರೂರು ಬೆಂಗಳೂರು ಬೊಂಬೈ ಅಥವಾ ಪರ ದೇಶಗೂ ಪೋದು ನಮ್ಮ ದೇಣಿಗೆಯನ್ನು ಸಾಲ ಸೂಲ ಮಲ್ತದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಲ್ಪನಚ್ಚಿನ ಒಂಜಿ ಕಾಲಘಟ್ಟ ಇತ್ತು ನೀನು ಅಂಜತ್ ಇನ್ನು ನಮ್ಮ ಊರ್ದಕ್ಕಲ್ಲ ಪ್ರತಿಯೊರಿಲ್ಲ ಸ್ಥಿತಿವಂತರಿಲ್ಲೇರು ಮಾತೆರಡಲ ಕೆಲವು ಊರುಡೆಂಗ್ಲು ತೂವೊಂದುಲ್ಲ ಅವೇತು ದೇವಸ್ಥಾನಗೆ ನಾನು ಬ್ರಹ್ಮಕಲಶ ಪೋಪೆ ಇತ್ತೆ ನಾನೊಂಜಿ ದೇವಸ್ಥಾನದ ಬ್ರಹ್ಮಕಲಶಗೂ ನಿಕ್ಲೆ ಗೊತ್ತಿಪ್ಪರೆ ಪಡುವಿದ್ರಿಗೆ ಪೋವೊಂದಿಲ್ಲ ದಯಪನ್ನಗ ಇನಿ ಅವೇತೋ ಕಡೆಟ್ಟು ನಮ್ಮ ಊರ್ದಕ್ಕಲೆ ಸೇರ್ದು ಒಂಜಿ ಗರಡಿಪ್ಪರೆ ದೇವಸ್ಥಾನ ಇತ್ತಿನಂಡ ಊರ್ದ ಉಲೈಡೆ ಎಂಕುಲು ಸೇರ್ದು ಕಲೆಕ್ಷನ್ ಮಲ್ತದು ದೇವಸ್ಥಾನದ ಜೀರ್ಣೋದ್ಧಾರ ಮಲ್ಪುಡು ದೇವಸ್ಥಾನದ ಜೀರ್ಣೋದ್ಧಾರ ಮಲ್ಪುಡು ಒಂಜಿ ಮನಸ್ಸು ಎಂಕ್ಲಿಗೆ ಬೈದನು ಅಂಡ ಒಂಜಿ ಪಾತ್ರೆ ನಾನು ಹಸರಣ್ಯರ ಪಲ್ಲೆಕನೆ ಪನ್ಪೇನು ನಮ್ಮ ಕೇವಲ ದೇವಸ್ಥಾನಗೂ ಭೇಟಿ ಕೊರ್ಪುನ ಬ್ರಹ್ಮಕಲಶ ಅಥವಾ ಜೀರ್ಣೋದ್ಧಾರ ಅಥವಾ ಅತ್ತನಾಡ ಜಾತ್ರೆಗತ್ತು ನಿತ್ಯ ನಿರಂತರ ದೇವಸ್ಥಾನಗೂ ಬರ್ಪನಂಚಿನ ಪರಿಪಾಠವನ್ನು ನಮ್ಮ ಮಲ್ಪೋಡು ಒಂಜಿ ಪಾತೆರ ಪನ್ಪೇರು ನಮ್ಮ ಪ್ರಪಂಚದ ಭೂಲೋಕದ ದೇವರ ಕೋಣೆ ಓಲು ಉಂಡು ಪಂಡಂದ ಅವು ಭಾರತೋಡು ಒಂದು ಪನ್ಪೇರು ಭಾರತದ ದೇವರ ಕೋಣೆ ಓಲು ಉಂಡು ಪಂಡಂದ ಅವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಂದು ಪನ್ಪೇರು ಅಂಚಾದಿಪ್ಪನಗ ಈತ್ ಪುಣ್ಯ ಪವಿತ್ರವಾಯಿನಂಚಿನ ಈ ಕ್ಷೇತ್ರ ನಮ್ಮ ಊರು ಅವತ್ತಂದು ನಮ್ಮ ಜಿಲ್ಲೆಡು ಅವೇತು ದೇವಸ್ಥಾನ ಎಂಗಳು ತೂಪ ನಿತ್ಯ ನಿರಂತರ ಒಂಜಿ ದೇವಸ್ಥಾನವು ಪೋಪನಂಚೇತನ ಒಂಜಿ ಯೋಗ ಭಾಗ್ಯ ಏರೆಗುಂಡು ಅವು ಕೇವಲ ಹಿಂದೂ ಧರ್ಮಗೂ ಪಂಡ ತಪ್ಪವಂದು ಅಂಚೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಕಟ್ಟಿಯಾವಡು ಅವತ್ತಂದೆ ದಿಂಜಿತ್ತಿನ ಕ್ಷೇತ್ರಗಳು ಒಂಜಾತು ಅಭಿವೃದ್ಧಿ ಆವಡು ನಮ್ಮ ಮಾತೆರ್ಲ ಸಾಕಾರ ಕೊರೋಣ ಮಾತ್ರ ಸಾಧ್ಯ ಪನ್ನ ಪಾತ್ರೆಯನ್ನು ಪನೊಂದು ಕಡೆ ತಾದು
ಅನ್ಯಕ್ಷೇತ್ರೇಣ ಕೃತಂ ಪಾಪಂ ಪುಣ್ಯಕ್ಷೇತ್ರೇಣ ವಿನಶ್ಯತಿ ಪುಣ್ಯಕ್ಷೇತ್ರೇಣ ಕೃತಂ ಪಾಪಂ ವಜ್ರಲೇಪಿ ಭವಿಷ್ಯತಿ ಪನ್ನೊಂಜಿ ಪಾತ್ರ ಉಂಡು. ನಮ್ಮ ಉದ್ಯೋಗ ಅಥವಾ ನಮ್ಮ ಬೇತೆ ಬೇತೆ ಕಾರ್ಯನಿಮಿತ್ತವಾದ ವ್ಯಾವಹಾರಿಕವಾದ ಎಂಗಳೊಂದು ಆತು ತಪ್ಪುನು ಮಲ್ಪುವ ಸುಳ್ಳುನು ಪನ್ಪ ಅಂಡ ಇಂಚಿತನ ಪುಣ್ಯಕ್ಷೇತ್ರವು ಬರ್ತದ ಎಂಗಳೈನು ಆ ದೇವರನ್ನ ಎದುರು ಉಂತದು ದೇವರೇ ಈರೊಂಜಿ ಕ್ಷಮಾ ಸಮುದ್ರ ಐನ ಮಲ್ತನಂಚಿನ ಎಲ್ಲೆಮಲ್ಲ ಒಬ್ಬೇ ಒಂಜಿ ಕಷ್ಟ ತಪ್ಪು ತಾಗುತ್ತಿನಾಡು ಇವ್ರಿಗೆ ಕ್ಷಮೆ ಕೊರಲೆ ಪಂಡ ಆ ದೇವರು ಐನ ಕ್ಷಮೆ ಮಲ್ಪುವರಿಗೆ ಅಂಡ ಇಂಚಿತನ ಪುಣ್ಯಕ್ಷೇತ್ರ ಬತ್ ನಾವು ಒಂಜಿ ಪಾಪ ಮಲ್ತಂದಂಡ ಆ ವಜ್ರ ಲೇಪಿ ಭವಿಷ್ಯತಿ ಪಂಡ ಅವು ವಜ್ರದ ಲೇಪನದ ಲೆಕ್ಕ ಎಂಕುಲತ್ತು ಎಂಗಲ ದುಂಬತ್ತು ಬಿಂಬದ ಪೀಳಿಗೆಗಳ ಒಂಜಿ ಶಾಪದ ಲೆಕ್ಕನ ಇಪ್ಪುಣು ಅಂಚಾದು ಇಂಚಿತನ ದೇವಸ್ಥಾನಡು ನಮ್ಮ ಏಪರ್ಲ ದೇವರನ ಸೇವೆಯನ್ನು ಮಲ್ಪನಾಗ ಜವಾಬ್ದಾರಿಗೆ ತೊನ್ನಾಗ ಭಾರಿ ಜವಾಬ್ದಾರಿಯುತವಾದ ದೇವರಿಗೆ ಸರಿಯಾದ ಸೇವೆಯನ್ನು ಮಲ್ಪಡು ಪನ್ನ ಪಾತ್ರವನ್ನು ಪನ್ನೊಂದು ಇನ್ನು ಬತ್ತದ ಮುಲ್ಪ ಪಾತ್ರದ ಅವಕಾಶ ಮಲ್ತನಕ್ಕೆ ವಂದಿಸದು ಎನ್ನ ಖಂಡಿತ ಈ ಒಂದು ದೇವಸ್ಥಾನಗೂ ಜೀರ್ಣೋದ್ಧಾರ ಸಹಕಾರ ಉಂಡು ನಮ್ಮ ಪಾತ್ರವನ್ನು ಪನ್ನೊಂದು ಅವಕಾಶ ವಂದಿಸರೆಡ್ಡು ಪಾತ್ರ ಮುಖ್ಯ ನಮಸ್ಕಾರ. ತಮ್ಮ ಮಾತುಗಳಿಗೆ ತಲೆಬಾಗಿ ನಮಸ್ಕರಿಸ್ತಾ ಮುಂದಕ್ಕೆ ಈ ಒಂದು ದೇವಸ್ಥಾನ ಇಷ್ಟು ಸುಂದರವಾಗಿ ಕಂಗೊಳಿಸಬೇಕಾದ್ರೆ ಹಲವರ ಕೊಡುಗೆ ಇದೆ. ಆ ಕೊಡುಗೆ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸುಚರಿತಾ ಶೆಟ್ಟಿಯವರು ಆಗಮಿಸಿದ್ದಾರೆ. ಬಹುಶಃ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರಾಜಕೀಯದಲ್ಲಿ ಹಲವು ಪದವಿಗಳನ್ನು ಪಡೆದು ಇವಾಗ ಪ್ರಸ್ತುತ ನಮ್ಮ ನಿರ್ದೇಶಕರು ಹಾಲು ಉತ್ಪಾದಕರ ಒಕ್ಕೂಟ ಇದರ ನಿರ್ದೇಶಕರಾಗಿದ್ದಾರೆ. ಬಹುಶಃ ಯುವಕನಾದರೂ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಧಾರ್ಮಿಕವಾಗಿ ಚಿಂತನೆಯನ್ನು ಮಾಡ್ತಾ ಸಮಾಜದಲ್ಲಿ ತಾನೊಬ್ಬ ಉತ್ತಮ ಪ್ರಜೆ ಎನ್ನುವುದನ್ನು ಶ್ರುತಪಡಿಸುವಂತಹ ವ್ಯಕ್ತಿ ಸುಚರಿತಾ ಶೆಟ್ಟಿ. ಇವರನ್ನು ಶಾಲು ಹಾಕಿ ಸ್ಮರಣಿಕೆ ಇತ್ತು ಗೌರವಿಸಬೇಕು ಅಂತ ವಿಕಾಸ್ ಜೈನ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮುಂದಕ್ಕೆ ಹಲವರಿಗೆ ಸನ್ಮಾನ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅರ್ಹತೆಯಿಂದ ಸನ್ಮಾನವನ್ನು ಗಳಿಸುವಂತಹ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಶಂಕರ್ ಕೋಟ್ಯಾನ್ ಕೋಶಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಧರ್ಮ ಚಾವಡಿಡ್ ಓಲಗಾತಿನ ಮಾತ ಬೆನ್ನೆರೆಗೆ ತರಗತಕ್ಕ ಒಂದು ಶ್ರೀ ಗೋಪಾಲಕೃಷ್ಣ ಕೊಡಮಡಿತಾಯ ದೇವಸ್ಥಾನ ಕರಿನ 4 ವರ್ಷಡ್ ಈತ ಪೊರ್ಲುಡು ಲೆಕ್ಕದುಂತು ಬರ್ರೆ ಕಾರಣೀಕರ್ತಾರೆ ಆತನಕ್ಲೇನು ಸಮಿತಿದ ಪರವಾದ ಅಕ್ಲೆಗ್ ಮಾನಾದಿಗೆ ಮಲ್ಪನವು ಎಂಕ್ಲನ ಆದ್ಯ ಕರ್ತವ್ಯ. ಈ ಸುಸಂದರ್ಭಡು ಬೇತೆ ಬೇತೆ ರೀತಿದ ಈ ದೇವಸ್ಥಾನಕ್ಕೆ ಕಾಣಿಕೆ ಗೊತ್ತಿನ ಮಹನೀಯರೇನೆ ನಾನು ಚಾವಡಿಗೆ ಲೆತ್ತೊಂದುಲ್ಲೆ ನಿಕ್ಲೆ ಮಾತರೆಗಳ ಗೊತ್ತಿತ್ತಲಕನೆ ಒರ್ಮ ಮಾಗಣೆಡು ಒಂಜಿ ಮಾಗಣೆ ಕೊಡಿ ಮರೆತ ಸಂಪೂರ್ಣ ಖರ್ಚು ವೆಚ್ಚನು ಭರಿಸದು ಅವು ಎಂಕಲು ಎನ್ನಿನ ಜಾಸ್ತಿ ಪೊರ್ಲಕಂಟ್ರೆ ಮಲ್ತುಕೊರ್ದು ಆ ಕೊಡಿಮರ ಬರ್ಪುನ ಮೆರವಣಿಗೆ ಹಿಡ್ದು ಐಕ್ ಮುಲ್ಪ ಬತ್ತದು ಪ್ರತಿ ಒಂಜಿ ಕೆಲಸ ಕಜ್ಜೋಡ್ಲು ಅಕ್ಲು ಪಾಲ್ಪಡೆ ಹೊಂದೇರು ಮಾರ್ನಾಡು ಗ್ರಾಮದ ಗ್ರಾಮಸ್ಥರು. ಈ ಸುಸಂದರ್ಭಡು ಮಾರ್ನಾಡು ಕೋಡಿಮರ ಸಮಿತಿದ ಸದಸ್ಯರ ನಕ್ಲಿಗೆ ಎಂಕಲು ಮಾನಾದಿಗೆ ಮಲ್ತೊಂದಿಲ್ಲ ದಯದೀದು ಮಿತ್ತರ್ಮದೆ ಚಾವಡಿ ಬರೋಡು ಪಂಡಕ್ಕೇನೊಂದಿಲ್ಲ. ಈ ಕೊಡಿಮರೆತ ಸಮಿತಿದ ಅಧ್ಯಕ್ಷರಾದ ಧರ್ಮದರ್ಶಿ ಲೈನಂಚಿನ ರಾಜೇಶ್ ಬಳ್ಳಾಲ್ ಹೊಯ್ಪಾಲ ಬೆಟ್ಟ ಮೂಡು ಮಾರ್ನಾಡು ಮೇರುಲ್ಲೇರು ಐತೊಟ್ಟಿಗೂ ಆ ಸಮಿತಿದ ಸದಸ್ಯರ್ಲ ಧರ್ಮ ಚಾವಡಿಗೆ ಬರುಡು ಪಂಡು ಭಿನ್ನೈತೊಂದುಲ್ಲೆ. ಶ್ರೀ ಗೋಪಾಲಕೃಷ್ಣ ಕೊಡಮಣಿತಾಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಬೊಕ್ಕ ಬ್ರಹ್ಮ ಕಲಶೋತ್ಸವ ಸಮಿತಿದ ಒತ್ತಿಟ್ಟು ಕೋಡಿಮರ ಸಮಿತಿದ ಅಧ್ಯಕ್ಷರು ಬೊಕ್ಕ ಐತ ಸದಸ್ಯರ ನಕಲೆಗ್ ಮಾನಾದಿಕೇನು ದೆತ್ತನೋಡು ಪಂಡು ಕೇನೊಂದೊಲ್ಲೆ. ರಾಜೇಶ್ ಬಳ್ಳಾಲ್ರ ಬೊಕ್ಕ ಐತ ಸಮಿತಿದ ಸದಸ್ಯರಿತನ ದೈದೀತ ಮಿತರ್ ಮೆದೆ ಚಾವಡಿಗೆ ಬರೋಡು ಪಂಡು ಭಿನ್ನ ಐತೊಂದೊಲ್ಲೆ. ಬಹುಶಃ ಈ ದೇವಸ್ಥಾನಕ್ಕೆ ಈತ ಪೊರ್ಲು ಕಳೆದಿಂಜಾರೆ ಮೂಡು ಮಾರ್ನಾಡದ ಗ್ರಾಮಸ್ಥರು ಅವೇತೋ ಶ್ರಮ ಮಲ್ತದ ಸುಮಾರು 16 ಲಕ್ಷ ವೆಚ್ಚದ ದೀಕ್ಷಾ ಗೊತ್ತುಂಟು ಮೂರ್ತಿ ಸುಮಾರು 16 ಲಕ್ಷ ವೆಚ್ಚಡ್ ಈ ಭವ್ಯವಾಯಿನಂಚಿನ ಕೊಡಿಮರತ ತಾಮ್ರ ಮುಚ್ಚಿದ ಮರ ಸಮೇತ ನಮ್ಮ ಗ್ರಾಮಗ ಅರ್ಪಣೆ ಮಲ್ತದೇರು. ಮಾತ ಗ್ರಾಮದ ಪ್ರತಿ ಊರಿಯಾಗಲ ಈ ದಾನಿನಕಲೆಗ್ ಉಡಲ್ದಿಂಜಿದ ಸೊಲ್ಮೆ ಸಂದಾಯ್ತ ಮಲ್ತೊಂದಲ್ಲ. ಗ್ರಾಮದ ದೇವರಾಯನಂಚಿನ ಕೊಡಿಮಣ್ತಾಯ ದೇವರು ಅಕಲ್ ಕೊರಿನಂಚಿನ 1 ರೂಪಾಯಿಗಲ ತಕ್ಕ ಪ್ರತಿಫಲನ ಕೊರಡು ಪಂಡು ಸಮಿತಿದ ಪರವಾದ ಎಂಕಲ್ ಮಾನಾದಿಗೆ ಮಲ್ತೊಂದಲ್ಲ.
ಕೊರಿನಂಚಿನ ಆ ಒಂಜಿ ಪ್ರೀತಿಪೂರ್ವಕವಾಯಿನಂಚಿನ ಕೊಡುಗೆ ಶ್ರೀದೇವಿಯರಿಗೂ ಇಷ್ಟ ಆವಡ್ ಆರು ಕಣ್ತುಂಬಿ ಸದ ಹರಸಡ್ ಪಂಡದು ಸಮಿತಿದ ಪ್ರವಾದ ಈ ಸನ್ಮಾನನ ಗ್ರಾಮದ ಜನತೆಗೆ ಅರ್ಪಣೆ ಮಲ್ತೊಂದಲ್ಲ. ಸನ್ಮಾನ ಸ್ವೀಕಾರ ಮಲ್ತಿನ ಕೊಡಿಮರ ಸಮಿತಿ ಮೂಡು ಮಾರನಾಟದ ಅಧ್ಯಕ್ಷರ ಪಕ್ಕ ಸರ್ವಸದರಿಗೆ ಉಡಲ್ದಿಂದ ಸೊಲ್ಮ ಸಂದಾಯ್ತ ಮಲ್ತೊಂದು ದುಂಬದ ಕೊಡುಗೆ ಅವೇ ಗ್ರಾಮದ ರಾಜೇಶ್ ಬಳ್ಳಾಲ್ ಧರ್ಮದರ್ಶಿಲು ಹೊಯ್ಪಾಲ ಬೆಟ್ಟ ಮೇರೆ ಸುಮಾರು 2 ಲಕ್ಷ ವೆಚ್ಚೋಡು ಕೊಡಮಣಿತಾಯ ದೈವದ ಮಂಚೌದ ಕೊಡುಗೆಲ್ಲ ಕೊರ್ತೀರ್ ಪಂಡ್ರೆ ಭಾರಿ ಹೆಮ್ಮೆ ಒಂದುಂಡು ಅವರ ಜೋರಾಯಿನ ಚಪ್ಪಳ್ಳಿಡರಿಗೆ ಪ್ರೋತ್ಸಾಹ ಕೊರ್ದು ಅಭಿನಂದನೆ ಕೊರ್ಕ ಮಾರನಾಡದ ರಾಜೇಶ್ ಬಳ್ಳಾಲ್ ಧರ್ಮದರ್ಶಿಲು ಹೊಯ್ಪಾಲ ಬೆಟ್ಟ ಮೇರೆಗೆ ಆಯ್ತಲ್ಲ ಸನ್ಮಾನ ಸ್ವೀಕಾರ ಮಲ್ಪಟ್ಟು ಬಂದಕ್ಕೆ ಏನೊಂದಲ್ಲ. ನಮ್ಮ ದೇವಸ್ಥಾನದ ಉಲಾಯಿಪಗ್ಗುನಾಗ 2 ಗುಡಿಕುಲು ತೋಜುವ ಒಂಜಿ ಗಣಪತಿ ಗುಡಿ ಬೊಕ್ಕೊಂಜಿ ಹನುಮಂತ ಗುಡಿ. ಬಹುಶಃ ನಮನ ಊರ್ದಾರೆ ಹತ್ತು ಮೇರು ಈ ವ್ಯಕ್ತಿ ನಮ್ಮನ ಮುಲ್ತ ಪ್ರಧಾನ ಅರ್ಚಕರ್ನ ಮುಖಾಂತರ ಸಂಪರ್ಕಂದಿ ಒಂದು ಪ್ರತಿ ವರ್ಷಲ ಮುಲ್ಪ ಅನ್ನದಾನ ಸೇವೆಯನ್ನು ಕೊರೊಂದು ಬೈದನಂಚಿನ ಮಹಾನ್ ವ್ಯಕ್ತಿ ಶ್ರೀ ಅಶೋಕ್ ಕುಮಾರ್ ಹಾಸನ ದೈದಿದ್ ಎದುರ ಚಾವಡಿಗೆ ಬರುಡು ಪಂಡು ಇರಡಕ್ಕೆ ಏನೊಂದಲ್ಲೇ. ಇವರು ದೂರದ ಹಾಸನ ಊರಿನವರು. ಶ್ರೀ ಅಶೋಕ್ ಕುಮಾರ್ ಎಂಬ ಹೆಸರಿನ ಇವರು ಸುಬ್ರಹ್ಮಣ್ಯೇಶ್ವರ ಟ್ರಾನ್ಸ್ಪೋರ್ಟ್ ಎಂಬ ಸಂಸ್ಥೆಯನ್ನು ನಡೆಸಿರುವಂತಹ ಉದ್ಯಮಿ. ಕೊಡುಗೈ ದಾನಿಗಳು ಕೂಡ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹನುಮಂತ ಗುಡಿಯ ಕೊಡುಗೆಯನ್ನು ಸಂಪೂರ್ಣ ಅವರು ಭರಿಸಿ ನಮ್ಮ ಮಾರೂರಿನ ಗ್ರಾಮಸ್ಥರಿಗೆ ಕೊಡುಗೆಯಾಗಿ ನೀಡಿ ದೇವರ ಈ ಒಂದು ಭವ್ಯವಾದಂಥ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ. ಇವರನ್ನು ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅಭಿನಂದಿಸಿ ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸುತ್ತಿದ್ದೇವೆ. ತಮ್ಮ ಕೊಡುಗೆಯು ದೇವರಿಗೆ ಇಷ್ಟವಾಗಲಿ, ಪ್ರಿಯವಾಗಲಿ, ತಾವು ಎನಿಸಿದಂಥ ಕೆಲಸ ಕಾರ್ಯಗಳು ನಡೆಯಲಿ ಅಂತ ಹೇಳುತ್ತಾ ತಮ್ಮ ಕೊಡುಗೆಯನ್ನು ನಾವು ತುಂಬ ಸಂತೋಷದಿಂದ ಸ್ವೀಕರಿಸುತ್ತಿದ್ದೇವೆ. ಧನ್ಯವಾದಗಳು ಸರ್. ದೂರದ ಹಾಸನದಿಂದ ಬಂದು ನಮ್ಮೊಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಮುಂದಕ್ಕೆ ನಮ್ಮನ ಕುಡಂಜಿ ಗುಡಿ ಗಣಪತಿ ಗುಡಿ. ಈ ಗುಡಿತ ಕೊಡುಗೆ ಕೊರ್ತು ನಕಲು ನಮ್ಮ ಊರ್ದ ಮಿತ್ತೊಟ್ಟು ಗುತ್ತು ಕುಟುಂಬಸ್ಥರ ನಕಲು ಗಣೇಶ್ ಶೆಟ್ಟಿ ಮಿತ್ತೊಟ್ಟು ಗುತ್ತು ಬೊಕ್ಕ ಆ ಕುಟುಂಬದ ಸದಸ್ಯರ ದೈದಿದ್ದ ಮಿತ್ತರ ಮೇಲೆ ಚಾವಡಿಗೆ ಬರೋಡು ಬಂದಕ್ಕೆ ಏನೊಂದಲ್ಲೇ. ಗಣಪತಿ ಗುಡಿತ ಕೊಡುಗೆ ಕೊರ್ತಿನಂಚಿನ ಮಿತ್ತೊಟ್ಟು ಗುತ್ತು ಕುಟುಂಬಸ್ಥರು ದೈದಿದ್ ಚಾವಡಿದ ಮಾನದಿಗದ ಮಂಟಪಡು ಓಲಗ ಓಡು ಪಂಡಕ್ಕೆ ಏನೊಂದಲ್ಲೇ. ಸುಮಾರು 2 ಲಕ್ಷ ರೂಪಾಯಿದ ಕೊಡುಗೆ ಕೊರ್ತಿನಂಚಿನ ಈ ಗಣಪತಿ ಕೊಡುಗೆಯನ್ನು ಉದ್ಯಮಿಲ ನಂಚಿನ ಗಣೇಶ್ ಶೆಟ್ಟಿ ಮಿತ್ತೊಟ್ಟು ಗುತ್ತು ಮೇರು ನಮಕ್ ಅರ್ಪಣೆ ಮಲ್ತಿದ್ದೇರು. ದೈದಿದ್ ಮೇರೆಗ್ಲ ಸಮಿತಿದ ಪರವಾದ ಸನ್ಮಾನ ಮಲ್ತದು ಅಭಿನಂದಿಸಾವುಡು ಪಂಡದಕ್ಕೆ ಏನೊಂದಲ್ಲೇ. ಬಹುಶಃ ನಮ್ಮ ಊರುಡು ಪುಟುದು ಬಳತದು ಉದ್ಯಮನ ಅರಸದು ದೂರದ ಊರಿಗೆ ಪೋಯಿರಡಲ್ಲ ನಮ್ಮ ಊರ್ದ ಕಾಣಿಕೆನು ಕೊರೊಂದು ಬೈದನಂಚಿನ ಮನಸ್ಸು ನಮ್ಮ ಊರ್ದ ದಾನಿಲೆಗೆ ಆ ನಿಟ್ಟಿಡು ಇನಿ ಮಾಮಲ್ಲ ಕೊಡುಗೆ ಕೊರ್ತನಂಚಿನ ಮಿತ್ತೊಟ್ಟು ಗುತ್ತು ಕುಟುಂಬಸ್ಥರಿಗೆ ಜೀರ್ಣೋದ್ಧಾರ ಸಮಿತಿ ಬೊಕ್ಕ ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಉಡಲ್ ದಿಂಜಿದ ಸೋಲ್ಮ ಸಂದಾಯ್ತ ಮಲ್ತೊಂದಲ್ಲ. ನನ್ನೊಂಜಿ ಕೊಡುಗೆ ಕೊರ್ತಿನ ಕೊಡಮಣಿತಾಯ ದೈವದ ಜಾತ್ರೆ ಕಟ್ಟೆ ನಮ್ಮ ದೇವಸ್ಥಾನದ ಎದುರುಡು ಜಾತ್ರೆ ನಡಪನಂಚಿನ ಭವ್ಯವಾಯಿನಂಚಿನ ಜಾತ್ರೆ ಕಟ್ಟೆ ನಿರ್ಮಾಣ ಮಲ್ತು ಕೊರ್ತಿನಾರು ಉದಯ್ ಕುಮಾರ್ ಶೆಟ್ಟಿ ಬಡಕೋಡಿ ಗುತ್ತು.
ನನ್ನ ದುಂಬುಗು ನನೊಂಜಿ ಮಾಮಲ್ಲ ಕೊಡುಗೆ ಕೊಡ್ತೀನಿ. ನಮ್ಮ ಊರ್ದ ಜವಣೀರು ಶ್ರೀಕೃಷ್ಣ ಗೆಳೆಯರ ಬಳಗ ಬಕ್ಕ ಪಾರಿಜಾತ ಮಹಿಳಾ ಭಜನಾ ಮಂಡಳಿ ಮಾರೋರು ದಯದೀದ್ ನೆತ್ತ ಅಧ್ಯಕ್ಷರ ಬಕ್ಕ ಸರ್ವ ಸದಸ್ಯರ್ಲ ಮಿತ್ತರ್ ಮಧ್ಯೆ ಚಾವಡಿಗೆ ಬರೋಡು. ನಮ್ಮ ದೇವಸ್ಥಾನಗ ಪೊಗ್ಗುನಗನೆ ಬಾರಿ ಮಲ್ಲ ಒಂಜಿ ಭವ್ಯವಾಯಿನಂಚಿನ ಗೋಪುರ ಕಟ್ಟದು ಆ ದ್ವಾರನ ನಮಕ್ ಅರ್ಪಣೆ ಮಲ್ತು ಕೊರ್ತೇರು. ಶ್ರೀಕೃಷ್ಣ ಗೆಳೆಯರ ಬಳಗ ಬಕ್ಕ ಪಾರಿಜಾತ ಮಹಿಳಾ ಭಜನಾ ಮಂಡಳಿ ನೆತ್ತ ಅಧ್ಯಕ್ಷರ ನಕಲ್ ದಯದಿದ್ದು ಚಾವಡಿಗೆ ಬರೋಡು. ಸಮಿತಿ ಕೊರಪನಂಚಿನ ಗೌರವನು ಸ್ವೀಕಾರ ಮಲ್ಪಡು ಬಂದು ಕೇನೊಂದುಲೆ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚಡು ಈ ಭವ್ಯವಾಯಿನಂಚಿನ ಗೋಪುರನ ನಿರ್ಮಾಣ ಮಲ್ತು ಕೊರತನಂಚಿನ ಈ ತಂಡಗೂ ಅಭಿನಂದನೆ ಸಲ್ಲಿಸೊಂದಿಲ್ಲ. ಐತೊಟ್ಟಿಗೂ 1 ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಡುಗೆಲ್ನ ಈ ಸಮಿತಿ ದಕ್ಕಲು ಅರ್ಪಣೆ ಮಲ್ತಿದ್ದೇರು. ಶ್ರೀಕೃಷ್ಣ ಗೆಳೆಯರ ಬಳಗ ಬಕ್ಕ ಪಾರಿಜಾತ ಮಹಿಳಾ ಭಜನಾ ಮಂಡಳಿ ಮಕ್ಕಳಿಗಳ ಜೀರ್ಣೋದ್ಧಾರ ಸಮಿತಿ ಬೊಕ್ಕ ಬ್ರಹ್ಮಕಲಶೋತ್ಸವ ಸಮಿತಿದ ರಡ್ಡು ಸಮಿತಿದ ಪರವಾದ ನಡಪನಂಚಿನ ಮಾನಾದಿಗೆ ನಿಖಿಲ್ನ ಸೇವೆ ದೇವರಿಗೆ ಪ್ರಿಯವಾವಡ್ ನನಾತ್ ಎಡ್ಡೆ ಕೆಲಸ ಮಲ್ಪನಂಚಿನ ಶಕ್ತಿನಿ ಕೊರಡು ಪಂಡು ದೇವರಡ ನಟ್ಟೊಂದಲ್ಲ. ನನ್ನ ದುಂಬುದ ಕೊಡುಗೆ ನಮ್ಮ ದೇವಸ್ಥಾನದ ರಡ್ಡು ಯಾಳಿಕಂಬ ಉಂಡು ಭವ್ಯವಾಯಿನ ರಚನೆಯನ್ನು ಮಲ್ತದು ನಮಕ್ ಕೊಡಿಮರತ ಕೈತಳ್ದು ಯಾಳಿಕಂಬದ ಕೊಡುಗೆ ಕೊರ್ತಿನಕಲು ರಾಮಕೃಷ್ಣ ಶೆಟ್ಟಿ ಕೂಟೇಲು ಮನೆ ಮಾರೋರು ಸುಮಾರು 5 ಲಕ್ಷ ವೆಚ್ಚಡು ಈ ಒಂಜಿ ಕೊಡುಗೆನ ದೇವಸ್ಥಾನಕ್ಕೆ ಅರ್ಪಣೆ ಮಲ್ತಿದ್ದೇರು. ದಯದೀದ್ ರಾಮಕೃಷ್ಣ ಶೆಟ್ಟಿ ಕೂಟೇಲು ಮೇರು ವೇದಿಕೆಗೆ ಬರೋಡು ಬಂದು ಕೇನೊಂದುಲ್ಲೆ ಆರ್ನ ಪರವಾದ ಕೂಟೇಲುದ ಸುನಿಲ್ ಶೆಟ್ಟಿ ಮೇರು ಆ ಒಂಜಿ ಗೌರವನು ಸ್ವೀಕಾರ ಮಲ್ಪಡು ಬಂದು ಕೇನೊಂದಿಲ್ಲ. ಸುಮಾರು 5 ಲಕ್ಷ ರೂಪಾಯಿ ವೆಚ್ಚಡ್ ಈ ಒಂಜಿ ಯಾಳಿಕಂಬ ಕೊಡುಗೆಯನ್ನು ನಮ್ಮ ದೇವಸ್ಥಾನಕ್ಕೆ ಅರ್ಪಣೆ ಮಲ್ತಿದ್ದೇರು. ಕೂಟೇಲು ಮನೆತನದ ಮಕ್ಕಳಿಗೆ ಮಾತೆರೆಗಲ ದೇವರು ಎಡ್ಡೆ ಮಲ್ಪಡು ಬಂದು ರಡ್ಡು ಸಮಿತಿದಲ ಪರವಾದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸೊಂದಿಲ್ಲ. ನನ್ನ ದುಂಬುದ ಕೊಡುಗೆ ಮಾಮಲ್ಲ ದಾನಿಯಲು ದೇವಸ್ಥಾನಕ್ಕೆ ಅವೇತೋ ದಾನಿ ಕೊರ್ತನಂಚಿನ ಅಶೋಕ್ ರಾಯ್ ತೋಡರ್ ದಯದಿದ್ ಇತ್ತರ್ನಂಡ ಮಿತ್ತರ್ ಮಧ್ಯೆ ಚಾವಡಿಗೆ ಬರಡು ಪಣದಕ್ಕೆ ಏನೊಂದಿಲ್ಲ. ಅನ್ನದಾನ ಸೇವೆಗೆ ಸುಮಾರು 5 ಲಕ್ಷ ರೂಪಾಯಿದ ಕೊಡುಗೆ ಕೊರ್ತನಂಚಿನ ಮೇರು ಆರು ಬರೊಂದುಲ್ಲೇರು ಆರೇನ ಬೊಕ್ಕ ಮಲ್ತೊಂದಿಲ್ಲ. ದುಂಬುಗು ಈ ದೇವಳಗೊಂಜಿ ಕಚೇರಿ ಬೋರ್ಡ್ ಈ ಕಚೇರಿದ ಕೊಡುಗೆ ಗೊತ್ತಿನಂಕಲು ಕುಂಭಕಂಟಿನಿ ಸೇವಾ ಬಳಗ ರಿಜಿಸ್ಟರ್ಡ್ ಮಾರೋರು ಸುಮಾರು 5 ಲಕ್ಷ ರೂಪಾಯಿದ ಈ ಒಂಜಿ ಕೊಡುಗೆನ ಕೊಡ್ತೇರು. ದಯದೀದ ನೆತ್ತ ಅಧ್ಯಕ್ಷರ ಶಂಭು ಎನ್ ಶೆಟ್ಟಿ ಮೇರು ಎದುರು ಬತ್ತದ ಈ ಮಾನದಿಗೆನ ಸ್ವೀಕಾರ ಮಲ್ಪಡು ಬಂದಕ್ಕೆ ಏನಂದಿಲ್ಲ. ಸುಸಜ್ಜಿತವಾಯಿನಂಚಿನ ರಡ್ ರೂಮದ ಈ ಕೊಠಡಿ 5 ಲಕ್ಷ ರೂಪಾಯಿ ವೆಚ್ಚಡು ಕುಂಭಕಂಟಿನಿ ಸೇವಾ ಬಳಗ ಮಕ್ಕಳು ಮಲ್ತು ಕೊಡ್ತೇರು. ಗೌರವಾಧ್ಯಕ್ಷರ ಏನಂಚಿನ ಅಸ್ರಾಣ್ಯರ್ಲೊಲ್ಲೇರು ರಾಮದಾಸ್ ಅಸ್ರಾಣ್ಯರು ಅಧ್ಯಕ್ಷರು ಶಂಭು ಎನ್ ಶೆಟ್ಟಿ ರಡ್ಡಿ ಜನಲ ಈ ಮಾನಾದಿಗೆಯನ್ನು ಸ್ವೀಕಾರ ಮಲ್ಪಡು. ತೋಡರ್ ಅರುಣ್ ರೈಕುಲು ದಯದಿದ್ದು ಮಿತ್ತರ್ ಮಧ್ಯೆ ಚಾವಡಿಗೆ ಬರೋಡು. ಮಾಮಲ್ಲ ದಾನಿಲು ಚಲನಚಿತ್ರದ ನಿರ್ದೇಶಕರು ಹಲವಾರು ಸಂಘ ಸಂಸ್ಥೆಗಳಿಗೆ ಸಾಮಾಜಿಕ ಸೇವೆ ನಡಪಡದಂಚಿನ ಸಮಾಜಮುಖಿ ಸೇವೆ ಮಲ್ಪನಂಚಿನ ಯುವಕೆ ಅರುಣ್ ರೈ ತೋಡರ್ ದಯದಿದ್ ಮಿತ್ತರ್ ಮಧ್ಯೆ ಚಾವಡಿಗೆ ಬರಡು.
ಅನ್ನದಾನ ಸೇವೆಗೆ ಮಾಮಲ್ಲ ಕೊಡುಗೆ ಕೊಡ್ತಾರೆ. ನಮ್ಮ ಓರುಡು ಪೊಟ್ಟು ಬಳೆದು ಚಲನಚಿತ್ರ ರಂಗೋಡು ಮಿಂಚನಂಚಿನ ಅರುಣ್ ರೈ ತೋಡಾರು ಮೇರು ಮಾಮಲ್ಲ ಕೊಡುಗೈದಾನಿ ನಮ್ಮನ ಈ 5ನೇ ದಿನದ ಕಾರ್ಯಕ್ರಮಗೂ ಮಾಮಲ್ಲ ಕೊಡುಗೆ ಕೊಡ್ತೇರು. ಸುಮಾರು 5 ಲಕ್ಷ ರೂಪಾಯಿ ಅನ್ನದಾನ ಸೇವೆಗೆ ಆರು ಮುರನೇ ಕೊಡುಗೆ ಕೊರ್ದು ಪೋತೇರು. ಅವತ್ತಂದೆ ದಿನನಿತ್ಯ ಬತ್ತಿನ ಬಿನ್ನೆರೆಗೆ ಮಜ್ಜಿಗೆ ಸೇವೆಲ ಕೊರಡು ಬಂದಾರು ಎಂಕ್ಲೆ ಫೋನ್ ಮಲ್ತದ ತೆರ್ಪಾದೇರು. ದಿನನಿತ್ಯ ಮಜ್ಜಿಗೆ ಸೇವೆಲ್ಲ ಈ ಅನ್ನದಾನದೊಟ್ಟಿಗೂ ಕೊರೊಂದಿಲ್ಲ ದಯಪಂಡ ಬಿಸಿಲದ ತಾಪ ನನ್ನ ತುಂಬುದ ಎಂಚಿನ ಕೆಲಸ ಇತ್ತನಲ್ಲ ಎನ್ನಡ ಪನ್ಲೆ ಪನ್ಪನ ಭರವಸೆಲ್ಲ ಕೊರ್ತೇರು. ಉಡಲ್ ದಿಂಜಿನ ಸೊಲ್ಮೆಲು ಸರ್ ಇರೆಗು ನಾನೊಂಜಿ ನಮ್ಮ ದೇವಸ್ಥಾನದ ಪೊಗ್ಗುನಗನೆ ಮಹಾಬಲಿ ಪೀಠ ಉಂಡು ನೆತ್ತ ಕೊಡುಗೆ ಕೊರ್ತಿನಾರು ಬರೋಡ ದಿನಕರ್ ಶೆಟ್ಟಿ. ಸುಮಾರು 2.5 ಲಕ್ಷ ರೂಪಾಯಿದ ವೆಚ್ಚಡು ಈ ಒಂಜಿ ಕೊಡುಗೆ ದೇವಸ್ಥಾನಕ್ಕೆ ಅರ್ಪಣೆ ಮಲ್ತಿರು. ದಯದೀದ್ ಚಾವಡಿಗೂ ಬರೋಡು ಪಂಡು ಕೇನೊಂದುಲ್ಲೆ ದಿನಕರ್ ಶೆಟ್ಟಿ ಬರೋಡು ಒಳ್ಳೆರ ಒಳ್ಳೆರ ಬಂದು ಮಹಾಬಲಿ ಪೀಠ ಕೊಡುಗೆ ಹೊರ್ತಿನಂಚಿನ ಬರೋಡ ದಿನಕರ್ ಶೆಟ್ರ್ ಮೆರೆಗಲ ಈ ವೇದಿಕೆಗೆ ಸ್ವಾಗತ ಮಲ್ತೊಂದುಲ್ಲೆ. ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದ ಈ ಒಂಜಿ ಕೊಡುಗೆ ದೇವರಿಗೆ ಅರ್ಪಣೆ ಮಲ್ತಿದ್ದೇರು. ತನ್ನ ಉದ್ಯಮದ ಒರಿನಂಚಿನ ಪಣವನ್ನು ದೇವರಿಗೆ ಅರ್ಪಣೆ ಮಲ್ತದ್ದು ಈ ಮಾರೂರ್ದ ದೇವಸ್ಥಾನನ ರಂಗ್ ಹೆಚ್ಚು ಮಲ್ಪಲಕ ಆರು ಕೊಡುಗೆ ಕೊರ್ತೇರು. ಉಡಲ್ ದಿಂಜಿನ ಸೊಲ್ಮೆಲು ಸರಿರೆಗು ಜೀರ್ಣೋದ್ಧಾರ ಸಮಿತಿ ಬೊಕ್ಕ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಅಭಿನಂದನೆ ಸಲ್ಲಿಸ ಒಂದಿಲ್ಲ. ನನ್ನ ದುಂಬದ ಕೊಡುಗೆ ಈ ದೇವಳಗ ಸಂಪೂರ್ಣ ವಿದ್ಯುತ್ದ ವೈರಿಂಗ್ ಕೆಲಸ ಸರಿಸುಮಾರು 1 ವರ್ಷದ ಈ ಕೆಲಸದ ಪಿರವಡು ನಮ್ಮನ ಊರ್ದ ಜವಣೇರು ಸಂಪೂರ್ಣ ಉಚಿತವಾದ ಮಲ್ತದೇರು. ನೆತ್ತ ನಾಯಕತ್ವ ವಹಿಸೋರು ಸುರೇಶ್ ದೇವಾಡಿಗ ಮೇರು ಅರ್ನ ತಂಡದೊಟ್ಟಿಗೂ ಪ್ರದೀಪ್ ಆಚಾರ್ಯ ಹರಿಪ್ರಸಾದ್ ಮೊಗಲು ಸೇರೊಂದು ಎಡ್ಡೆ ರೀತಿದ ಒಂಜಿ ಕೆಲಸ ಮಲ್ತಿದ್ದೇರು. ದಯದೀದ್ ಅಕಲು 3 ಜನಲ್ಲ ಚಾವಡಿಗೆ ಬರೋಡು ಬಂದಕ್ಕೆ ಏನೋದಿಲ್ಲ. ಸುರೇಶ್ ದೇವಾಡಿಗ, ಪ್ರದೀಪ್ ಆಚಾರ್ಯ, ಹರಿಪ್ರಸಾದ್ ವಿದ್ಯುತ್ ವೈರಿಂಗ್ ದ ಸಂಪೂರ್ಣ ಕೆಲಸ ಉಚಿತವಾದ ನಡಪಾದ ಕೊರ್ತೇರು. ದುಮ್ಮದ ಕೊಡುಗೆ ದ್ವಾರಪಾಲಕ ಮೂರ್ತಿ ಕೊಡುಗೆ ನಮ್ಮ ದೇವಸ್ಥಾನ ಪಗ್ಗುನಗ ದ್ವಾರಪಾಲಕ ಮೂರ್ತಿ ಕೊಡುಗೆ ಕೊರ್ತೇರು. ಶಿವಾನಂದ ರಾವ್ ಮಾರೂರು ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚಡು ಈ ಕೊಡುಗೆ ಕೊರ್ತೇರು. ದಯದೀದ್ ಸಭೆಟ್ಟಿ ತರಡ ಮಿತ್ತರ್ ಮೇಲೆ ಚಾವಡಿಗೆ ಬರಡು ಬಂದು ಏನೊಂದುಲ್ಲೆ. ದೇವಸ್ಥಾನದ ಜೀರ್ಣೋದ್ಧಾರದ ಪಥದ ಸುರೇಶಣ್ಣ ಬಲೆ ಬಹುಶಃ ಕರಿನ 4 ವರ್ಷದಿಂಚಿ ನಿರಂತರವಾದ ತನ್ನ ಪೂರ ಬೇಲೆ ಬಿಡ್ದು ಒಂಜಿ ವ್ಯಕ್ತಿ ಈ ದೇವಸ್ಥಾನದ ಬೇಲೆಡು ಸೊಂದದೇರ್ ಪಂಡ ಅವು ಸುರೇಶ್ ದೇವಾಡಿಗ ಮೇರು ಅವರ ಜೋರೈನ ಚಪ್ಪಾಳೆ ಕೊರ್ಲೆ. ಒಂಜಿ ವ್ಯಕ್ತಿ ದಾನ ಕೊರಡುಂದಂಡ ಶ್ರೀಮಂತೆ ಅವಡಂದಿಜ್ಜಿ ಬಡವಗಲ ಅಪ್ಪುಡು ಒವೇ ರೀತಿ ಕೊರಲಿ ಪನ್ಪನ ತೋಚ್ಪಾದ್ ಕೊರ್ತಿನಾರು ಸುರೇಶ್ ದೇವಾಡಿಗ ಮೇರು ಅರ್ನ ರೆಡ್ಡಿ ಜವಣೇರಿನ ಪತೊಂದು ವಿದ್ಯುತ್ದ ಸಂಪೂರ್ಣ ಕೆಲಸವನ್ನು ಆರು ಉಚಿತವಾದ ಮಲ್ತು ಕೊರ್ತೇರು. ಶಿವಾನಂದ ರಾವ್
ಮಾರೋರು ದಯದಿದ್ದು ಇತ್ತರ ಬೆಚ್ಚಾವ ಬರ್ಬಿಡಕ್ಕೆ ಏನಂದಲೆ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಶುರುವಾನಾಗ ನಮಕ್ ಟಿಪ್ಪರ್ದ ಕೊಡುಗೆ ಸುಮಾರು ದಿನೊಟ್ಟು ಟಿಪ್ಪರ್ದ ಉಚಿತವಾಯಿನ ಕೊಡುಗೆ ಕೊಡ್ತೇರು ಐತೊಟ್ಟಿಗೂ 1 ಲಕ್ಷ ರೂಪಾಯಿದ ದೇಣಿಗೆಲ್ಲ ಕೊಡ್ತೇರು ಶ್ರೀಯುತ ವಿಮಲ್ ಇನ್ಫ್ರಾಟೆಕ್ ಮೂಡಬಿದ್ರಿ ಸಂಸ್ಥೆದ ಮಾಲಕರಿಂದ ಪ್ರವೀಣ್ ಕುಮಾರ್ ಅವ್ರನ್ನ ಫ್ಯಾಮಿಲಿ ಎದಿದ ಚಾವಡಿಗೆ ಬರಡ್ ಬಂದಕ್ಕೆ ಏನಂದಲೆ ಅವ್ರನ್ನ ಆ ರೀತಿ ಜರ್ನಾಂಡ ಅವ್ರನ್ನ ಪರವಾದ ಇಲ್ಲದಕ್ಕೆ ಬತ್ತನಲ್ಲ ಈ ಮಾನಾದಿಗೆ ಸ್ವೀಕಾರ ಮಲ್ಪೊಲಿ ಬಿಮಲ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಮಾಲಕರ ನೆಂಚಿನ ಪ್ರವೀಣ್ ಕುಮಾರ್ ಬಕ ಫ್ಯಾಮಿಲಿ ಐತೊಟ್ಟಿಗೂ ಗರ್ಭಗುಡಿಗೆ ಗ್ರಾನೈಟ್ ಕೊಡುಗೆ ಸಂಪೂರ್ಣವೈನ ಗರ್ಭಗುಡಿತ ಗ್ರಾನೈಟ್ ಕೊಡುಗೆ ಕೊಡ್ತಿನಾರು ಸುಶಾಂತ್ ಕರ್ಕೇರ ಮಾರೋರು ಸಂಪೂರ್ಣ ಉಚಿತವಾದ ಆರು ಗ್ರಾನೈಟ್ ಕೊಡ್ತೇರು ಐತೊಟ್ಟಿಗೂ 50,000 ದೇಣಿಗೆಲ ಕೊಡ್ತೇರು ಒಟ್ಟು 1 ಲಕ್ಷ ರೂಪಾಯಿದ ಕೊಡುಗೆ ಕೊಡ್ತನ ಇರ್ಲ ಬತ್ತದ ಈ ಒಂದು ಮಾನದಿಗೆನ ಸ್ವೀಕಾರ ಮಲ್ಪಡು ಬಂದು ಕೇನೊಂದುಲೆ ಸುಶಾಂತ್ ಕರ್ಕೇರ ಮಾರೋರು ರಾಘು ಸಿ ಪೂಜಾರಿ ಕುವೈಟ್ ಮೂಡುಮಾರ್ನಾಡ್ ಮೆರ್ಲಾ ಈ ಒಂಜಿ ಜೀರ್ಣೋದ್ಧಾರ ಕೆಲಸಕ್ಕೂ ಕೈ ಜೋಡಿಸಿದರೆ ಸುಮಾರು 1 ಲಕ್ಷ ರೂಪಾಯಿದ ಕೊಡುಗೆ ಕೊರಪನ ಮುಖಾಂತರ ಆರು ಸಹಕಾರ ಕೊಡ್ತೇರು ದದಿದು ಆರ್ಲ ಇತ್ತು ನಂಡ ಚಾವಡಿಗೆ ಬರಡು ಬಂದು ಭಿನ್ನ ಇತ್ತೊಂದುಲೆ ಹೇಮಚಂದ್ರ ಆಚಾರ್ಯ ಬೊಕ ಫ್ಯಾಮಿಲಿ ಸುಧಾ ಜ್ಯುವೆಲರ್ಸ್ ಮೊಗಲು ಇನ್ನಿತ್ತ ಮಹಾ ಅನ್ನದಾನ ಸೇವೆಗೆ 1 ಲಕ್ಷ ರೂಪಾಯಿದ ದೇಣಿಗೆ ಕೊರ್ದು ಸಹಕಾರ ಕೊಡ್ತೇರು ನನ್ನ ದುಂಬುದ ಕಾರ್ಯಕ್ರಮಡು ಅರೇನು ಮಾನದಿಗ ಮಲ್ಪ ಹೌದಾದೆ ವಿಶಾಲ್ ವಿಶಾಲ್ ಕೀರ್ತಿ ಬಲಿಪ ಮಾಮಲ್ಲ ದೇನಿಗೆ ಕೊರ್ತನಂಚನ ದಾನಿ ದಯದೀದ್ ಮಿತ್ತರ ಮೇಲೆ ಚಾವಡಿಡ್ ಬತ್ತದ ಮಾನದಿಗ ಸ್ವೀಕಾರ ಮಲ್ಪಡು ಪಂಡಕ್ಕೆ ಏನಂದಲ್ಲೇ ಭಾರತದ ಗುತ್ತು ಬಾಲಕೃಷ್ಣ ಶೆಟ್ಟಿ ಮೇರ್ಲ ಇತ್ತಂಡ ಮಿತ್ತರ ಮೇಲೆ ಚಾವಡಿಗೆ ಬರಡು ಪಂಡ್ ಏನಂದಲ್ಲೇ ಸುಮಾರು 1 ಲಕ್ಷ ರೂಪಾಯಿದ ದೇಣಿಗೆ ಕೊರ್ದು ಈ ಜೀರ್ಣೋದ್ಧಾರ ಕಾರ್ಯಡು ಕೈ ಜೋಡಿಸಾದ ನಂಚಿನ ದಾನಿಲು ನಾಗೇಶ್ ಶೆಟ್ಟಿ ಮುಂಬೈ ಉದ್ಯಮಿಲು ದಯದೀದ್ ಮೇರ್ಲ ಮಿತ್ತರ್ ಮೇಲೆ ಚಾವಡಿಗೆ ಬರಡು ದೂರದ ಮುಂಬೈಡ್ ಉದ್ಯಮ ಮಲ್ತೊಂತನ ಈ ಜೀರ್ಣೋದ್ಧಾರದ ಕಾರ್ಯಗೂ ದೇಣಿಗೆ ಕೊರ್ದು ಸಹಕಾರ ಕೊಡ್ತಾರೆ ಸಮಿತಿದ ಪ್ರಭಾದ್ ಇರೆಗ್ ಅಭಿನಂದನೆ ಸಲ್ಲಿಸ ಒಂದಲ್ಲ ರಾಜೇಂದ್ರ ಶೆಟ್ಟಿ ತೋಡಾರು ಹಾನ್ಯ ಗುತ್ತು 1 ಲಕ್ಷ ರೂಪಾಯಿ ದೇಣಿಗೆ ಕೊರ್ದು ಈ ಕಾರ್ಯಕ್ರಮಗೂ ಈ ಜೀರ್ಣೋದ್ಧಾರ ಕಾರ್ಯಗೂ ಕೈ ಜೋಡಿಸದಿರ ಇರ್ಲ ವೇದಿಕೆ ಬರೋಡು ಆರ್ನ ಪರವಾದ ಇಲ್ಲದಕ್ಕಲಿತ್ತನಲ್ಲ ದಯದಿದ್ದ ವೇದಿಕೆ ಬರೋಡು ರಾಜೇಂದ್ರ ಶೆಟ್ಟಿ ತೋಡಾರು ಹಾನ್ಯ ಗುತ್ತು ಮೇರ್ನ ಪರವಾದ ಸುನಿಲ್ ಶೆಟ್ಟಿ ಇತ್ತಂಡ ಸ್ವೀಕಾರ ಮಲ್ಪಡು ಶ್ರೀದೇವರನ ಈ ಮಹಾ ಕೆಲಸಡು ಕೈ ಜೋಡಿಸೋದನ್ನ ಮಾತ ದಾನಿಯಲಿಗೆ ಉಡಲ್ ದಿಂಜಿನ ಸ್ವಲ್ಪ ಸಂದೈತ ಮಲ್ತೊಂದು ನಿಖಲ್ನ ಸೇವೆ ಶ್ರೀದೇವರಿಗೆ ಇಷ್ಟವಾಡ್ ಕೊರ್ಪಿನಂಚಿನ ಆ ಒಂಜಿ ದಾನನ ಎಂಕಲು ಮನ ತುಂಬುದು ಸ್ವೀಕಾರ ಮಲ್ತದ ಬಂದು ಪಂಡೊಂದು ನನ್ನ ಒರಿನ ದಾನಿಲೆಗ್
ಪಂತೆ ಬರ್ತುಡು ಸನ್ಮಾನ ಸಮಾರಂಭ ದೀಪ. ಅವಕಾಶ ಹೊಂದಿಸ ಒಂದು ಕಾರ್ಯಕ್ರಮದ ದುಂಬುಗು ರವಿಪ್ರಸಾದ್ ಶೆಟ್ಟಿ ಮೇರೆಗೆ ಬರೋದು. ನೆಕ್ಸ್ಟ್ ಬರ್ತೇನೆ. ಹಲೋ. ಬಹುಶಃ ದೇವಸ್ಥಾನ ಕಂಗೊಳಿಸಬೇಕಾದ್ರೆ ಹಲವರ ಬೆವರು, ಹಲವರ ದುಡಿತ, ಹಲವರ ದೇಣಿಗೆ ಇದೆ. ನಾವು ಎಲ್ಲರನ್ನ ಗೌರವಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಬಗ್ಗೆ ಬೇಸರವೂ ಉಂಟು. ಆದರೆ ಗಣ್ಯರನ್ನು ಗೌರವಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಗೌರವಿಸ್ತಾ ಇದ್ದೇವೆ. ಯಾರು ಇದರಿಂದ ಬೇಸರಗೊಳ್ಳದೆ ಅವರನ್ನೆಲ್ಲ ಮುಂದಕ್ಕೆ ನಾವು ಜಾತ್ರಾ ಸಂದರ್ಭದಲ್ಲಿ ಸ್ವಯಂ ಸೇವಕರು ಅಥವಾ ಕಾರ್ಯಕರ್ತರನ್ನು ಎಲ್ಲರನ್ನ ನಾವು ಗೌರವಿಸಲಿಕ್ಕಿದ್ದೇವೆ. ಆದ್ದರಿಂದ ಯಾರು ತಪ್ಪಾಗಿ ಭಾವಿಸಬಾರ್ದು ಅಂತ ಕ್ಷಮೆಯನ್ನು ಕೇಳುತ್ತಾ ಮುಂದಕ್ಕೆ ನಮ್ಮ ಈ ದೇವಸ್ಥಾನ ಬೆಳಗಲಿಕ್ಕೆ ನಮಗೆ ಹಲವು ರೀತಿಯ ಸಹಕಾರಗಳನ್ನು ನೀಡಿದ ಶ್ರೀ ಪಿ ಶ್ರೀಧರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಬಹುಶಃ ಓರ್ವ ಸರ್ಕಾರಿ ಅಧಿಕಾರಿಯಾಗಿದ್ದರೂ ಧಾರ್ಮಿಕ ನೆಲೆಯಲ್ಲಿ ಚಿಂತನೆಯನ್ನು ಮಾಡ್ತಾ ಭಕ್ತರ ಬೇಡಿಕೆಗಳಿಗೆ ಸ್ಪಂದನೆಯನ್ನು ನೀಡುವ ಓರ್ವ ಧೀಮಂತ ನಾಯಕ ನಮ್ಮ ಶ್ರೀಧರ್ ಇವರು. ನಾವು ದೇವಸ್ಥಾನದ ಬಗ್ಗೆ ಹಲವು ರೀತಿಯ ಬೇಡಿಕೆಗಳನ್ನು ಇಟ್ಟಾಗ ಬಹುಶಃ ಮೌನದಿಂದಲೇ ಸಮ್ಮತಿಯನ್ನು ನೀಡ್ತಾ ಅವರು ಕೊಟ್ಟದ್ದು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ನಮಗೆ ಸಹಕಾರ ನೀಡಿದಂತಹ ವ್ಯಕ್ತಿ. ಬಹುಶಃ ಕೆಲವು ವಿಷಯಗಳನ್ನು ನಾವು ಸಾರ್ವಜನಿಕವಾಗಿ ಹೇಳುವಂತಿಲ್ಲ. ಅವರು ಕೊಟ್ಟ ಎಲ್ಲ ರೀತಿಯ ಸಹಕಾರ ಅದನ್ನು ನಮ್ಮ ಕಾರ್ಯಾಧ್ಯಕ್ಷರಾದ ಶಂಭು ಶೆಟ್ಟರಾಗಲಿ ಅಥವಾ ನಮ್ಮ ಧರ್ಮದರ್ಶಿಯಾದ ಜೀವಂದರ್ ಕುಮಾರ್ ಆಗಲಿ ಅಥವಾ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಶ್ರೀಪತಿ ಭಟ್ ಆಗಲಿ ಪ್ರತಿನಿತ್ಯವೂ ಹೊಗಳ್ತಾ ಇರ್ತಾರೆ. ಅವರ ಬಗ್ಗೆ ಹೊಗಳಲಿಕ್ಕೆ ನನಗಂತೂ ಮಾತುಗಳು ಸಾಲದಿಲ್ಲ ಸರ್. ನೀವು ಕೊಟ್ಟಂತಹ ಆ ಎಲ್ಲ ಸಹಕಾರವನ್ನು ಆ ಗೋಪಾಲಕೃಷ್ಣ ದೇವರು ಖಂಡಿತ ನಿಮ್ಮನ್ನು ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತಿನಿಂದ ತಮ್ಮನ್ನು ಮೆರೆಸ್ತಾರೆ ಅನ್ನುವ ನಾನು ಬೇಡಿಕೆಯನ್ನು ಆ ದೇವರಲ್ಲಿ ಇಡುತ್ತಾ ಇದೀಗ ವೇದಿಕೆ ತೊಗಾಗಿ ಸರ್. ಕ್ಷೇತ್ರ ಸ್ವಾಮಿ ಗೋಪಾಲಕೃಷ್ಣ ಕೊಡಿಮಣಿತಾಯ ದೇವರ ಸಾನ್ನಿಧ್ಯದಲ್ಲಿ ದೇವರ ಪಾದಾವಂದಿಗೆ ವಂದಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಪೂಜನೀಯ ಹಸರಣ್ಣರವರೇ ಹಾಗೆ ಎಲ್ಲ ಹಿರಿಯ ಗೌರವಾನ್ವಿತ ಗಣ್ಯರೇ, ನಾನು ಬಹುಶಃ ಸಭೆಯಲ್ಲಿ ಮಾತನಾಡಬಾರ್ದಂತಿದ್ದೆ. ಆದರೆ ಯಾವುದೇ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಂತ ಸಭೆ ಸೇರಿದಾಗ ಫಸ್ಟ್ ಚರ್ಚೆಗೆ ಬರೋದು ಮರ ಎಲ್ಲಿಂದ ಮಾಡುವ ಅಂತ. ಒಂದಿಷ್ಟು ಜನ ಪ್ರೈವೇಟ್ ಲ್ಯಾಂಡಲ್ಲಿ ನಾವು ಮರ ಕೊಡ್ತೇವೆ, ಉಳಿದ ಮರ ನಮ್ಮೂರಿನ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ಥಳದಿಂದ ತೆಗಿಯೋಣ ಅಥವಾ ಬೇರೆ ಕಡೆಯಿಂದ ತೆಗಿಯೋಣ ಅಂತ ಆ ಥರ ಚರ್ಚೆ ಆಗುವಾಗ
ಕೊನೆಗೆ ನೆನಪಾಗೋದು ಪ್ರೈವೇಟ್ ಜಾಗದಿಂದ ಮರ ತೆಗಿಬೇಕಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಕಾರ ಬೇಕು. ಆಮೇಲೆ ಕುಮ್ಕಿ ಇರ್ಬೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬೇರೆ ಸರ್ಕಾರಿ ಸ್ಥಳಗಳಿಂದ ಮರಗಳನ್ನು ಉಪಯೋಗಿಸ್ಬೇಕಾದ್ರೂ ಅರಣ್ಯ ಇಲಾಖೆಯವರು ಸಹಕಾರ ಬೇಕು. ನಾನು 30 ವರ್ಷ ಹಿಂದೆ ಫಾರೆಸ್ಟ್ ಆಗಿದ್ದಾಗ ಮೊಬೈಲ್ ಇರಲಿಲ್ಲ. ಎಲ್ಲ ಫಾರೆಸ್ಟ್ ಹತ್ರ ಗಾರ್ಡ್ ಹತ್ರ ಕೆಲಸ ಮುಗಿದೋಗ್ಬಿಡ್ತಿತ್ತು. ಯಾವತ್ತು ಮೊಬೈಲ್ ಬಂತು ಅದೀಗ RF, ACF, DCF ಲೆವೆಲ್ವರೆಗೂ ಹೋಗಿ, ಯಾಕಂದರೆ ಈ ಊರಿನಲ್ಲಿ ಯಾರೋ ತಮಾಷೆಗೋಸ್ಕರ ಅದನ್ನು ಫೋಟೋ ಹೊಡೆದು ಅಥವಾ ಫೋನ್ ಮಾಡ್ತಾರೋ ಈ ಥರ ದೇವಸ್ಥಾನಕ್ಕೆ ಮರ ಕಡಿತಾ ಇದ್ದಾರೋ ಅಂತ ಹೇಳಿ ಮೆಸೇಜ್ ಹೋಗ್ತಂತ ಆ ಲೆವೆಲ್ವರೆಗೆ ಮುಟ್ಟಿದೆ. ನಾನು ಒಂದು 7 ವರ್ಷಗಳ ಕಾಲ ಫೆಡರಲ್ ಫಾರೆಸ್ಟ್ ಆಗಿದ್ದೆ. ಆಗ ಒಂದೇ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೂ RF ಲೆವೆಲ್ಗೂ ಹೋಗ್ತಿರಲಿಲ್ಲ. ಅದು ನನ್ನ ಲೆವೆಲಲ್ಲಿ ಮುಗಿದು ಹೋಗ್ತಿತ್ತು. ಈಗ ನಾನು ACF ಆಗಿ ಬಂದಂಗೆ ನನಗೆ 140 ಗ್ರಾಮಗಳ ಜುರಿಡಿಕ್ಷನ್ ಇದೆ. ಹಳದಂಗಡಿಯಿಂದ ಸ್ಟಾರ್ಟ್ ಆದರೆ ಶೇಡಿ ಮನೆಯವರೆಗೆ ಪ್ರತಿ ವಾರ ಒಂದೊಂದು ದೇವಸ್ಥಾನ ಜೀರ್ಣೋದ್ಧಾರ, ಅದರದ್ದು ಅಷ್ಟಬಂಧ ಬ್ರಹ್ಮಕಲಶ. ಭಾಳ ಸಂತೋಷ ವಿಷಯ. ಯಾಕಂದರೆ ನಾವು ಈ ಜನ್ರೇಷನಲ್ಲಿ ನಮ್ಮ ಧಾರ್ಮಿಕತೆಯನ್ನು ಈ ಲೆವೆಲಿಗೆ ತಂದಿದ್ದೇವೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸೌಭಾಗ್ಯ ಅನಿಸ್ತದೆ. ಆದರೆ ನಾನು ಯಾಕೆ ಇಲ್ಲಿ ಮಾತಾಡಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಬೇಕು. ಈ ಹಿಂದೆ ಇದ್ದ ಗುಡಿ ಗೋಪುರಗಳು ಮರದಿಂದ ಇತ್ತು, ಅಲ್ಲಿ ಒಂದಿಷ್ಟು ತಂಪಿನ ವಾತಾವರಣ ಇತ್ತು. ನಾವೊಂದಿಷ್ಟು ನಮ್ಮ ವೈಯಕ್ತಿಕ ದುಡಿಮೆಯಿಂದಾಗ ಅದೊಂದೊಂದಿಷ್ಟು ಕಾಂಕ್ರೀಟೀಕರಣ ಮಾಡ್ತಾ ಇದ್ದೇವೆ. ಅದು ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ಇತ್ತೀಚಿನ ಒಂದು ವಾರದಲ್ಲಿ ನೀವು ಎಲ್ಲರೂ ವಾಟ್ಸಪ್, ಫೇಸ್ಬುಕ್ ಸ್ಟೇಟಸ್ ನೋಡ್ತೀರ ಅನಿಸ್ತದೆ. ನೀವು ನೋಡ್ತಾ ಇದ್ದರೆ ಒಂದು ಮರದ ನೆರಳಿನಿಂದ ಒಂದು ಕೋಣೆ ಒಳಗಡೆಯ ಉಷ್ಣತೆಯ ವ್ಯತ್ಯಾಸ 6 ಡಿಗ್ರಿ. ಹಾಗಾಗಿ ನಾವು ಎಷ್ಟು ಮರಗಳನ್ನು ದೇವಸ್ಥಾನಕ್ಕೆ ಉಪಯೋಗಿಸ್ದೇವೋ ಅಷ್ಟು ಸಮಿತಿ ಹತ್ರ ಕೇಳೋದು, ಅಷ್ಟೇ ಗಿಡಗಳನ್ನು ನೆಡಬೇಕು. ಇನ್ನೊಂದು 200-300 ವರ್ಷ ಹೋದಾಗ ಈ ದೇವಸ್ಥಾನದ ಮೇಲ್ಗಡೆ ಮರದ ಹೊದಿಕೆ ಕವಚವನ್ನು ಮಾಡಬೇಕಾಗ್ಬೋದು ನಮ್ಮ ಮುಂದಿನ ಜನ್ರೇಷನ್ 100%. ಯಾಕಂದರೆ ಅದರೊಳಗೆ ಇಲ್ಲಿದ್ರೆ ಆ ದೇವಸ್ಥಾನ ಒಳಗಡೆ ಯಾರೂ ಬರಲಿಕ್ಕೆ ಆಗಲಿಕ್ಕಿಲ್ಲ, ಅಷ್ಟು ಉಷ್ಣಾಂಶ ಸಹ ಸ್ಟಾರ್ಟ್ ಆಗ್ಬೋದು. ಯಾಕಂದರೆ ಪ್ರಕೃತಿ ದಿನ ನಾವು ಯಾವುದು ಇಂಗಾದ ಡೈಆಕ್ಸೈಡು ಅದೆಲ್ಲ ಪ್ರಶ್ನೆಗಳು ಹೇಳಬೇಕಾಗೇ ಇಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಉಷ್ಣತೆ ಎಷ್ಟಂಬುದನ್ನು ಮಂಗಳೂರು ಮತ್ತು ಈ ಭಾಗದಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ. ಇದನ್ನು ಉಷ್ಣತೆಯನ್ನು ಪ್ರಕೃತಿಯಲ್ಲಿರುವ ಏನು ಗ್ಲೋಬಲ್ ವಾರ್ಮಿಂಗ್ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಾವು ಸಸಿಗಳನ್ನು ನೆಡುವಂಥದ್ದು. ಹಾಗಾಗಿ ನಾನು ಆಡಳಿತ ಮಂಡಳಿಯವರಲ್ಲಿ ಹಾಗೆ ಶ್ರೀಪತಿ ಭಟ್ರಲ್ಲಿ, ನನಗೆ ಶ್ರೀಪತಿ ಭಟ್ ಸರ್ ಅವರ ಬಗ್ಗೆ ಭಾಳ ಹೆಮ್ಮೆ. ಯಾಕಂದರೆ ಅವರು ಭಾಳ ಈ ಭಾಗದ ಎಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಲಿದ್ದಾರೆ. ಅವರೊಬ್ಬರೇ ನನ್ನ ಹತ್ರ ನನಗೊಂದು 100 ಹಲಸಿನ ಸಸಿ ಬೇಕಂತ ಕೇಳಿದವರು. ಈಗ ಮೊನ್ನೆನೂ ಹೇಳಿದ್ದಾರೆ, ಮಳೆ ಬರ್ತಾ ಇದೆ, ನಾನೊಂದು 2 ಎಕರೆ ಜಾಗ ತೊಗೊಂಡು ಅದರಲ್ಲಿ ಕಂಪ್ಲೀಟ್ ಮರಗಿಡಗಳು ನೆಡಬೇಕಂತಿದ್ದಾರೆ. ಅವ್ರ ಹಲಸಿನ ಸಸಿ ಅಷ್ಟೇ ಅಲ್ಲ, ಅವರಿಗೆ ನಮ್ಮ ದೇವಳದ ಮುಂಭಾಗದಲ್ಲಿ ಕೊಡಿಮರ ಅನ್ನುವಂಥದ್ದು, ನಾವು ಅದಕ್ಕೆ ಬಂಟ ಕೇಪಳ ಅಂತ ಒಂದು ಮರ, ಅದ್ರ ಸಂತತಿ ನಾಶ ಆಗ್ತಾ ಇದೆ. ಅದರ ಸಸಿಯನ್ನು ತಂದು ನಾವು ಗಿಡಗಳು ಮಾಡಿದ್ದೇವೆ. ಅದಿಷ್ಟು ಗಿಡಗಳನ್ನು ನಾವು ಕೊಡ್ಲಿಕ್ಕೆ ಬದ್ಧರಿದ್ದೇವೆ. ದಯಮಾಡಿ ಯಾರ್ಯಾರು ಈ ದೇವಸ್ಥಾನಕ್ಕೆ ಯಾರೆಲ್ಲ ಮರವನ್ನು ದಾನವಾಗಿ ನೀಡಿದ್ದೀರಿ ಅಥವಾ ತಮ್ಮ ಕುಮ್ಕಿಯಿಂದ ತಮ್ಮ ಪಟ್ಟಸ್ಥರಿಂದ ಯಾರೆಲ್ಲ ಮರ ಕೊಟ್ಟಿದ್ದೀರಿ ಅವರೆಲ್ಲರೂ 1ಕ್ಕೆ 10 ಸಸಿಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಬೇಕು, ಅದನ್ನು ಬೆಳೆಸಬೇಕು. ನಮ್ಮ ನೆಕ್ಸ್ಟ್ ಜನ್ರೇಷನ್ ಇನ್ನೊಂದು 3-4 ಜನ್ರೇಷನ್ನಲ್ಲಿ ಆ ಮರಗಳು ಪುನಃ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗುವಾಗ ಆ ಮರಗಳು ಉಪಯೋಗಕ್ಕೆ ಬರಬೇಕು. ಹಾಗೂ ಈ ಪ್ರಕೃತಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಸಿಗ ಮರಗಳು ಭಾಳ ಇಂಪಾರ್ಟೆಂಟ್ ಇದೆ. ಅದನ್ನು ತಾವೆಲ್ಲರೂ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು, ತಮ್ಮ ಮೆಸೇಜನ್ನು ಕೊಡಬೇಕಂತ ನಾನು ಇಲ್ಲಿ ನಿಂತಿದ್ದೆ. ಹಾಗೆ ಇನ್ನೊಂದು ವಿಚಾರ, ಹಿಂದೆ ನಾವು ಯಾವುದೇ ಮದುವೆ ಅಥವಾ ಯಾವುದೇ ಸಮಾರಂಭ ಆಗಲಿ ಅಥವಾ ಯಾವುದೇ ದೇವಾಲಯಗಳ ಸಮಾರಂಭ ಆದರೆ ತಳಿರು ತೋರಣ ಕಟ್ತಿತ್ತು. ಭಾಳ ಜನರಿಗೆ ಅದು ಯಾಕಂತ ಗೊತ್ತಿಲ್ಲ. ಯಾವುದೇ ಫೈಕಸ್ ಎಲೆ ಇರುವ ಒಂದು ಎಲೆಗಳನ್ನು ನಾವು ಅಲ್ಲಿ ತಳಿರು ತೋರಣ ಮಾಡಿದರೆ 48 hours ಅದು ಅಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಹೀರ್ಕೊಳ್ತದೆ. ಆಗ ಜನ ಸೇರುವಾಗ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆದರೆ ಅಲ್ಲಿ ಸೆಕೆ ಆಗೋದಿಲ್ಲ. ನೀವು ಇವತ್ತು ಯಾವುದೇ ಸಭೆ ಸಮಾರಂಭಕ್ಕೆ ಹೋದರೆ ಸೆಕೆ ಆಗ್ತದೆ. ನಾವು ಏರ್ ಕೂಲರ್ಸು, ಫ್ಯಾನ್ ಇಟ್ಕೊ ಕೂತ್ಕೊಂಡಿದ್ದೇವೆ, ತಳಿರು ತೋರಣ ಕಟ್ಟುವಂಥ ವ್ಯವಸ್ಥೆನೇ ಬಿಟ್ಟಿದ್ದೇವೆ. ಇಲ್ಲಿ ಪ್ರಶ್ನೆ ಇದೆ, ಅದು ಯಾಕೆ ಕೇಳಿದ್ರೆ, ಇಲ್ಲ ನಾವು ಮರದ ಗೆಲ್ ತೆಗೆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೊಂದರೆ ಮಾಡ್ತದೆ. ಮರದ ಗೆಲ್ಲನ್ನು ನೀವು ಅದನ್ನು ಒಂದು ಏನು ತೆಗಿಬೇಕಾದಂಥ ರೀತಿಯಲ್ಲಿ ತೆಗೆದ್ರೆ ತೊಂದರೆ ಇಲ್ಲ. ಆದರೆ ಏನಾಗಿದೆ, ಮರ ಗೆಲ್ ತೆಗೆಯೋದಂದ್ರೆ ಮರದ ತಲೆವರೆಗೂ ಎಲ್ಲ ಕಡ್ದು ಬಿಡೋದು. ಆವಾಗ ನಾವು ಅರಣ್ಯ ಇಲಾಖೆಗೆ ಬರಬೇಕಾಗ್ತದೆ. ಹಾಗಾಗಿ ನಮ್ಮ ಮುಂದಿನ ಜನ್ರೇಷನ್ನಿಗೆ ತಳಿರು ತೋರಣ ಕಟ್ಟುವಂಥ ವ್ಯವಸ್ಥೆಯನ್ನು ನಾವು ಕಲಿಸ್ಬೇಕು. ಆ ವ್ಯವಸ್ಥೆಗೂ ನಮ್ಮ ಹಿರಿಯರು ಏನೆಲ್ಲ ನಮ್ಮ ದೇವಾಲಯಗಳಲ್ಲಿ ಧಾರ್ಮಿಕತೆಯಲ್ಲಿ ಸಾಂಸ್ಕೃತಿಕವಾಗಿ ಏನೆಲ್ಲ ಮಾಡಿದ್ದಾರೆ ಅದೆಲ್ಲದಕ್ಕೂ ಅರ್ಥಪೂರ್ಣ ಇದೆ ಮತ್ತು ವೈಜ್ಞಾನಿಕ ಅರ್ಥ ಇದೆ. ಆ ದೆಸೆಯಲ್ಲಿ ನಾವು ಆ ದಿಕ್ಕಿನಲ್ಲೂ ಯೋಚಿಸಬೇಕಾದ ಅವಶ್ಯಕತೆ ಅಂತ ಹೇಳ್ತಾ, ಬಹುಶಃ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಭಾಳ ಜನ ಬಂದರೆ ನಮ್ಮ ಮೇಲೆ ಏನಾದರೂ ನಾಳೆ ಪ್ರಾಬ್ಲಮ್ ಬರ್ತದೆ, ಹೆಚ್ಚಿನವರು ದೇವಸ್ಥಾನಕ್ಕೆ ಸಹಕಾರ ಕೊಟ್ಟಿರ್ತಾರೆ, ಬರೋದಿಲ್ಲ. ಬಟ್ ನನಗೆ ಪುರ್ಸೋತಾದಾಗೆಲ್ಲ ನಾನು ನಮಗೆ ಹೇಳಿದಲ್ಲ, ದೇವರ ಸೇವೆಯನ್ನು
ನಿಮ್ಮ ಪರಿಸರವೇ ಒಂದು ದೇವರು. ಆ ದೇವರ ಸೇವನೆ ಮಾಡ್ಕೊಳ್ತಾರೆ. ನಾವು ಅದಕ್ಕೆ ಏನು ಒಂದು ಕಾರಣೀಭೂತರಷ್ಟೇ. ಹಾಗಾಗಿ ಬಹುಶಃ ಗೋಪಾಲಕೃಷ್ಣ ಕೊಡಿಮನೆ ತಾಯಿಯ ದೇವರ ಸನ್ನಿಧಿಯಲ್ಲಿ ನಮಗೆ ಒಂದು ಆ ದೇವರ ಸೇವಾ ಕಾರ್ಯವನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಮುಖಾಂತರ ಅವಕಾಶ ಆಯಿತು. ಇನ್ನೊಮ್ಮೆ ಆ ದೇವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ನನ್ನನ್ನು ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ದೇವಸ್ಥಾನ ಆಡಳಿತ ಮಂಡಳಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರಿಗೆ ತಮಗೆಲ್ಲರಿಗೆ ಗೌರವಪೂರ್ವಕ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆಗಳು. ಜೈ ಹಿಂದ್. ತಮ್ಮ ಸಹಕಾರವನ್ನು ಇನ್ನಷ್ಟು ವಿಸ್ತಾರ ಮಾಡಿ ನಮಗೆ ಯಾವಾಗಲೂ ನಿಮ್ಮ ಸಹಕಾರವನ್ನು ನೀಡ್ತಾ ಇರಬೇಕು ಅಂತ ಹೇಳ್ತಾ ಸರ್ ವಂದಿಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಈ ದೇವಸ್ಥಾನ ಇಷ್ಟೊಂದು ಸೊಗಸಾಗಿ ಕಂಗೊಳಿಸಬೇಕು, ಅದು ಜೀರ್ಣಾವಸ್ಥೆಯಲ್ಲಿದ್ದದ್ದು ಅಭಿವೃದ್ಧಿಯನ್ನು ಕಾಣಬೇಕು, ಭಕ್ತರಿಗೆ ಏನು ಇಷ್ಟಾರ್ಥಗಳ ಈಡೇರಬೇಕು, ಅದಕ್ಕೆ ಸೊಗಸಾದ ದೇವಸ್ಥಾನ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಶ್ರಮಿಸಿದವರು ಐವರು. ಬಹುಶಃ 5 ಅಂತ ಹೇಳಿದರೆ ಅದು ಯಾವಾಗಲೂ ಒಗ್ಗೂಡಿಕೊಂಡು ಮಾಡುವಂಥ ಕೆಲಸ ಅಂತ. ಈ ಐವರು ಅಂತ ಹೇಳಿದರೆ ನಮ್ಮ ಮೊದಲನೇ ಅವರು ಪಡ್ಯಾರಬೆಟ್ಟಿನ ಧರ್ಮದರ್ಶಿಗಳಾದಂತಹ ಜೀವಂದರ್ ಕುಮಾರ್ ಇವರು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಬೇಕು ಅಂತ ಅವರನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ಆ ಮೊದಲೇ ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕೇವಲ ಬ್ರಹ್ಮಕಲಶೋತ್ಸವಕ್ಕೆ ಅಷ್ಟೇ ಸೀಮಿತವಲ್ಲದೆ ಜೀರ್ಣೋದ್ಧಾರ ಇಲ್ಲಿ ದಿನ ನಿಗದಿ ಆದಂದಿನಿಂದ ಅವರು ತಮ್ಮ ಈ ಇಳಿ ವಯಸ್ಸಿನಲ್ಲಿಯೂ ಅವರ ಆ ಉತ್ಸಾಹದ ಚಿಲ್ಮೆಯಿಂದ ಇವತ್ತು ದೇವಸ್ಥಾನ ಬಹಳ ಸೊಗಸಾಗಿ ಕಂಗೊಳಿಸ್ತಾ ಇದೆ. ಇವತ್ತು ಊರಿನವರೆಲ್ಲರೂ ಸೇರಿ ಅವರನ್ನು ಇದಕ್ಕೋಸ್ಕರ ಸನ್ಮಾನ ಮಾಡಬೇಕು ಅಂತ ಅವರನ್ನು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೋರ್ವರು ಇವರ ಸಾಥ್ ನೀಡಿದವರು ಶಂಭು ಶೆಟ್ಟಿಯವರು. ಬಹುಶಃ ನಮಗೆ ಇಲ್ಲಿ ಮುಖ್ಯವಾಗಿ ಅಧ್ಯಕ್ಷರಾಗಿರುವವರು 3 ಜನ ತ್ರಿಮೂರ್ತಿಗಳು. ಒಂದು ಜೀವಂದರ್ ಕುಮಾರ್, ಇನ್ನೋರ್ವರು ಶಂಭು ಶೆಟ್ಟಿ, ಇನ್ನೋರ್ವರು ಶ್ರೀಪತಿ ಭಟ್. ಈ ತ್ರಿಮೂರ್ತಿಗಳು ಸೇರಿ ನಮ್ಮ ಈ ದೇವಸ್ಥಾನವನ್ನು ಇವತ್ತು ಬೆಳಗುವಂತೆ ಮಾಡಿದ್ದಾರೆ. ಅದರಲ್ಲಿ ಶಂಭು ಶೆಟ್ಟಿಯವರ ಪಾತ್ರ ಮಹತ್ತರವಾದದ್ದು. ಇದನ್ನು ಜೀವಂದರ್ ಕುಮಾರ್ ಅವರು ಯಾವಾಗಲೂ ಹೇಳುವುದುಂಟು, ಶಂಭು ಶೆಟ್ಟಿ ಹತ್ತಂದಂಡ ದೇವಸ್ಥಾನ ಆವರೇಜಿ ಅಂತ. ಇವತ್ತು ಶಂಭು ಶೆಟ್ಟಿಯವರು, ಶ್ರೀಪತಿ ಭಟ್ರು ಅವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಯಾವ ರೀತಿಯಲ್ಲಿ ನಾವು ದೇವಸ್ಥಾನವನ್ನು ಬೆಳಗಬೇಕು ಅಥವಾ ಅಭಿವೃದ್ಧಿಯನ್ನು ಮಾಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ 3 ಜನ ಚಿಂತನಶೀಲರಾಗಿ ಇವತ್ತು ದೇವಸ್ಥಾನವನ್ನು ಬೆಳಗಿಸಿದ್ದಾರೆ. ಹಾಗಾಗಿ ಜೀವಂದರ್ ಅವರು, ಶಂಭು ಶೆಟ್ಟಿಯವರು, ಹಾಗೆಯೇ ಶ್ರೀಪತಿ ಭಟ್ ಅವರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು. ಇನ್ನು ಈರುವರು ನಮಗೆ ಅಸರಣ್ಣರು, ರಾಮದಾಸ ಅಸರಣ್ಣ ಹಾಗೂ ವೆಂಕಟರಾಜ್ ಅಸರಣ್ಣ. ಇವರ ಪೌರೋಹಿತ್ಯ ಮಾತ್ರ ಅಲ್ಲ, ಎಲ್ಲ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ದೇವಸ್ಥಾನದ ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ಪೂರಕವಾದ ಕೆಲಸಗಳನ್ನು ಮಾಡ್ತಾ ಇದ್ದವರು ಇವರಿಬ್ಬರು. ಬಹುಶಃ ರಾಮದಾಸ ಅಸರಣ್ಣ ಹಾಗೂ ನಮ್ಮ ವೆಂಕಟರಾಜ ಅಸರಣ್ಣ ಅವರು ಕೇವಲ ತಮ್ಮನ್ನು ಇಲ್ಲಿಯ ಪೂಜೆಗೆ ನಾನು ಅರ್ಚಕನಾಗಿ ಅಥವಾ ಪೌರೋಹಿತ್ಯಕ್ಕೆ ಮಾತ್ರ ಅಂತ ಭಾವಿಸದೆ ಜೀರ್ಣೋದ್ಧಾರದ ಪ್ರತಿಯೊಂದು ಕಾರ್ಯದಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಜೀವಂದರ್ ಕುಮಾರ್ ಹಾಗೂ ಶಂಭು ಶೆಟ್ಟಿ, ಶ್ರೀಪತಿ ಭಟ್ ಇವರೊಂದಿಗೆ ಕೈ ಜೋಡಿಸ್ತಾ ಈ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳಿದರೆ ಅದು ಅಕ್ಷರಶಃ ನಿಜ ಆಗಿದೆ. 5 ಜನ ಇವತ್ತು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕಾರಣರಾಗಿದ್ದಾರೆ. ದಯವಿಟ್ಟು ವೆಂಕಟರಾಜ್ ಅಸರಣ್ಣ ಅವರು ಎಲ್ಲಿದ್ದರೂ ವೇದಿಕೆಗೆ ಆಗಮಿಸಬೇಕು. ಈ ಒಂದು ಅವಕಾಶ ನಿಮಗಾಗಿ ಅಲ್ಲ, ನಮ್ಮೆಲ್ಲ ಗ್ರಾಮಸ್ಥರಿಗಾಗಿ ಈ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಆದ್ದರಿಂದ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸರ್, ಜೀವಂದರ್ ಕುಮಾರ್ ಇವರ ಸನ್ಮಾನ ಪತ್ರವನ್ನ ವಾಚಿಸಬೇಕು ಅಂತ ಹೇಳಿ ಸುಶಾಂತ್ ಕರ್ಕೇರ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ನಮಸ್ಕರಿಸುತ್ತಾ 9 ಮಾಗನೆ ಒಡೆಯ ಶ್ರೀ ಗೋಪಾಲಕೃಷ್ಣ ಕೊಡಮಣಿತಾಯ ದೇವಸ್ಥಾನ, ಹೊಸಂಗಡಿ ಮಾರೂರು, ಮೂಡುಬಿದ್ರಿ ತಾಲೂಕು, ದಕ್ಷಿಣ ಕನ್ನಡ, ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ
ಶ್ರೀ ಎ ಜೀವಂದರ್ ಕುಮಾರ್ ಯಾನೆ ಕಂಚಿ ಪೂವಣಿ ಇವರಿಗೆ ಪ್ರೀತಿ ಆಧಾರಗಳೊಂದಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಗ್ಗ ಸಮೀಪದ ಆಲಂಪುರಿ ಎಂಬಲ್ಲಿಯ ಸ್ವರ್ಗೀಯ ರಘುಚಂದ್ರ ಶಾಸ್ತ್ರಿ ಮತ್ತು ಸ್ವರ್ಗೀಯ ಚಂದನಾದೇವಿ ದಂಪತಿಗಳ ಸುಪುತ್ರರಾಗಿ ದಿನಾಂಕ 28/3/1950 ಜನಿಸಿದ ತಾವು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಒಕ್ಕಾಡಿಗೋಳಿ, ಸಿದ್ದಕಟ್ಟೆ ಹಾಗೂ ವಗ್ಗ ಇಲ್ಲಿ ಪೂರೈಸಿ ಉನ್ನತ ಶಿಕ್ಷಣವನ್ನು ಬೆಂಗಳೂರಿನ ಕಲಾ ಕಾಲೇಜಿನಲ್ಲಿ ಮುಗಿಸಿರುತ್ತೀರಿ. 1975 ಪೆರಿಂಜೆ ಬಾಳ್ನಗುತ್ತು ಮನೆತನದ ಸುಲೋಚನಾ ಇವರನ್ನು ವಿವಾಹವಾಗಿ ಶ್ರೀ ವಿಕಾಸ್ ಜೈನ್ ಮತ್ತು ವಿಶ್ವಾಸ್ ಜೈನ್ ಇವರ ಪುತ್ರರನ್ನು ಪಡೆದು ಸಂಸ್ಕಾರಯುತವಾಗಿ ಉತ್ತಮ ಶಿಕ್ಷಣ ನೀಡಿ ಬೆಳೆಸಿರುತ್ತೀರಿ. ಸುದೀರ್ಘವಾದ ತಮ್ಮ ಈ ಅಭಿವೃದ್ಧಿಯ ಪಥದಲ್ಲಿ ತಾವು ಪಾಲಿಸಿಕೊಂಡು ಬಂದ ಶಿಸ್ತು ಸರ್ವಶ್ರೇಷ್ಠ ಮಟ್ಟದಾಗಿರುತ್ತದೆ. ಕ್ಷೇತ್ರದ ಆಚಾರ ವಿಚಾರ ಕಟ್ಟುಕಟ್ಟಲೆಗಳಲ್ಲಿ ತಾವು ಎಂದೂ ರಾಜಿ ಮಾಡಿಕೊಳ್ಳದೆ ಮೂಲ ಸ್ವರೂಪದ ಪಾವಿತ್ರ್ಯತೆ ಉಳಿಸಿಕೊಂಡು ಬರುವವರಲ್ಲಿ ತಾವು ಆದರ್ಶಪ್ರಾಯರಾಗಿದ್ದೀರಿ. ಮುಂದಿನ ಪೀಳಿಗೆಗೂ ಮಾರ್ಗದರ್ಶನ ಮಾಡುತ್ತಿರುವಿರಿ. ದೈವಾರಾಧನೆ ಕ್ಷೇತ್ರದಲ್ಲಿ ತಮ್ಮ ಸೇವೆಯ ಅಪಾರ. ಕೇವಲ ದೈವಸ್ಥಾನಕ್ಕೆ ತಮ್ಮ ಸೇವೆಯನ್ನು ಸೀಮಿತವಾಗದೆ ವಿದ್ಯಾಕ್ಷೇತ್ರದಲ್ಲೂ ಸಾಕಷ್ಟು ಕಾರ್ಯಗಳನ್ನು ಸಂದಿದೆ. ಜ್ಞಾನದೀಪ ಕಾರ್ಯಕ್ರಮದ ಅನ್ವಯ ಶಾಲೆಗಳಲ್ಲಿ ಗೌರವ ಶಿಕ್ಷಕರ ನೇಮಕಾತಿ, ಪೀಠೋಪಕರಣಗಳ ಕೊಡುಗೆ ಅಲ್ಲದೆ ಪ್ರತಿ ವರ್ಷ ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೀರಿ. ಗ್ರಾಮ ಪಂಚಾಯತ್ ಆಡಳಿತದ ಅನೇಕ ಅಭಿವೃದ್ಧಿ ಯೋಜನೆಗಳಲ್ಲಿ ಕೈಜೋಡಿಸಿ ಸಹಕರಿಸಿದ್ದೀರಿ. ಸುತ್ತಮುತ್ತಲ ಪರಿಹಾರ, ಬಸದಿ, ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಕ್ಷೇತ್ರದಿಂದ ನೆರವು ಸಮರ್ಪಿಸಿದ್ದೀರಿ. ನಾಡಿನ ಅನೇಕ ಶ್ರದ್ಧಾ ಕೇಂದ್ರಗಳಿಂದ ತಾವು ಗುರುತಿಸಿ ಗೌರವಿಸಲ್ಪಟ್ಟಿದ್ದೀರಿ. ಶ್ರೀ ಕೊಡಮಣಿ ತಾಯ ದೈವದ ಉದ್ಭವ ಸ್ಥಾನ ಕೊಡಮಣಿಯನ್ನು ಸರ್ವಾಂಗ ಸುಂದರವಾಗಿ ಜೀರ್ಣೋದ್ಧಾರಗೊಳಿಸಲು ತಾವು ಸಂಕಲ್ಪಿಸಿದ್ದೀರಿ. ಪ್ರತಿದಿನ ಪ್ರತಿಕ್ಷಣ ಅಭಿವೃದ್ಧಿ ಮಂತ್ರದ ಚಿಂತನೆ ಮಾಡುತ್ತಾ ಇರುವ ತಾವು ಶ್ರೀ ದೈವದ ಅನುಗ್ರಹದಿಂದ ತಮ್ಮೆಲ್ಲ ಕನಸುಗಳನ್ನು ಸಾಕಾರಗೊಳ್ಳಲಿ ಎಂದು ತಾವು ಹಾರೈಸುತ್ತೇವೆ. ತಮ್ಮನ್ನು 9 ಮಾಗಣಿ ಒಡೆಯ ಶ್ರೀ ಗೋಪಾಲಕೃಷ್ಣ ದೇವರ ಬ್ರಹ್ಮ ಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಗಣ್ಯರ ಸಮಕ್ಷಮದಲ್ಲಿ ಭಕ್ತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ಗೋಪಾಲಕೃಷ್ಣ ದೇವರು ಶ್ರೀ ಕೊಡಮಣಿ ತಾಯ ದೈವದ ಆಶೀರ್ವಾದವು ತಮ್ಮ ಮೇಲಿರಲಿ. ಸಕಲ ಆಯುರಾರೋಗ್ಯ ದೀರ್ಘಾಯುಷ್ಯವನ್ನು ನೀಡಿ ಕಾಪಾಡಲಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ಮುಂದುವರಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮ ಕಲಶೋತ್ಸವ ಸಮಿತಿ, ಶ್ರೀ ಗೋಪಾಲಕೃಷ್ಣ ಕೊಡಮಣಿ ತಾಯ ದೇವಸ್ಥಾನ, ಮಾರೂರು ಹೊಸಂಗಡಿ, ದಿನಾಂಕ 1/5/2026, ಸ್ಥಳ ಮಾರೂರು ಹೊಸಂಗಡಿ. ಧನ್ಯವಾದಗಳು. ವಂದನೆಗಳು ಸುಶಾಂತ್ ಕರ್ಕೇರ್ ಅವರಿಗೆ. ಶಂಭು ಶೆಟ್ಟಿ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಶೋಭಾ ಎಸ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಗೋಪಿನಾಥಾಯ ನಮಃ. 9 ಮಾಗಣೆಯ ಒಡೆಯ ಶ್ರೀ ಗೋಪಾಲಕೃಷ್ಣ ಕೊಡಮಣಿ ತಾಯ ದೇವಸ್ಥಾನ, ಹೊಸಂಗಡಿ, ಮಾರೂರು, ಮೂಡಬಿದ್ರಿ ತಾಲೂಕು, ದಕ್ಷಿಣ ಕನ್ನಡ. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ. ಮಾರೂರು ಗುತ್ತು ಶ್ರೀ ಶಂಭು ಎನ್ ಶೆಟ್ಟಿ ಇವರಿಗೆ ಪ್ರೀತ್ಯಾಧರಗಳೊಂದಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಮಾರೂರು ಗುತ್ತುಗಡಿ ಪ್ರಧಾನ ಸ್ವರ್ಗೀಯ ಶ್ರೀ ನಾರಾಯಣ್ ಶೆಟ್ಟಿ ಮತ್ತು ಶ್ರೀಮತಿ ಸೇಷ್ಟಿ ಶೆಟ್ಟಿ ದಂಪತಿಗಳ 5ನೇ ಸುಪುತ್ರರಾಗಿ ಜನಿಸಿದಿರಿ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪ್ರಾಥಮಿಕ ಶಾಲೆ ಹೊಸಂಗಡಿ ಮತ್ತು ಕಲ್ಲಬೆಟ್ಟುವಿನಲ್ಲಿ ಪೂರೈಸಿರುವಿರಿ. ಮುಂದೆ ತಂದೆಯೊಂದಿಗೆ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು 1989 ಮಾರೂರಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆಗೈದಿರುವಿರಿ. ತುಳುನಾಡಿನ ಜಾನಪದ ಕಲೆ ಕಂಬಳ ಪ್ರಿಯರಾದ ತಾವು ತಮ್ಮ ಸ್ವಂತ ಜಮೀನಿನಲ್ಲಿ ರವಿಚಂದ್ರ ಎಂಬ ಜೋಡು ಕರೆಯನ್ನು ನಿರ್ಮಿಸಿ ಮಾರೂರು ಗ್ರಾಮದ ಕಂಬಳವನ್ನು ಸಂಘಟಿಸಿ ಕೀರ್ತಿ ತಮಗೆ ಸಲ್ಲುತ್ತದೆ. ಅದಲ್ಲದೆ ಭಜನಾ ತಂಡ, ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ನಾಟಕಗಳಲ್ಲಿ ನಟಿಸಿ ನಿರ್ದೇಶಿಸಿರುವಿರಿ. ಹಾಗೂ ವೀರಮಾರುತಿ ವ್ಯಾಯಾಮ ಶಾಲೆ ಕಟ್ಟಿ ಬೆಳೆಸಿ ಹಲವಾರು ಯುವಕರಿಗೆ ತರಬೇತಿ ನೀಡಿ ವಿವಿಧ ಕಾರ್ಯಕ್ರಮಗಳಲ್ಲಿ ತಾಲೀಮು ಪ್ರದರ್ಶನ ನೀಡಿರುತ್ತೀರಿ. ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ, ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ನೆರವು ನೀಡುತ್ತೀರಿ. ಮಾರೂರಿನ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾಗಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕಾರ್ಯಗಳಲ್ಲಿ ಕೈಜೋಡಿಸಿರುವಿರಿ. 2013ರಲ್ಲಿ ಶ್ರೀ ಕ್ಷೇತ್ರ ಬೀರ್ನೊಟ್ಟುಗುಡ್ಡೆ ಕೊಡಮಣಿ ತಾಯ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಊರ ಪರವೂರ ದಾನಿಗಳ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿಸಿರುವಿರಿ. ಸತ್ಯ ಸಾರಮಣಿ ದೇವಸ್ಥಾನ ನೆತ್ತೋಡಿ ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ
ಕ್ಷೇತ್ರದ ಬ್ರಹ್ಮ ಕಲಶೋತ್ಸವವನ್ನು ನಡೆಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವಿರಿ. 12 ಕವಲು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಅಪಾರ ಶ್ರಮ ವಹಿಸಿರುವಿರಿ. ಪತ್ನಿ ಶ್ರೀಮತಿ ಯೋಗಿನಿ ಹಾಗೂ ಮಕ್ಕಳಾದ ಅರ್ಪಣ ಮತ್ತು ಅಶ್ವಿನಿಯೊಂದಿಗೆ ಸುಖ ಸಂಸಾರ ನಡೆಸುತ್ತಿರುವ ತಾವು ಸಮಾಜಕ್ಕೊಂದು ಆದರ್ಶ ವ್ಯಕ್ತಿಯಾಗಿ ಸಾಮಾಜಿಕ ಸೇವಾ ಕೈಕಂಕರ್ಯಗಳಲ್ಲಿ ತಮ್ಮನ್ನು ತಾವು ಮತ್ತು ತೊಡಗಿಸಿಕೊಂಡಿರುವಿರಿ. ತಮ್ಮನ್ನು 9 ಮಾಗಣೆಯ ಒಡೆಯ ಶ್ರೀ ಗೋಪಾಲಕೃಷ್ಣ ದೇವರ ಬ್ರಹ್ಮ ಕಲಶೋತ್ಸವದ ಶುಭ ಸಂದರ್ಭಗಳಲ್ಲಿ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಭಕ್ತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇನೆ. ಶ್ರೀ ಗೋಪಾಲಕೃಷ್ಣ ದೇವರು ಹಾಗೂ ಶ್ರೀ ಗುಣಮಣಿ ತಾಯ ದೈವದ ಆಶೀರ್ವಾದವು ತಮ್ಮ ಮೇಲಿರಲಿ. ಸಕಲ ಆಯುರಾರೋಗ್ಯ ದೀರ್ಘಾಯುಷ್ಯವನ್ನು ನೀಡಿ ಕಾಪಾಡಲಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮ ಕಲಶೋತ್ಸವ ಸಮಿತಿ, ಶ್ರೀ ಗೋಪಾಲಕೃಷ್ಣ ಕೊಡಮಣಿ ತಾಯ ದೇವಸ್ಥಾನ, ಮಾರೂರು ಹೊಸಂಗಡಿ, ದಿನಾಂಕ 1/5/2026, ಸ್ಥಳ ಮಾರೂರು ಹೊಸಂಗಡಿ. ಹಲೋ. ಮುಂದಕ್ಕೆ ರಾಮದಾಸ್ ಅಸ್ರಣ್ಣ ಇವರ ಸನ್ಮಾನ ಪತ್ರವನ್ನು ಸುನೀಲ್ ಶೆಟ್ಟಿ ಕೂಟೇಲು ಇವರು ವಾಚಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಒಂಬತ್ತು ಮಾಗಣೆಯ ಒಡೆಯ ಶ್ರೀ ಗೋಪಾಲಕೃಷ್ಣ ಕೊಡಮಣಿತಾಯ ದೇವಸ್ಥಾನ, ಹೊಸಂಗಡಿ, ಮಾರೂರು, ಮೂಡುಬಿದಿರೆ ತಾಲೂಕು, ದಕ್ಷಿಣ ಕನ್ನಡ. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ವೇದಮೂರ್ತಿ ರಾಮದಾಸ ಅಸ್ರಣ್ಣರು ಇವರಿಗೆ ಪ್ರೀತಿ ಅಧ್ಯಾಯಗಳೊಂದಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ತಲತಲಾಂತರದಿಂದ ಬಂದಿರುವ ದೈವದ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬಂದಿರುವಿರಿ. ಆಗಮಶಾಸ್ತ್ರದಲ್ಲಿ ಪರಿಣಿತಿಯನ್ನು ಹೊಂದಿರುವ ತಾವು ಬಹಳ ದೊಡ್ಡ ಮಟ್ಟದ ಹೋಮ, ಯಾಗ, ಯಜ್ಞ, ಪೂಜೆ ಇತ್ಯಾದಿ ದೇವರ ಕರ್ತವ್ಯ ವಹಿಸುತ್ತಾ ಭಕ್ತರ ಹಾಗೂ ದೈವದೇವರ ನಡುವಿನ ಕೊಂಡಿ ಆಗಿರುವಿರಿ. ಊರ ಪರವೂರ ಮಾಗನೆ ಅಲ್ಲದೆ ಮುಂಬೈ ನಗರದಲ್ಲಿಯೂ ದೈವದ ಕೈಂಕರ್ಯವನ್ನು ಮಾಡಿರುವಿರಿ. ತಮ್ಮ ವಿದ್ಯಾಭ್ಯಾಸವನ್ನು ಪೇಜಾವರ ಮಠ, ಉಡುಪಿ ಇದರ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ 12 ವರ್ಷ ಪರ್ಯಂತ ವೇದಾಂತ ಶಾಸ್ತ್ರ, ಮಧ್ವಶಾಸ್ತ್ರದಲ್ಲಿ ಬಹಳ ಮೇರುಕೃತಿ, ಸುಧಾಶಾಸ್ತ್ರ ಇದರ ಮಂಗಲವನ್ನು ಮಾಡಿ ಪೂರೈಸಿದ್ದೀರಿ. ನಂತರ ಹಿರಿಯರಿಂದ ಬಂದ ಮನೆತನದ ಹಸರಣಿಕೆಯನ್ನು 23 ವರ್ಷದಿಂದ ನಡೆಸುತ್ತಾ ಬಂದಿರುವಿರಿ. ಸಂಸ್ಕೃತದಲ್ಲಿ MA ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಪಡೆದ ನೀವು ಎಕ್ಸಲೆಂಟ್ ಕಾಲೇಜ್ ಮೂಡುಬಿದಿರೆ ಇಲ್ಲಿ ಸನ್ಮಾನಿಸಿದ ನಿಮಗೆ ವೈದಿಕ ರತ್ನ ಬಿರುದನ್ನು ತಮ್ಮದಾಗಿಸಿಕೊಂಡಿದ್ದೀರಿ. ಹಲವಾರು ಕಡೆಗಳಲ್ಲಿ ಪ್ರಶಸ್ತಿ, ಸನ್ಮಾನ ಇತ್ಯಾದಿ ಸಿಕ್ಕಿರುವುದು ಹರ್ಷವನ್ನು ಉಂಟು ಮಾಡಿದೆ. ಕುಂಭಕಂಠಿನಿ ಸೇವಾ ಸುರಂದರ ಖಂಡಿಗ ಶ್ರೀನಿವಾಸ ಅಸ್ರಣ್ಣರ ಹಾಗೂ ಶ್ರೀದೇವಿ ಅಮ್ಮನವರ ಸುಪುತ್ರರಾಗಿ ಜನಿಸಿ ಧರ್ಮಪತ್ನಿ ಇಂದಿರಾ ಹಾಗೂ ಸುಪುತ್ರಿಯರಾದ ಸುಮನ, ಸಾಧನ ಇಬ್ಬರು ಮಕ್ಕಳನ್ನು ಪಡೆದಿರುವಿರಿ. ತಮ್ಮನ್ನು 9 ಮಾಗನೆಯ ಒಡೆಯ ಶ್ರೀ ಗೋಪಾಲಕೃಷ್ಣ ದೇವರ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಭಕ್ತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ಗೋಪಾಲಕೃಷ್ಣ ದೇವರು ಹಾಗೂ ಶ್ರೀ ಕೊಡಮಂತಾಯ ದೈವದ ಆಶೀರ್ವಾದವು ತಮ್ಮ ಮೇಲಿರಲಿ. ಸಕಲ ಆಯುರಾರೋಗ್ಯ ದೀರ್ಘಾಯುಷ್ಯವನ್ನು ನೀಡಿ ಕಾಪಾಡಲಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಶ್ರೀ ಗೋಪಾಲಕೃಷ್ಣ ಕೊಡಮಣಿತಾಯ ದೇವಸ್ಥಾನ, ಮಾರೂರು ಸಂಗಡಿ, ದಿನಾಂಕ 1/5/2026, ಸ್ಥಳ ಮಾರೂರು ಸಂಗಡಿ. ಮುಂದಕ್ಕೆ ಶ್ರೀಪತಿ ಭಟ್ ಅವರ ಸನ್ಮಾನ ಪತ್ರವನ್ನು ದೀಕ್ಷಾ ದಿನೇಶ್ ಅವರು ವಾಚಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಒಂಬತ್ತು ಮಾಗಣೆಯ ಒಡೆಯ ಶ್ರೀ ಗೋಪಾಲಕೃಷ್ಣ ಕೊಡಮಣಿತಾಯ ದೇವಸ್ಥಾನ,
ಹೊಸಂಗಡಿ, ಮಾರೂರು, ಮೂಡಬಿದಿರೆ ತಾಲೂಕು. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀಪತಿ ಭಟ್ ಇವರಿಗೆ ಪ್ರೀತ್ಯಾಧಾರಗಳೊಂದಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಭಾರತೀಯ ಕಲಾ ಚರಿತ್ರೆಯಲ್ಲಿ ರಾಜಾಶ್ರಯದ ನಂತರ ಕಲೆಗೆ ಜನಾಶ್ರಯವೇ ಜೀವಾಳವಾಗಿದೆ. ಅಂತಹ ಜನಾಶ್ರಯದ ಕಲ್ಪನೆಗೆ ಮನ್ನಣೆ ನೀಡಿ ಯಕ್ಷಗಾನವೇ ಮೊದಲಾದ ಕಲೆಗಳನ್ನು ಹೃದಯಪೂರ್ವಕವಾಗಿ ಪೋಷಿಸುತ್ತಾ ಬಂದಿರುವ ತಾವು ಮೂಡಬಿದಿರೆಯ ಸಾಂಸ್ಕೃತಿಕ ಲೋಕದ ಧ್ರುವತಾರೆ, ಸಂಪತ್ತು, ಧೃತಿ ಮತ್ತು ಕೀರ್ತಿಯ ಸಮ್ಮಿಲನದಂತಿರುವ ನಿಮ್ಮ ವ್ಯಕ್ತಿತ್ವವು ಶ್ರೀ ಎಂಬ ಹೆಸರಿಗೆ ಅನ್ವರ್ಥವಾಗಿದೆ. ಕರಿಂಜೆಯ ದಿವಂಗತ ರಾಮಚಂದ್ರ ಭಟ್ ಮತ್ತು ದಿವಂಗತ ಮಹಾಲಕ್ಷ್ಮಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಮ್ಮ ಜೀವನವು ಸಮಾಜಕ್ಕೆ ಒಂದು ತೆರೆದ ಪುಸ್ತಕ. ಬಡತನದ ಕಠೋರ ಸತ್ಯಗಳನ್ನು ಅನುಭವಿಸಿ ಹೋಟೆಲ್ ಕಾರ್ಮಿಕನಾಗಿ, ಬಸ್ ಕಂಡಕ್ಟರ್ ಆಗಿ ವೃತ್ತಿ ಜೀವನ ಆರಂಭಿಸಿದ ನೀವು ಇಂದು ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿರುವುದು ನಿಮ್ಮ ಅಪ್ರತಿಮ ಶ್ರಮ ಮತ್ತು ಕಾಯಕನಿಷ್ಠೆಗೆ ಸಾಕ್ಷಿ. ವನಜಾಕ್ಷಿ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಜನಸೇವೆಯನ್ನು ಮತ್ತು ಮಹಿಳಾ ಸಾಧಕರಿಗೆ ಗೌರವ ಪುರಸ್ಕಾರವನ್ನು ಪ್ರತಿ ವರ್ಷ ಕೊಡುತ್ತಿರುವ ತಾವು ಪಂಕ್ತಿಪಾವನರಾಗಿದ್ದೀರಿ. ಕೇವಲ ಉದ್ಯಮಿಯಾಗಿ ಉಳಿಯದೆ ಕಲೆ ಮತ್ತು ಕಲಾವಿದರ ಬಗ್ಗೆ ನೀವು ತೋರುತ್ತಿರುವ ಪ್ರೀತಿ ಅನನ್ಯವಾದುದು. ಶ್ರೇಷ್ಠ ಭಾಗವತರಾದ ದಿವಂಗತ ಬಲಿಪ ನಾರಾಯಣ ಭಾಗವತರ ಸ್ಮರಣಾರ್ಥ ಬಲಿಪ ಭವನ ನಿರ್ಮಾಣದಲ್ಲಿ ನಿಮ್ಮ ಪಾತ್ರ ಅವಿಸ್ಮರಣೀಯ. ಜಾತಿ ಮತ ಭೇದವಿಲ್ಲದೆ ಸಮಾಜದ ಕಷ್ಟಗಳಿಗೆ ಸ್ಪಂದಿಸುವ ನಿಮ್ಮ ಹೃದಯ ಶ್ರೀಮಂತಿಕೆ ಹಾಗೂ ಶುಭ್ರ ಶ್ವೇತ ವಸ್ತ್ರದಂತಿರುವ ನಿಮ್ಮ ನಿಷ್ಕಲ್ಮಶ ಅಂತರಂಗವು ನಮಗೆಲ್ಲರಿಗೂ ಪ್ರೇರಣೆ. ಯಾವುದೇ ಐಷಾರಾಮಿ ವ್ಯಾಮೋಹಕ್ಕೆ ಒಳಗಾಗದೆ ಸಾತ್ವಿಕ ಜೀವನ ನಡೆಸುತ್ತಿರುವುದು ನಿಮ್ಮ ಮಾಗಿದ ವ್ಯಕ್ತಿತ್ವದ ಸಂಕೇತ. ತಮ್ಮ ಯಶಸ್ಸಿನ ಹಿಂದೆ ನೆರಳಾಗಿದ್ದ ಪತ್ನಿ ದಿವಂಗತ ವನಜಾಕ್ಷಿ ಶ್ರೀಪತಿ ಭಟ್ ಅವರ ಸ್ಮೃತಿಯೊಂದಿಗೆ ಸನ್ಮಾರ್ಗದಲ್ಲಿ ನಡೆಯುತ್ತಿರುವ ಪುತ್ರರಾದ ಬಲರಾಮ, ಬಾಲಕೃಷ್ಣ, ಶ್ರೀನಿವಾಸ ಹಾಗೂ ಪುತ್ರಿ ಜಯಲಕ್ಷ್ಮಿ, ಸೊಸೆಯರಾದ ಅಲಕ, ದೀಪ್ತಿ ಮತ್ತು ರೇಷ್ಮಾ ಅವರನ್ನೊಳಗೊಂಡ ಸುಖಿ ಸಂಸಾರ ನಿಮ್ಮದು. ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳಿಗೆ ಪಾತ್ರರಾಗಿರುವ ತಮ್ಮನ್ನು 9 ಮಾಗಣೆಯ ಒಡೆಯ ಶ್ರೀ ಗೋಪಾಲಕೃಷ್ಣ ದೇವರ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಭಕ್ತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ಗೋಪಾಲಕೃಷ್ಣ ದೇವರು ಹಾಗೂ ಶ್ರೀ ಕೊಡಮಣಿತಾಯ ದೈವದ ಆಶೀರ್ವಾದವು ತಮ್ಮ ಮೇಲಿರಲಿ. ಸಕಲ ಆಯುರಾರೋಗ್ಯ ದೀರ್ಘಾಯುಷ್ಯವನ್ನು ನೀಡಿ ಕಾಪಾಡಲಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಶ್ರೀ ಗೋಪಾಲಕೃಷ್ಣ ಕೊಡಮಣಿತಾಯ ದೇವಸ್ಥಾನ, ಮಾರೂರು, ಹೊಸಂಗಡಿ. ದಿನಾಂಕ 1 ಮೇ 2026. ಸ್ಥಳ ಮಾರೂರು, ಹೊಸಂಗಡಿ. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇವರನ್ನ ಗೌರವಿಸಬೇಕು, ಸನ್ಮಾನಿಸಬೇಕು ಅಂತ ಹೇಳ್ತಕ್ಕಂಥ ಇವರಿಗೆ ಪೂಜಾರಿ, ಉದ್ಯಮಿ, ಬೆಂಗಳೂರು ಅವರು ವೇದಿಕೆ ಬರಬೇಕು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರನ್ನ ವಿನಂತಿಸ್ತಾ ಇದ್ದೇನೆ. ವೆಂಕಟರಾಜ ಅಸರಣ್ಣವರು ಬಹುಶಃ ಸನ್ಮಾನವನ್ನ ಸ್ವೀಕರಿಸುವುದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿ ಬರಲಿಲ್ಲ. ಆದರೂ ಮನಸ್ಸಿನಲ್ಲಿ ಅವರ ಬಗ್ಗೆ ಗೌರವ ಭಾವನೆ ಎಲ್ಲರಿಗೂ ಅಧಿಕವಾಗಿಯೇ ಇದೆ. ಈ 4 ಜನರನ್ನ ವೇದಿಕೆಯಲ್ಲಿ ಗೌರವಿಸುವುದು ಬಹುಶಃ ಅವರಿಗೆ 4 ಜನರಿಗೂ ಈ ಗೌರವ ಸನ್ಮಾನ ಇಷ್ಟ ಇಲ್ಲ. ಇದೆಲ್ಲ ಗ್ರಾಮಸ್ಥರ ಕೊಡುಗೆ. ನಮ್ಮ ಶಂಭು ಶೆಟ್ಟಿ ಅವರಿಗೆ ಬಹುಶಃ ಊರಿನವರೆಲ್ಲ ಸೇರಿ ಒಂದು ಹೆಸರಿಟ್ಟಿದ್ದಾರೆ, ಮಾರೂರಿನ ಭೀಷ್ಮ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ರತಿಜ್ಞೆಯಲ್ಲಿ ಭೀಷ್ಮರ ಪ್ರತಿಜ್ಞೆಗಿಂತ ದೊಡ್ಡ ಪ್ರತಿಜ್ಞೆ ಇಲ್ಲ. ಮಾರೂರು ಹೊಸಂಗಡಿಯ ದೇವಸ್ಥಾನ ಖಂಡಿತವಾಗ್ಲೂ ಜೀರ್ಣೋದ್ಧಾರ ಆಗಬೇಕು. ಅದನ್ನ ಪಣ ತೊಟ್ಟು ಯಾರು ಎಲ್ಲಿ ಏನು ಮಾಡ್ತಾರ ಗೊತ್ತಿಲ್ಲ, ಆದರೆ ದೇವಸ್ಥಾನ ಆಗಲೇಬೇಕು ಅನ್ನೋ ಹಠ, ಆ ಪ್ರತಿಜ್ಞೆ, ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿ ಪಣ ತೊಟ್ಟು ಇವತ್ತು ಇಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದೆ. ಇವರೊಂದಿಗೆ ಧರ್ಮದರ್ಶಿಯಾದಂತಹ ಜೀವಂದರ್ ಪಡ್ಯಾರಬೆಟ್ಟು ಅವರು, ಶಂಭು ಶೆಟ್ಟಿಯವರ ಮಾತು ಯಾವಾಗಲೂ ಹೇಳುದು, ಆರಿತ್ತೆರಂದಂಡ ಎಂಕ್ ಧೈರ್ಯ. ಅದು ಅಕ್ಷರಶಃ ನಿಜ. ಯಾಕಂತ ಹೇಳಿದ್ರೆ ಶಂಭು ಶೆಟ್ಟಿಯವರಿಗೆ ಹೆಗಲು ಕೊಟ್ಟು ನಿಂತವರು, ಆಶೀರ್ವಾದ ಮಾಡಿದವರು ಜೀವಂದರ್ ಕುಮಾರ್ ಪಡ್ಯಾರಬೆಟ್ಟು ಇವರು. ಹಾಗೆಯೇ ಶ್ರೀಪತ್ ಭಟ್ ಅವರ ಸಲಹೆ ಸೂಚನೆ, ನಮ್ಮ ರಾಮದಾಸ ಅಸರಣ್ಣ ಅವರ ಆಶೀರ್ವಾದ, ಇವೆಲ್ಲವೂ ಸೇರಿ ಇವತ್ತು ನಮ್ಮ ಗೋಪಾಲಕೃಷ್ಣ ದೇವರ, ಕೊಡಮಣಿತಾಯ ದೈವದ, ಹನುಮಂತ ದೇವರ, ಗಣಪತಿ ದೇವರ ಎಲ್ಲ ಗುಡಿಗಳು ಇವತ್ತು ಬಹಳ ಒಂದು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಈ ಪ್ರಯತ್ನಕ್ಕಾಗಿ ಅರ್ಹವಾಗಿ ಗ್ರಾಮಸ್ಥರೆಲ್ಲರೂ
ಈ ಒಂದು ಸುಂದರವಾದ ದೃಶ್ಯವನ್ನ ಕಣ್ತುಂಬಿಸ್ತಾ ಇದ್ದೀರಿ. ಆದರೆ ಜೋರಾದ ಚಪ್ಪಾಳೆ ಮಾತ್ರ ಒಂದು ಕೇಳಬೇಕು. ಯಾಕಂತ ಹೇಳಿದ್ರೆ ಸಾಮಾನ್ಯ ಕೆಲಸ ಅಲ್ಲ, ಅತಿ ದೊಡ್ಡದಾದ ಕೆಲಸ ಇದಾಗಿರೋದ್ರಿಂದ ಬಹುಶಃ ತಾವೆಲ್ಲ ಚಪ್ಪಾಳೆಯನ್ನ ಕೊಡ್ತಾ ಇದ್ರೆ, ಸನ್ಮಾನ ಮುಗಿಯುವವರೆಗೆ ಕೊಡ್ತಾ ಇದ್ರೆ ಬಹುಶಃ ಎಲ್ಲರಿಗೂ ಸಂತೋಷ ಅಂತ ಹೇಳ್ತಾ ಇದ್ದೇನೆ. ಬಹುಶಃ ಈ ಸನ್ಮಾನ ಉಂಟು ಅಂತ ಹೇಳಿದ್ರೆ ಈ 4 ಜನ ಕೂಡ ತಪ್ಪಿಸಿ ಹೋಗ್ತಿದ್ರು. ಯಾರಿಗೂ ಸನ್ಮಾನ, ಈಗ ನಮ್ಮ ಧರ್ಮಾಧಿಕಾರಿಯವರು ನನಗೆ ಬೈತಾ ಇದ್ದಾರೆ, ಇದೆಲ್ಲ ಯಾಕೆ ವ್ಯವಸ್ಥೆ ಅಂತ. ಇದು ನಿಮಗಾಗಿ ಅಲ್ಲ ಸರ್, ನಮ್ಮ ಊರಿನ ಜನರಿಗೋಸ್ಕರ. 4 ಜನರು ತಮ್ಮಲ್ಲಿ ಹೇಳಲಿಲ್ಲ ಅಂತ ಹೇಳಿದ್ದಕ್ಕೆ ಕ್ಷಮೆಯನ್ನ ಕೋರ್ತಾ ಇದ್ದೇವೆ. ಈಗ ಶಂಭು ಶೆಟ್ಟಿಯವರ ಬಗ್ಗೆ 4 ಮಾತುಗಳನ್ನು ನಮ್ಮ ಧರ್ಮದರ್ಶಿ ಜೀವಂದರ್ ಕುಮಾರ್ ಆಡ್ತಾರೆ. ಆಮೇಲೆ ಮುಂದಿನ ಮಾತು. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಭಗವದ್ ಭಕ್ತರೇ ಹಾಗೂ ಪಕ್ಕದಲ್ಲಿ ಕೂತಿರುವಂತಹ ನಮ್ಮ ಹೊಸಂಗಡಿಯ ಈ ದೇವಸ್ಥಾನದ ಆಸುಪಾಸಿನಲ್ಲಿರುವಂಥ ಎಲ್ಲ ಮುಸ್ಲಿಂ ಬಾಂಧವರೇ, ತಾವಿಲ್ಲಿ ಕೂತಿದ್ದೀರಿ. ತಾವು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕಾಗಿ ನಾನು ನಿಮಗೆಲ್ಲ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಯದಲ್ಲಾಗಲಿ ಅಥವಾ ಇವಾಗ ನಡೀತಿರುವಂಥ ಈ ಬ್ರಹ್ಮ ಕಲಶೋತ್ಸವ ಸಮಯದಲ್ಲಾಗಲಿ, ಇದಕ್ಕೆ ಮುಂದೆ ನಡೆದಿರುವಂತಹ ಜಾತ್ರಾ ಸಮಯದಲ್ಲಾಗಲಿ ಅಥವಾ ಇವಾಗ ನಡೀತಿರುವಂತಹ ಈ ಸಮಾರಂಭಗಳಲ್ಲಾಗಲಿ ತಮ್ಮ ಜಮೀನುಗಳನ್ನೆಲ್ಲ ತಾವು ಕೊಟ್ಟು ತಮಗೆ ಎಲ್ಲ ಬ್ಯಾನರ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮ ಇದಕ್ಕಾಗಿ ಸಹಾಯಕ್ಕಾಗಿ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ. ಶಂಭು ಶೆಟ್ಟಿಯವರ ಬಗ್ಗೆ 2 ಮಾತು. ನಾವು ಈ ಕ್ಷೇತ್ರಕ್ಕೆ ಬಂದಾಗ ಶಂಭು ಶೆಟ್ಟಿಯವರ ಪರಿಚಯ ಇದ್ದರೂ ಕೂಡ ನಾವು ಸ್ವಲ್ಪ ಅವರಿಂದ ಅಂತರವನ್ನು ಕಾಯ್ಕೊಳ್ತಾ ಇದ್ದೆವು. ಬೇರೇನಕ್ಕಲ್ಲ, ಯಾಕಂದರೆ ಈ ಕ್ಷೇತ್ರದ ಎಲ್ಲ ಆಡಳಿತನವರು ನೋಡಿಕೊಳ್ತಾ ಇರುವಾಗ ನಾವು ಮಧ್ಯೆಯಲ್ಲಿ ಯಾಕಾಗಿ ಮೂಗು ತೂರಿಸಬೇಕು ಎಂಬ ಒಂದು ಭಾವನೆಯಿಂದ ನಾವು ಸ್ವಲ್ಪ ಹೊರಗಿದ್ದೆವು. ಆದರೆ ಅವರ ಪ್ರೀತಿ, ಅವರು ಕೊಟ್ಟಿರುವಂತಹ ಒಂದು ನಮಗೆ ಸಹಾಯಗಳು, ಇದನ್ನೆಲ್ಲ ನೋಡಿದಾಗ ನಾನು ಅವರೊಟ್ಟಿಗೆ ಸೇರಿಕೊಂಡೆ. ಅವರು ಹೇಳಿದ ಹಾಗೆ ನಾವು ಹೇಳಿದಂಥ ಶಿಲ್ಪಿಗಳನ್ನು ಅವರ ಇಲ್ಲಿ ಧನಶೇಖರ್ ಅವರು ಇಲ್ಲಿದ್ದಾರೆ, ಅವರ ತಂದೆ ಚಿನ್ನಸ್ವಾಮಿಯವರು ಇದ್ದಾರೆ. ಅವರನ್ನೆಲ್ಲ ಅವರು ಒಂದು ಕೆಲಸವನ್ನು ಮಾಡಿಸಿದರು. ಮುಂದೆ ಬೆಳಾಲಿನ ವಸಂತ ಆಚಾರ್ಯವರಿಂದ ಕೂಡ ಅವರು ಕೆಲಸ ಮಾಡಿಸಿದರು. ನಾನು ಹೇಳಿದಂಥ ಕಬ್ಬಿಣದ ಕೆಲಸ ಮಾಡಿದಿರುವಂಥ ಜಗದೀಶನಿಂದ ಕೂಡ ಎಲ್ಲ ಕೆಲಸಗಳನ್ನು ಅವರು ಮಾಡಿಸಿದರು. ಮುಂದಕ್ಕೆ ನಾವು ಇಂಟರ್ಲಾಕ್ ಅಥವಾ ಯಾವುದೇ ಕೆಲಸಗಳನ್ನು ಮಾಡ್ತಾ ಇರುವಾಗ ನಾವು ಯಾರನ್ನು ಸೂಚಿಸ್ತೇವೆ ಅವರನ್ನೇ ಅವರು ಒಪ್ಪಿಕೊಂಡು ಮಾಡ್ತಾಯಿದ್ರು. ಅದಲ್ಲದೆ ತನ್ನ ಆರೋಗ್ಯದ ಬಗ್ಗೆ ಗಮನ ಕೊಡದೆ, ಇವತ್ತು ಕೂಡ ಅವರ ಆರೋಗ್ಯ ಸ್ಥಿತಿ ಸರಿಯಿಲ್ಲ.
ಆದರೂ ಅವರು ಗಮನ ಕೊಡದೆ, ನಾನು ಯಾವಾಗಲೂ ಅವ್ರಿಗೆ ಹೇಳೋದಿದೆ, ನಾವಿಬ್ಬರು ಒಂದೇ ಅಂತ. ಯಾಕಂದರೆ ನನ್ನ ಆರೋಗ್ಯವೂ ಸರಿ ಇಲ್ಲ, ಅವರ ಆರೋಗ್ಯವೂ ಸರಿ ಇಲ್ಲ. ಆದರೂ ನಾವು ಇದನ್ನು ಕಟ್ಟಿ ಬೆಳೆಸಿದ್ದೇವೆ. ಇದಕ್ಕೆ ಮುಖ್ಯವಾಗಿ ಕಾರಣಕರ್ತರು ಶ್ರೀಪತಿ ಭಟ್ರು ಹಾಗೂ ಇಲ್ಲಿಯ ಮಾರೂರಿನ ಹೊಸಂಗಡಿ ಮಾರೂರಿನಂಥ ಎಲ್ಲ ಗ್ರಾಮಸ್ಥರು, ಮುಖ್ಯವಾಗಿ ಈ ಗ್ರಾಮದ ಗ್ರಾಮಸ್ಥರು ಮತ್ತು ಹೊರಗಿನಿಂದ ಬಂದ ತೋಡಾರಾಗಲಿ, ಪುಚ್ಚಮುಗರಾಗಲಿ, ಮಾರ್ನಾಡವರು, ಅದನ್ನು ನಾವು ಮರೀಲಿಕ್ಕೆ ಇಲ್ಲ, ಅವರಾಗಲಿ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು, ಲಾಡಿ ಆಗಲಿ, ಪ್ರತಿಯೊಂದು ಗ್ರಾಮಸ್ಥರು ಸೇರಿಕೊಂಡು ಇಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಾವು ದೇವಸ್ಥಾನವನ್ನು ಕಟ್ಟಿಕೊಟ್ಟಿದ್ದೇವೆ. ಇದರಲ್ಲಿ ಮುಖ್ಯ ಪಾತ್ರ ಶಂಭು ಶೆಟ್ಟಿಯವರದ್ದು. ಸ್ವಲ್ಪ ಮಟ್ಟಿಗೆ ಅವರು ಏನೋ ಒಂದು ಹಠ ಅಥವಾ ಏನಾದರೂ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಬಹಳ ನಯವಂತರಾಗಿ, ಬಹಳ ಸಮಾಧಾನ ಚಿತ್ತರಾಗಿ ಹೇಳಿದಾಗ, ನಾನು ಹೇಗೆ ಬೇಡ ಶಂಭು ಶೆಟ್ಟಿ, ಅದನ್ನು ಹೀಗೆ ಮಾಡಿಕೊಂಡು ಹೋಗುವ ಅಂತ ಹೇಳಿದಾಗ ಭಾಳ ನಯವಂತರವಾಗಿ ಪ್ರತಿಯೊಂದನ್ನು ಬಹಳ ಸಮಾಧಾನಕರವಾಗಿ ಅದನ್ನು ರೂಪಿಸಿಕೊಂಡು ಹೋದರು ಅವರು. ನಾನು ಏನಾದರೂ ಹೇಳೋದಿದೆ, ಅವು ಬೋಡ ನಮಕ್ಕು ಆ ಕೆಲಸ, ಆವಾಗ ಅವರು ಹೇಳೋದು ಅವು ಜವನೇರು ಮಲ್ಪುನ, ಅಂದರೆ ದೂರು ಅವರ ಮನಸ್ಸಲ್ಲಿ ಇದ್ದರೂ ಕೂಡ ಅದನ್ನು ಊರಿನ ಜನತೆಗೆ ಹಾಕಿಬಿಡ್ತಾ ಇದ್ರು ಅವರು. ಮತ್ತು ನಮಗೆ ಮಾತಾಡಲಿಕ್ಕೆ ಅವಕಾಶವೇ ಇಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನು ಅವರು ನಮ್ಮಲ್ಲಿ ನಾವು ಮಾತಾಡ್ತಾ ಇರುವಾಗ ದಿನ ಇದು ಬರ್ತಾ ಇತ್ತು ನನಗೆ. ಯಾವುದೋ ಒಂದು ವಿಚಾರದಲ್ಲಿ ನಾನು ಅವ್ರ ಹತ್ರ ಕೇಳಿದೆ, ಒಂದು ನಮಕು ಬೋಡ, ಒಂದು ಬಂಗಾಪುಂಡು ಖರ್ಚಾಪುಂಡಕ್ಕೆ ಸುಮಾರು ಪೋಪುಂಡು ನೆಕ್ಕು ದುಡ್ಡು ಆತನ ಮಡ ಇಜ್ಜಿ ಇಲ್ಲ ಅವು ಜವನೇರು ಮಾತ ಮಲ್ಪೇರು ಹಾಕಲು ಕೊರ್ಪೇರು ದುಡ್ಡು ಕೊರ್ಪೇರು ಅಂತ ಅವರು ಕೊಟ್ಟದ್ದನ್ನು ಅದಕ್ಕೆ ಸೇರಿಸಿ ಇವರು ಅದನ್ನು ಮಾಡಿ ತೋರಿಸ್ತಾ ಇದ್ದರು. ನಾನು ಅವರ ಜೊತೆ ಸುಮಾರು 1.5 ವರ್ಷದಿಂದ ಅವ್ರ ಜೊತೆಗೇ ಇದ್ದೇನೆ. ಮಧ್ಯೆಯಲ್ಲಿ ಒಂದು ಸ್ವಲ್ಪ 4-5 ತಿಂಗಳು ನಾನು ಬರಲಿಲ್ಲ. ಆದರೂ ಅವರು ಬಹಳ ಸಮಾಧಾನ ಚಿತ್ತವಾಗಿ, ಸಮಾಧಾನದಿಂದ ಆರೋಗ್ಯದ ಕಡೆ ನಾನು ಕೇಳೋದು, ಬೆಳಿಗ್ಗೆ ಎದ್ದು ಕೂಡಲೇ ಓಲ್ಲರೀರು ಅಂತ, ಮಂಗಳೂರು ಕುಡ್ಲಾ ಪೋತಾರ ಟೆಸ್ಟ್ ಮಲ್ಪ ಒಂದು ಬಲೆ ಪೋಲಿ ಅವರು ಹೋಗಿರೋದು ಅದಕ್ಕೆ. ಆದರೆ ನಾನು ಭಾಳ ಜಾಗೃತಿಯಾಗಿ ಅವರನ್ನು ನೋಡಿಕೊಳ್ತಾ ಇದ್ದೆ. ಯಾಕಂದರೆ ನಮ್ಮ ಈ ದೇವಸ್ಥಾನದ ನಾವು ಕೈ ಹಾಕಿ ಆಗಿದೆ, ಅವರು ಕೈ ಹಾಕಿ ಆಗಿದೆ, ಅದು ನಿಲ್ಲಬಾರ್ದು ಮಧ್ಯೆಯಲ್ಲಿ ಯಾವುದೇ ರೀತಿಯ. ಮತ್ತೆ ಮುಂದಕ್ಕೆ ಹೋದಾಗ ನಾನು ಬ್ರಹ್ಮಕಲಶ ದಿನ ಆದಷ್ಟು ಬೇಗ ಇಡಿ, ಯಾಕಂದರೆ ಆದಷ್ಟು ಬೇಗ ಆಗಲಿ ಅಂತ ಹೇಳಿಕೊಂಡು ಮುತುವರ್ಜಿಯಿಂದ ಕೆಲವೆಲ್ಲ ನಮ್ಮಿಂದ ಈ ಆಮಂತ್ರಣ ಪತ್ರಿಕೆ ಮುದ್ರಣವಾದ ನಂತರ ಕೂಡ ಆಗುವಾಗ ಕೂಡ ಮತ್ತು ಕೆಲವೆಲ್ಲ ತಪ್ಪು ಲೋಪದೋಷಗಳೆಲ್ಲ ಆಗಿದೆ. ಅದನ್ನೆಲ್ಲ ತಾವು ಇಲ್ಲಿಯ ಗ್ರಾಮಸ್ಥರು ಮನ್ನಿಸಬೇಕು. ಯಾಕಂದರೆ ತುಂಬ ತಪ್ಪುಗಳು, ಕೆಲವರ ಹೆಸರು ಬಿಟ್ಟೋಗಿದೆ, ಕೆಲವರನ್ನು ನಾವು ಕರೆದಿಲ್ಲ, ಕೆಲವು ಆಮಂತ್ರಣ ಪತ್ರಿಕೆಗಳು ಹೋಗಿಲ್ಲ, ಅಥವಾ ಅವರನ್ನು ನಾವು ಕರೆಯುವಾಗ ಎಚ್ಚರಿಕೆ ತಪ್ಪಿದ್ದೇವೆ. ಇಂಥದ್ದೆಲ್ಲ ಕಾರಣಗಳಿದ್ದರೂ ಕೂಡ ತಾವೆಲ್ಲ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇನೆ, ಎಲ್ಲಿಂದ ಹೊರೆ ಕಾಣಿಕೆ ಬಂದಿನಿಂದ ಇವತ್ತಿನವರೆಗೆ ಕೂಡ ಎಲ್ಲರೂ ಬಂದು ನಮಗೆ ಇಲ್ಲಿ ನೆರೆದಿದ್ದೀರಿ, ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೀರಿ, ಆ ದೇವರ ಕೃಪೆಗೆ ಪಾತ್ರರಾಗಿದ್ದೀರಿ ಅಂತ ಹೇಳ್ಕೊಂಡು, ಮುಖ್ಯವಾಗಿ ನಾನು ಮುರಳೀಧರ ತಂತ್ರಿಯವರಿಗೂ ನಾನು ಅವರಿಂದ ಕೂಡ ಅವರಿಂದ ಬಹಳ ಒಳ್ಳೆಯ ರೀತಿಯ ಒಂದು ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ. ಅದನ್ನು ಕೂಡ ಹೇಳ್ತಾ, ಇಲ್ಲಿ ಈ ಸನ್ಮಾನದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಈ ಸನ್ಮಾನ ನಮಗೆ ಬೇಡವಾಗಿತ್ತು, ಖಂಡಿತವಾಗಿಯೂ ಇದು ಬೇಡದ ಮಾತು. ನಾನು ಏನೋ ಎಣಿಸಿಕೊಂಡು ಇಲ್ಲಿ ಬಂದಿದ್ದೆ, ಯಾವುದೇ ಸನ್ಮಾನಕ್ಕಾಗಲಿ, ಯಾವುದೇ ಹೆಸರಿಗಾಗಲಿ, ಅಥವಾ ಯಾವುದೇ ರೀತಿಯ ಆಶಾ ಆಕಾಂಕ್ಷೆಗಳಿಗೆ ನಾನು ಇಲ್ಲಿ ಬಂದದ್ದೇ ಅಲ್ಲ. ಆದರೂ ಇದನ್ನು ಮಾಡಿದ್ದಾರೆ ಅವರು, ಯಾಕೆ ಎಂಬುದು ನನಗೆ ಗೊತ್ತಿಲ್ಲ. ಅಲ್ಲಿ ಬೆಳಿಗ್ಗೆ ನೋಡಿದೆ, ಅಲ್ಲಿ AJK ಅಂತ ಒಂದು ಬರೆದಿದ್ರು, ಬಹುಶಃ ನನ್ನ ಮಗ ಬರೆದಿರ್ಬೇಕು ಅದನ್ನು. ಆದ್ದರಿಂದ ಬೇಡ ಅಂತ ಹೇಳಿದ್ದೆ, ಆದರೂ ಅವರು ಮಾಡಿದ್ದಾರೆ. ಸರಿ ಇರಲಿ. ಹೊಸಂಗಡಿಯ ನೆನಪಿಗಾಗಿ, ಇಲ್ಲಿಯ ಜನತೆಯ ಪ್ರೀತಿಗಾಗಿ, ಮುಖ್ಯವಾಗಿ ಎಲ್ಲ ಇಲ್ಲಿಯ ಗ್ರಾಮಸ್ಥರು ನಮ್ಮ ಮೇಲೆ ಇಟ್ಟಂಥ ಗೌರವಕ್ಕಾಗಿ, ಪ್ರೀತಿಗಾಗಿ ನಾನು ಅವರಿಗೆ ವಂದಿಸ್ತಾ, ಶಂಭು ಶೆಟ್ಟರಿಗೆ ನಾನು ಇನ್ನು ಮಗದೊಮ್ಮೆ ವಂದಿಸ್ತಾ, ಅವರ ಆರೋಗ್ಯ ಸ್ಥಿರವಾಗಲಿ, ಇನ್ನೂ ಹಲವಾರು ವರ್ಷಗಳು ಅವರು ಇಲ್ಲಿ ಬಾಳಿ ಬದುಕಲಿ, ದೇವರ ಕೆಲಸ ಮಾಡಲಿ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ, ನಾನು ಶ್ರೀಪತಿ ಭಟ್ರಿಗೂ ಅದನ್ನೇ ಹಾರೈಸ್ತೇನೆ. ಅವರ ವ್ಯಾಪಾರ ಉದ್ಯಮ ಒಳ್ಳೆಯದಾಗಲಿ. 45 ವರ್ಷಗಳ ನಮ್ಮ ಕ್ಷೇತ್ರವನ್ನು ಕಟ್ಟಿ ಬೆಳೆಸಲಿಕ್ಕೆ ಸಹಾಯ ಮಾಡಿದವರು ಶ್ರೀಪತಿ ಭಟ್ರು. ಅದನ್ನೆಲ್ಲ ಹೇಳ್ತಾ, ನಾನು ನಮ್ಮ ಹಸ್ರಣರಿದ್ದಾರೆ, ಅವರ ತಂದೆ ಕಾಲೆಯಿಂದಲೂ ನಾವೆಲ್ಲ ಒಟ್ಟಿಗೆ ಇದ್ದವರು. ಆದ್ದರಿಂದ ಅವ್ರಿಗೇನಾದರೂ ಸ್ವಲ್ಪ ನೋವಾದರೆ ನಮಗೂ ನೋವಾಗ್ತದೆ.
ಆದ್ದರಿಂದ ಅಂಥದ್ದು ಯಾವುದೇ ನಾವೆಲ್ಲ ಒಟ್ಟಿಗೆ ಇದ್ದು ಈ ಕೆಲಸದಲ್ಲಿ ಭಾಗವಹಿಸಿದ್ದೇವೆ. ತಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಆ ದೇವರಲ್ಲಿ ಆಶೀರ್ವಾದವನ್ನು ನಾನು ಬೇಡ್ತಾ, ಆ ದೈವದಲ್ಲಿ ಕೂಡ ನಾನು ಆಶೀರ್ವಾದ ಬೇಡ್ತಾ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊರಲಿ ಅಂತೇಳಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಲೋ. ಈ ಒಂದು ಸನ್ಮಾನದ ಬಗ್ಗೆ ಬಹುಶಃ ಗುಪ್ತ ಸಮಾಲೋಚನೆ ಆಗಿದೆ ಸರ್. ನಿಮ್ಮ ಮಕ್ಕಳಿಗೂ ಯಾರಿಗೂ ಹೇಳಬೇಡಂತ ಆದ ಒಂದು ಸಮಾಲೋಚನೆಯಲ್ಲಿ ತೀರ್ಮಾನ ಆಯಿತು. ಆದ್ದರಿಂದ ಇದು ಬಹುಶಃ ಊರಿನವರಿಗೆಲ್ಲ ಸಂತಸ ಕೊಟ್ಟಿದೆ ಅನ್ನೋದ ಅವರ ಚಪ್ಪಾಳೆಯಲ್ಲೇ ಗೊತ್ತಾಗಿದೆ. ಆದ್ದರಿಂದ ನಿಮ್ಮ ಈ ಸೇವೆ ನಿರಂತರವಾಗಿ ಇಲ್ಲಿ ಇರಲಿ. ಆ ಗೋಪಾಲಕೃಷ್ಣ ದೇವರು ಆಯುರ ಆರೋಗ್ಯ ಸಕಲ ಸಂಪತ್ತಿನಿಂದ ಇನ್ನಷ್ಟು ಈ ಕ್ಷೇತ್ರ ಬೆಳಗುವಂತೆ ನಿಮ್ಮ ಸಹಕಾರ ಇರಲಿ ಅಂತ ಹಾರೈಸ್ತಾ, ನಿಮ್ಮಿಂದಾಗಿ ಈ ದೇವಸ್ಥಾನಕ್ಕೆ ಬಹುಶಃ ಸೌಹಾರ್ದತೆಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾವುದೇ ಭೇದ ಇಲ್ಲದೆ ಈ ದೇವಸ್ಥಾನಕ್ಕೆ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಈ ದೇವಸ್ಥಾನದ ನಿರ್ಮಾಣ ಕೆಲಸದಲ್ಲಿ ನಮಗೆ ಮುಸ್ಲಿಂ ಬಾಂಧವರು ಬಹುಶಃ ಎಲ್ಲ ರೀತಿಯ ಸಹಕಾರವನ್ನು ತನು ಮನ ಧನದ ಸಹಕಾರವನ್ನು ನೀಡಿ ಸಹಕರಿಸಿದ್ದಾರೆ. ಎದುರಿನಲ್ಲಿ ಕಾಣುತ್ತಿರುವ ದೊಡ್ಡ ಪಾರ್ಕಿಂಗ್ನ ಮೈದಾನವನ್ನು ಯಾವುದೇ ಒಂದು ಚಾಚು ಅನ್ನದೇ ನಮಗೆ ನೀಡಿದ್ದಾರೆ. ಅದಲ್ಲದೆ ನಮ್ಮಿಂದ ದೇವಸ್ಥಾನಕ್ಕೆ ಕಿಂಚಿತ್ತಾದರೂ ದೇಣಿಗೆಯನ್ನು ನೀಡಬೇಕು, ಅದು ದೊಡ್ಡ ರೀತಿಯಲ್ಲಿ ಅವರಿಗೆ ಸಹಕಾರ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಮೊಹಿದ್ದೀನ್ ಜುಮ್ಮಾ ಮಸೀದಿ ಹೊಸಂಗಡಿ ಮುಸ್ಲಿಂ ಬಾಂಧವರಿಂದ 25,000 ದೇಣಿಗೆ. ಬಹುಶಃ ಈ ಚಪ್ಪಾಳೆ ಸಾಕಾಗ್ಲಿಕ್ಕ, ದೊಡ್ಡ ಒಂದು ಚಪ್ಪಾಳೆ ಆ ನಮ್ಮ ಮುಸ್ಲಿಂ ಬಾಂಧವರಿಗೆ ನೀಡಬೇಕು. ದಯವಿಟ್ಟು ಇವರು ಮೊಹಿದ್ದೀನ್ ಜುಮ್ಮಾ ಮಸೀದಿ ಹೊಸಂಗಡಿ ಇದರ ಸದಸ್ಯರು ವೇದಿಕೆಗೆ ಬರಬೇಕು. ನಮ್ಮಿಂದ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬೇಗನೆ ಬನ್ನಿ. ನಮ್ಮ ಮಾರೂರು ಗ್ರಾಮ ಕೇವಲ ಹಿಂದೂಗಳಿಗೆ ಸೀಮಿತವಾಗಿಲ್ಲ. ನಾವೆಲ್ಲ ಒಂದೇ ಸೌಹಾರ್ದತೆಯಿಂದ ಮೆರೆಯೋಣ, ಅದೇ ದೇವರಿಗೆ ಸಂತೃಪ್ತಿಯನ್ನು ಕೊಡ್ತದೆ ಅನ್ನುವ ಭಾವನೆ ನಮ್ಮೆಲ್ಲರಲ್ಲಿ ಇದೆ. ಇದನ್ನು ಮುಕ್ತವಾಗಿ ತೋರ್ಪಡಿಸಿಕೊಟ್ಟಿದ್ದಾರೆ ನಮ್ಮ ಮುಸ್ಲಿಂ ಬಾಂಧವರು. ಅವರಿಗೆ ವೇದಿಕೆಯಲ್ಲಿ ಎಲ್ಲರೂ ಸೇರಿ ಅವರನ್ನು ಗೌರವಿಸಬೇಕು. ಶಾಲು ಸ್ಮರಣಿಕೆ ನಿಂತು ಅವರನ್ನು ತಾವೆಲ್ಲ ಮೊನ್ನೆ ನಮ್ಮ ಧರ್ಮದರ್ಶಿ ಜೀವಂದರ್ ಕುಮಾರ್ ಒಂದು ಮಾತು ಮೀಟಿಂಗಲ್ಲಿ ಹೇಳಿದರು, ನಮ್ಮಿಂದ ಏನಾಗಬೇಕು, ಯಾವ ರೀತಿಯ ಸಹಕಾರ ಆಗಬೇಕು ಅಂತ. ನಮ್ಮ ಶಂಭು ಶೆಟ್ಟಿಯವರ ಆತ್ಮೀಯರೊಬ್ಬರು ಮುಸ್ಲಿಂ ಬಾಂಧವರು, ಬಹುಶಃ ಶಂಭು ಶೆಟ್ಟಿಯವರು ಇಲ್ಲಿ ಹಣಕಾಸಿನ ವ್ಯವಸ್ಥೆಗೆ ತೊಂದರೆ ಆದಾಗ ಬಹಳ ಒಂದು ಟೆನ್ಷನ್ನಲ್ಲಿ ನಿಂತಿರುವಾಗ ಅವರ ಆಪ್ತರೊಬ್ಬರು ಬಂದು ಹೇಳಿದ್ರಂತೆ, ಶಂಭು ಶೆಟ್ಟಿಯವರೇ ಏನು ಬಹಳ ಒಂದು ದುಃಖದಿಂದ ನಿಂತಿದ್ದೀರಿ, ಕಾರಣ ಏನು ಅಂತ. ಆಗ ಇವತ್ತು ಸಂಜೆ ಸ್ವಲ್ಪ ಪಾವತಿ ಇತ್ತು, ಪೇಮೆಂಟ್ ಮಾಡಲಿಕ್ಕಿತ್ತು, ಹಾಗಾಗಿ ಹಣದ ಸ್ವಲ್ಪ ಕೊರತೆ ಇದೆ ಅಂತ. ಆ ಕೂಡಲೇ ಮನೆಗೆ ಹೋಗಿ 5 ಲಕ್ಷ ಮೊತ್ತವನ್ನು ತಂದುಕೊಟ್ಟು ನಿಮಗೆ ಆದಾಗ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರಂತೆ. ನೋಡಿ, ಈ ಒಂದು ಬಾಂಧವ್ಯವನ್ನು ಉಳಿಸಿಕೊಂಡವರು ನಮ್ಮ ಶಂಭು ಶೆಟ್ಟಿಯವರು ಹಾಗೂ ನಮ್ಮ ಧರ್ಮದರ್ಶಿಗಳಂತ ಜೀವಂದರ್ ಅವರು, ಹಾಗೆ ಶ್ರೀಪತಿ ಭಟ್ ಅವರು, ಇವರೆಲ್ಲರ ಸಹಕಾರ ನಮಗೆ ಎತ್ತಿ ಕಾಣ್ತಾ ಇದೆ. ಆದ್ದರಿಂದ ಅವರೆಲ್ಲರಿಗೂ ಆ ದೇವರು ಆಯುರಾರೋಗ್ಯ ಸಕಲ ಸಂಪತ್ತನ್ನು ನೀಡಲಿ, ಇನ್ನಷ್ಟು ಸೇವಾ ಮನೋಭಾವವನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮನುಷ್ಯನ ಜೀವನ 3 ದಿನದ ಬಾಳುವೆ ಅಂತ ಹೇಳ್ತಾರೆ. ಹುಟ್ಟು, ಬದುಕು, 1 ದಿನ ಸಾವು. ನಾವು ಯಾವಾಗಲೂ ಅನ್ಯೋನ್ಯತೆಯಿಂದ ಇದ್ದರೆ ಖಂಡಿತವಾಗಲೂ ಏನನ್ನು ಸಾಧಿಸಬಹುದು ಅನ್ನೋ ಒಂದು ಮಾತಿದೆ. ಆದ್ದರಿಂದ ನಾವೆಲ್ಲರೂ ಸೌಹಾರ್ದತೆಯಿಂದ ಕೂಡಿ ಬಾಳೋಣ, ಸಮನ್ವಯತೆಯನ್ನು ಕಾಪಾಡೋಣ ಅಂತ ಹೇಳ್ತಾ ಎಲ್ಲ ಮುಸ್ಲಿಂ ಬಾಂಧವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ತಮ್ಮ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ.
ಎಲ್ಲರಿಗೂ ನಮಸ್ಕಾರ. ಎಂಕಲ್ನ ದೇವಸ್ಥಾನ ಕೊಡಮನಿತಾಯ ದೇವಸ್ಥಾನ ಒಂಜಿ ಆವಡು ಒಂಜಿ ಭಾರಿ ಒಂಜಿ ಆಸೆ ಇತ್ತು ಎಂಕಲಿಗೆ ಆತಿತ್ತತ್ತು. ಎಂಕಲ್ನ ಹಿರಿಯಕ್ಕಳು ಎನ್ನ ಪಪ್ಪನ ಇಪ್ಪನ ಪನಂದಿತ್ತೇರು ದೇವಸ್ಥಾನ ಒಂಜಿ ಆದಿತ್ಯನ ಬಾರಿ ಎಡ್ಡೆ ಇತ್ತೇನೆ ಬಂದು ಐಕ ಅಪಗ ಕಾಲ ಕೂಡ್ದು ಬೈಜಿದಂದು ಒಂಜುಂಡು ಇತ್ತದನಗ ಐಕ ಕಾಲ ಕೂಡ್ದು ಬೈದುಂಡು ಆಂಡಲ ದೇವಸ್ಥಾನ ದುಡ್ಡಿತ್ತನಲ ಯಾ ಒಂದು ಐಕ ಆತೆ ಪ್ರಯತ್ನಲ ಬೋಡು ಐಕ ಬಂಡ 3 ಮೂರ್ತಿలో ಪನ್ಪುನಂಚಿತ್ತಿನ ಮೂಜಿ ಜನಲ ಮೂರು ಇತ್ತೇರಿ ಅತ್ತೆ ಪುದಾರ ಪಂಡ್ರ ಪೋಪುಜಿ ಮಾತಾರೆಲ್ಲ ಗೊತ್ತುಂಡವು. ಎಂಕಲ್ನ ಧರ್ಮದರ್ಶಿ అయిన ಚಿತ್ರ ಜೀವಂದ್ರ ಕುಮಾರಲ್ಲ ಆರ್ಲ ಇತ್ತೇರಿ ಅಂಚಿಡ್ದು ಶ್ರೀಪತಿ ಭಟ್ರಲ್ಲ ಇಂಚಿಡ್ದು ಎಂಕಲ್ನ ಸಂಬನ್ನೆಲ ಸಂಬನ್ನೆ ಪನ್ಪುನಂಜಿ ಮಾರೂರಿದ ಎಂಕಲ್ನ ಒಂಜಿ ಹಿಂದಿಂದೆ ಪನಲಿ ಎಂಚಿನ ಅವಡ ಜಾಣ ಎಂಕಲ್ಯಾರಿಗೆ ಸನ್ಮಾನಲ ದೀತ ಎಂಕಲ್ ಒಂಜಿ ಫಂಕ್ಷನ್ ಆನಾಗ ಎಂಕಲ್ಯಾರೇನು ಲೆಪ್ಪು ಅಂದ್ ಮನ್ಪುನಂಜಿ ತೀರ್ಮಾನಲ ಮಲ್ದ ಎಂಕಲ್ನ ಪಲ್ಲಿಡಿ ಆತಿರು ದೇವರ ಅರೆಗಲ ಮಾತೆರೆಗಲ ಎಂಕಲ್ನ ಊರ್ದಾಕಲೆಗಲ ಬೊಕ್ಕ ಎಂಕಲ್ನ ಮಾರೂರು ಗ್ರಾಮದ ಊರ್ದ ಜವನೇರೆಲ್ಲ ಭಾರಿ ಪ್ರಯತ್ನ ಬೈದೇರಿ ಮಾತೆ ಇಟ್ಲ ದುಡ್ಡು ಆವಡು ಬೇಲೆಡ ಆವಡು ಬಾಕಿದ ಒಂಜಿ ಮಾತ ವಿಷಯ ಇಡ್ಲ ಭಾರಿ ಭಂಗ ಬರ್ತದೆ ಮೇಲೆ ಮಲ್ದೇರಿ ಭಾರಿ ಅಚ್ಚುಕಟ್ಟುಡು ಬೇಲೆ ಮಲ್ದೇರಿ ಅಚ್ಚುಕಟ್ಟು ಆವಡೊಂದು ಅಂಡ ಆಯ್ತಾ ಮುಂದಾಲು ತೋಲ ಅಂಚಿತನ ಅಂಚನೆ ಬೋಡು ಅಂಚ ಇಪ್ಪನಾಗ ಅವು ಎಡ್ಡೆ ರೀತಿ ಬೋಪುನ ಪನ್ಪುನಂಜಿ ಭಾವನೆ ಉಂಡಾಯ್ತು ಬೊಕ್ಕ ಎಂಕಲ್ನ ರಾಮದಾಸ್ ಹಸ್ರೇನೆಲ್ಲ ಉಲ್ಲೇರಿ ಆರ ಪುದಾರ ಪಂಡ್ರೆ ಎಂಕ ಮದತ್ ತಗೊಂಡು ಆರ್ಲ ಎಂಕಲ್ನ ಒಂಜಿ ಬ್ಯಾಚ್ಮೆಂಟ್ ಒಟ್ಟಿಗೆ ಸಾಲೆ ಬೋತನಕ್ಕಲು ಅರೆ ಎಂಕಲ್ನ ವಿಷಯ ಗೊತ್ತುಂಡು ಎನ್ನ ವಿಷಯ ಅರೆ ಗೊತ್ತುಂಡು ఒక అరమడదక్కల విషయ పన్నొండు ఇచ్చి ఎంకులు ఏపాల విషయ పనప ఆర్న బగ్గేడు దేవేరి మాతేరేన్ల ఈ కొడమని దేవేరి ఎంకుల మారూరు గ్రామకు బాకిದ ಗ್ರಾಮಗಳ ಎಡ್ಡೆ ಆಶೀರ್ವಾದ ಮಲ್ಪಡ ಬಂದು ಯಾನು ರೆಡ್ಡು ಪಾತ್ರ ಅವಕಾಶ ಕೊರನಿಗೆ ಧನ್ಯವಾದ ಬಂದು ಯಾನು ಎನ್ನ ಬಾತರೇನು ಮುಗಿಪೆ. ಜೈ ಹಿಂದ್ ಜೈ ಕರ್ನಾಟಕ. ಖಾಲಿದ್ ಅವರು ಮಸೀದಿಯ ಅಧ್ಯಕ್ಷರಾಗಿದ್ದುಕೊಂಡು ಮನಸ್ಸನ್ನು ಬಿಚ್ಚಿ ಮಾತಾಡಿದ್ದಾರೆ. ಅಂತರಾತ್ಮದ ಮಾತುಗಳು. ಬಹುಶಃ ಇದರಲ್ಲಿ ಕಲ್ಮಶ ಇಲ್ಲ. ಆ ಕಲ್ಮಶ ಇಲ್ಲದ ಮಾತಿಗಾಗಿ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಎಲ್ಲ ಬಾಂಧವರಿಗೂ ನಮಸ್ಕರಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಶ್ರೀಮತಿ ಡಾಕ್ಟರ್ ಅಮರಶ್ರೀ ಅಮರನಾಥ ಶೆಟ್ಟಿ. ಅಮರನಾಥ್ ಶೆಟ್ಟಿಯವರ ಹೆಸರನ್ನು ಕೇಳದವರಿಲ್ಲ. ಅವರ ಹೆಸರನ್ನು ಬೆಳೆಸುವಲ್ಲಿ ತಾನು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು. ಅಮರನಾಥ್ ಶೆಟ್ಟಿಯವರ ಹೆಸರು ನಿತ್ಯ ನಿರಂತರ ಸೂರ್ಯ ಚಂದ್ರ ಇರುವ ತನಕ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಓರ್ವ ಧೀಮಂತ ಮಹಿಳೆ ನಮ್ಮ ಅಮರಶ್ರೀ ಅಮರನಾಥ್ ಶೆಟ್ಟಿಯವರ ಸುಪುತ್ರಿ ಇವತ್ತು ವೇದಿಕೆಯನ್ನು ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮಾತೆರೆಗ್ಲ ನಮಸ್ಕಾರ. ವೇದಿಕೆ ಮೇತ್ ಆಶ್ರನಾನಂಚಿನ ಮಾತ ಗಣ್ಯರಿಗೆ ಬಕ್ಕ ಹಿರಿಯಕ್ಲೆಗೆ ಎನ್ನ ವಂದನೆಯನ್ನು ಸಲ್ಲಿಸೋದು. ವೇದಿಕೆದ ಮುಂಭಾಗದ ಮಾತ ಮುಲ್ಪ ಬೈದಿನ ಸಭೆಗೆ ಎನ್ನ ವಂದನೆಯನ್ನು ನಾನು ಸಲ್ಲಿಸೋಂದಿಲ್ಲೆ. ಶ್ರೀ ಗೋಪಾಲಕೃಷ್ಣ ಕೊಡಮಂತಾಯ ದೇವಸ್ಥಾನಗ ಎನ್ನ ತರೆಭಾಗದ ಸುರಿಯನಾದ ಈ ಅವಕಾಶ ಎಂಕ್ಲಿಗೆ ಮುಲ್ಪ ಬತ್ತಿನ ಅವಕಾಶ ಎಂಕ್ ಭಾರಿ ಖುಷಿಯಾಂಡ್. ಅವು ಅತ್ತಂದೆ ಶಂಭು ಶೆಟ್ರ್ ಮೂಲು ಈ ದೇವಸ್ಥಾನನ ಕೆಲಸ ಮಂತೊಂದು ಪುನಗ ಏನೇ ಸರ್ತಿ ಮೂಲು ಬದಿಟ್ ಎಂಕ್ಲೆಗೆ ಒಂಜಿ ಕೆಂಪಳಜಿ ದೇವಸ್ಥಾನ ಅಂದುಂಡು ಐತ ಕೆಲ್ಸಡ್ ಯಾನ್ ಮುಷ್ಟಿ ಕಾಣಿಕೆ ಎಂದು ಪಾಡ್ರೆ ಈ ದೇವಸ್ಥಾನಗ ಅಂದರೆ ಗೋಪಾಲಕೃಷ್ಣ ದೇವಸ್ಥಾನಗ್ಲ ಬತ್ತಿತ್ತೆ ಅಪ್ಪಗ ಮೂಲ ಐತ ಕೆಲಸ ನಡತೊಂದಿತ್ತಂಡು. ಮೂಡುಬಿದ್ರೆಡ್ ಗೋಪಾಲಕೃಷ್ಣ ದೇವಸ್ಥಾನ ಪಂಡ ಮೂಡುಬಿದ್ರೆದ ಮೂಲವಾದ ದೇವರೂಪನು ಈಶ್ವರ ಪಕ್ಕ ಏತೋ ದೇವಿ ದೇವಸ್ಥಾನದಲ್ಲಿ ನಮ್ಮ ಸುತ್ತಮುತ್ತ ತೂವೊಂದಿಲ್ಲ. ಆಂಡ ಗೋಪಾಲಕೃಷ್ಣ ದೇವಸ್ಥಾನ ಅಂದುಪ್ಪುನು ಬಾರಿ ಕಮ್ಮಿ ಒಂಜಿ ಬೆದ್ರಾಡು ಒಂಜಿ ಉಂಡು. ಅವತ್ತಂದೆ ಈ ಮಾರೂರದ ಗೋಪಾಲಕೃಷ್ಣ ದೇವಸ್ಥಾನ ಇಡೀ ಬತ್ತಿಪ್ಪುನಾಗ ಶಂಭು ಶೆಟ್ರು ನೆತ್ತ ಕೆಲಸ ಆನಾಗ ಎಂಕ್ ಈತು ಪೊಡ್ಲುದ ದೇವಸ್ಥಾನದ ಕೆಲಸ ಆನಾಗ ಈ ಊರದ ಕುಲು ಮಾತಿರ್ಲ ನೆಕ್ಕ ಸಹಯೋಗ ಕೊರೊಂದುಲ್ಲಿருந்து ಪಂಪಿನ ಪಾತೆರ ನಡ ಪಂದಿತ್ತೇರು. ಕೃಷ್ಣನ ವಿಷಯ ಪಾತಿರ್ನಾಗ ಒಂಜಿ ಹೆಚ್ಚಾದ ಒಂಜಿ ಶ್ಲೋಕ ನೆನಪಾಪುಡು. ಕರ್ಮಾಣ್ಯವಾದಿಕರಸ್ತೆ ಮಾಬಲೇಶು ಕದಾಚನ. ನಮ್ಮ ಕರ್ತವ್ಯನ ನಮ್ಮ ಮಂತೊಂದು ಪೋಂಡ
ಐಟ್ ನಮಕ್ ಐತ ಫಲ ದೇವೇರು ಕೊರ್ಪೇರಿಂದ ಪಣಪಿನ ಪಾತೆರ ಮಾತಾ ದೇವರಿಗೆ ನಮ್ಮ ಕಾರ್ಯ ನಿರ್ವಹಣೆ ಮನ್ಪನಾಗ ನಮ್ಮ ಪ್ರಾರ್ಥನೆ ಮನ್ಪನಾಗ ದೇವಿಗ್ ಈಶ್ವರಗ್ ನಮ್ಮ ಬೇತೆ ಬೇತೆ ರೀತಿಡ್ ನಮ್ಮ ಒಲಿಯೊಂದು ನಮ್ಮ ಅವಕ್ಲೇನು ಒಲಿಯ ಬರೆ ನಮ್ಮ ಪ್ರಯತ್ನ ಮನ್ಪ ಆಂಡ ಕೃಷ್ಣನ ವಿಶೇಷತೆ ದಾದ ಪಂಡ ಭಗವದ್ಗೀತೆದ ಒಂಜಿ ಉಪದೇಶ ಕೃಷ್ಣನ ಒಂಜಿ ಉಪದೇಶ ಒಂಜಿ ಕರ್ಮದ ವಿಷಯ ಅವು ಅತ್ತಂದೆ ಬಕೊಂಜಿ ಉಪದೇಶ ದಾದ ಪಂಡ ನಮ್ಮ ಒವೇ ಒಂಜಿ ಕಾರ್ಯ ಮಂತೊಂದು ಪೋನಾಗ ಅವೇನು ದುಂಬಾವಡು ಪಿರಾವಡು ನಮ್ಮ ಎನ್ನಂದೆ ದುಂಬು ಪೋಂದೆ ಇತ್ತಂಡ ಮಾತ್ರ ಆ ಕಾರ್ಯ ಸಿದ್ಧಿಯಾಪುಣೊಂದು ಅವತ್ತಂದೆ ಕೃಷ್ಣ ಪುಟ್ಟುನಗನೆ ಒಂಜಿ ಕ್ಷತ್ರಿಯ ಕುಲಕ್ಕೆ ಪುಟ್ಟದು ಕಡತದು ಪೋದು ಯಾದವ ಕುಲಟ್ ಒಂಜಿ ಬುಲಿ ಒಂದು ಪೋತಿನ ಬಾಲೆ ಇನಿ ಐತ ಸಂಕೇತವಾದ ಐಟೆ ಈ ಸಮಾಜಡ್ ಜಾತಿ ಭೇದ ಭಾವ ಪಣಪಿನ ಒಂಜಿ ಈ ಸಂಪ್ರದಾಯನೇ ಇಜ್ಜಿಯಿಂದ ಪಣಪಿನ ಒಂಜಿ ಎಲ್ಲಿಯ ಮಟ್ಟದ ಸಂಕೇತ ತೋಷ್ಪಾತಿನಿ ಶ್ರೀಕೃಷ್ಣ ಐಕ್ ಆ ಸಂಕೇತವಾದ ಇನಿ ಈ ಒಂಜಿ ಮುಸ್ಲಿಂ ಸಮುದಾಯ ಬತ್ತದು ಈ ದೇವಸ್ಥಾನಕ್ಕೆ ಕೊಡುಗೆ ಕೊಡ್ನಾಗ ಒಂದು ನಮ್ಮ ಮಾತ ವಸುದೇವ ಕುಟುಂಬಕಂ ಒಂಜೇ ದ ವರ್ಲ್ಡ್ ಇಸ್ ಒನ್ ಅಂದ ಪಣಪ ಇಡೀ ಸಮಾಜ ಒಂಜೆ ನಮ್ಮ ಒಂಜೆ ಅದು ಒಟ್ಟುಗಾದು ಈ ಸೌಹಾರ್ದ ತಿಡಿತ್ತಂಡ ನಮ್ಮ ಪ್ರತಿ ಒಂಜಿ ಸಮಾಜ ಎಡ್ಡೆ ರೀತಿಡ್ ಬೆಳೆಯೋಣ ಪಣಪಿನ ಒಂಜಿ ಇನಿ ಆಯ್ನ ಒಂಜಿ ವಿಷಯದ ಒಂಜಿ ಸಂಕೇತ ಕೃಷ್ಣನ ಈ ಬಕೊಂಜಿ ವಿಷಯದಾದ ಪಂಡ ನಮ್ಮ ಮಾತೆಟ್ಲ ವೆಯ್ಟ್ಲ ನಮ್ಮ ಪ್ರತಿ ಒಂಜಿ ಕರ್ತವ್ಯ ದೇವರೆಂತೂ ಒಂದು ಬಲ್ಲೆ ಎಂದು ಕೆಲವರಿಗೆ ದೇವಸ್ಥಾನ ಕಟ್ಟುನ ಭಾಗ್ಯ ಒಪ್ಪೋಡು ಕೆಲವರಿಗೆ ದೇವಸ್ಥಾನಗ್ ದುಡ್ಡು ಕೊರ್ಪಿನ ಇಜಂಡ ದಾನವಾದ ಕೊರ್ಪಿನ ಅಂಚಿನ ಭಾಗ್ಯ ಒಪ್ಪೋಡು ಆಂಡ ನಮ್ಮ ಒವ್ವೇ ರೀತಿಡ್ ನಮ್ಮ ಅಪ್ಪೆಮ್ಮನ ಸೇವೆ ಆದಿಪ್ಪೋಡು ಈ ಬಡ ಜನಕಲ್ನ ಸೇವೆ ಆದಿಪ್ಪೋಡು ಈ ಸಮಾಜದ ಎಲ್ಲಿಯ ಮಟ್ಟದ ಸೇವೆ ಮಂತಂಡಲ್ಲ ಐಟ ದೇವರನ್ನು ತೂವೋಲಿಂದ ಪಣಪಿನ ವಿಷಯ ಎಲ್ಲ ಕೃಷ್ಣ ಪಂದಿಪ್ವೆ ಅಂಚದು ನಮ್ಮ ಕರ್ತವ್ಯಡೇ ನಮ್ಮ ದೇವರನ್ನು ತೂವೊಂದು ದುಂಬು ಪೋಂಡಲ್ಲ ಈ ಸಮಾಜ ಗೆಡ್ಡೆ ಆಪುಣನ್ ಪಣಪಿನ ಒಂಜಿ ಪಾತೆರ ಕೃಷ್ಣ ಪಂದಿಪ್ವೆ ಈ ದೇವಸ್ಥಾನ ಕಟ್ಟನಾಗ ಎಂಕ್ ಒವ್ವೇ ದೇವಸ್ಥಾನದ ಬ್ರಹ್ಮಕಲಶಾವಡು ಇಜ ನವೇನು ಕಟ್ಟುನ ವಿಷಯ ಅಂದಾದಪ್ನಾಗ ಏತೋ ಕಷ್ಟ ಬತ್ತಿದ್ದಿಪ್ಪು ಐಕ್ ಇಡೀ ಸಮಾಜ ಒಟ್ಟಾದು ಮೂಲಿಪ್ಪುನ ಒಂಜಿ ಬೇತೆ ಬೇತೆ ಸಂಘ ಸಂಸ್ಥೆಯಲ್ಲಿ ಒಟ್ಟಾದು ನೆಕ್ಕೇತು ಕಷ್ಟ ಬತ್ತಿಪ್ಪ ಅಂದ ಇಂಕ್ಲೆಗೆ ಮನಸ್ಸಿಗೆ ಹಿಂಗೆ ನಮಕ್ ಅರಿವಾಪೋಡು ಆಂಡಲ ಇನಿ ಈತ ಜನಕುಲು ಒಟ್ಟಾದು ಐಕ್ ಬೋಡಿತಿನ ನಿಧಿ ಬಕ್ಕ ಐಕ್ ಬೋಡಿತಿನ ತನ್ನ ಕರ್ತವ್ಯ ಮಂದ ಈ ದೇವಸ್ಥಾನ ಲಕ್ಕಾದಾರ ಅವು ಬಾರಿ ಒಂಜಿ ಎಡ್ಡ ವಿಷಯ ಬಕ್ಕ ಈ ಕಾರ್ಯಕ್ರಮ ಶುರು ಆನಾಗ ನಮ್ಮ ಕಟೀಲ್ ದಾಸರಣ್ಣೇರು ಒಂಜಿ ಪಾತಿರ ಬಂದಿತ್ತೇರು ಒಂಜಿ ದೇವಸ್ಥಾನ ನಿಖಲ್ನ ಕರ್ತವ್ಯ ಖಾಲಿ ಕಟ್ಟದು ಮುಗಿಪುನು ಮಾತ್ರ ಅತ್ತು ನನ್ನ ಈ ದೇವಸ್ಥಾನ ದುಂಬು ಪೋಡೊಂದಾಡ ನಿಖಲು ಪದೇ ಪದೇ ಈ ದೇವಸ್ಥಾನಕ್ಕೆ ಬತ್ತದು ನಿಖಲ್ನ ಸಹಕಾರ ಕೊರೊಂದಿತ್ತಣ್ಣ ಮಾತ್ರ ಈ ದೇವಸ್ಥಾನ ಒರಿಯೋಂಡು ಈ ದೇವಸ್ಥಾನ ತಂದೆ ಈ ಸಮಾಜಗ್ ನಿಕ್ಲೇರ್ದು ಮಾತಿರ್ಲ ಒಂಜಿ ಕೊಡುಗೆ ಬರಡು ದೇವರನ ಆಧ್ಯಾತ್ಮಿಕ ಕಾರ್ಯಕ್ರಮ ಅತ್ತಂದೆ ಈ ಪ್ರತಿ ಒರಿಲ ಸೌಹಾರ್ದ ತಿಡಿತ್ತದು ಒರಿಯೊಗೊರಿ ಸಮಾಜಡ್ ಒಟ್ಟುಗಾದು ಒರಿಯೊಗೊರಿ ಬಲವಾದ ಉಪ್ಪಡು ಬಕ್ಕ ಇನಿ ಈ ದೇವಸ್ಥಾನಡ್ ಏರ್ ಮಾತ ಈ ದೇವಸ್ಥಾನದ ಪ್ರತಿಯಾದ ಕೆಲಸ ಮಂದಿರ್ ಅಕ್ಲಿಗೆ ಮಾತಿರಲ್ಲ ಈ ಶ್ರೀಕೃಷ್ಣನ ಅನುಗ್ರಹ ಉಪ್ಪಡು ಬಕ್ಕ ಈ ಊರ್ದಕ್ಲೆಗ್ಲ ಶ್ರೀಕೃಷ್ಣನ ಅನುಗ್ರಹ ಉಪ್ಪಡು ಎಂಕಿ ದೇವಸ್ಥಾನಕ್ಕೆ ಬತ್ತದು ಇನಿ ಈ ದೇವಸ್ಥಾನದ ಆಶೀರ್ವಾದ ಪಡೆಯೋನ್ನಂಚಿನ ಭಾಗ್ಯ ಕೊಡ್ತೀನೆಕ್ಲ ಈ ಎನ್ನ ಕಾರ್ಯಕ್ರಮಕ್ಕೆ ನನ್ನ ಲೆತ್ತಿನೆಕ್ಲ ಎನ್ನ ವಂದನೆಯನ್ನು ಸಲ್ಲಿಸದು ಎನ್ನ ರಡ್ಡು ಪಾತ್ರ ಮುಕ್ತಾಯ ಮಾಡ್ತೇನೆ. ವಂದನೆಗಳು ಅಮರಶ್ರೀ ಅಮರನಾಥ್ ಶೆಟ್ಟಿಯವರಿಗೆ. ಈಗ ಮುಂದಕ್ಕೆ 2 ಸನ್ಮಾನ ಬಾಕಿ ಉಳಿದಿದೆ, ಅದನ್ನೊಂದು ಮಾಡಿ ಮುಗಿಸುವ ಸರ್, ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಹೊಸಂಗಡಿ ಅರಮನೆಯ ಸಂಪತ್ ಕುಮಾರ್ ಅವರು ಬಹುಶಃ ಯಾವುದೇ ಪ್ರತಿಫಲದ ಅಪೇಕ್ಷೆಯನ್ನು ಇಲ್ಲದೆ ದೇವಸ್ಥಾನಕ್ಕೆ ಒಂದು ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಂಪತ್ ಕುಮಾರ್ ಅವರು. ಅವರ ಮಾತು ಕಡಿಮೆ, ದುಡಿಮೆ ಹೆಚ್ಚು. ಶಂಭು ಶೆಟ್ಟಿ, ಶ್ರೀಪತಿ ಭಟ್, ಹಾಗೆಯೇ ನಮ್ಮ ಧರ್ಮದರ್ಶಿಗಳಾದ ಜೀವನ್ಧರ್ ಕುಮಾರ್ ಇವರಿಗೋಸ್ಕರ ಏನೆಲ್ಲ ಆಗಬೇಕೋ ಅದನ್ನೆಲ್ಲ ಬಹುಶಃ ದೂರದ ಮೈಸೂರಿನಲ್ಲಿ ಇದ್ದರೂ ಕೂಡ ಇಲ್ಲಿ ಏನಾದರೂ ಕಾರ್ಯ ಇದ್ದರೆ ಆ ಕಾರ್ಯವನ್ನು ಬಿಟ್ಟು ಕೂಡಲೇ ಇಲ್ಲಿಗೆ ಬಂದು ಹಾಜರಾಗಿ ಅವರು ಏನು ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಡುವಂತಹ ವ್ಯಕ್ತಿ. ಬ್ಯಾಂಕಿನ ನಿವೃತ್ತ ಉದ್ಯೋಗಿ ಆದರೂ ಧಾರ್ಮಿಕ ಭಕ್ತಿಯುಳ್ಳವರಾಗಿದ್ದುಕೊಂಡು ಇವತ್ತು
ಅವರನ್ನು ನಾವೊಂದು ಸನ್ಮಾನಿಸಬೇಕು, ವೇದಿಕೆಯಲ್ಲಿ ಗೌರವಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆದ್ದರಿಂದ ದಯವಿಟ್ಟು ಸರ್ ತಾವು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಬಹುಶಃ ಹೊಸಮನೆ ಅರಮನೆಯ ಆಡಳಿತ ಮೊಕ್ತೇಸರಾಗಿದ್ದುಕೊಂಡು ಅರಮನೆಯ ಎಲ್ಲ ಸದಸ್ಯರು ಬಹುಶಃ ನಮ್ಮ ಈ ದೇವಸ್ಥಾನ ಬೆಳಗುವಿಕೆಯಲ್ಲಿ ಜೀರ್ಣೋದ್ಧಾರ ಆಗುವಲ್ಲಿ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಅವರಲ್ಲಿ ಮುಖ್ಯರಾದವರು ನಮ್ಮ ಸಂಪತ್ ಕುಮಾರ್ ಅವರು. ಈ ಗೌರವ ಹೊಸಂಗಡಿ ಅರಮನೆಗೆ ಸಲ್ತದೆ. ಅವರ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಅವರಿಗೆ ಅರ್ಹವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಇನ್ನೋರ್ವರು ನಮ್ಮ ಶಂಕರ್ ಕೋಟ್ಯಾನ್ ಅವರು ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧ್ಯಕ್ಷರು ಆಗಿದ್ದುಕೊಂಡು ಅವರ ಹೆಗಲಲ್ಲೊಂದು ಯಾವಾಗಲೂ ಬ್ಯಾಗ್, ಅಂದರೆ ಹಣದ ಎಲ್ಲ ವ್ಯವಹಾರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಯಾವ ರೀತಿ ಹಣವನ್ನು ಕ್ರೋಢೀಕರಿಸಬೇಕು, ಅದನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಪ್ರಯತ್ನಶೀಲರಾಗಿ ಶಂಭು ಶೆಟ್ಟಿ ಹಾಗೆಯೇ ನಮ್ಮ ಶ್ರೀಪತಿ ಭಟ್ರು ಹಾಗೆ ಜೀವಂದರ್ ಕುಮಾರ್ ಅವರ ಸಲಹೆ ಸೂಚನೆಯನ್ನು ಕೇಳುತ್ತಾ ಆರ್ಥಿಕದ ಎಲ್ಲ ವ್ಯವಸ್ಥೆಯನ್ನು ವ್ಯವಸ್ಥೆಗೊಳಿಸಿದಂತಹ ಶಂಕರ್ ಕೋಟ್ಯಾನ್ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಿದ್ದಾರೆ. ಯುವ ವಾಹಿನಿ ಅನ್ನುವ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಸತ್ಯನಾರಾಯಣ ಪೂಜೆಯ ಅಧ್ಯಕ್ಷರಾಗಿದ್ದುಕೊಂಡು ಇವರು ಓರ್ವ ಧಾರ್ಮಿಕ ವ್ಯಕ್ತಿಯಾಗಿ ಮೂಡಿ ಬಂದಿದ್ದಾರೆ. ಅದರಂತೆಯೇ ಮಾರುತಿ ಟೈರ್ ಆ್ಯಂಡ್ ರಿಸೋರ್ಸ್ ಇದರ ಮಾಲೀಕರಾಗಿದ್ದುಕೊಂಡು ಉದ್ಯಮಿಯಾಗಿದ್ದುಕೊಂಡು ಸಮಾಜಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನು ಕೊಡ್ತಿರುವಂತಹ ಓರ್ವ ವ್ಯಕ್ತಿ ನಮ್ಮ ಶಂಕರ್ ಕೋಟ್ಯಾನ್ ಅವರು. ಅವರಿಂದಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಜನರಿಗೆ ಅಥವಾ ಈ ಊರಿನ ಪರವೂರಿನ ಎಲ್ಲರಿಗೂ ಸಹಕಾರವನ್ನು ನೀಡುತ್ತಾ ಸಮಾಜ ಸೇವೆಯನ್ನು ಜನಮುಖಿ ಕಾರ್ಯವನ್ನು ಮಾಡ್ತಿರುವಂತಹ ಶಂಕರ್ ಕೋಟ್ಯಾನ್ ಅವರಿಗೆ ನಮ್ಮಿಂದ ಗೌರವ ಅರ್ಪಣೆಯ ಕಾರ್ಯ ಆಗ್ತಾ ಇದೆ. ಇನ್ನೊಂದು ನಮ್ಮ ದೇವಸ್ಥಾನದ ಎದುರು ಕಂಗೊಳಿಸ್ತಿರುವ ಕೊಡಮಣಿತಾಯ ಕಟ್ಟೆ ಉದಯ ಡಿ ಶೆಟ್ಟಿ ಬಡಕೋಡಿ ತೋಡಾರು ಇವರು ಈ ಒಂದು ಕಟ್ಟೆಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಸುಮಾರು 4 ಲಕ್ಷಕ್ಕೂ ಹೆಚ್ಚಿನ ದೇಣಿಗೆಯನ್ನು ನೀಡಿ ಸುಂದರವಾದ ಕೊಡಮಣಿತಾಯ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇವರ ಪರವಾಗಿ ಅವರ ಸಂಬಂಧಿಕರು ದಯವಿಟ್ಟು ಯಾರಾದರೂ ಬಂದು ವೇದಿಕೆಯಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕೊಡುಗೈ ದಾನಿ ತೋಡಾರಿನ ಕೊಡಮಣಿತಾಯಿ ದೇವಸ್ಥಾನಕ್ಕೆ ಇವರ ಮುಂಬಯಿಯ ಎಲ್ಲ ತಂಡ ಸಹಕರಿದ್ದಾರೆ. ಹಾಗೆಯೇ ಇವತ್ತು ಶಂಭು ಶೆಟ್ಟಿಯವರ ಆತ್ಮೀಯತೆಯಿಂದ ಮುಂಬಯಿಯಿಂದ ಹಲವರು ದೇಣಿಗೆಯನ್ನು ನೀಡಿದವರಲ್ಲಿ ಉದಯ ಟಿ ಶೆಟ್ಟಿ ಬಡಕೋಡಿ ತೋಡಾರು ಇವರು ಕೂಡ ಅಗ್ರಪಂಕ್ತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಬಂಧುಲೆ ಎ ಜೀವಂದರ್ ಕುಮಾರ್ ಪಡ್ಡರು ಬಿಟ್ಟು ಮೇರೆ ಸಾಮಾನ್ಯ ವ್ಯಕ್ತಿ ಅಂಡಲ್ಲ ಈ ದೇವಸ್ಥಾನಡು ನಿಯತ್ತಡು ಏರು ಬೇಲು ಮಲ್ತೊಂದುಲೇರು ಬಂದು ಸೂಕ್ಷ್ಮವಾದ ಗಮನಿಸಿದ ಅಂಚಿನ ವ್ಯಕ್ತಿ ಇನಿ ಆರ್ನ ದೂರದೃಷ್ಟಿಗೆ ತಿಕ್ಕಿನಂಚಿನ 15 ಜನಕ್ಕೆ ಆರ ಒಂಜಿ ವೈಯಕ್ತಿಕವಾದ ಒಂಜಿ ಸ್ಮರಣಿಕೆಯನ್ನು ಕೊರೊಂದುಲ್ಲೇರು ದಯದಿದ ವೇದಿಕೆ ಬರೋಡು ಬಂದಕ್ಕೆ ಏನೊಂದುಲ್ಲೆ ಸುಶಾಂತ್ ಕರ್ಕೇರ ಮಾರೋರು ಮೇರೆಗೆ ಗೌರವ ಸ್ಮರಣಿಕೆ ಕೊರಡು ಪಂದು ಕೇನೊಂದುಲ್ಲೆ ಆರ್ನ ಪ್ರೀತಿಡು ಕೊರ್ಪನಂಚಿನ ಈ 15 ಜನಕ್ಕೆ ಒಂಜಿ ಸ್ಮರಣಿಕೆಯನ್ನು ಕೊರೊಂದುಲ್ಲೇರು ಶ್ರೀಪತಿ ಉಪಾಧ್ಯಾಯ ಪಾಕಶಾಲೆಡು ಕರಿನ ಕೆಲವು ದಿನ నుంచి ಎಡ್ಡೆ ರೀತಿದ ಕೆಲಸ ಮಲ್ತಿನಾರು ಸುಶಾಂತ್ ಕರ್ಕೇರ್ ಸ್ವಾಗತ ಸಮಿತಿಡು ಎಡ್ಡೆ ಬೆಂತಿನಾರು ಸುರೇಶ್ ಕರ್ಕೇರ ಮೇಸ್ತ್ರಿಲು ಕರಿನ 3 ವರ್ಷದಿಂಚಲ ಈ ದೇವಸ್ಥಾನದ ಪಿರೌಡು ಎಡ್ಡೆ ರೀತಿದ ಕೆಲಸ ಮಲ್ತಿನಾರು ಸುರೇಶ್ ಕರ್ಕೇರ ಶ್ರೀಪತಿ ಉಪಾಧ್ಯಾಯ ಸಂದೀಪ್ ಪ್ರಚಾರದ ಒಂಜಿ ಜವಾಬ್ದಾರಿ ತೊಂದರೆ ಸಂದೀಪ್ ಮೇರು
ಧರಣೇಂದ್ರ ಕುಮಾರ್ ಮೆರೆಗ್ ದಾಯಗದ ಪಂಡ ಧರಣೇಂದ್ರ ಕುಮಾರ್ ಹಿಡ್ದೆ ಪಿರೌಡು ಹರಿಪ್ರಸಾದ್ ದಿವಂಗತರ ಇನ್ನಂಚಿನ ಹರಿಪ್ರಸಾದ್ನ ನೆಂಪಗು ಆರು ಧರಣೇಂದ್ರ ಕುಮಾರ್ಗೆ ಸ್ಮರಣಿಕೆ ಕೊರೊಂದುಲ್ಲೇರು. ಪಾಂಡಿರಾಜ ಜೈನ್ ಪಾಕಶಾಲೆಡ್ ಬಾರಿ ನಿಯತ್ತಡ್ ಕೆಲಸ ಮಲ್ತಿನಂಚಿನ ಪಾಂಡಿರಾಜ್ ಜೈನ್. ಮಿಥುನ್ ಶೆಟ್ಟಿ ಬಡಿವಾಲ್ಸ್ ಹೋಟೆಲ್ ಮಾಲೀಕರ ನಂಚಿನ ಮಿಥುನ್ ಶೆಟ್ಟರ್ ಕರಿನ 5 ದಿನಚಿಲ್ಲ ಪಾಕಶಾಲೆಡ್ ಉತ್ತಮ ಆಹಾರ ನಮಕ್ ತಿಕ್ಕರೆ ಬಾರಿ ಕೆಲಸ ಮಲ್ತಿನಂಚಿನ ವ್ಯಕ್ತಿ. ಜಯರಾಜ್ ಬಲ್ಲಭ ಬಹುಶಃ ಆ ಕೊರ್ತಿನಂಚಿನ ಜವಾಬ್ದಾರಿನ ಬಾರಿ ಎಡ್ಡೆ ರೀತಿ ಮಲ್ತಿನಂಚಿನ ವ್ಯಕ್ತಿ. ದಿನಕರ ಪೂಜಾರಿ ಮೇಸ್ತ್ರಿಲು ಒಂಜಿ ಎಡ್ಡೆ ಸ್ಮರಣಿಕೆ ಕೊರ್ತೇರು ಗೋಲ್ಡ್ ಪ್ಲೇಟ್ ಇತ್ತಿನಂಚಿನ ಶ್ರೀಕೃಷ್ಣನ ವಿಗ್ರಹ. ಜೀವಂದರ್ ಜೈನ್ ದೈದೀದ್ ವೇದಿಕೆ ಬರಡು. ಜಯರಾಜ್ ಬಲ್ಲವೇರು ದೈದೀದ್ ವೇದಿಕೆ ಬರಡು. ದಿನಕರ ಮೇಸ್ತ್ರಿ ಮೇರ್ಲ ಕರಿನ 14 ವರ್ಷದಿಂಚಿ ಈ ದೇವಸ್ಥಾನದ ಪಿರವಡು ರಾತ್ರಿ ಪಗೆಲು ತನ್ನ ಕೆಲಸನ್ನು ಬಿಡುದಿಲ್ಲ ಮೂಲು ಕೆಲಸ ಮಲ್ತಿನಂಚಿನ ವ್ಯಕ್ತಿ. ರವಿ ಪೂಜಾರಿ ಎಡ್ಡ ರೀತಿಯ ಹೊರೆಕಾಣಿಕದ ಮೆರವಣಿಗೆನ ಮೂಡಬಿದ್ರೆ ಹಿಡ್ದು ಇಡೆಮುಟ್ಟ ಬರ್ಪಲಕ ಜವಾಬ್ದಾರಿ ವಹಿಸೊಂದು ಯಶಸ್ವಿ ಆತನಾರು. ಬಾಲಕೃಷ್ಣ ಶೆಟ್ಟಿ ಆರ್ಥಿಕ ಸಮಿತಿದ ಇಲ್ಲಿ ಇಲ್ಲಡೆ ಪೋಪು ನಂಜಿ ಜವಾಬ್ದಾರಿ ದೆತ್ತೊಂದು ಎಡ್ಡೆಡು ಮಲ್ತಿನಂಚಿ ನಂಜಿ ಆರ್ಥಿಕ ಸಮಿತಿದ ಕಾರ್ಯದರ್ಶಿ. ಅಶೋಕ್ ಬಿ ಇನಿ ನಮ್ಮನ ಈ ಬ್ರಹ್ಮಕಲಶೋತ್ಸವದ ಕೌಂಟರ್ಡ್ ಕರಿನ 5 ದಿನದಿಂಚಿಲ್ಲ ರಾತ್ರಿ 1 ಗಂಟೆ ಮುಟ್ಟಲ ಆರ್ಥಿಕ ಕೌಂಟರ್ದ ಜವಾಬ್ದಾರಿ ದೆತ್ತೊಂದಂಚಿನ ಅಶೋಕ್ ಬಿ. ಅಂಚನೆ ನಮ್ಮನ ಕಾರ್ಯದರ್ಶಿ ಅಂಚಿನ ರವಿ ಪ್ರಸಾದ್ ಶೆಟ್ಟಿ ಆರ್ನ ಹುದ್ದೆನ ನಿಯತ್ತಾದ ನಿಭಾಯಿಸಾದ ಜೀವಂದರ್ ಕುಮಾರ್ನ ಕಣ್ಣಿಗೆ ಬುರ್ದೇರು ದೈದಿದ ರವಿ ಪ್ರಸಾದ್ ಶೆಟ್ಟಿ. ಸೊಲ್ಮಲ್ ಸರ್ ಇರೆಗ್ ಎಂಕ್ಲೆ ಮಾತರೆಲ್ಲ ಗುರುತಿಸಾಯರು ಇರೆಗ್ಲ ಆರೋಗ್ಯ ಕೊರದು ಆ ದೇವರ ಹರಸಡು ಪಂಡ್ ನಟ್ಟನೊಂದಲೆ. ಅಶೋಕ್ ಬಿ ಮಿಥುನ್ ಶೆಟ್ಟಿ ದಯದಿ ವೇದಿಕೆ ಬರೋಡ್ ಬಂದಕ್ಕೆ ಏನೊಂದಲೆ. ರವಿರಾಜ್ ಪಾಂಡಿಬೆಟ್ಟು ಬೊಕ್ಕ ಪಾರ್ಕಿಂಗ್ ಹರೀಶ್ ಶೆಟ್ಟಿ. ಪಾರ್ಕಿಂಗ್ದ ವ್ಯವಸ್ಥೆಯ ಸಹಕಾರ ಮಲ್ತಿನ ಹರೀಶ್ ಶೆಟ್ಟಿ. ಅಂಚನೆ ಮನೆ ಸಂಗ್ರಹದ ಕೆಲಸ ಮಲ್ತಿನ ರವಿರಾಜ್ ಪಾಂಡಿಬೆಟ್ಟು. ಅಶೋಕ್ ಬಿ. ಸೊಲ್ಮೆಲ್. ಸುರೇಶ್ ದೇವಾಡಿಗ ಹಾಗೂ ಸುನಿಲ್ ಶೆಟ್ಟಿ ಕೋಟೇಲು ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ಸುರೇಶ್ ದೇವಾಡಿಗ ಎಲ್ಲೆಲ್ಲೂ ಅವ್ರು ಇರ್ತಾರೆ. ಸುರೇಶ್ ದೇವಾಡಿಗ ಎಲ್ಲಿ ನೋಡಿದ್ರು ಕಾಣೋದು ಅವರೇ. ಅವ್ರು ಒಂದು ಕಡೆಯಲ್ಲಿ ಲೈಟ್ ಹಾಕ್ತಾ ಇರ್ತಾರೆ, ಒಂದು ಕಡೆಯಲ್ಲಿ ಅಲ್ಲಿ ಚರಣಿ ತೆಗಿತಾ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಅಲ್ಲಿ ಅನ್ನದಾನದ ಹತ್ರ ಇರ್ತಾರೆ. ಎಲ್ಲಿ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಅಷ್ಟೊಂದು ಒಳ್ಳೆಯ ರೀತಿಯ ಕೆಲಸಗಾರ. ಬಹುಶಃ ಅವರನ್ನ ಗೌರವಿಸುವುದು ಅಂತ ಹೇಳಿದ್ರೆ ನಮ್ಮ ಧರ್ಮದರ್ಶಿಗಳಿಗೆ ಬಹಳ ಒಂದು ಇಷ್ಟ ಅಂತ ಕಾಣ್ತದೆ. ಆಗದಿಂದ ಹೇಳ್ತಾ ಇದ್ದಾರೆ ಸುರೇಶ್ ದೇವಾಡಿಗರನ್ನ ಕರಿಬೇಕು ಅಂತ. ಬಹುಶಃ ಧರ್ಮದರ್ಶಿಗಳಿಗೆ ಕೂಡ್ಲೆ ಹೋಗ್ಬೇಕಂತ ಹೇಳಿದ್ರೆ ಕಾರ್ ಬೇಕಿದ್ರೆ ಆಗ ಡ್ರೈವರ್ ಆಗಿ ಕೂಡ ಅವರು ಹೋಗ್ತಾರೆ. ಅಂತಹ ಒಂದು ಸಕಲ ಕಲಾ ವಲ್ಲಭ ಅಂತ ಹೇಳ್ಬೋದು. ಕಲೆ ವಲ್ಲಭ ಅಲ್ಲ, ಆದರೆ ಕೆಲಸದ ವಲ್ಲಭ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಬಹುಶಃ ಸುರೇಶ್ ದೇವಾಡಿಗ ಓಡೋಡಿ ಬನ್ನಿ. ಸುರೇಶ್ ದೇವಾಡಿಗ ಅವರು ದಯವಿಟ್ಟು. ಸುನೀಲ್ ಕುಮಾರ್ ಶೆಟ್ಟಿ ಕೂಟೇಲು. ಅವರ ಬಂಗಾರದ ಗುಣಕ್ಕೆ, ಬಂಗಾರ ಕೆಲಸಕ್ಕೆ ಬಂಗಾರದ ಉಂಗುರವನ್ನ ನೀಡುವಂತಹ ಒಂದು ಮನಸ್ಸು ನಮ್ಮ ಧರ್ಮದರ್ಶಿಗಳದ್ದು.
ಬಹುಶಃ ಸುನಿಲ್ ಕುಮಾರ್ ಶೆಟ್ಟಿ ಹಾಗೂ ಸುರೇಶ್ ದೇವಾಡಿಗರನ್ನ ಬೈತಾರೆ, ಆಮೇಲೆ ಕರೀತಾರೆ, ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ, ಅವರು ಮಾಡುವ ಕೆಲಸಕ್ಕೆ ಪ್ರಶಂಸನೆಯನ್ನು ಕೊಡ್ತಾರೆ. ಇದು ನಮ್ಮ ಧರ್ಮದರ್ಶಿಗಳು. ಹಾಗಾಗಿ ಇವತ್ತು ಸುರೇಶ್ ದೇವಾಡಿಗರ್ ಅವರು ಮಾಡುವ ಕೆಲಸಕ್ಕೆ ಎಷ್ಟೊಂದು ಅಭಿನಂದನೆಯನ್ನು ಹೇಳಿದರೂ ಸಾಲಲ್ಲ. ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಬಹುಶಃ ಚಪ್ಪಾಳೆ ಕಡಿಮೆ ಆಯಿತು, ಜನ ತುಂಬ ಇದ್ದೀರಿ. ಇನ್ನು ಮುಂದಕ್ಕೂ ಇವರ ಸೇವೆಯನ್ನ ಸದಾ ನಿರೀಕ್ಷೆಯಲ್ಲಿ ನಾವು ಇರ್ತೇವೆ ಅಂತ ಹೇಳ್ತಾ, ಬಹುಶಃ ಗಣ್ಯರು ವೇದಿಕೆಯಲ್ಲಿದ್ದವರೆಲ್ಲ ತಡಾಯಿತು ಅಂತ ಹೇಳಿ ಹೋದವರೇ ಜಾಸ್ತಿ. ಯಾಕಂತ ಹೇಳಿದ್ರೆ ನಮ್ಮ ಸಭಾ ಕಾರ್ಯಕ್ರಮ ಬಹಳ ದೀರ್ಘ ಆಗ್ತಾ ಇದೆ. ಬಹುಶಃ ಇದನ್ನ ಇನ್ನೆಷ್ಟು ಕಡಿಮೆಯಲ್ಲಿ ಮಾಡುವುದು ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸಲಹೆ ನೀಡಿದವರು ಅಥವಾ ಸಹಕಾರ ನೀಡಿದವರನ್ನ ಗೌರವಿಸಲೇಬೇಕು ಅನ್ನುವ ಎಲ್ಲರ ಅಂಬೋಣ. ಆದ್ರಿಂದ ಇನ್ನು ಉಳಿದಂತಹ ಗಣ್ಯರಲ್ಲಿ ನಮ್ಮ ಸುಚರಿತ ಶೆಟ್ಟಿಯವರು ಬಹುಶಃ ಬಹಳ ತಾಳ್ಮೆಯಿಂದ ಕೂತಿದ್ದಾರೆ. ಆಗದಿಂದ ರವಿ ನನಗೆ ಹೋಗ್ಲಿಕ್ಕುಂಟು ಅಂತ ಹೇಳ್ತಾ ಇದ್ದಾರೆ. ಸರ್ ಒಂಜಿ ನಿಮಿಷ ಅಂತ ಹೇಳಿ ಬಹುಶಃ 1 ಗಂಟೆ ಕೂತ್ರು ಪಾಪ. ನನ್ನ ನಿಮಿಷಕ್ಕೆ ಸೆಕೆಂಡು ಅಂತ ಎಷ್ಟು ಕೇಳಿದ್ರೆ ನನಗೆ ಹೇಳಲಿಕ್ಕೆ ಬರಲಿಕ್ಕಿಲ್ಲ. ಹಾಗಾಗಿ ಇಷ್ಟೊತ್ತು ತಾಳ್ಮೆಯಿಂದ ಕೂತಂತ ಸುಚರಿತ ಶೆಟ್ಟಿಯವರು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವರ್ಮ ಮಾಗಣದ ಒಡೆಯ ಗೋಪಾಲಕೃಷ್ಣ ಕೊಡಮಂತಾಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ದೇವರ ಸಾನ್ನಿಧ್ಯದ ಈ ಒಂಜಿ ಬ್ರಹ್ಮ ಕಲಶೋತ್ಸವದ ಸಭಾ ಕಾರ್ಯಕ್ರಮದ ಉಪಸ್ಥಿತರು ಪುನಃ ಹಿರಿಯರಾಯಿನ ಜೀವೇಂದ್ರ ಕುಮಾರ್ರೆ, ಶ್ರೀಪತಿ ಭಟ್ರೆ, ಶಂಭು ಶೆಟ್ರೆ, ಅರಮನೆದಾರರು ಈಗೆಲ್ಲ ಧಾರ್ಮಿಕ ಪರಿಷತ್ ಕೆಲಸ ಮಾಡ್ತಿನ ವೈಪಾಲ ಬಿಡ್ದ ಧರ್ಮದರ್ಶಿಲ ಮಾತಾ ಬಹುಶಃ ವೇದಿಕೆ ಎಡುಪುನ ಮಾತೆರ್ಲ ಧಾರ್ಮಿಕವಾದ ಸಾಮಾಜಿಕವಾದ ಸಾಧನೆ ಮಾತೆಯರೇ ಗೌರವವನ್ನು ಸಲ್ಲಿಸಾದು ವೇದಿಕೆದ ತಿರ್ತುಪ್ಪುನ ಮಾತ ಹಿರಿಯ ಕಿರಿಯ ಸಜ್ಜನ ಬಂಧು ಭಗಿನಿಯರೇ ಆತ್ಮೀಯರೇ ಜೋಕುಲೆ ಒರ್ಮ ಮಾಗಣದ ದೇವರು ಗೋಪಾಲಕೃಷ್ಣೆ ಹಿಂದೂ ಸಂಸ್ಕೃತಿಡು ನಮ್ಮ ವಿಶೇಷವಾದ ಶ್ರೀರಾಮನ ಮರ್ಯಾದಾ ಪುರುಷೋತ್ತಮ ಎಂದು ಪಂಡಂದಾಂಡ ಆದರ್ಶ ರಾಮನು ನಮ್ಮ ತುಯ್ಯಂದಾಂಡ ಇನಿ ಕೃಷ್ಣ ಪರಮಾತ್ಮನು ಸರ್ವ ಕಾಲಗಳ ಮನುಷ್ಯವು ಪುನಾತ ದಿನಮುಟ್ಟ ಜಗತ್ತು ಪುನಾತ ದಿನಮುಟ್ಟ ಸಾರ್ವಕಾಲಿಕವಾಯಿನ ಜೀವನ ಮೌಲ್ಯದ ಸಂದೇಶನು ಭಗವದ್ಗೀತದ ಮೂಲಕ ಕೊನೆಂಚಿನ ಕೃಷ್ಣೆ ಒರ್ಂಬ ಗ್ರಾಮದ ಒಡೆಯಾಪಿನಿ ತುಳುನಾಡದ ಈ ಗ್ರಾಮದ ಒಂದು ವಿಶಿಷ್ಟತೆ ಸಮುದಾಯದ ಸಾತ್ವಿಕ ಬದುಕಿಗೆ ತನ್ನ ಎಲ್ಲ ಪ್ರಾಯದ ಆ ಪೆದ್ದಿನ ಅಪ್ಪೆ ಇಜ್ಜಿಂಡಲ ತಾಂಕಿನ ಅಪ್ಪೆನ ಆ ಗೋವಳರ್ನ ಬೀಡುಡು ಪೇರು ಪರ್ದು ತುಪ್ಪ ತಿಂದದು ಮೊಸರು ತಿಂದದು ಬದುಕಿನಂಚಿನ ಕೃಷ್ಣೆ ಇಡೀ ಜಗತ್ತಿಗೆ ಒಂದು ಜೀವನ ಮೌಲ್ಯನ ಕುರಿತು ಪೋಪನ ಮೂಲಕ ಮಹಾಭಾರತದ ಆ ಒಂದು ಯುದ್ಧಡ್ಲ ಸಾತ್ವಿಕವಾಯಿನ ರಾಜಪ್ರಭುತ್ವದ ನಿರ್ಮಾಣ ಮಲ್ಪುವೆ ಕೃಷ್ಣೆ ಕರ್ತವ್ಯಗೆ ಒಂದು ವಿಶೇಷವಾಯಿನ ಒಂದು ಶಕ್ತಿ ಕೊರ್ಪುನಂಚಿನ ದೇವರು ರಾಮನ್ನ ಕೃಷ್ಣನ್ನ ನಮ್ಮ ದೇವರಿನ ಮಾನವ ರೂಪಡು ನಮ್ಮ 5,000 ವರ್ಷದ ತುಂಬುದ ಇತಿಹಾಸಡು ಈ ಒಂಜಿ ದೇಶಡು ಈ ಒಂಜಿ ಸಂಸ್ಕೃತಿನ ತುಯಿನಗಲು ಅಂಚಿನ ಕೃಷ್ಣನ ದೇವಸ್ಥಾನ ಒರ್ಮ ಮಾಗಣೆಡು ಒರ್ಮ ಗ್ರಾಮಡು ಉಂಡು ಬಹುಶಃ ಕೃಷ್ಣ ಇದಿನಲ್ಪ ಅಲ್ಪ ಕೃಷಿ ಉಪ್ಪುಂಡು ಸಮುದಾಯದ ಸಾಮರಸ್ಯ ಉಪ್ಪುಂಡು ಅಲ್ಪ ಮಹಿಳೆಯರಿಗೆ ಗೌರವ ಉಪ್ಪುಂಡು ಅಲ್ಪ ಒಂಜಿ ರೀತಿದ ಸಂಸ್ಕೃತಿ ಉಪ್ಪುಂಡು ಅಲ್ಪ ಹೈನುಗಾರಿಕೆದಂಚಿನ ಒಂಜಿ ವಿಶೇಷ ಗ್ರಾಮ ಮಾರೂರುಡು ಇನಿ ಗೋಪಾಲ ಕೃಷ್ಣೆ ಜಗದೊಡೆ ಪ್ರತಿಷ್ಠೆ ಆದ ಬ್ರಹ್ಮ ಕಲಶೋತ್ಸವಾತನು ಕೃಷ್ಣನ ಮಾತ ರೀತಿದ ಎಡ್ಡೆತನನ್ನ ಅರ್ಥ ಮಲ್ತೊಂದು ಜೀವನ ಮೌಲ್ಯನ ಅರ್ಥ ಮಲ್ತೊಂದು ಈ ವರ್ಮ ಗ್ರಾಮದ ಜನ ನೆತ ಮಾತ ಭಕ್ತರ್ನಗಲ ಬದುಕು ಕಟ್ಟನಂಚಿನ ಒಂಜಿ ಸ್ಫೂರ್ತಿನ ಈ ಬ್ರಹ್ಮ ಕಲಶೋತ್ಸವ ಕರಡು ವೈದಿಕರ್ನ ಆ ವಿಧಿವಿಧಾನದ ಲೆಕ್ಕ ಕೃಷ್ಣನ ಕೊಡಮಣ್ತಾಯನ ಸಾನ್ನಿಧ್ಯ ವೃದ್ಧಿ ಆತನು ವಿಶೇಷವಾದ ಕೊಡಮಣಿತಾಯ ಇನ್ನು ಪಡ್ಯಾರ ಬಿಟ್ಟದ ಧರ್ಮದರ್ಶಿಲು ಮೂಲರು ಕೊಡಮಂತಾಯ ದೈವಾನ್ ಪನ್ನಗ ಪಡ್ಯಾರ ಬಿಟ್ಟು ಪನ್ಪ ಬಹುಶಃ ತುಳುನಾಡು ಈ ಒಂಜಿ ವರ್ಮೊಡ್ಲ ಗ್ರಾಮೊಡ್ಲ ಕೊಡಮಂತಾಯಗೆ ವಿಶೇಷವಾಯಿನ ಒಂಜಿ ತೋಡಾರು ಪರೆಯವು ಅತನ ಸುತ್ತಮುತ್ತದ ಅಂಚಿಂಚಿನ ಮಾತನೆಕ್ ಬರ್ಪಿನ ಗ್ರಾಮಲು ಕೊಡಮಂತಾಯ ಪ್ರಧಾನ ದೈವ ಒಂಜಿ ಕಂದನ್ಬಿಡು ಆ ದೈವ ಮಾತ್ರತ್ತು ಕೊಡಮಂತಾಯ
ದೈವ ಆ ಊರುಡು ದೇವರಿಜ್ಜೆಡ್ಡ ದೇವರಲಾಪಿನಂಚಿನ ಒಂದು ವಿಶಿಷ್ಟವಾಯಿನ ಕೊಡಮಂತಾಯ ಶಕ್ತಿ ಬಹುಶಃ ಈ ಪಡ್ಯಾರ ಬುಟ್ಟದ ಒಂದು ಬರಿಟ್ಟೆ ಮಾರೂರುಡು ಉಂಡು ಪನ್ನಗ ಬಹುಶಃ ನಿಗಲು ತುಳುನಾಡದ ಈ ಒರ್ಮ ಗ್ರಾಮದಗಲು ಧರ್ಮನು ಎಂಚ ಆಚರಣೆ ಮಲ್ಪಡು ಪನ್ಪಿನಕ್ಕೆ ಈ ದೇವಸ್ಥಾನನೇ ಕಾರಣ ಆವಡು ವಿಶೇಷವಾದ ನಮ್ಮ ಸಂಸ್ಕೃತಿನ ಒರಿಪುನ ಮೂಲಕ ತುಳುನಾಡದ ದೈವ ದೇವರನ್ನು ದುಂಬುದಿ ಒಂದು ಮಾತ ಸಮುದಾಯಲ ಬದುಕುನ ಮೂಲಕ ಬಹುಶಃ ತುಳುನಾಡದ ಆ ಒಂಜಿ ಸಾಂಸ್ಕೃತಿಕ ಅಸ್ಮಿತೆನು ಇಂಚಿನ ದೇವಸ್ಥಾನಗಳು ಒರಿಪುಡು ಬಹುಶಃ ಯಾನು ತುಂಬ ಸಂತೋಷ ಪಡವೆ ಅವು ಶಂಭು ಶೆಟ್ರು ಪರೆಯವು ಜೀವಂದರ್ ಕುಮಾರ್ ಪರೆಯವು ಅರಮಂದಗುಲು ಪರೆಯವು ಶ್ರೀಪತಿ ಭಟ್ರು ಪರೆಯವು ಸಮಿತಿದ ಬೇತೆ ಬೇತೆ ಕಾರ್ಯದರ್ಶನಗಳು ಪರೆಯವು ನಿಗಲು ಇಡೀ ಒರ್ಂಬ ಗ್ರಾಮದ ಮಾತ ಭಕ್ತರನ್ನು ಒಟ್ಟು ಪಾಡೊಂದು ದಾನಿಲನ್ನು ಒಟ್ಟು ಮಲ್ತದು ಈ ಒಂಜಿ ಪೊರ್ಲುದ ದೇವಸ್ಥಾನ ಮಲ್ತದರೆ ಬಹುಶಃ ಸಮುದಾಯಡ್ ಸಂಘಟನೆ ಮಲ್ತುಂಡ ಧಾರ್ಮಿಕವಾದ ನಮ್ಮ ವಿಶೇಷ ಸಾಧನೆ ಮಲ್ತುಂಡ ದೇವರನ್ನ ನಂಬುಗೆ ಇತ್ತುಂಡ ಒಂಜಿ ಎಡ್ಡೆ ಕೆಲಸ ಮಲ್ಪೋಲಿ ಪನ್ಪಿನಕ್ಕೆ ಈ ದೇವಸ್ಥಾನದ ಒಂಜಿ ಸಂಭ್ರಮದ ಈ ಒಂಜಿ ಜೀರ್ಣೋದ್ಧಾರ ಪನ್ಪಿನ ಪಾತೆರನ್ನು ಪರಂದು ತುಳುನಾಡದ ಸಂಸ್ಕೃತಿಡ್ ನಮ್ಮ ದೈವ ದೇವರನ್ನು ನಂಬಿನಗಲು ನನಾತಿ ಎಡ್ಡೆ ಭವಿಷ್ಯಡ್ಲ ನಮ್ಮ ಜೋಕುಲೆಗಲ ಧಾರ್ಮಿಕವಾದ ಶೈಕ್ಷಣಿಕವಾದ ಜೀವನ ಮೌಲ್ಯನು ಪರೊಂದು ಇಂಚಿನ ದೇವಸ್ಥಾನದ ಪ್ರತಿನಿತ್ಯ ಭಕ್ತ ಜನಕಲು ಸಾಂಸ್ಕೃತಿಕವಾದ ಧಾರ್ಮಿಕವಾದ ದೇವರನ್ನು ನಮ್ಮೊಂದು ಎಡ್ಡೆ ಜೀವನ ಮಲ್ತುಂಡ ತುಳುನಾಡುಗ ಭವಿಷ್ಯ ಉಂಡು ಪನ್ಪಿನ ಪಾತೆರನ್ನು ಪನೊಂದು ಇನಿ ಒಂಜಿ ಏಸಿಯಪ್ಪ ಒಂಜಿ ಪಾತೆರ ಪಂಡಿರು ಇನಿ ಬಹುಶಃ ದೇವಸ್ಥಾನ ಭಾರಿ ಪೊರ್ಲುಡಾತಂಡು ನಮ್ಮ ತುಳುನಾಡದ ದೇವಸ್ಥಾನಲಿಡು ನಮ್ಮ ತುಳುನಾಡದ ನಾಗನ ಸನ್ನಿಧಾನಲಿಡು ದೈವಸ್ಥಾನಲಿಡು ವಿಶೇಷವಾದ ಮಲಮಲ್ಲ ಮರನು ದುಂಬುದ ನಮ್ಮ ಹಿರಿಯರ ನಕಲು ನಡೆದಿತ್ತೇರು ಅಲ್ಪ ಒಂಜಿ ರೀತಿಯ ವಾತಾವರಣದ ತಂಪುಪ್ಪುನ ಕಾರಣಗೆ ಪ್ರಕೃತಿದ ಸಮೃದ್ಧಿ ಉಪ್ಪುನ ಕಾರಣವು ಅವಲುಪ್ಪುನ ದೈವ ದೇವರನಗಲ್ಲ ತೃಪ್ತಿಡು ಜನಕಲೆಗೆ ಭಕ್ತರಿಗೆ ಆಶೀರ್ವಾದ ಮಲ್ಪಡು ಪನ್ಪಿನ ಒಂಜಿ ಪೂರ್ವವಾಯಿನ ಒಂಜಿ ದೂರದೃಷ್ಟಿ ಇತ್ತು ಬಹುಶಃ ಆ ದೂರದೃಷ್ಟಿನ ಒರಿಪುನ ಮೂಲಕ ತುಳುನಾಡದ ಸಂಸ್ಕೃತಿನ ತುಳುನಾಡಿನ ಪ್ರಕೃತಿನ ತುಳುನಾಡದ ದೇವಾರಾಧನೆ ದೈವಾರಾಧನೆ ಸಮುದಾಯದ ಸಾಮರಸ್ಯನ ಬಹುಶಃ ಇನ್ನು ಮುಸ್ಲಿಂ ಸಮಾಜದಾಗೆಲ್ಲ ನೆ ಕೊಡುಗೆ ಕೊರ್ನಗೆ ನಾನು ಯೋಚನೆ ಮಲ್ತೆ ಒಂಜಿ ದೇವಸ್ಥಾನ ನಮ್ಮ ಹಿಂದುಲ್ನ ದೇವಸ್ಥಾನದ ಜಾತ್ರೆ ಅಂತ ಪನ್ನಗ ಮಾತ ಜಾತಿದಗಲ್ನ ಜಾತ್ರೆವು ಮಾತ ಧರ್ಮದಗಲ್ನ ಜಾತ್ರೆ ನಮ್ಮ ಹಿರಿಯರವೇನು ಮಲ್ತು ತೋಜಾದಿರ ಐತ ಅರ್ಥ ಏನ ಪನ್ನಗ ನಮ್ಮ ಮಾತ ಸಮುದಾಯಡು ಸಾಮರಸ್ಯಡು ಬದುಕೊಡು ಇಂಚಿನ ದೇವಸ್ಥಾನ ಲೈಕ್ ಸ್ಫೂರ್ತಿ ಆವಡೊಂದು ಪನೊಂದು ನನಾತಿ ಎಡ್ಡೆ ಕೆಲಸ ಕಾರ್ಯ ಮಾತ ನಿಗಲಿಗೆ ದೇವರ ಕೊರಡು ಎಂಗೆ ತುಂಬಾ ಸಂತೋಷದಾದ ಪನ್ನಗ ಮಂಜಿ ತುಂಬಾ ಜನಕ್ಕೆ ನಿಗಲು ಸನ್ಮಾನ ಮಲ್ತಾರೆ 4 ಜನ 5 ಜಂತ ಪುದರ್ಲೆತ್ತರು ಒರಿ ಇತ್ತೀಚೆರೆ ಆರೆನ್ನ ಅನುಪಸ್ಥಿತಿಡು ಆ 5 ಜನಕ್ಕೆ ಸನ್ಮಾನ 4 ಜನಕ್ಕೆ ಸನ್ಮಾನ ಮಲ್ಪನಾಗ ನಿಜವಾದ್ಲು ಅವು ಎಂಕಲೆಗೆ ಒಂಜಿ ಸೌಭಾಗ್ಯ ಶ್ರೀಪತಿ ಭಟ್ರಾವಡು ಎಂಗಲ ಜೀವಂದರ್ ಕುಮಾರ್ ಪಡ್ಯಾರ ಬಿಟ್ಟು ಜೀವಂದರ್ ಆವಡು ಅತನ ಕಂಡಿಗೆದ ಅಸ್ರಣ್ಯ ರಾವಡು ಮುಕುಲ್ ಮಾತ ಬೋಡ್ತಿನಾಥ ಸಮಾಜಮುಖಿಯಾದ ಧಾರ್ಮಿಕವಾದ ಕೆಲಸ ಕಾರ್ಯನ ಮಲ್ದಿನ ಅಗಲೆಗೆ ಮಲ್ತಿನ ಆ ಸನ್ಮಾನ ಬಹುಶಃ ಅವು ಪೂರ ಇಡೀ ಊರದ ಮಾತ ಭಕ್ತರಿಗೆಲ್ಲ ಅಭಿಮಾನದ ಸನ್ಮಾನ ಪನೊಂದು ಆ ಸನ್ಮಾನದ ಕಾರಣಗೆ ನನಾತ್ ಶಕ್ತಿಡು ಧಾರ್ಮಿಕವಾದ ಕೆಲಸನ ಆ ಹಿರಿಯರು ಮಲ್ಪಡು ಶ್ರೀಪತಿ ಭಟ್ರನ ಎಲ್ಲ ಜೋಕುಲಿಡಿದಿಂಚಿ ತೂಪೆ ಸಮಾಜಮುಖಿಯಾದ ಯೋಚನೆ ಮಲ್ಪನಂಚಿನ ಒಂಜಿ ವ್ಯಕ್ತಿತ್ವ ಅರಡ ಉಂಡು ಅರೆಗಲ ದೇವರೆಡ್ಡೆ ಮಲ್ಪಡಂದು ಪನೊಂದು ಗೋಪಾಲ ಕೃಷ್ಣೆ ಈ ನಾಡದ ಒಡೆ ಉಡುಪಿದ ಶ್ರೀಕೃಷ್ಣೆ ಜಗತ್ತಿಡು ಬಹುಶಃ ದೇವರಿನ ತೂನಗ ಶ್ರೀಕೃಷ್ಣನ ರಾಮನ್ನ ನಮ್ಮ ವಿಸ್ಮಯಡು ತೂಪ ಆದರ್ಶ ಜೀವನ ಮೌಲ್ಯನು ಈ ಜಗತ್ತುಪ್ಪುನ ಮುಟ್ಟ ಸಮುದಾಯ ಕೊರಿನಂಚಿನ ಆ ಕೃಷ್ಣನ ಅಂಚನೆ ತುಳುನಾಡದ ಆ ಒಂಜಿ ಧರ್ಮ ದೈವ ಕೊಡಮಂತಾಯನ ಪರಿವಾರ ದೈವಲ್ನ ಆಶೀರ್ವಾದ ಉಪ್ಪಡು ಈ ನಾಡದ ಜನ ದಾನಿನ್ನಕಲು ಮಾತೆರೆಗಲ ಗೋಪಾಲಕೃಷ್ಣ ಎಡ್ಡೆ ಮಲ್ಪಡು ಪನ್ಪಿನ ಪಾತೆರ ಪನಂದು ಕೊಡಮಂತಾಯನ ಆಶೀರ್ವಾದ ಒಪ್ಪಡಂದು ಪನಂದು ಎನ್ನ ಪಾತೆರನ ಮುಗಿಪುವೆ ಜೈ ಹಿಂದ್ ಜೈ ಕರ್ನಾಟಕ. ಸುಚರಿತ ಶೆಟ್ರೆ ಭಾಷಣ ಬೇಗ ಮುಗೀತಾರ ಅಂಡ ಒಂತೆ ಪೊರ್ತಿ ಇರು ಕುಲ್ಲೋಡು ಪೋರ್ ಬಿಡ್ಪು ಜೈರೇನ ಇತ್ತೆ ನಾವು ಈ ಒಂದು ಸುಂದರವಾದ ದೇವಸ್ಥಾನ ಇಲ್ಲಿ ರೂಪುಗೊಳ್ಳಿಕ್ಕೆ ಕಾರಣ ಅದರ ಪ್ರಧಾನ ಶಿಲ್ಪಿಗಳು ಬಹುಶಃ ಶಿಲ್ಪದ ಕೆತ್ತನೆಯನ್ನು ಬಹಳ ಒಂದು ಸೊಗಸಾಗಿ ಮಾಡಿರುವಂತಹ ಧನಶೇಖರ್ ಹಾಗೂ ಚಿನ್ನಸ್ವಾಮಿ ತಂದೆ ಮಗ ಇವತ್ತು ವೇದಿಕೆ ಎದುರು ಆಸೀನರಾಗಿದ್ದಾರೆ. ದಯವಿಟ್ಟು ಅವರಿಬ್ಬರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇವರ ಒಂದು ಈ ನೈಪುಣ್ಯತೆಯ ಕೆಲಸಕ್ಕೆ ನಾವೆಲ್ಲರೂ ಮಾರು ಹೋಗಿದ್ದೇವೆ. ಅಷ್ಟೊಂದು ಸುಂದರವಾದ ಕೆತ್ತನೆಯನ್ನು ಮಾಡಿ ಬಹುಶಃ ಚಿರಕಾಲ ಉಳಿಯುವಂತಹ ಒಂದು ಕೆತ್ತನೆ ಕೆಲಸ ನಮ್ಮ ಧನಶೇಖರ್ ಹಾಗೂ ಚಿನ್ನಸ್ವಾಮಿ
ಇವರು ಮಾಡಿದಂತಹ ಈ ಕೆತ್ತನೆ ಕೆಲಸಕ್ಕಾಗಿ ನಾವು ಈ ವೇದಿಕೆಯಲ್ಲಿ ಗೌರವವನ್ನು ಅರ್ಪಿಸಲೇಬೇಕು ಅನ್ನುವ ನಮ್ಮ ಧರ್ಮದರ್ಶಿಗಳ ಒಂದು ಮಾತು. ಆದ್ದರಿಂದ ಅವರನ್ನು ಈ ವೇದಿಕೆಯಲ್ಲಿ ಪ್ರೀತಿಪೂರ್ವಕವಾಗಿ ಆದರದಿಂದ ಗೌರವಿಸ್ತಾ ಇದ್ದೇವೆ. ದೇವರು, ಆ ಗೋಪಾಲಕೃಷ್ಣ ದೇವರು, ಕೊಡಮಣಿ ತಾಯಿ ದೈವ, ಸಹ ಪರಿವಾರ ದೈವಗಳು ಅವರಿಗೆ ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಇನ್ನಷ್ಟು ಕೆತ್ತನೆ ಕೆಲಸದಲ್ಲಿ ಅವರು ಅಭಿವೃದ್ಧಿಯನ್ನು ಕಾಣಲಿ, ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಏರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಅರ್ಪಿಸ್ತಿರುವ ಈ ಗೌರವ ಅರ್ಪಣೆ. ಬಹುಶಃ ಮಾರೂರಿನವರು ಚಪ್ಪಾಳೆಗೆ ಸ್ವಲ್ಪ ಕಂಜೂಸ್ ಮಾಡ್ತಾರಾ ಅಂತ ಕಾಣ್ತದೆ. ದಯವಿಟ್ಟು ನೀವು ಕೊಡುವ ಯಾವ ಸಂಭಾವನೆಯೂ ನಮಗೆ ಬೇಡ. ಕಲಾವಿದರಿಗಾಗಲಿ ಅಥವಾ ಯಾರೇ ಆಗಲಿ, ಶಿಲ್ಪಿಗಳಾಗಲಿ, ನೀವು ಕೊಡುವ ಚಪ್ಪಾಳೆ ಅವರಿಗೆ ಬಹುಶಃ ಇನ್ನೂ ಸ್ಫೂರ್ತಿ. ಹಾಗಾಗಿ ಅದರಲ್ಲಿ ಒಂದು ದಾಕ್ಷಿಣ್ಯವನ್ನು ತೋರಿಸಬೇಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಮರಿಯಾಡಿ ದಿಲೀಪ್ ಕುಮಾರ್ ಶೆಟ್ಟಿ ಅವರು. ಬಹುಶಃ ಮೊನ್ನೆಯಿಂದ ಈ ಸಭಾ ವೇದಿಕೆ ಎಲ್ಲ ವ್ಯವಸ್ಥೆಯನ್ನು ನೋಡ್ತಾ ಇರುವಂತಹ ವ್ಯಕ್ತಿಯವರು. ಅವರು ನಾಟಕ ಮಾಡ್ತಾರೆ ಅಂತ ಹೇಳಿದರೆ ನಾಟಕದಲ್ಲಿ ಪಾತ್ರ ಮಾಡ್ತಾರೆ ಅಂತ ಹೇಳಿ ಅವರು ನಾಟಕ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಆ ನಾಟಕದಲ್ಲೂ ಅವರು ಉದಾರತೆಯನ್ನು ತೋರ್ಪಡಿಸಿದ್ದಾರೆ. ಇಲ್ಲಿ ಉಚಿತವಾಗಿ ನಾಟಕದ ಒಂದು ಪ್ರದರ್ಶನವನ್ನು ಇಲ್ಲಿ ಮಾಡಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು. ಮುಂದಕ್ಕೆ ಸತೀಶ್ ಶೆಟ್ಟಿ ಪೆರಿಂಜೆ, ಇವರು ಕೂಡ ಸಕಲ ಸಂಚಾರಿ. ಎಲ್ಲೆಲ್ಲೂ ಸತೀಶ್ ಶೆಟ್ಟಿಯವರು ಓಡಾಟ. ಒಂದು ಗಳಿಗೆ ನೋಡಿದರೆ ಊಟೋಪಚಾರದಲ್ಲಿರ್ತಾರೆ, ಇನ್ನೊಂದು ಗಳಿಯಲ್ಲಿ ಯಾವುದೋ ಈ ರೀತಿಯಲ್ಲಿ ಬೇಕುಗಳನ್ನು ಪೂರೈಸುವಲ್ಲಿರ್ತಾರೆ. ಎಲ್ಲೆಲ್ಲೂ ಓಡಾಡಿಕೊಂಡು ಸೂಕ್ತ ಸಲಹೆಗಳನ್ನು ನೀಡ್ತಾ ನಮ್ಮ ಅಧ್ಯಕ್ಷರೆಲ್ಲರ ಸೂಚನೆಯನ್ನು ಅಕ್ಷರಶಃ ಪಾಲಿಸುತ್ತಾ ಈ ಒಂದು ದೇವಸ್ಥಾನ ಇಲ್ಲಿ ರೂಪುಗೊಳ್ಳಲಿಕ್ಕೆ ಸಹಕಾರಿಯಾದಂತಹ ಸತೀಶ್ ಶೆಟ್ಟಿ ಪೆರಿಂಜೆ, ದಯವಿಟ್ಟು ಓಲರಣ್ಣ ಹೊರಬಲೆ ಪಾರ್ಬಲೆ ದುಂಬೆ ತಡಾತನ ಕುಡಾತ ತಡಮಲ್ಪುಡ್ಚೆ ಸತೀಶ್ ಶೆಟ್ಟಿ ಪೆರಿಂಜೆಯವರು, ಹರೀಶ್ ಶೆಟ್ಟಿ ಅವರು, ಹರೀಶ್ ಶೆಟ್ಟಿ, ನಾಗರಾಜ್ ಶೆಟ್ಟಿ, ವಿಶಾಲ್ ಶೆಟ್ಟಿ, ದಯವಿಟ್ಟು ತಾವು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಅಣ್ಣ ಪಾರ್ಬಲೆ ಸತೀಶರೇ ರೇ ಪಾರ್ ಬರೋಲಿ ಪಾರಬೇತ್ತೀರ್ ಕೆಲಸ ಮಲ್ಪನಾಗ ಪಾರೊಂದು ಮಲ್ದಾರ ಅಂಚಾದ ಪಾರ್ಬಲಿ ಬನ್ನೆ. ಇನ್ನೋರ್ವರು ನಮ್ಮ ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟು ಜೀರ್ಣೋದ್ಧಾರದ ಕೈಂಕರ್ಯದಲ್ಲಿ ತಾನು ಭಾಗಿದಾರರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕುಂಟೂರು ಮಾರೂರು ದಿವಂಗತ ಅಣ್ಣು ಪೂಜಾರಿ ಹಾಗೂ ಗಿರಿಜಾ ಪೂಜಾರ್ತಿ ದಂಪತಿಗಳ ಮಕ್ಕಳು ದೇವಸ್ಥಾನಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. 1 ಲಕ್ಷ ರೂಪಾಯಿಯ ದೇಣಿಗೆಯನ್ನು ನೀಡಿ ಈ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಪುಣ್ಯ ಕಾರ್ಯದಲ್ಲಿ ನಾವು ಭಾಗಿದಾರರಾಗಬೇಕು ಅನ್ನುವ ಅವರ ಹಿರಿಯರ ನೆನಪಿನಲ್ಲಿ ಈ ದೇಣಿಗೆಯನ್ನು ನೀಡಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ದೇವಸ್ಥಾನದ ಈ ಜೀರ್ಣೋದ್ಧಾರ ಸಮಾರಂಭದ ಸಮಯದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಫ್ಲೆಕ್ಸ್ಗಳನ್ನು ಹಾಕ್ತಾ ತನ್ನ ಪ್ರಚಾರ ರೀತಿಯನ್ನು ಎಲ್ರಿಗೂ ಉಣೆಬಡಿಸಿದ ಶ್ರೀ ಯಶೋಧರ ದೇವಾಡಿಗ ಅವರು ಕೂಡ ಇಲ್ಲಿ ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ ಕೊಡುವಂಥ ಸನ್ಮಾನಗಳನ್ನು ತಾವು ಸ್ವೀಕರಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ತಮಗೆ ಬರಲಿಕ್ಕೆ ಆಗದೇ ಇದ್ದಲ್ಲಿ ತಮ್ಮ ಶ್ರೀಮತಿಯವರ ಕಡೆಗೆ ನಾವು ಕೊಟ್ಟು ಬಿಡ್ತೇವೆ.
ಯಶೋಧರ್ ದೇವಡಿಗ ಬಹುಶಃ ಶ್ರಮಾದಾನದ ಕೆಲಸ ಆಗ್ತಾ ಇರುವಾಗ ಬಹುಶಃ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಾ ಈ ಜೀರ್ಣೋದ್ಧಾರದ ಕೆಲಸದಲ್ಲಿ ನಾವು ಹೇಳುವುದುಂಟು ಅಳಿಲ ಸೇವೆ ಅಂತ. ಬಹುಶಃ ನಾವು ಹೇಳುವುದು ವಾಡಿಕೆ, ಆದರೆ ಆ ಅಳಿಲು ಮಾಡಿದ ಸೇವೆ ಇವತ್ತಿಗೂ ಅದು ಎಲ್ಲಿ ಸ್ಥಿರಸ್ಥಾಯಿಯಾಗಿದೆ. ಅಳಿಲ ಸೇವೆ ಅಂತ ಹೇಳಿದರೆ, ರಾಮ ಸೇತುವೆಯನ್ನು ಕಟ್ಟುವಾಗ ಆ ಅಳಿಲು ಸಮುದ್ರದಲ್ಲಿ ತನ್ನ ಬಾಲವನ್ನು ಮುಳುಗಿಸಿ ಹೊಯ್ಗೆಯಲ್ಲಿ ಹೊರಳಾಡಿಸಿಕೊಂಡು ಆ ಸೇತುವೆಯನ್ನು ಕಟ್ಟಲಿಕ್ಕೆ ತಾನು ಅನುಕೂಲ ಮಾಡ್ತಾ ಇತ್ತಂತೆ. ಬಹುಶಃ ಇವತ್ತಿಗೂ ಆ ಅಳಿಲ ಸೇವೆ ಅನ್ನೋದು ಜಗಜ್ಜಾಹೀರವಾಗಿದೆ. ನಮ್ಮ ಯಶೋಧರ ದೇವಾಡಿಗ ಅವರ ಸೇವೆ ಹಾಗೆ ನಿತ್ಯ ನಿರಂತರ ಪ್ರತಿದಿನ ಸಂಜೆ ಅವರಿಲ್ಲಿ ಹಾಜರಾಗ್ತಿದ್ರು, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ತಾ ಇದ್ರು. ಅವರ ಧರ್ಮಪತ್ನಿ ಕೂಡ ಪುರಸಭೆಯ ಸದಸ್ಯರಾಗಿದ್ದುಕೊಂಡು ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮಗೆ ಈ ದೇವಸ್ಥಾನದ ಬೆಳವಣಿಗೆಗೆ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಮುಕ್ತವಾಗಿ ನಾನೇ ಹೇಳಬೇಕು ಅಂತ ಹೇಳಿ ಧರ್ಮದರ್ಶಿಗಳು 2 ಮಾತನ್ನು ಅವರ ಬಗ್ಗೆ ಆಡಿದ್ದಾರೆ. ಆ ಬಗ್ಗೆ ಧನ್ಯತೆಯನ್ನು ಹೊಂದುತ್ತಾ ಮುಂದಕ್ಕೆ ನಮ್ಮ ಮಾರ್ನಾಡ್ನ ಧರ್ಮದರ್ಶಿಗಳಾದಂತಹ ರಾಜೇಶ್ ಬಳ್ಳಾಲ್ ಅವರು, ಬಹುಶಃ ಮಾರ್ನಾಡ್ನವರ ಕೊಡುಗೆ ಅನನ್ಯವಾದ ಕೊಡುಗೆ, ಅದನ್ನು ಮರಿಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಕೊಡಿಮರ, ದೇವಸ್ಥಾನದ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೆ ಆ ಕೊಡಿಮರ ಅನ್ನೋದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಒಂದು ಕೊಡಿಮರದ ಎಲ್ಲ ಕಾರ್ಯಗಳಲ್ಲೂ ಮಾರ್ನಾಡಿನ ಜನತೆಯನ್ನು ಸೇರಿಸಿಕೊಂಡು ಎಲ್ಲ ಕೆಲಸ ಕಾರ್ಯಗಳಲ್ಲೂ, ಕೇವಲ ಅದು ಮಾತ್ರ ಅಲ್ಲ, ಶಂಭು ಶೆಟ್ಟಿಯವರೆಲ್ಲ ಹೇಳ್ತಾ ಇದ್ರು, ಶಂಭು ಶೆಟ್ಟಿಯವರೇ ದುಡ್ಡಿನ ಏನಾದರೂ ಅವಶ್ಯಕತೆ ಇದೆಯಾ, ಬೇಕಾಗ್ತದಾ ಅಂತ. ಈ ಒಂದು ಮನೋಭಾವವನ್ನು ಹೊಂದಿರುವಂತಹ ರಾಜೇಶ್ ಬಳ್ಳವರು ಇವತ್ತು ನಮ್ಮೊಂದಿಗೆ ಪ್ರತಿ ಕಾರ್ಯದಲ್ಲೂ ಇದ್ದಾರೆ. ಆಡಳಿತ ಮೊಕ್ತೇಸರು ಶ್ರೀ ಕ್ಷೇತ್ರ ಹೊಯ್ಪಾಲ ಬೆಟ್ಟ ಮಾರ್ನಾಡು, ಇವರು ವೇದಿಕೆಯಿಂದ 2 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ಗೋಪಾಲಕೃಷ್ಣಗೆ ಒಂದಿಸ ಒಂದು ಅಂಚನೆ ನಮ್ಮ ಪುರ ನಮ್ಮೊಂದಿನ ಕೊಡಮಂತಾಯ ನಮ್ಮೊಂದಿನ ಕೊಡಮಂತಾಯ ನಮಸ್ಕಾರ ಸಹ ಒಂದು ವೇದಿಕೆ ಎತ್ತಿನ ಮಾತ ಗಣ್ಯರೇಗ್ಲ ಅಂಚನೆ ಎದುರುಡಿತ್ತಿನ ಮಾತಾ ಭಕ್ತರೇಗ್ಲ ಎನ್ನ ಪ್ರೀತಿಪೂರ್ವಕ ನಮಸ್ಕಾರ. ಇನಿ ಗೋಪಾಲಕೃಷ್ಣ ದೇವಸ್ಥಾನ ಈತು ಲಾಯಕಡ್ ಜೀರ್ಣೋದ್ಧಾರ ಆವಡಿನಂಡ ಅಪ್ಪುರ ನಮ್ಮನ ಭಾಗ್ಯನೇ ಅಂದು ಪನ್ನೋಲಿ ದಯಪಂಡ ಸಾವಿರಾರು ವರ್ಷದ ಇತಿಹಾಸ ಇತ್ತಿನ ಈ ಗೋಪಾಲಕೃಷ್ಣ ವಾ ರೀತಿ ಇತ್ತಿನಂದು ಏನೊಂದು 5 ವರ್ಷ 6 ವರ್ಷ ತುಂಬು ಎಂಕ್ ಗಡಿ ಆನಾಗ ಕೆಲ ಪೂರ ಸೇವೆ ಪೂರ ಮಲ್ಪಾದೆ. ಅವಾಗ ನಮ್ಮನ ಕ್ಷೇತ್ರದ ರಾಜಸ್ವಣ್ಣರೆಲ್ಲ ಪನ್ನೊಂದಿತ್ತಾರೆ, ನಮ್ಮನ್ನ ಒಂದು ಕ್ಷೇತ್ರ ಏಪ ಬೆಳಗುಣ ಅಂದು ಆಂಡ ನಮ್ಮ ಇನಿ ಹೆಮ್ಮೆಡು ಪನ್ನೋಲಿ ನಮ್ಮನ ಕ್ಷೇತ್ರ ನಮ್ಮನ ಕಾಲಾಡೆ ಬೆಳಗುಣ ಒಂದು ದಾಯಪಂಡ ಈ ಒಂಜಿ ಪುಣ್ಯದ ಕಾರ್ಯಡು ನಮ್ಮ ಪೂರ ಭಾಗ್ಯ ಓಡಾಂಡ ಅಪ್ಪುರ ಪೂರ್ವ ಜನ್ಮದ ಪುಣ್ಯನೇ ಅಂದು ಪನ್ನೋಲಿ. ಈ ಒಂಜಿ ಕ್ಷೇತ್ರದ ಬೆಳಗುನೈಕ್ ಮಸ್ತ್ ಕೆಲಸ ಮಲ್ದೇರಿ ಯಾನ್ ಪೂರ ತೂವಂದೇವಲ್ಲೇ 3 ವರ್ಷ ಹಿಡ್ದಿಂಚಿ 3 ವರ್ಷ ದುಂಬು ನಮ್ಮನ್ನ ಮಾರ್ನಾಡು ಫಸ್ಟ್ ಮೀಟಿಂಗ್ ಬಂದಾಗ ಸುರುಕೆ ಊರ್ದಕ್ಲು ಬಂಡ್ಯಾರ ನಮ್ಮನ್ನ ಒಂಜಿ ಕೊಡಿಮರ ಕೊರ್ಕ ಅಂದು ಆ ಕೊಡಿಮರದ ಸುರುಕೆ ಬತ್ತನು ಈ ಒಂದು ಆವಡು ಬೇಲೆ ಆವಡು ದುಂಬೆ ನಮ್ಮ ನೆಲ್ಲಿ ಕಾರ ಹಿಡಿದು ಇಡಮಟ್ಟ ಪೊರ್ಲುದ ಒಂಜಿ ಮೆರವಣಿಗೆ ಮಲ್ತದ್ದು ಕೊಡಿಮರ ಬತ್ತದು ಸುರುತ್ತ ಬೇಲೆಲ್ಲ ಮಾರ್ನಾಡ್ದಾಗ್ಲ ನಡೆದೇ ಶುರುವಾಯಿನಿ ಅಂಚನೆ ಲಾಸ್ಟ್ದ ಬೇಲೆಲ್ಲ ಆ ಕೊಡಿಮರದ ತಾಮ್ರದ ಅವು ಪೂರ ಬೇಲೆ ಆಯ್ನಲ್ಲ ಲಾಸ್ಟ್ದಲ್ಲ ಶುರು ಹಿಡ್ದು ಲಾಸ್ಟ್ ಮುಟ್ಟದಲ್ಲ ಈ ಕ್ಷೇತ್ರಕ್ಕೆ ಬತ್ತಿಂಚಿನ ಆ ನಮ್ಮನ್ನ ಮಾರ್ನಾಡ್ದ ಗ್ರಾಮಸ್ಥರಿಗೆ ಪೂರ ಸಹಕಾರ ಕೊಡ್ತೇರಿ ಯಾನ್ ಎನ್ನಿಡ ಹಿಡಿದ ಹೆಚ್ಚಿಗೆ ಎಡೆ ಲಾಯಕಿಡೆ ಬೇಲೆಲ್ಲ ಆತಿಡು ದಯಪಂಡ ಈ ವರ್ಷದ ನಮ್ಮನ್ನ ಕ್ಷೇತ್ರ ಇಡ್ಲ ಒಂಜಿ ಮಾರ್ನಾಡು ಕ್ಷೇತ್ರ ಇಡ್ಲ ಅನ್ನದಾನಕ್ಕೋಸ್ಕರ ಒಂಜಿ ಛತ್ರಲ ಆತಿಂಡು ಐತೊಟ್ಟಿಗೆ ಉಂದುಲ ಎಂಚ ಅಂದ ಒಂಜಿ ಮಂಡ ಬೆಚ್ಚೆತ್ತಿಂಡು ಆಂಡ ಆ ಕೊಡಮನ ಶಕ್ತಿಡೆ ಬಹುಶಃ ಲಾಯಕ್ ಯಾನ್ ಎನ್ನಿನ ಹಿಡಿದು ಲಾಯಕ್ಕೆಲ್ಲ ಬೆಲೆ ಆತಿಂಡು ಎನ್ನಿನ ಹಿಡಿದು ಜಾಸ್ತಿ ಐಕ್ ಪಣಲ ಬೈದಂಡು ಅಂಚ ಮಾತ ಈ ಕ್ಷೇತ್ರಕ್ಕೆ ಎನ್ನ ಗ್ರಾಮಸ್ಥರ ಪರವಾದ ಎಂಕ್ ಸನ್ಮಾನ ಮಲ್ದಾರು ಆಂಡ ಅವು ಪೂರ ನಮ್ಮನ್ನ ಗ್ರಾಮಸ್ಥರಿಗೆ ಪ್ರತಿಯೊರೆಗ್ಲ ಅವು ಏತೆ ಎಲ್ಲ ಕೊರ್ದಿಪಾಡಾಯ ವಸ್ತು ಕೊರ್ದಿಪಾಡು ಪೂರ ಆ ಪುಣ್ಯ ಆ ಮಾತೆರೆಲ್ಲ ತಿಕ್ಕೊಂಡು ಅಂಚನೆ ಮುಲ್ಪ ಹಲವು ದಿನ ಹಿಡಿದು ಕೆಲಸ ಮಲ್ದೆ ಸುರುಡ್ದಿಂಚಿ ತಗೊಂಡಲೆ ಹಲವಾರು ಕಾರ್ಯಕರ್ತರು ಬತ್ತು ಬೇಲೆ ಮಲ್ತೊಂದಿತ್ತೇರು ಆ ಶಂಭು ಶೆಟ್ರನೊಟ್ಟಿಗೆ ಶಂಭು ಶೆಟ್ರನ ಉದಾರ ಅನ್ವರ್ಥ ಆದೆ ಅವು ವಿಷಗಂಟೆ ಅನ್ಪೇರು ವಿಷಗಂಟೆ ಆರು ಕಷ್ಟನ್ ಪೂರ ನುಂಗುದು ಈತು ಪೂರ ಬೇಲೆ ಮಲ್ದೇರು ಆರೆಗ್ಲ ಈ ಕ್ಷೇತ್ರದ ಧರ್ಮದೇವಗಳು ಖಂಡಿತ ಎಡ್ಡೆ ಮಲ್ಪೇರು ಅಂಚನೆ
ನಮ್ಮನ್ನ ಊರುಡ್ದು ರಡ್ಡು ಈ ಕೊಡಿಮರ ತಂದೆ ರಡ್ಡು ಮರಲ ಬೈದು ಪೆಜತ್ತ ಮರ ಬೈದಂಡು ಆ ಪೆಜತ್ತ ಮರ ಕಡುಪನಾಗಲೇ ನಾನು ಪ್ರಾರ್ಥನೆ ಮಾಡಿದೆ. ಆ ಪೆಜತ್ತ ಮರ ರಡ್ಡು ಮರ ಕಡ್ತಂಡಲ್ಲ ಐಕ್ತ ಆಶ್ರಯಡು ಹಲವಾರು ಜೀವಿಲಿಪ್ಪುವ ಅವೇ ಪೂರ ಅನಾಥಾಪ ಹಲವಾರು ಜೀವಿಗೂ ಪಶು ಪಕ್ಷಿಗಳಿಗೆ ಪೂರ ಬೋಡಾಯಿನಂಚ ಆಶ್ರಯದ ಬರಲು ನಮಗೆ ಕಡ್ದ ನಮ್ಮ ಕ್ಷೇತ್ರದ ಈ ಸಂಬಂಧ ಈ ಮಾಗಣಿಗೆ ಸಂಬಂಧಪಟ್ಟಿನ ಮಾತೇರಲ್ಲ. ಈ ಧರ್ಮಕ್ಷೇತ್ರದ ಇತ್ತಿನ ಒಂಜಿ ಕೊಡಬಂದಾಯ ಕ್ಷೇತ್ರ ಇಪ್ಪಾಡು ಓಲ ಇಪ್ಪಾಡು ದೇವಸ್ಥಾನದಲ್ಲಿ ಇಪ್ಪಾಡು ಮಾತೇರಲ್ಲ ಒಂಜಿ ರಡ್ಡ ಮರ ನಮ್ಮ ನೆಡೋಡೆ ದಾಯಬಣ್ಣ ದುಮ್ಮದ ಪೀಳಿಗೆಗೆ ಮರ ಕಡಪರ ಮರ ಇಜ್ಜಾನಿಲ್ಲ ಕಾವು ಅಂಚ ಬೋಡಾದ ಯಾನ್ಲ ಈ ಮುರಾಣಿಯೇ ಪೊಯ್ಸರಿ ಮರಿಯಲ್ಲಡನೆ ಒಂಜಿ 4 ದೈಲ ನಡ್ತೆ ನನ್ನ ಈ ಸರ್ತಿ ಮರಿಯಲ್ಲಾಗಲ ಎಂಚಲ ಏಫ್ ಪಂತೇರು ಮರ ಕೊರ್ಪೇರ ದೈಕ್ಲೇನು ಕೊರ್ಪೇ ಅಂತೇರು ಅಂಚ ಮಾತೇರಲ್ಲ ನಿಕ್ಲು ಮಾತೇರಲ್ಲ ಸೇರಿದು ಒಂಜಿ ರಡ್ಡು ದಯ್ಯನಲ್ಲ ನೆಡ್ಪಲಕ್ಕೆ ಆವೋಡು ದಯಬಂಡ ದುಂಬದ ಪೀಳಿಗೆಗೆ ಮರ ಎಂಚಿನ ಅಂದು ತೂವರ ತಿಕ್ಕಂದು ಅಂಚಿನ ಪರಿಸ್ಥಿತಿ ಬರೋದುಂಡು. ನಮ್ಮ ಬೆದ್ರಾಡ್ದು ಕಾರ್ಲ ಮುಟ್ಟ ಪೋಪನ ಮುಟ್ಟ ನಿಕ್ಲು ತೂತಾರಿತ್ತೆ ಹೈವೇ ಆತಂಡು ದುಂಬೆ ಎಂಚ ಇತ್ತಂಡು ಇತ್ತೆ ಎಂಚ ಆತಂಡು 1 ವರ್ಷ ನಿಕ್ಲಿಗೆ ಅನುಭವ ಆದಿಪ್ಪು. ಆ ಚಿಲಿಮಿದಲ್ಪ ಪೋಂಡ ಮಾತ್ರ ಒಂಚ ತಂಪು ತಿಕ್ಕು ಅಂದೆ ಬೇತೆ ಓಲ್ಲ ನಿಕ್ಲಿಗೆ ತಂಪಿಜ್ಜಿ ಅಂಚಿನ ಪರಿಸ್ಥಿತಿ ಈ ದೇಶಗೆ ಬರೋರ ಬಲ್ಲಿ ಆ ಐತ ನಿಟ್ಟಿಲ್ಲ ನಮ್ಮ ಯೋಚನೆ ಮಲ್ಪೋಡು ನಮ್ಮ ಮಾತಾಡಲ್ಲ ಒಂಜೊಂಜಿ ಇಲ್ಲದಕ್ಕಲ್ಲ ನಿಕ್ಲನ ಪ್ರೀತಿ ಪಾತ್ರ ಆಯ್ನ ಜೋಕ್ಲನ ಪುದಾರಡ ಅತ್ತ ಹಿರಿಯರ್ನ ಪುದಾರಡ ಒಂಜೊಂಜಿ ರಡ್ಡು ದಯ ನಡ್ಪುಲಕ ಆವೋಡು ಅಂಚನೆ ಎಂಚ ಈ ಕ್ಷೇತ್ರದ ಶ್ರೀಕೃಷ್ಣಗ ನಮ್ಮ ಮುದ್ದು ಕೃಷ್ಣ ಅನ್ಪ ಮುದ್ದು ಕೃಷ್ಣ ಅಪ್ಪಗೆ ಎಂಚ ಇಷ್ಟನ ಅಂಚನೆ ಈ ಮುದ್ದು ಕೃಷ್ಣ ಒಂಜಿ ಒಟ್ಟು ಆಡೋರು ಅಪ್ಪೆ ಲಾಸ್ಟ್ಗೆ ಪೂರ ಐತ ಮಲ್ತದ್ದು ಲಾಸ್ಟ್ಗೆ ಒಂಜಿ ದೃಷ್ಟಿ ಒಟ್ಟು ಆಡೋರು ಅಂಚನೆ ಆ ದೃಷ್ಟಿ ಪೊಟ್ಟದ ಲೆಕ್ಕನೆ ನಮ್ಮನ್ನ ಕ್ಷೇತ್ರ ಕೊರಿನ ಆ ಒಂಜಿ ಕೊಡಿ ಮರಲ್ಲ ಇನಿ ಅಂಚನೆ ಒಂಜಿ ಪೊರ್ಲೋಡು ಬೈದಂಡು ಈ ಒಂಜಿ ನೆಕ್ ಕಾರಣ ಏನ ಮಾತಾರಲ್ಲ ಶಂಭು ಶೆಟ್ರ್ ಅವಾರ್ಡು ಈ ಜೀರ್ಣೋದ್ಧಾರ ಸಮಿತಿ ಅವಾರ್ಡು ಮಾತಾರಲ್ಲ ಎನ್ನ ಈ ಪ್ರೀತಿಪೂರ್ವಕ ನಮಸ್ಕಾರ ಅಂಚನೆ ನೆಕ್ ಎನ್ನೊಟ್ಟಿಗೆ ಸಹಕಾರ ಕುರ್ತಿನ ಮಾತ ಎನ್ನ ಗ್ರಾಮಸ್ಥರಿಗೆಲ್ಲ ಪ್ರೀತಿಪೂರ್ವಕವಾದ ನಮಸ್ಕಾರ ಸಲ್ಲಿಸ ಒಂದು ಅಂಚನೆ ರಾತ್ರಿ ಪಗೆಲು ಊರುಡಲ ಬತ್ತದು ವೆನ್ನೊಂದಿತ್ತೇರು ದಯಪಂಡ ದುಡ್ಡು ತಿನ್ನಕ್ಲೆ ದುಡ್ಡು ಕೊರವೇರು ಆಂಡ ನಮಕ್ ಬೋಡಾಯಿನಿ ತನು ಮನ ದನ ಆ ತನು ಬನ್ಪುನ ಒಂಜಿ ನೆಟ್ ಅಕಲ್ನ ರೆತ್ತೆರಿನ ಬೆಗರ್ದ ರೂಪಡು ಹಿಂಟದು ಈತ ಪೂರ ಕೆಲಸ ಮಲ್ತಿನ ಇಟ್ಟು ನಮ್ಮ ಒಂಜಿ 15 ದಿನ ದುಂಬು ತಗೊಂಡಿತ್ತ ಎಂಚ ಆಪುಣ ಒಂದು ಬೇಲೆ ಅಂದ ಎನ್ನೊಂದಿತ್ತ ಆಂಡ ಎಣ್ಣಿನ ಹಿಡ್ದು ಲಾಯಕಡು ಬೇಲೆ ಆತಡು ಐಕ್ ಸಹಕಾರ ಕೊರಿನ ಮಾತೆರೆಗಲ ಎನ್ನ ಪ್ರೀತಿಪೂರ್ವಕ ನಮಸ್ಕಾರ ಸಲ್ಲಿಸ ಒಂದು ಎಂಕ್ ಅವಕಾಶ ಕೊರಿನ ಮಾತೆರೆಗಲ ನಮಸ್ಕಾರ. ಮನುಷ್ಯನ ಜೀವನದಲ್ಲಿ ನಿಯತ್ತು ಹೊಂದಿದ್ರೆ ಯಾರೇ ಕೈ ಬಿಟ್ಟರು ಆ ದೇವರು ಕೈ ಬಿಡಲ್ಲ ಅನ್ನೋ ಒಂದು ಮಾತಿದೆ. ಬಹುಶಃ ಇಲ್ಲಿ ಆ ಮಾತು ಅಕ್ಷರಶಃ ನಿಜ ಆಗಿದೆ. ತಾನು ಮಾಡುವಂಥ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಮಾಡಿದ್ದಾರೆ. ನಾನು ಕೊಟ್ಟಿದ್ದೇನೆ ಹಣ, ಕೆಲವರು ಕೋಟಿ ಕೊಟ್ಟಿರ್ಬೋದು, ಕೆಲವರು 100 ಕೊಟ್ಟಿರ್ಬೋದು, 500 ಕೊಟ್ಟಿರ್ಬೋದು. ಆದರೆ ದೇವರಿಗೆ ತುಳಸಿ ದಳವನ್ನು ಸಮರ್ಪಿಸಿದ್ರು ಅದು ಆ ಭಕ್ತಿಗೆ ಒಲಿತಾನೆ ಆ ದೇವರು ಅನ್ನೋ ಒಂದು ಮಾತಿದೆ. ಬಹುಶಃ ಇವತ್ತು ಈ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಬೆವರು ಸುರಿಸಿ ದುಡಿದಂಥ ಹಣವನ್ನು ಎಷ್ಟೋ ಮಂದಿಗಳು ಇಲ್ಲಿ ತಂದು ಕೊಟ್ಟಂಥ ನಿದರ್ಶನಗಳಿವೆ. ಅದೆಲ್ಲರ ಕೊಡುಗೆಯಿಂದ ಇವತ್ತು ದೇವಸ್ಥಾನ ಬೆಳಗ್ತಾ ಇದೆ. ಆ ದೇವರ ಕರುಣಾ ದೃಷ್ಟಿ ನಮ್ಮೆಲ್ಲರ ಮೇಲೆ ಬೀರ್ತಾ ಇದೆ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಬಹುಶಃ ಶಂಭು ಶೆಟ್ಟಿಯವರು ಪಟ್ಟಂತಹ ಕಷ್ಟವನ್ನು ನಮ್ಮ ರಾಜೇಶ್ ಬಳ್ಳಾಲ್ ಅವರು ಹೇಳಿದರು. ಬಹುಶಃ ಈ ಮಾತು ಎಲ್ಲರ ಬಾಯಲ್ಲಿ ಕೇಳ್ತಾ ಬರ್ತದೆ. ಆಚೆಯಿಂದ ಈಚೆ ಹೋಗುವಾಗ ಶಂಭು ಶೆಟ್ಟಿ ಜಿಂದಾಂಡ ಈ ದೇವಸ್ಥಾನ ಆತಂದು ಅಂತ. ಆದರೆ ದೇವರ ಒಂದು ಏನು ಇಷ್ಟಾರ್ಥ ಇದೆಯಾ ಅದನ್ನು ಇವರೇ ಮಾಡಬೇಕು, ಇವರ ಕೈಯಲ್ಲೇ ಮಾಡಿಸಬೇಕು ಅನ್ನೋ ಒಂದು ಮಾತು ಅದು ಎಲ್ಲೆಲ್ಲೂ ಕೇಳಿ ಬರ್ತದೆ. ಯಾಕಂತ ಹೇಳಿದ್ರೆ ದೇವಸ್ಥಾನ ಕಟ್ಟಲಿಕ್ಕೆ ಯೋಗ ಬೇಕಂತೆ. ನಮಗೆ ಎಲ್ಲೆಲ್ಲಿ ಋಣಾನು ಸಂಬಂಧ, ಪಶು ಪತ್ನಿ ಸುತ್ತ ಆಲಯ ಅಂತ ಹೇಳಿದ್ರೆ, ಈ ಆಲಯ ಅಂತ ಹೇಳುವಾಗ ಅದರಲ್ಲಿ ದೇವಾಲಯ ಬರ್ತದೆ. ನಾವು ಎಷ್ಟೇ ದುಡ್ಡಿದ್ರೂ ದೇವಾಲಯ ಕಟ್ಟಲಿಕ್ಕೆ ಆಗೋದಿಲ್ಲ, ಎಷ್ಟೇ ದುಡ್ಡಿದ್ರೂ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಋಣ ಅಂತ ಇದ್ರೆ ಮಾತ್ರ ಕೈಗೂಡ್ತದೆ. ಆ ದೇವರು ಆ ಇಷ್ಟಾರ್ಥವನ್ನು ಸಿದ್ಧಿಸಿ ಕೊಡ್ತಾನೆ ಅನ್ನುವ ಮಾತನ್ನು ಹೇಳ್ತಾ ನಾವು ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರಾದ ಶಂಭು ಶೆಟ್ಟಿಯವರು ಬಹುಶಃ ತಾವೆಲ್ಲ ನೋಡಿರ್ಬಹುದು. ಅಧ್ಯಕ್ಷ ಅಂತ ಹೇಳಿದ್ರೆ ಮಧ್ಯದಲ್ಲಿ ಕೂತಿರ್ಬೇಕು.
ಅವರು ಬಂದು ನೋಡಿ ಒಂದು ಬದಿಯಲ್ಲಿ ಕೂತಿರ್ತಾರೆ, ಅವರು ಆಚೆ ಅಂಚ. ಧರ್ಮದರ್ಶಿ ಜೀವಂದರ್ ಕುಮಾರ್ ಇದ್ರೆ ಅವರು ಮೆಲ್ಲ ಆಚೆಯಿಂದ ಹಿಂಬದಿಯಿಂದ ಹೋಗುದು, ಆರುಲ್ಲೇರ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಭಕ್ತಿ ಭಯವನ್ನ ತೋರಿಸಿರುವಂತಹ ವ್ಯಕ್ತಿ ನಮ್ಮ ಶಂಭು ಶೆಟ್ಟಿಯವರು. ಇವತ್ತು ಅವರ ಒಂದು ಎಲ್ಲ ಶ್ರಮ ಸಾರ್ಥಕತೆಯನ್ನ ಪಡೆದಿದೆ. ಆ ಸಾರ್ಥಕತೆಯ ಫಲದಿಂದ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ. ಇವತ್ತು ಅಧ್ಯಕ್ಷೀಯ ನೆಲೆಯಲ್ಲಿ ಅವರು ಮಾತುಗಳನ್ನು ಆಡಲೇಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ಈಗ ಶಂಭು ಶೆಟ್ಟಿಯವರು ತಮ್ಮ ಮುಂದೆ. ಶ್ರೀ ಗೋಪಾಲಕೃಷ್ಣ ದೇವರಿಗೆ ಕೈ ಮುಗಿದು ಅಂಚನೆ ಎನ್ನೊಟ್ಟು ಬೆಂತಿನ ಎನ್ನ ಅಕ್ಕನಾಕ್ಲಿಗೆ ಮಿಗ್ಗನಾಕ್ಲಿಗೆ ಪೂರ ನಮಸ್ಕಾರ ಮಲ್ತೊಂದು 5 ಬಕ್ಕ ವೇದಿಕೆ ಹಿಡಿತಿನ ಗಣ್ಯರೆಗಳ ನಮಸ್ಕಾರ ಮಲ್ತೊಂದು ಮೂಲು ಏತು ಜನ ಜವನೇರು ಬೆಂತೆರ ಅಕ್ಕನ ಪ್ರತಿಫಲ ಎಂಕೋ ತಿಕ್ಕೊಂದುಂಡು ಎನ್ನೊಟ್ಟಿಗೂ ಬೆಂತಿನ ಅಕ್ಕುಲ ಇನ್ನು ಸ್ಟೇಜ್ ಹಿಡ್ಕುಲ್ಲ ಸನ್ಮಾನ ಮಲ್ತೀನಿ ಎಂಕಾಕುಲು ಬೇತೇರೆಗ್ಲತ್ತು ಎಂಕ್ ಸನ್ಮಾನ ಮಲ್ತಿನತ್ತ ಪ್ರತಿಫಲ ಅಕ್ಲೆಗಳ ತಿಕ್ಕೊಡು ಬಂದಿ ಅನು ಗೋಪಾಲಕೃಷ್ಣ ದೇವಡ್ಡಲ ಕೊಣಮಂದಾಡಲ ಕೈ ಮುಗಿದು ಅಡ್ಡ ಬೂರ್ದು ನಟ್ಟುನ್ವೆ ನನ್ನ ಹೆಚ್ಚಿಗೆದಾದ ಪಾತ್ರೆ ಒಂತೆ ಉಂಡು ಮುಂದಕ್ಕೆ ಪೂರ ಕಾರಣ ಕರ್ತೇವರಿಯೇ ಶ್ರೀಕೃಷ್ಣೇ ಕೊಡಮಂದಾಯ 5 ಬಕ್ಕ ಎನ್ನ ಬೆರಿಕ್ ಬೆನ್ನೊಲೆ ಬಾದು ಅಂತದನು ಶ್ರೀ ಕ್ಷೇತ್ರದ ಜೀವಂದರ್ ಕುಮಾರ್ ಯಾನು ಒಂಜಿ ದಿನ ಇಂಚನೆ ಬಾಲಯಲೆಟುಕಲೊಂದು ಬೇಜಾರು ಪುನಃ ಪೊರ್ತು ಬತ್ತೇರು ಶಂಭುಶೆಟ್ರ ಈರು ದಾದ ಬೇಜಾರು ದಾಲಜ್ಜಿ ಸ್ವಾಮಿ ಇನ್ನೊಂಡೆ ಇಜ್ಜಿ ಪಲ್ಲೆ ಗೊತ್ತಾಪುಂಡು ಒಂದು ಬಂಡೇರು ಇಜ್ಜಿ ದಾಲಜ್ಜಿ ಪನೋಡೆ ಎಂದು ಬಣದು ಬೆರಿಕು ಬಟ್ಟೀರು ಅಪ್ಪಗೆ ಏನು ಬಂಡೆ ದನಿಕಲೆ ನಮ್ಮ ಎಡ್ಡೆಡು ಜತದು ಇಲ್ಲಾಡುಲ್ಲ ದೇವರ ಕೆಸರಡುಲ್ಲೇರು ದಾದಂಡಲ ಒಂಜಿ ಅವಡತ್ತ ಅಂದ್ ಅಪಗಾರ ಬಂಡೇರು ದಾಲ ಪೋಡೇರ್ಚಿ ಜಾನುಲ್ಲೆ ಎಲ್ಲೆ ಕಾಂಡೆ ಬೊಲ್ಪುಗು ಈ ಪಡ್ಡೆರೋ 2 ಬರೋಡು ಏರೆಲ್ಲೇ ತೊಂದು ಬರ್ರವಲ್ಲ ಈ ಒರಿಯೇ ಬರೋಡು ಒಂದು ಪಂಡದು ಎನ್ನೊಂಜು ಸ್ಕೂಟರ್ಡು ಮನದನಿ ಕಾಂಡೆ ಪೋಯ ಪೋನಾಗ ಆರು ಕುಲೊಂದೇರು ಏನನ್ನೇ ಕಾತೊಂದುಲ್ಲೇರು ಅಪಗ ಬಂಡೇರು ಈ ದುಂಬು ಕಾರದಿ ಪುಂಡಲ ಕೊಡಮಂದಾಯ ನಿಕ್ಕು ಒಪ್ಪಿಗೆ ಕೊರ್ಪೆ ಪಿರ ಕಾರದಿ ಪುಂಡಲ ಕೊಡಮಂದಾಯ ಒಪ್ಪಿಗೆ ಕೊರ್ಪೆ ನಿಕ್ಕು ಪ್ರಸಾದದ ಎತ್ತು ಕೊರ್ಪೆ ತೀರ್ಮಾನ ನಿನ್ನ ಬಂಡೇರು ಅಂಚನೆ ಪ್ರಸಾದದ ಎತ್ತುಗೊರಿಯರು ಎಡ್ಡ ರೀತಿದ ಒಂಜಿ ಪುರ್ಪ ಬತ್ತನು ಪೋಲೆ ದುಮ್ಮೊಂದು ಬೆರಿ ತಟದು ಬಿಡಿಯರು ಆನಿದೀತನ ಅಜ್ಜದ ಕಾರಣ ಇನಿಮುಟ ಯಾನ ಪಿರದೀತಿಜಿ ಪ್ರತಿ ಒಂಜಿ ವಿಷಯ ಎಡ್ಲ ಬೆನ್ನೆಲು ಬಾದಿತ್ತನ ಜೀವಂದ್ರ ಕುಮಾರಿಗೆ ಕಾರಿಗೆ ಅಡ್ಡ ಬೂರ್ದು ಏನಾರು ದಾಲ ಹೆಚ್ಚು ಕಮ್ಮಿ ಆದ ಇಪ್ಪರೆಯವು ಒಪ್ಪಂದದ ಬನ ಏನು ಹೆಂಗೆ ಕಾರು ಕ್ಷಮೆ ಕೊರೋಡು ಅಂಚನೆ ಎನ್ನೊಟ್ಟಿಗೂ ಶ್ರೀಪತಿ ಭಟ್ರ ಇತ್ತಿರು ವಾ ಶಬ್ದಲ ಎಂಕ ಬಂದಿಜರು ಯಾನು ಏತು ಖರ್ಚು ಮಲ್ತಾ ಎಂಚಿನ ಮಲ್ತಾ ಇನಿಮುಟ್ಟ ಏರ್ಲ ಎನಡಗೆ ಎಂದಿಜರು ಸಾಧಾರಣ 5 ಕೋಟಿ ರೂಪಾಯಿ ಮುಟ್ಟ ಯಾನು ಖರ್ಚು ಮಲ್ದೆ ಮೂಲು ಯಾನು ಖರ್ಚು ಮಲ್ದನೆ ಎನ್ನ ದುಡ್ಡು ಹತ್ತು ನಿಖಲ್ನ ದುಡ್ಡು ಒಂದು ಪಣರೆ ಯಾನು ಇಷ್ಟಪಡಪೆ ನಿಖಲ್ನ ದುಡ್ಡು ಈ ಜನಕ್ಲು ಎಂಕ ಕಂತು ಕೊಡ್ತಾಡ್ಡಲ್ಲ ಇನಿಮುಟ್ಟ ಏರ್ಲ ಆ ದುಡ್ಡು ವೈಕು ಪೋಣೊಂದು ಏರ್ಲಕ್ಕೆ ಎಂದಿಜರನ್ನಡ ದಾಯಕ್ಕೆ ಎಂದಿಜೇರಂದು ಬಂಡ ಶಂಭು ಶೆಟ್ಟಿ ದುಡ್ಡು ತಿನಾಯ ಎಂದು ಪನ್ಪುನ ಒಂಜಿ ಭಾವನೆ ಹಿಡಿದ ಹತ್ರ ಲೆಕ್ಕಕ್ಕೆ ಎಂದಿಜೇರು ಖಂಡಿತವಾದಲ ಪನ್ಪೆ ನೆಟ್ಟು ಒಂಜಿ ಪೈಸದ ಅಲವಂಚನೆ ಮಲ್ಪಂದೆ ಪ್ರತಿ ಪೈಸ ಲೆಕ್ಕ ಕೊರ್ರೆ ಧನಿಕಲೆಗೆ ಯಾನು ರೆಡಿ ಆದುಲ್ಲೆ ಅರಮನೆ ದಾಖಲಿನ ವಿಷಯ ಬಂದಾಗ ಮತ್ತೆ ಸಪೋರ್ಟ್ ಮಾಡ್ದೇರಿ ಟೈಮ್ಗೂ ಬತ್ತದ ಸಹಕಾರ ಕೊಡ್ತೇರೆ ಜಾಗ ಎಂಚಿನ ಬೋರ್ಡ್ ಅಂಚಿನ ವ್ಯವಸ್ಥೆ ಮಲ್ತು ಕೊಡ್ತೇರೆ ರಾಜು ಭಟ್ರೆಲ್ಲ ಸಹಕಾರ ಕೊಡ್ತೇರೆ ಏರ್ಲ ಎಂಕ ಸಹಕಾರ ಕೊಡ್ತಿಜೇರಂದು ಮನ್ಪುನ ಪ್ರಶ್ನೆನೇ ಇಜ್ಜಿ ಬಂದುಲೆ ಹೆಚ್ಚಿಗೆ ತಾಲ ಪಾತ್ರೆ ರೆಜ್ಜಿ ಆನ ಕಲ್ದನು ಬಾರಿ ಕಮ್ಮಿ ಅಣ್ಣ ಮಲ್ಲ ಜವಾಬ್ದಾರಿನ ಎಂಕ ಆ ಗೋಪಾಲಕೃಷ್ಣ ದೇವರು ತರೆತ ಇದ್ಬಾರ್ದು ಗೊತ್ತೇರು ಇನಿ ಎನ್ನ ಹೆಲ್ತ್ಲ ಒಂಚೂರು ಅಡ್ಡೆಜ್ಜಿ ಅಂಚದು ಪಾತ್ರೆಜ್ಜಿ ಇಂಜ ಪಾತ್ರೆ ಎತ್ತನು ಧನಿಕುಲು ಹೆಚ್ಚ ಪಾತ್ರೆನ ಪಿರವೈತು ಗುಲ್ಲಾವೆಂದು ಅಂತೀರು
ಪಂಡ ಹೆಂಗೆ ಒಂಚೂರು ದಮ್ ಬರೋದುಂಡು ನನವರ ನಿಕ್ಲೆಗೆ ಎನ್ನೊಟ್ಟು ಬೆಂತನ ಜವನರಿಗೆ ದಾಲ ಯಾನ ತತ್ತದ ಪಾತಿರ್ದಡ ಅತ್ತು ಬೇಲೆ ಬನ್ನ ಮಲ್ಪದೊಂದು ಉಪ್ಪನ ಯಾನ್ ಪಣದಿಪ್ಪರೇ ಅವು ಎಂಕ ನಿಕ್ಲು ಮಾತಿರ್ಲ ಕ್ಷಮೆ ಕರೋಡು ಪಣದು ಪಾತಿರ್ದು ಎನ್ನ ರಡ್ಡ ಪಾತಿರ ಮುಖವೇ ಪೋಣ್ಯಾಲ ಏನನ್ನು ಕ್ಷಮಿಸಲೆ ಆತೆ ಬನ್ನೋಳೆ ತಂದೆ ಬೇತೆ ದಾಲ ಬಂಡ್ರೇಜಿ ಬಹುಶಃ ತಂದೆ ಮಗನನ್ನ ಯಾವ ರೀತಿ ಸಂತೈಸ್ತಾರೋ ಆ ರೀತಿ ಸಂತೈಸೋದನ್ನು ನಾನಿಲ್ಲಿ ಕಾಣ್ತಾ ಇದ್ದೇನೆ. ಶಂಭು ಶೆಟ್ರೆ ಇವ್ರ ಪಾತಿಯರನ್ನು ಬೊಡ್ಚಿ ಇರೋಗೆ ಆರೋಗ್ಯ ಸರಿಜಿ ಕುಲ್ಲುಲೆ ಅಂತ ಅವರನ್ನು ಹಿಡಿದಿಟ್ಟಿದ್ದಾರೆ. ಆದರೆ ನಾನು ಹೇಳಿದೆ ಸರ್, ಅವರು ಅಧ್ಯಕ್ಷರಾಗಿ 2 ಮಾತುಗಳನ್ನು ಆಡಲಿ, ಏನಾಗೋದಿಲ್ಲ, ಅವರು ಮಾತಾಡ್ತಾರೆ ಅಂತ. ಬಹುಶಃ ಇಲ್ಲಿ ಸಭೆ ನಡೆದಾಗ ಶಂಭು ಶೆಟ್ಟಿ ಅವರು ಜಾನ್ಪಾತಿಯರು ಜಂಕಾಪೂಜಿ ಅಂತ ಹೇಳ್ತಾರೆ. ಆದರೆ ಇವತ್ತು ಅಧ್ಯಕ್ಷರಾಗಿ ಎಷ್ಟು ಚಂದ ಮಾತಾಡಿದ್ದಾರೆ ಅಂತ ಹೇಳಿದರೆ ನೀವು ಬಡಿದ ಚಪ್ಪಾಳೆ ಸಾಕ್ಷಿ. ಅವರು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೆಲಸಗಳನ್ನು ಮಾಡ್ತಾ ಇರುವಾಗ ಹಲವು ಸಲ ತಮ್ಮ BP ಹೆಚ್ಚಾಗ್ತದೆ. ಆವಾಗ ಒಂದು ಮಾತು ಹೇಳಿ ಹೋಗ್ತೇವೆ, ನಾವೀಗ ಮಕ್ಕಳನ್ನು ಬೈತೇವೆ, ಆ ರೀತಿಯಲ್ಲಿ ಪ್ರೀತಿಯಿಂದ ಬೈಯುವ ಮಾತುಗಳದು. ಬಹುಶಃ ಅದರಲ್ಲಿ ಮತ್ತೆ ಸ್ವಲ್ಪ ಸಮಯದಲ್ಲಿ ಆ ಮಾತು ನೆನಪಿರುವುದಿಲ್ಲ. ಅಂತಹ ಮುಗ್ಧ ಮನಸ್ಸಿನ ಮಾತನ್ನು ಆಡಿದಂತಹ ನಮ್ಮ ಅಧ್ಯಕ್ಷರು. ಒಂದು ಕೆಲಸ ನಮ್ಮದು ಬಾಕಿ ಉಳಿದಿದೆ. ನಮ್ಮ ದಯಾನಂದ ಪೂಜಾರಿ ಅವರು ಬಹುಶಃ ದೇಣಿಗೆಯನ್ನು ನೀಡಿದ್ದಾರೆ. ಅವರನ್ನು ನಾವು ಆವಾಗಲೇ ಗೌರವಿಸಬೇಕಿತ್ತು. ಅವರು ಕೂಡ ಮೌನವಾಗಿ ಕೂತಿದ್ದಾರೆ. ನಾವು ಕೂಡ ಮೌನವಾಗಿ ಅವರನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಬಿಟ್ಟಿದ್ದೇವೆ. ಆದ್ದರಿಂದ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಸೇರಿ ಅವರನ್ನು ಗೌರವಿಸಬೇಕು, ಸನ್ಮಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ಉದ್ಯಮವನ್ನು ಮಾಡ್ತಾ ಇದ್ದುಕೊಂಡು ಧಾರ್ಮಿಕವಾಗಿ ಚಿಂತನೆಯನ್ನು ಮಾಡ್ತಾ ದೇವರ ಬಗ್ಗೆ ಭಕ್ತಿಯನ್ನು ಹೊಂದಿ ಆ ದೇವಸ್ಥಾನ ನಡೆಯುವಂತಹ ಸುಕಾರ್ಯಕ್ಕೆ ನನ್ನ ದೇಣಿಗೆ ಕೊಡಬೇಕು, ಅದರಿಂದ ಲೋಕಕ್ಕೆ ಪ್ರಯೋಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲರಾದಂತಹ ದಯಾನಂದ ಪೂಜಾರಿ ಇವರಿಗೆ ನಾವು ಮಾಡುವಂತಹ ಗೌರವ ಅರ್ಪಣೆ. ಆರಂಭ ಆಗುವಾಗ ನಮ್ಮ ಸಭಾ ವೇದಿಕೆ ತುಂಬಿ ತುಳುಕ್ತಾ ಇತ್ತು. ಈಗ ಒಬ್ಬೊಬ್ಬರೇ ಕೆಲಸದ ನಿಮಿತ್ತ ತೆರಳಿದ್ದಾರೆ. ಬಹುಶಃ ಇವಾಗ ಸಭಾಸದರೆಲ್ಲ ಆಸೀನರಾಗಿದ್ದಾರೆ. ಬಹುಶಃ ಮನಸ್ಸಿನಲ್ಲಿ ನಾಟಕ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂತಿದ್ದಾರೋ ಏನೋ ಗೊತ್ತಿಲ್ಲ. ಆದರೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ಇವತ್ತೆಲ್ಲರನ್ನ ಗೌರವಿಸುವಂತಹ ಸಂತಸದ ಕ್ಷಣದಲ್ಲಿ ತಾವೆಲ್ಲ ಭಾಗಿದಾರರಾಗಿದ್ದಾರೆ ಅಂತ ಹೇಳಿದರೆ ಸಂತೋಷದ ವಿಷಯ. ಹಾಗಾಗಿ ಕಾರ್ಯಕ್ರಮವನ್ನು ಮುಕ್ತಾಯದ ಹಂತಕ್ಕೆ ತರ್ತಾ ಇದ್ದೇವೆ. ಇನ್ನು ಬಂದಂತಹ ಎಲ್ಲ ತಮಗೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಧನ್ಯವಾದವನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಬರ್ತಾ ಇದ್ದಾರೆ ನಮ್ಮ ಹೆಗ್ಡೆಯವರು, ವಿಶ್ವನಾಥ್ ಹೆಗ್ಡೆಯವರು. ಧನ್ಯವಾದವನ್ನು ನೀಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮಾರೂರು ಹೊಸಂಗಡಿ ಬಿನ್ನಾಣಿ ಸೀಮೆಯ ಮಾಗಣ ದೇವರಾದ ಶ್ರೀ ಗೋಪಾಲಕೃಷ್ಣ ಕೊಡಮಣಿತ್ತಾಯ ದೇವಸ್ಥಾನದ ಪುನರ್ ನಿರ್ಮಾಣ ಹಾಗೆ ದೇವರ ಸಹಪರಿವಾರ ದೇವರ ಪುನರ್ ಪ್ರತಿಷ್ಠೆ ಹಾಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಂದಿನ 4ನೇ ದಿನದ ಈ ಧಾರ್ಮಿಕ ಸಭೆ, ಇದೊಂದು ಸುಧರ್ಮ ಸಭೆ. ಈ ಸುಧರ್ಮ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಇದನ್ನು ಚಂದಗಾಣಿಸಿಕೊಟ್ಟಂಥ ಶಂಭು ಎನ್ ಶೆಟ್ಟಿ ಮಾರೂರು ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಬ್ಬೊಬ್ಬರಿಗೆ ಎಲ್ಲರೂ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಉತ್ತಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಮಾರೂರು ಗ್ರಾಮಸ್ಥರ ಪರವಾಗಿ ಹಾಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಎಲ್ಲರ ಪರವಾಗಿ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಹಾಗೆ ಈ 2-3 ಗಂಟೆ ಕಾಲ ಈ ಧಾರ್ಮಿಕ ಸಭೆ ನಡೆಯಿತು. ಈ ಧಾರ್ಮಿಕ ಸಭೆಯಲ್ಲಿ ಸಭಾಸದರಾಗಿ ಕೂತವರು ಬಹಳ ಸೌಮ್ಯ ಮತ್ತು ಸಭ್ಯ ರೀತಿಯಲ್ಲಿ ವರ್ತಿಸಿ ಈ ಸಭೆಯನ್ನು ಆಸ್ವಾದಿಸಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷ ಹಾಗೆ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ
ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಧನ್ಯವಾದಗಳನ್ನು ಮುಗಿಸ್ತೇನೆ.
ವೇದಿಕೆ